ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನೀವು ಎಕ್ಸಾಮ್ಗೋಸ್ಕರ ತಯಾರಾಗ್ತಾ ಇದ್ದೀರಾ ಅಂದ್ರೆ ನಿಮ್ ಬೋರ್ಡ್ ಎಕ್ಸಾಮ್ ಇರ್ಬೋದು ಅಥವಾ ನಿಮ್ಮ ಇಂಟರ್ನಲ್ ಎಕ್ಸಾಮ್ ಎಲ್ಲ ಮಾಡ್ತಾರಲ್ವಾ ಕಾಲೇಜಲ್ಲಿ, ಅದಕ್ಕೆ ತಯಾರಾಗ್ತಿದ್ದೀರಾ ಅಂತಂದ್ರೆ ಇದು ಬೆಸ್ಟ್ ವಿಡಿಯೋ. ಈ ಚಾಪ್ಟರ್ ಅಲ್ಲಿ ಕೇಳುವಂತ ಒಂದೇ ಒಂದು ಮಾರ್ಕ್ ಕೂಡ ನಿಮಗೆ ಮಿಸ್ ಆಗಲ್ಲ ನೀವು ಈ ವಿಡಿಯೋನ ನೋಡ್ಕೊಂಡ್ರೆ. ಈ ವಿಡಿಯೋ ಯಾವ ತರ ಇದೆ ಗೊತ್ತಾ? ನಂದು ಡೀಟೇಲ್ ವಿಡಿಯೋ ಸೀರೀಸ್ ಇತ್ತು ಗೊತ್ತಾ ನಿಮ್ಗೆ. ಈ ತರ ನನ್ನ ಚಾನಲ್ ಹೋಮ್ ಪೇಜ್ ನ ಓಪನ್ ಮಾಡ್ಕೊಂಡು ಅಲ್ಲಿ ಕೋರ್ಸಸ್ ಅಂತ ಕಾಣಿಸುತ್ತಲ್ವಾ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ ನ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಒಳ್ಳೆ KCET ಲೆವೆಲ್ ಪ್ರಿಪರೇಷನ್ ನಿಮ್ಗೆ ಆ ವಿಡಿಯೋಗಳಿಂದ ಆಗುತ್ತೆ. ಫಸ್ಟ್ PUC ಗೆ ಯೆಲ್ಲೋ ಕಲರ್ ಥಂಬ್ನೇಲ್ ಇದೆ, ಹಾಗೆ ಸೆಕೆಂಡ್ PUC ಗೆ ಗ್ರೀನ್ ಕಲರ್ ಥಂಬ್ನೇಲ್ ಇದೆ. ಸಿಗುತ್ತೆ ನಿಮ್ಗೆ ಅಲ್ಲಿ ಎಲ್ಲಾನು ಡೀಟೇಲ್ ಆಗಿ ಸಿಗುತ್ತೆ. ಬಟ್ ಈ ವಿಡಿಯೋ ಇರೋದು ಯಾವ್ದಕ್ಕೆ? ಎಕ್ಸಾಮ್ಗೋಸ್ಕರ ಮಾತ್ರ, ಪ್ಯೂರ್ಲಿ ಫಾರ್ ಎಕ್ಸಾಮ್ ಪರ್ಪಸ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಇವತ್ತಿನ ಒನ್ ಶಾರ್ಟ್ ವಿಡಿಯೋನ ಶುರು ಮಾಡೋಣ ಆಯ್ತಾ. ಈ ಫಿಸಿಕಲ್ ಕ್ವಾಂಟಿಟೀಸ್ ಎಲ್ಲ ಇದಾವಲ್ವಾ, ಅಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಯಾವ್ಯಾವ ಕ್ವಾಂಟಿಟಿಗಳನ್ನ ನಾವು ಅಳತೆ ಮಾಡ್ಲಿಕ್ಕೆ ಸಾಧ್ಯವೋ ಅವೆಲ್ಲ. ಉದಾಹರಣೆಗೆ ಮಾಸ್, ಅವ ನೋಡು 25 kg ಇದ್ದಾನೆ ಅಂತ ನಾವು ಹೇಳ್ತೀವಿ. ಲೆಂತ್, ಅವ ನೋಡು 6 ಫೂಟ್ ಇದ್ದಾನೆ ಅಂತ ಹೇಳ್ತೀವಿ, ಹೌದಾ? ಲೆಂತ್ ಅನ್ನ ಮೆಜರ್ ಮಾಡ್ಬೋದು, ಮಾಸ್ ಅನ್ನ ಮೆಜರ್ ಮಾಡ್ಬೋದು, ಎಷ್ಟು ಫೋರ್ಸ್ ಆಗ್ತಾ ಇದ್ದಾನೆ ಆ ಫೋರ್ಸ್ ಅನ್ನ ಮೆಜರ್ ಮಾಡ್ಬೋದು, ಅಲ್ಲಿ ಆಗ್ತಾ ಇರುವ ಎಕ್ಸಲರೇಷನ್ ಅನ್ನ ಮೆಜರ್ ಮಾಡ್ಬೋದು. ಇವೆಲ್ಲವೂ ಫಿಸಿಕಲ್ ಕ್ವಾಂಟಿಟೀಸ್. ಅವನಿಗೆ ಇಷ್ಟ ರಾಶಿ ಪ್ರೀತಿ ಮಾಡ್ತಾನೆ, ಬೋಗಸ್. ಯಾಕಂದ್ರೆ ಪ್ರೀತಿಯನ್ನ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಷ್ಟು ಅಷ್ಟು ಅಂತ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ದ್ವೇಷ, ಅಯ್ಯೋ ಸಿಕ್ಕಾಪಟ್ಟೆ ಮಾರೆ ಅವ ದ್ವೇಷ ಮಾಡ್ತಾ ಇಲ್ಲ, ಇದನ್ನೆಲ್ಲ ನಾವು ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವನ್ನ ನಾವು ಲೆಕ್ಕ ಮಾಡ್ಬೋದೋ ಅವಷ್ಟು ಫಿಸಿಕಲ್ ಕ್ವಾಂಟಿಟೀಸ್, ಯಾವ್ದನ್ನ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅವು ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲ, ಆಯ್ತಾ? ಸೊ ಈ ಫಿಸಿಕಲ್ ಕ್ವಾಂಟಿಟೀಸ್ ಗಳಲ್ಲಿ 2 ಟೈಪ್. ಮೊದಲನೇದು ಸ್ಕೇಲಾರ್ಸ್, ಎರಡನೇದು ವೆಕ್ಟರ್ಸ್. ಈ 2 ಟೈಪ್ ಬರುತ್ತೆ. ಏನಪ್ಪ ಈ ಸ್ಕೇಲಾರ್ಸು, ಏನಪ್ಪ ಈ ವೆಕ್ಟರ್ಸು ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಕೊಟ್ಟ ತಕ್ಷಣ ನೀವು ಹೇಳ್ತೀರಾ ಅದೇನು ಅಂತ, ಆಯ್ತಾ? ಮೊದಲು ಸ್ಕೇಲಾರ್ಸಿಗೆ ಒಂದೆರಡು ಎಕ್ಸಾಂಪಲ್ ನೋಡೋಣ. ಮಾಸ್ ಸ್ಕೇಲಾರಿಗೆ ಎಕ್ಸಾಂಪಲ್, ಸ್ಪೀಡ್ ಸ್ಕೇಲಾರಿಗೆ ಎಕ್ಸಾಂಪಲ್, ಆಯ್ತಾ? ಅದೇ ರೀತಿ ಒಂದು ವೆಕ್ಟರ್ಸಿಗೆ ಒಂದೆರಡು ಎಕ್ಸಾಂಪಲ್ ನೋಡುವ. ಫೋರ್ಸ್ ವೆಕ್ಟರಿಗೆ ಎಕ್ಸಾಂಪಲ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟರಿಗೆ ಎಕ್ಸಾಂಪಲ್, ಓಕೆನಾ? ಸೊ ಈ ಎಕ್ಸಾಂಪಲ್ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ನಾನು ಈ ಕಡೆ ಬರ್ದಿರೋ ಎಕ್ಸಾಂಪಲ್ ನೋಡಿ, ಈ ಕಡೆ ಬರ್ದಿರೋ ಎಕ್ಸಾಂಪಲ್ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ? ಈ ಕಡೆಗೆ ನೋಡಿ ಫೋರ್ಸ್ ಅನ್ನೋದು ಬರ್ದಿದ್ದೀನಿ. ಫೋರ್ಸ್ ಅಂತಂದ್ರೆ ನಾವು ಎಷ್ಟು ಫೋರ್ಸ್ ಆಗ್ತಾ ಇದ್ದೀನಿ ಅನ್ನೋದು ಕೂಡ ಮುಖ್ಯ, ಯಾವ ಡೈರೆಕ್ಷನ್ ನಲ್ಲಿ ಫೋರ್ಸ್ ಆಗ್ತಾ ಇದ್ದೀನಿ ಅನ್ನೋದು ಕೂಡ ಮುಖ್ಯ, ರೈಟ್? ಇಲ್ಲೊಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ, ಈ ಕಲ್ಲನ್ನ ನಾನು ದೂಡ್ತಾ 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 ತಗೊಂಡೋಗಿ ಈ ಪಾಯಿಂಟ್ ಮೇಲೆ ನಿಲ್ಸ್ಬೇಕು. ಅವಾಗ ನಾನು ಏನ್ ಮಾಡ್ಬೇಕು? ಕಲ್ಲು ಮೇಲೆ ಸಪೋಸ್ 3 ನ್ಯೂಟನ್ ಫೋರ್ಸ್ ಹಾಕಿದ್ರೆ ನನ್ನ ಕಲ್ಲು ಈ ಡೈರೆಕ್ಷನ್ ಈ ಪಾಯಿಂಟ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳ. ಆ 3 ನ್ಯೂಟನ್ ಫೋರ್ಸ್ ಅನ್ನ ನಾನು ಸಪೋಸ್ ಮೇಲಿನ ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ, ಕಲ್ಲನ್ನ ಈ ರೀತಿ ಫೋರ್ಸ್ ಹಾಕಿದ್ರೆ, ಅಂದ್ರೆ ಈ ರೀತಿ ಕಲ್ಲನ್ನು ಎಸೆದ್ರೆ ಅದು ವಾಪಸ್ ಬಂದು ನನ್ನ ತಲೆ ಮೇಲೆ ಬೀಳ್ತದೆ, ಈ ಪಾಯಿಂಟಿಗೆ ಹೋಗುದಿಲ್ಲ. ಕಲ್ಲನ್ನ ನಾನು ಈ ಕಡೆ ಎಳ್ಕೊಂಡ್ರೆ, 3 ನ್ಯೂಟನ್ ಫೋರ್ಸ್ ಹಾಕಿ ಅದೇ ಕಲ್ಲನ್ನ ನಾನು ಈ ಕಡೆ ಎಳ್ಕೊಂಡ್ರೆ ಆ ಕಲ್ಲು ನನ್ನ ಮೇಲೆ ಬೀಳುತ್ತೆ, ಬಿಟ್ರೆ ಅದು ಈ ಪಾಯಿಂಟ್ ಹತ್ರ ಹೋಗುದಿಲ್ಲ, ಆ ಪಾಯಿಂಟ್ ಇಂದ ಮತ್ತು ದೂರ ಸರಿಯುತ್ತೆ, ಹೌದಾ? ಸೊ ನಾವು ಎಷ್ಟು ಫೋರ್ಸ್ ಹಾಕ್ತಿದೀವಿ ಅನ್ನೋದು ಕೂಡ ಮುಖ್ಯ, ಯಾವ ಡೈರೆಕ್ಷನ್ ನಲ್ಲಿ ಹಾಕ್ತಾ ಇದ್ದೇವೆ ಅನ್ನೋದು ಕೂಡ ಮುಖ್ಯ, ಮ್ಯಾಗ್ನಿಟ್ಯೂಡ್ ಕೂಡ ಮುಖ್ಯ, ಅಂದ್ರೆ ಎಷ್ಟಿದೆ ಅನ್ನೋದು ಕೂಡ ಮುಖ್ಯ, ಮತ್ತೆ ಡೈರೆಕ್ಷನ್ ಕೂಡ ಮುಖ್ಯ, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕಿದೀನಿ ಅನ್ನೋದು ಕೂಡ ಮುಖ್ಯ. ಸೊ ಈ ರೀತಿ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಇದ್ರೆ, ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಇರುವಂತಹ ಫಿಸಿಕಲ್ ಕ್ವಾಂಟಿಟಿಗಳನ್ನ ನಾವು ವೆಕ್ಟರ್ಸ್ ಅಂತ ಕರಿತೇವೆ. ಈಗ ಸ್ಕೇಲಾರ್ಸ್ ಬಗ್ಗೆ ನೋಡುವ. ನೋಡಿ ಎಕ್ಸಾಂಪಲ್ ಬರ್ದಿಟ್ಟಿದ್ದೀನಿ, ಮಾಸ್ ಸ್ಪೀಡ್, ಹೌದಾ? ಈಗ ನನ್ನ ಮಾಸ್ 50 kg, ನನ್ನ ಮಾಸ್ 50 kg, ನನ್ನ 50 kg ಪೂರ್ವ ದಿಕ್ಕಿನಲ್ಲಿ, 50 kg ಪಶ್ಚಿಮ ದಿಕ್ಕಿನಲ್ಲಿ, ಈ ತರ ಎಲ್ಲ ಇರುತ್ತಾ? ನಾನ್ ಸೆನ್ಸ್ ಅಲ್ಲ. ಮಾಸ್ ಅಂದ್ರೆ ಎಷ್ಟಿದೆ ಅನ್ನೋದಷ್ಟೇ ಮುಖ್ಯ, ಇಲ್ಲಿ ಯಾವ ಡೈರೆಕ್ಷನ್ ಎಲ್ಲ ಸಂಬಂಧ ಇಲ್ಲ. ಅಂದ್ರೆ ಬರೇ ಮ್ಯಾಗ್ನಿಟ್ಯೂಡ್ ಅಷ್ಟೇ ಮುಖ್ಯ. ಈ ರೀತಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರೋ ಕ್ವಾಂಟಿಟಿಗಳನ್ನ ನಾವು ಸ್ಕೇಲಾರ್ಸ್ ಅಂತ ಕರಿತೇವೆ. ಸಿಂಪಲ್, ಆಯ್ತಾ? ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ಎಕ್ಸ್ಟ್ರಾ ನೋಡುವ. ಸ್ಕೇಲಾರ್ಸ್ಗೆ ಟೈಮಿಗೆ ಯಾವ ಡೈರೆಕ್ಷನ್ ಆ ತರ ಏನಾದ್ರು ಇದೆಯಾ? ಇಲ್ಲ, ಟೈಮ್ ಆಯ್ತು. ಮತ್ತೆ ಡಿಸ್ಟೆನ್ಸ್ ಟ್ರಾವೆಲ್ಡ್, ಈ ರೀತಿ ಎಲ್ಲ ಎಕ್ಸಾಂಪಲ್ ಗಳನ್ನ ನಾವು ಸ್ಕೇಲಾರ್ಸಿಗೆ ಕೊಡ್ಬೋದು. ಅದೇ ರೀತಿ ಫೋರ್ಸ್, ಇದು ಎಂತಂದ್ರೆ ವೆಕ್ಟರ್ಸಿಗೆ ಇನ್ ಸ್ವಲ್ಪ ಎಕ್ಸಾಂಪಲ್ ಕೊಡೋದಾದ್ರೆ ಫೋರ್ಸ್ ಆಯ್ತು, ಡಿಸ್ಪ್ಲೇಸ್ಮೆಂಟ್ ಆಯ್ತು, ವೆಲಾಸಿಟಿ, ಎಕ್ಸಲರೇಷನ್, ಈ ರೀತಿ ಎಕ್ಸಾಂಪಲ್ ಗಳನ್ನ ಕೊಡ್ಬೋದು. ಈಗ ನೀವು ಮುಂದೆಲ್ಲ ಸುಮಾರು ಚಾಪ್ಟರ್ ಕಲಿಯೋದುಂಟು, ವರ್ಕ್ ಎನರ್ಜಿ, ನ್ಯೂಟನ್ ಲಾ, ಅದು ಇದು ಎಲ್ಲ ಸುಮಾರು ಕಲಿಯೋದುಂಟು, ಆಯ್ತಾ? ಇದ್ರಲ್ಲೆಲ್ಲ ಮತ್ತು ಸುಮಾರು ಎಕ್ಸಾಂಪಲ್ಗಳು ನಿಮ್ಗೆ ಸ್ಕೇಲಾರ್ಸಿಗೆ ವೆಕ್ಟರ್ಸ್ ಗಳಿಗೆ ಸಿಗ್ತಾ ಹೋಗುತ್ತೆ. ಈಗ ಜಾಸ್ತಿ ಎಕ್ಸಾಂಪಲ್ ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಪಾಠ ಕೇಳಿ. ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳುವ ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಸ್ಕೇಲಾರ್ಸು ವೆಕ್ಟರ್ಸ್ ನಡುವೆ ಡಿಫ್ರೆನ್ಸ್ ಬರೀರಿ ಅಂತ ಕೇಳ್ತಾರೆ. 2 ಅಥವಾ 3 ಮಾರ್ಕಿಗೆ ಕೇಳ್ತಾರೆ. 2 ಮಾರ್ಕಿಗೆ ಕೇಳಿದ್ರೆ 2 ಪಾಯಿಂಟ್ ಬರೀರಿ, 3 ಮಾರ್ಕಿಗೆ ಕೇಳಿದ್ರೆ 3 ಪಾಯಿಂಟ್ ಬರೀರಿ, ಆಯ್ತಾ? ಬರ್ದಿಟ್ಕೊಂಡಿದ್ದೇನೆ ನಾನು. ಸ್ಕೇಲಾರ್ಸ್ ಇಂದ ಈ ಕಡೆ ಬರ್ದಿದ್ದೇನೆ, ವೆಕ್ಟರ್ಸ್ ಇಂದ ಈ ಕಡೆ ಬರ್ದಿದ್ದೇನೆ. ಮೊದಲನೇ ಪಾಯಿಂಟ್ ಏನ್ ಬರೀರಪ್ಪ ಅಂದ್ರೆ 2ರದ್ದು ಡೆಫಿನೇಷನ್ ಬರೀರಿ. ನಿಮ್ಗೆ ಗೊತ್ತಲ್ಲ ಸ್ಕೇಲಾರ್ಸ್ ಅಂದ್ರೇನು, ವೆಕ್ಟರ್ಸ್ ಅಂದ್ರೇನು ಅಂತ, ಅದನ್ನೇ ಬರೀರಿ. ಸ್ಕೇಲಾರ್ಸ್ ಅಂತಂದ್ರೇನು? ಮ್ಯಾಗ್ನಿಟ್ಯೂಡ್ ಮಾತ್ರ ಇರಬೇಕು, ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಓನ್ಲಿ. ವೆಕ್ಟರ್ಸ್ ಅಂತಂದ್ರೇನು? ಮ್ಯಾಗ್ನಿಟ್ಯೂಡ್ ಇರಬೇಕು, ಅದರೊಟ್ಟಿಗೆ ಡೈರೆಕ್ಷನ್ ಕೂಡ ಇರಬೇಕು. ಅಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಆಯ್ತಾ? ಸಿಂಪಲ್ ಇದೆ. ಎರಡನೇ ಪಾಯಿಂಟ್ ಏನ್ ಬರೀರಪ್ಪ ಅಂತಂದ್ರೆ
ಅವುಗಳನ್ನ ಆಡ್ ಮಾಡ್ಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಬರೀರಿ ಆಯ್ತಾ. ಅಂದ್ರೆ ಆಪರೇಷನ್ಸ್ ಬಗ್ಗೆ ಬರೀರಿ. ಆಪರೇಷನ್ಸ್ ಅಂತಂದ್ರೆ ಏನು? ಕೂಡೋದು, ಕಳೆಯೋದು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಇವಕ್ಕೆಲ್ಲ ಆಪರೇಷನ್ಸ್ ಅಂತ ಕರಿತೇವೆ. ಆಪರೇಷನ್ಸ್ ಫಾಲೋ ರೂಲ್ಸ್ ಆಫ್ ಆರ್ಡಿನರಿ ಆಲ್ಜಿಬ್ರಾ. ಆರ್ಡಿನರಿ ಆಲ್ಜಿಬ್ರಾದಲ್ಲಿ ಅಂದ್ರೆ ನೀವು ನಾರ್ಮಲ್ ಆಗಿ ಏನು ಬೀಜಗಣಿತ ಮಾಡ್ಬೇಕಾದ್ರೆ ಏನ್ ರೂಲ್ಸ್ ಇತ್ತೋ ಅದೇ ರೂಲ್ಗಳು ನಮ್ಮ ಸ್ಕೇಲಾರ್ ಗಳನ್ನ ಆಡ್ ಮಾಡ್ಬೇಕಾದ್ರೆ ಅಥವಾ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಅದ್ರ ಜೊತೆ ಆಪರೇಷನ್ ಯಾವ್ದಾದ್ರು ಆಪರೇಷನ್ ಮಾಡ್ಬೇಕಾದ್ರೆ ಅದು ಅಪ್ಲೈ ಆಗುತ್ತೆ. ಅಂದ್ರೆ ನಿಮ್ಗೆ ಒಂದು 5 kg ಅಕ್ಕಿ ಕೊಟ್ಟೆ, ಇನ್ನೊಂದ್ ಕೈಲಿ 3 kg ಅಕ್ಕಿ ಕೊಟ್ಟೆ, ಒಟ್ಟ ಎಷ್ಟು ಅಕ್ಕಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? 5 + 3 = 8 kg ಇದೆ ಅಂತ ಹೇಳ್ತೀರಾ. ಸಿಂಪಲ್ ಆಗಿ, ಹೌದಾ? 5 kg + 3 kg = 8 kg ಅಕ್ಕಿ ಅಂತ ಹೇಳ್ಬಿಡ್ತೀರಾ, ಹೌದಾ? ನಾರ್ಮಲ್ ಆಗಿ ಆಲ್ಜಿಬ್ರಾದಲ್ಲಿ ಯಾವ ರೀತಿ ಆಡ್ ಮಾಡ್ತಿದ್ರು ಅದೇ ರೀತಿ ಆಡ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಆದರೆ ವೆಕ್ಟರ್ಗಳ ಕೇಸ್ನಲ್ಲಿ ಹಾಗಲ್ಲ. ವೆಕ್ಟರ್ಸ್ ಆಲ್ಜಿಬ್ರಾ ಅನ್ನುವಂತಹ ವಿಶೇಷವಾದ ಗಣಿತವನ್ನ ನೀವು ಕಲ್ತ್ಕೋಬೇಕು. ವೆಕ್ಟರ್ಸ್ ಜೊತೆ ಆಪರೇಷನ್ ಮಾಡಬೇಕು ಅಂದ್ರೆ ವೆಕ್ಟರ್ ಆಲ್ಜಿಬ್ರಾ ಅನ್ನುವಂಥ ವಿಶೇಷವಾದ ಗಣಿತವನ್ನ ಕಲ್ತ್ಕೋಬೇಕು. ನೀವೀಗ ಮುಂದೆ ಕಲಿತಾ ಹೋಗ್ತೀರಾ ಅದನ್ನ. ಇದೇ ಚಾಪ್ಟರ್ ಅಲ್ಲಿ ಇದೆ, ಮುಂದಿನ ಭಾಗಗಳಲ್ಲಿ ಇದೆ. ವೆಕ್ಟರ್ ಎಡಿಷನ್ ಇದೆ, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್, ಈ ರೀತಿ ಸುಮಾರೆಲ್ಲ ಕಲಿತೀರಾ ನೀವು. ಎಲ್ಲವನ್ನ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಕಲಿತೀರಾ, ಆಯ್ತಾ? ಸೊ ಏನು ಇದ್ರದ್ದೊಂದು ಬ್ರೀಫ್ ಐಡಿಯಾ ಕೊಟ್ಬಿಡ್ತೇನೆ. ನನ್ನ ಹತ್ರ ಒಂದು ದೊಡ್ಡ ಬಂಡೆ ಇದೆ ಅಂತ ಇಟ್ಕೊಳ್ಳಿ. ನಾನು ಮತ್ತೆ ನನ್ನ ಫ್ರೆಂಡ್ ಇದ್ದೇವೆ. ನಾನು ಸ್ವಲ್ಪ ಸ್ಟ್ರಾಂಗ್, ನನ್ನ ಫ್ರೆಂಡ್ ಸ್ವಲ್ಪ ವೀಕ್, ಆಯ್ತಾ? ಸೊ ನಾನು ಈ ಬಂಡೆ ಮೇಲೆ 5 ನ್ಯೂಟನ್ ಫೋರ್ಸ್ ಹಾಕ್ತಾನೆ ಅಂತ ಇಟ್ಕೊಳ್ಳಿ. ನಾನು ಎಷ್ಟು ಹಾಕ್ದೆ? 5 ನ್ಯೂಟನ್ ಹಾಕ್ದೆ. ನನ್ನ ಫ್ರೆಂಡ್ ಸ್ವಲ್ಪ ವೀಕ್ ತಾನೆ, ಅವ ಒಂದು 3 ನ್ಯೂಟನ್ ಫೋರ್ಸ್ ಹಾಕ್ದ ಅಂತ ಇಟ್ಕೊಳ್ಳಿ. ನಾವೆರಡು ಬಂಡೆನ ಒಂದೇ ಡೈರೆಕ್ಷನ್ ಅಲ್ಲಿ ದುಡ್ತಾ ಇದ್ದೇವೆ. ಈಗೇನಾಯ್ತು? ಬಂಡೆ ಮೇಲೆ ಆಕ್ಟ್ ಆಗ್ತಾರೋ ನೆಟ್ ಫೋರ್ಸ್ ಎಷ್ಟು ಕೇಳಿದ್ರೆ ನೀವೇನ್ ಹೇಳ್ತೀರಾ? 5 ನ್ಯೂಟನ್ + 3 ನ್ಯೂಟನ್ = 8 ನ್ಯೂಟನ್ ಅಂತ ಹೇಳ್ಬಿಡ್ತೀರಾ. ಅರೆ ಅಣ್ಣ, ಇಲ್ಲೂ ಅದೇ ಕೆಲಸ, ಡಿಫ್ರೆನ್ಸ್ ಏನಾಯ್ತಣ್ಣ ಅಂತ ನೀವು ಕೇಳ್ಬೋದು. ಬಟ್ ವೆಕ್ಟರ್ ನಲ್ಲಿ ಬರೀ ಈ ರೀತಿ ಕೇಸ್ ಮಾತ್ರ ಬರೋದಿಲ್ಲ, ವಿಶೇಷ ಸ್ಪೆಷಲ್ ಕೇಸ್ ಎಲ್ಲ ಬರುತ್ತೆ. ಸಪೋಸ್ ನನ್ನ ಫ್ರೆಂಡ್ಗೆ ಮನ್ಸ್ ಚೇಂಜ್ ಆಯ್ತು ಅಂತ ಇಟ್ಕೊಳ್ಳಿ. ನನ್ನ ಫ್ರೆಂಡ್ ಏನ್ ಮಾಡ್ತಾನೆ ಅವಾಗ? ನಾನು ಯಾವ ಡೈರೆಕ್ಷನ್ ಅಲ್ಲಿ ಕಲ್ಲನ್ನ ದೂಡ್ತಾ ಇದ್ನೋ ಆ ಡೈರೆಕ್ಷನ್ ದುಡ್ದಿಲ್ಲ, ಅವ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದು ದುಡ್ಲಿಕ್ಕೆ ಶುರು ಮಾಡ್ದ ಅಂತ ಇಟ್ಕೊಳ್ಳಿ. 3 ನ್ಯೂಟನ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡ್ದ. ಇವಾಗ ಕತೆ ಏನಾಗುತ್ತೆ ಕೇಳಿ. ಈ ಕಲ್ಲು ಮೇಲೆ ಆಕ್ಟ್ ಆಗ್ತಾರೋ ನೆಟ್ ಫೋರ್ಸ್ ಎಷ್ಟು ಅಂತ ಕೇಳಿದ್ರೆ ಈಗೇನ್ ಮಾಡ್ತೀರಾ? ಈಗೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಿದ್ದಾನೆ, ಫ್ರೆಂಡ್ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಿದ್ದಾನೆ. ಕಲ್ ಮೇಲೆ ಆಕ್ಟ್ ಆಗ್ತಾ ಇರುವಂತ ಒಟ್ಟು ಫೋರ್ಸ್, ನೆಟ್ ಫೋರ್ಸ್ 2 ನ್ಯೂಟನ್ ಆಯ್ತು. ಅದು ಈ ಡೈರೆಕ್ಷನ್ ಅಲ್ಲಿ. ನನ್ನ ಫ್ರೆಂಡ್ ಪಾಪ 3 ನ್ಯೂಟನ್ ಫೋರ್ಸ್ ಈಗ ಹಾಕೊಂಡು ದೂಡ್ತಾ ಇದ್ರೆ ಕಲ್ಲು ಅವ್ನ ತಲೆ ಮೇಲಿಂದ ಹೋಗುತ್ತೆ, ಹೌದಾ? ಸೊ ಈ ರೀತಿ ಕೇಸ್ ಬರುತ್ತೆ. ಯಾಕೆ ಅನ್ನೋದನ್ನ ನಾವು ಮುಂದೆ ವೆಕ್ಟರ್ಸ್ ಆಲ್ಜಿಬ್ರಾದಲ್ಲಿ ನೋಡುವ, ಆಯ್ತಾ? ಸೊ ಮುಂದಿನ ನೆಕ್ಸ್ಟ್ ಪಾಯಿಂಟ್, ಎಕ್ಸಾಂಪಲ್ ಬರೀರಿ. ಏನ್ ಎಕ್ಸಾಂಪಲ್? ಸ್ಕೇಲಾರಿಗೆ ಏನ್ ಎಕ್ಸಾಂಪಲ್? ಮಾಸು, ಟೈಮು, ಅಥವಾ ಇನ್ನು ಬರೆಯೋದಾದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್, ಈ ರೀತಿ ಬರಿಬಹುದು, ಆಯ್ತಾ? ಸುಮಾರು ಎಕ್ಸಾಂಪಲ್. ಯಾವ್ಯಾವ್ದಕ್ಕೆಲ್ಲ ಡೈರೆಕ್ಷನ್ ಅನ್ನ ಹೇಳೋದು ಇಂಪಾರ್ಟೆಂಟ್ ಅಲ್ವೋ ಆ ಎಲ್ಲ ಎಕ್ಸಾಂಪಲ್ ಗಳನ್ನ ನೀವು ಇಲ್ಲಿ ಬರಿಬಹುದು. ವೆಕ್ಟರ್ಸ್ಗೆ ಎಕ್ಸಾಂಪಲ್ ತಗೊಂಡ್ರೆ ಫೋರ್ಸ್, ಹೌದಾ? ಫೋರ್ಸ್ ಎಷ್ಟು ಹಾಕ್ತಿದ್ದೇವೆ ಅನ್ನೋದಷ್ಟೇ ಮುಖ್ಯ ಅಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ಹಾಕ್ತಿದ್ದೇವೆ ಅನ್ನೋದು ಸಹ ಮುಖ್ಯ. ಸೊ ಫೋರ್ಸು, ಎಕ್ಸಲರೇಷನ್ ಆಗ್ತಾ ಇದೆ ಅನ್ನೋದಷ್ಟೇ ಅಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದೆ ಅನ್ನೋದು ಕೂಡ ಮುಖ್ಯ. ಸೊ ಫೋರ್ಸ್, ಎಕ್ಸಲರೇಷನ್, ಈ ರೀತಿಯ ಎಲ್ಲ ಕ್ವಾಂಟಿಟಿಗಳಿದಾವಲ್ಲ, ಅದಕ್ಕೆ ಎಕ್ಸಾಂಪಲ್ ನೀವು ಬರಿಬಹುದು. ಡಿಸ್ಪ್ಲೇಸ್ಮೆಂಟ್ ಬರಿಬಹುದು, ವೆಲಾಸಿಟಿ ಬರಿಬಹುದು, ಆಯ್ತಾ? ಒಂದು ಗೊತ್ತಿರುತ್ತಲ್ವಾ, ಮುಂದಿನ ಚಾಪ್ಟರ್ ನಾವು ಕಲಿತಾ ಹೋದಂಗೆ ನೀವು ಇನ್ನ ಇದಕ್ಕೊಂದು 100 ಎಕ್ಸಾಂಪಲ್ ನೋಡ್ತೀರಾ, ಆಯ್ತಾ? ಸೊ ಸದ್ಯಕ್ಕೆ ಇಷ್ಟು ಸಾಕು. ಇಷ್ಟು ಬರೆದು 3 ಮಾರ್ಕ್ ಪಕ್ಕ. ಮುಂದೆ ನೋಡುವ. ಈ ಪೊಸಿಷನ್ ವೆಕ್ಟರ್ ಅಂತಂದ್ರೇನು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದ್ರೇನು ಅಂತ ನೋಡ್ಬಿಡುವ, ಆಯ್ತಾ? ಈಗ ನೋಡಿ, ಒಂದು ಗ್ರಾಫ್ ತಗೊಂಡಿದ್ದೇನೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ಇಲ್ಲಿ ವೈ ಆಕ್ಸಿಸ್ ಇದೆ. ಸಪೋಸ್ ಇಲ್ಲೊಂದು ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟಿಗೆ ನಾವು ಪಿ ಅಂತ ಕರಿವ, ಆಯ್ತಾ? ಈ ಪಾಯಿಂಟಿಗೆ ಪಿ ಅಂತ ಕರಿವ. ನೀವು ಒರಿಜಿನ್ ನಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಒರಿಜಿನಲ್ ಅಲ್ಲಿ ಕೂತ್ಕೊಂಡಿದ್ರಿ. ಈ ಪಿ ಪಾಯಿಂಟ್ ಉಂಟಲ್ಲ, ಈ ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನೀವು ಒರಿಜಿನಲ್ ಇದ್ದೀರಾ ತಾನೆ. ಸೊ ಪಿ ಪಾಯಿಂಟ್ ಎಲ್ಲಿದೆ ಅಂತ ಹೇಳ್ತೀರಾ? ಓ, ಇಲ್ಲಿದೆ ಅಂತ ಹೇಳೋದಿಲ್ವಾ? ಸೊ ಈ ರೀತಿ ಪಿ ಯಾವ್ದಾದ್ರು ಒಂದು ಪಾಯಿಂಟ್ ನ ಪೊಸಿಷನ್ ಅನ್ನ ಒರಿಜಿನ್ ನಿಂದ ತೋರಿಸುವಂತಹ ವೆಕ್ಟರ್ಗೆ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೇವೆ. ನಮ್ಮ ಈ ಕೇಸ್ ನಲ್ಲಿ ಪಿ ಪಾಯಿಂಟ್ ಅನ್ನ ತೋರಿಸುವಂತಹ ಪೊಸಿಷನ್ ವೆಕ್ಟರ್ ಯಾವುದು? ಪಿ ಪಾಯಿಂಟ್ ಅನ್ನ ತೋರಿಸುವಂತಹ ಪೊಸಿಷನ್ ವೆಕ್ಟರ್ ಇದು ತಾನೆ, ಈ ವೆಕ್ಟರ್. ಈ ವೆಕ್ಟರ್ ನಾವೇನಂತ ಕರಿಬಹುದು? OP ವೆಕ್ಟರ್ ಅಂತ ಕರಿಬಹುದು. OP ಅಂತ ಬರೆದು ಅದು ವೆಕ್ಟರ್ ಅಂತ ಸೂಚಿಸುವುದಕ್ಕೋಸ್ಕರ ಅದ್ರ ಮೇಲೆ ತಲೆ ಮೇಲೆ ಒಂದು ಬಾಣ ಹಾಕುದು, ಆಯ್ತಾ? ಸೊ ಸಪೋಸ್ ಇಲ್ಲೊಂದು ಪಾಯಿಂಟ್ ಇತ್ತು, ಕ್ಯೂ ವೆಕ್ಟರ್ ಇತ್ತು ಅಂತ, ಕ್ಯೂ ಪಾಯಿಂಟ್ ಇತ್ತು ಅಂತ ಇಟ್ಕೊಳ್ಳಿ. ಈ ಪಾಯಿಂಟ್ ಹೆಸರು ಕ್ಯೂ. ನೀವು ಒರಿಜಿನಲ್ ಕೂತ್ಕೊಂಡಿದ್ದೀರಾ. ಕ್ಯೂ ಎಲ್ಲಿದೆಯಪ್ಪ ಕೇಳಿದ್ರೆ ನೀವೇನಂತೀರಾ? ಓ, ಇಲ್ಲಿದೆ ಅಂತ ಕ್ಯೂ ಪಾಯಿಂಟ್ ಅನ್ನು ಸೂಚಿಸ್ತೀರಾ, ಹೌದಾ? ಸೊ ಈಗ ಕ್ಯೂ ಪಾಯಿಂಟ್ ಅನ್ನ ಸೂಚಿಸುವಂತ ಪೊಸಿಷನ್ ವೆಕ್ಟರ್ ಯಾವುದು? OQ, ರೈಟ್? OQ. OP ಅನ್ನುವಂಥದ್ದು ಪಿ ಪೊಸಿಷನ್ ಅನ್ನ ಸೂಚಿಸುತ್ತೆ. OQ ಅನ್ನುವಂಥದ್ದು ಕ್ಯೂ ಪಾಯಿಂಟ್ ನ ಪೊಸಿಷನ್ ಅನ್ನ ಸೂಚಿಸುತ್ತೆ. ಇದು ಸಿಂಪಲ್. ಪೊಸಿಷನ್ ಅನ್ನು ತೋರಿಸುವಂತ ವೆಕ್ಟರ್ಗೆ ಪೊಸಿಷನ್ ವೆಕ್ಟರ್ಸ್ ಅಂತ ಕರೆಯುವುದು, ಅಷ್ಟೇ. ಈಗ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನೋಡುವ, ಆಯ್ತಾ? ಈಗ ಸಪೋಸ್ ನಾನು ಪಿ ಪಾಯಿಂಟ್ ನಲ್ಲಿ ಇದ್ದೇನೆ ಅಂತ ಇಟ್ಕೊಳ್ಳಿ. ಈಗ ನಾನು ಪಿ ಪಾಯಿಂಟ್ ಅಲ್ಲಿ ಇದ್ದೇನೆ. ನಾನು ಊರೆಲ್ಲ ತಿರ್ಗಾಡ್ಕೊಂಡು ಕ್ಯೂ ಪಾಯಿಂಟಿಗೆ ಬಂದೆ, ಆಯ್ತಾ? ಇದು ನಮ್ಮ ಊರು, ಕ್ಯೂ ಅನ್ನೋದು ಮತ್ತೊಬ್ಬ ಊರು, ನನ್ನ ಫ್ರೆಂಡಿನ ಊರು ಅಂತ ಇಟ್ಕೊಳ್ಳಿ. ಇಡೀ ಊರೆಲ್ಲ ತಿರ್ಗಾಡ್ಕೊಂಡು ನಾ ಈ ಊರಿಗೆ ಬಂದೆ ಅಂತ ಇಟ್ಕೊಳ್ಳಿ. ನನ್ನ ಡಿಸ್ಪ್ಲೇಸ್ಮೆಂಟ್ ಏನು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಪಿ ನಿಂದ ಕ್ಯೂಗೆ ನನ್ನ ಡಿಸ್ಪ್ಲೇಸ್ಮೆಂಟ್ ಆಯ್ತು, ಹೌದಾ? ಈ ರೀತಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಸೂಚಿಸುವಂತ ವೆಕ್ಟರ್ಗೆ ನಾವು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತೀವಿ. ನನ್ನ ಡಿಸ್ಪ್ಲೇಸ್ಮೆಂಟ್ ಎಲ್ಲಾಯ್ತು? ಪಿ ನಿಂದ ಕ್ಯೂಗ್ ಆಯ್ತು, ಹೌದಾ? ಇದು ನನ್ನ ಡಿಸ್ಪ್ಲೇಸ್ಮೆಂಟ್ ತಾನೆ. ಸೊ ಈ ವೆಕ್ಟರ್ಗೆ ನಾವು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತೀವಿ. ನಮ್ಮ ಈ ಕೇಸ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಯಾವುದು? ಪಿ ಕ್ಯೂ ವೆಕ್ಟರ್,
ಹೌದಾ. ಪಿ ಕ್ಯೂ ವೆಕ್ಟರ್ ನಮಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ನಿಮ್ಮ ನೆಕ್ಸ್ಟ್ ಟಾಪಿಕ್ ಈಕ್ವಾಲಿಟಿ ಆಫ್ ವೆಕ್ಟರ್ಸ್. ಎರಡು ವೆಕ್ಟರ್ ಕೊಟ್ಟಿದ್ದಾರೆ, ಆ ಎರಡು ವೆಕ್ಟರ್ಗಳು ಈಕ್ವಲ್ ಹೌದಾ ಅಲ್ವಾ ಅಂತ ಹೇಳ್ಬೇಕು. ಎರಡು ವೆಕ್ಟರ್ಗಳು ಸಮವಾಗಿದೆಯಾ ಸಮವಾಗಿಲ್ವಾ ಅಂತ ಹೇಳ್ಬೇಕು ಅಂದ್ರೆ ನಾವು ಎರಡು ಕಂಡೀಷನ್ ಅನ್ನ ನೋಡ್ಬೇಕು. ಏನಂದ್ರೆ ಆ ಎರಡು ವೆಕ್ಟರ್ಗಳ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರಬೇಕು, ಮತ್ತೆ ಆ ಎರಡು ವೆಕ್ಟರ್ಗಳು ಒಂದೇ ಡೈರೆಕ್ಷನ್ ನಲ್ಲಿ ಇರಬೇಕು. ಆಯ್ತಾ. ಇಲ್ಲಿ 3 ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಅದನ್ನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗೋಗುತ್ತೆ. ಇಲ್ಲಿ ನೋಡಿ, ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಇದೆ, ಎರಡೂ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಅಷ್ಟೇ ಉದ್ದ ಇದೆ, ಮತ್ತೆ ಎರಡರ ಡೈರೆಕ್ಷನ್ ಕೂಡ ಸೇಮ್ ಇದೆ. ಹೌದಾ. ಇದ್ರ ಡೈರೆಕ್ಷನ್ ಇದಿದೆ, ಇದ್ರ ಡೈರೆಕ್ಷನ್ ಹಿಂಗೆ ಇದೆ. ಸೊ ಎರಡರದ್ದು ಡೈರೆಕ್ಷನ್ ಸೇಮ್, ಅದರ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಆಗಿರೋದ್ರಿಂದ ಎ ಮತ್ತೆ ಬಿ ವೆಕ್ಟರ್ಗಳು ಈಕ್ವಲ್ ಅಂತ ನಾವು ಹೇಳ್ಬೋದು. ಸಿ ಮತ್ತೆ ಡಿ ವೆಕ್ಟರ್ಗಳು ನೋಡಿ, ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಅಷ್ಟೇ ಉದ್ದ ಇದೆ, ಆದ್ರೆ ಸಿ ಒಂದು ಡೈರೆಕ್ಷನ್ ಇದೆ, ಡಿ ಇನ್ನೊಂದು ಡೈರೆಕ್ಷನ್ ಇದೆ. ಸೊ ಈ ಎರಡು ವೆಕ್ಟರ್ಗಳು ಈಕ್ವಲ್ ಅಲ್ಲ. ಇ ಮತ್ತೆ ಎಫ್ ವೆಕ್ಟರ್ ನೋಡಿ, ಇ ಮತ್ತೆ ಎಫ್ ವೆಕ್ಟರ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, ಆದ್ರೆ ಎರಡರದ್ದು ಸೈಜ್ ಬೇರೆ ಬೇರೆ, ಅಂದ್ರೆ ಎರಡರದ್ದು ಮ್ಯಾಗ್ನಿಟ್ಯೂಡ್ ಬೇರೆ ಬೇರೆ ಇದೆ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಬೇರೆ ಬೇರೆ ಇರೋದ್ರಿಂದ ಇ ಮತ್ತೆ ಎಫ್ ವೆಕ್ಟರ್ಗಳು ಈಕ್ವಲ್ ಅಲ್ಲ. ಗೊತ್ತಾಯ್ತಾ. ಸೈಜು ಸೇಮ್ ಇರಬೇಕು, ಅಂದ್ರೆ ಅದರ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರಬೇಕು, ಮತ್ತೆ ಆ ವೆಕ್ಟರ್ನ ಡೈರೆಕ್ಷನ್ ಸೇಮ್ ಇರಬೇಕು, ಆವಾಗ ಎರಡು ವೆಕ್ಟರ್ಗಳು ಈಕ್ವಲ್ ಅಂತ ನಾವು ಹೇಳ್ಬೋದು. ನಾವು ಈ ಚಾಪ್ಟರ್ ಅಥವಾ ಈ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಏನಂದ್ರೆ, ಒಂದು ವೆಕ್ಟರ್ ಅನ್ನ ಒಂದು ರಿಯಲ್ ನಂಬರ್ ಜೊತೆಗೆ ಅಥವಾ ಒಂದು ಸ್ಕೇಲಾರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದೆ ಅನ್ನೋದನ್ನ. ಎ ಅನ್ನೋ ವೆಕ್ಟರ್ನ 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ 1a ಸಿಗುತ್ತೆ, 1 ಇಂಟು ವೆಕ್ಟರ್ ಎ ಸಿಗುತ್ತೆ. ಅಂದ್ರೆ ಆಕ್ಚುಲಿ ಏನೇ ಸಿಕ್ದಂಗೆ ಆಯ್ತು ನಮಗೆ, ರೈಟ್. ವೆಕ್ಟರ್ ಏನೇ ಸಿಕ್ದಂಗೆ ಆಯ್ತು. 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 2a ಸಿಗುತ್ತೆ, 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 3a ಸಿಗುತ್ತೆ. ಗೊತ್ತಾಯ್ತು. 3 ವೆಕ್ಟರ್ ಈ ರೀತಿ ಸಿಗ್ತಾ ಹೋಗುತ್ತೆ. ನೆಗೆಟಿವ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ವೆಕ್ಟರ್ -1 ವೆಕ್ಟರ್. 2 ಇಂದ -2 ಇಂದ ಮಲ್ಟಿಪ್ಲೈ ಮಾಡಿದ್ರೆ -2 ವೆಕ್ಟರ್, -3 ಇಂದ ಮಲ್ಟಿಪ್ಲೈ ಮಾಡಿದ್ರೆ -3 ವೆಕ್ಟರ್. ಅದೇ ರೀತಿ ಯಾವುದೋ ಒಂದು ರಿಯಲ್ ನಂಬರ್ -λ ಇತ್ತು ಅಂತ ಇಟ್ಕೊಳ್ಳಿ. -λ ಅನ್ನುವಂತ ಒಂದು ರಿಯಲ್ ನಂಬರ್ಗೆ ಈ ವೆಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, -λ ಇಂಟು ವೆಕ್ಟರ್ ಎ ಅಂತ ಬರುತ್ತೆ. ಅದೇ ರೀತಿ ಯಾವುದೋ ಒಂದು ಪಾಸಿಟಿವ್ ರಿಯಲ್ ನಂಬರ್ ಲ್ಯಾಂಬ್ಡಾ ಅಂತ ಇಟ್ಕೊಳ್ಳಿ, ಅದನ್ನ ಏನಿಂದ ವೆಕ್ಟರ್ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಬರುತ್ತೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ವೆಕ್ಟರ್ ಇದೆ ಅಂತ ಇಟ್ಕೊಳ್ಳಿ, ಒಂದು ವೆಕ್ಟರ್ ಇದೆ, ಈ ವೆಕ್ಟರ್ನ ನಾನು ವೆಕ್ಟರ್ ಎ ಅಂತ ಕರ್ಕೊಂಡಿದ್ದೇನೆ. ಆಯ್ತಾ. ಈಗ ಈ ವೆಕ್ಟರ್ನ 2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದೆ, 2 ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ಈ ವೆಕ್ಟರ್ ಎ ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಏನುಂಟಲ್ಲ ಅದು 2 ಪಟ್ಟು ಹೆಚ್ಚಾಗುತ್ತೆ. ಗೊತ್ತಾಯ್ತಾ. 2ರಿಂದ ಮಲ್ಟಿಪ್ಲೈ ಮಾಡಿದ್ನಲ್ವಾ, ಸೊ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಡಬಲ್ ಆಗುತ್ತೆ, ಜೊತೆಗೆ ಅದರ ಡೈರೆಕ್ಷನ್ ಸೇಮೇ ಇರುತ್ತೆ. ನೋಡಿ, ಎ ವೆಕ್ಟರ್ನ ಡೈರೆಕ್ಷನ್ ಮೊದಲು ಇದೇ ಡೈರೆಕ್ಷನ್ ಇತ್ತು, ಆಮೇಲೆ ಈ 2 ಇಂದ ಮಲ್ಟಿಪ್ಲೈ ಮಾಡಿದ ತಕ್ಷಣ ನಮ್ಗೆ ಸಿಗೋ ವೆಕ್ಟರ್ ಯಾವುದು, 2 ಇಂಟು ವೆಕ್ಟರ್ ಎ ಇದು ಸಿಗುತ್ತೆ, ರೈಟ್. 2 ವೆಕ್ಟರ್ ಎ ಸಿಗುತ್ತೆ. ಇದ್ರ ಡೈರೆಕ್ಷನ್ ಸೇಮ್. ಅಂದ್ರೆ ಯಾವುದೋ ಒಂದು ಪಾಸಿಟಿವ್ ರಿಯಲ್ ನಂಬರ್ ಇಂದ ನಾವು ಒಂದು ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಅದರ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗುತ್ತೆ, ರೈಟ್. ಈಗ 2ರಿಂದ ಮಲ್ಟಿಪ್ಲೈ ಮಾಡಿದೆ, ಸೊ ಮ್ಯಾಗ್ನಿಟ್ಯೂಡ್ ಡಬಲ್ ಆಯ್ತು. 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ 3 ಪಟ್ಟು ಜಾಸ್ತಿ ಆಗ್ತಾ ಇತ್ತು. 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ 4 ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಗೊತ್ತಾಯ್ತಾ. ಸೊ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಲ್ಯಾಂಬ್ಡಾದಷ್ಟು ಜಾಸ್ತಿ ಆಗ್ತಾ ಇತ್ತು, ಬಟ್ ಡೈರೆಕ್ಷನ್ ಸೇಮ್ ಇರುತ್ತೆ, ಅದೇ ಡೈರೆಕ್ಷನ್ ಇರುತ್ತೆ. ಆದ್ರೆ ಈ ನೆಗೆಟಿವ್ ರಿಯಲ್ ನಂಬರ್ಗಳ ಕೇಸಿಗೆ ಬರುವ. ಆಯ್ತಾ. ನನ್ನ ಹತ್ರ ವೆಕ್ಟರ್ ಎ ಇತ್ತು ಅಂತ ಇಟ್ಕೊಳ್ಳಿ, ನನ್ನ ಹತ್ರ ವೆಕ್ಟರ್ ಎ ಇತ್ತು, ಈ ವೆಕ್ಟರ್ ಎ ಅನ್ನ ನಾನು -2 ನಿಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ನಮ್ಮ ವೆಕ್ಟರ್ ಅನ್ನು ಡಬಲ್ ಆಗುತ್ತೆ, ಆದರೆ ಅದರ ಡೈರೆಕ್ಷನ್ ಎಕ್ಸಾಕ್ಟ್ಲಿ ಒಪೋಸಿಟ್ ಬರುತ್ತೆ. ಪಾಸಿಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯಾವ ಡೈರೆಕ್ಷನ್ ಇತ್ತು ಅದೇ ಡೈರೆಕ್ಷನ್ ಇರುತ್ತೆ ವೆಕ್ಟರ್, ಆದ್ರೆ ನೆಗೆಟಿವ್ ರಿಯಲ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೊದಲು ಯಾವ ಡೈರೆಕ್ಷನ್ ಇತ್ತು ಅದರ ಅಪೋಸಿಟ್ ಡೈರೆಕ್ಷನ್ ಆಗುತ್ತೆ. ಸಿಂಪಲ್. ಆಯ್ತಾ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನಮಗೆ ಫೋರ್ಸ್ ನ ಫಾರ್ಮುಲಾ ಗೊತ್ತುಂಟು, ರೈಟ್. ಫೋರ್ಸ್ ನ ಫಾರ್ಮುಲಾ ಏನಪ್ಪಾ, ಫೋರ್ಸ್ ನ ಫಾರ್ಮುಲಾ ಮಾಸ್ ಇಂಟು ಎಕ್ಸಲರೇಷನ್, ರೈಟ್. ಫೋರ್ಸ್ ಅನ್ನುವಂಥದ್ದು ವೆಕ್ಟರ್ ಕ್ವಾಂಟಿಟಿ, ಎಕ್ಸಲರೇಷನ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಈಗ ನೋಡಿ, ಮಾಸ್ ಅನ್ನುವಂಥದ್ದು ಒಂದು ಪಾಸಿಟಿವ್ ರಿಯಲ್ ನಂಬರ್. ಈಗ ನನ್ನ ಮಾಸ್ ಇರೋದು ನನ್ನ ಮಾಸ್ 50 kg ಇದೆ. ಆಯ್ತಾ. ಯಾರ್ದಾರು ಮಾಸ್ -50 kg ಇರತ್ತಾ, ಇಲ್ಲ ತಾನೆ. ಸೊ ಮಾಸ್ ಅಂತೂ ಇದು ಮಾಸ್ ಅನ್ನುವಂಥದ್ದು ಪಾಸಿಟಿವ್ ರಿಯಲ್ ನಂಬರ್. ಸೊ ಪಾಸಿಟಿವ್ ರಿಯಲ್ ನಂಬರ್ ಅನ್ನ ಎಕ್ಸಲರೇಷನ್ ಅನ್ನು ವೆಕ್ಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಈ ರೀತಿ ಮಾಡಿದಾಗ ನಮಗೆ ಫೋರ್ಸ್ ಸಿಗುತ್ತೆ. ಇವೆಲ್ಲ ನಿಮಗೆ ಗೊತ್ತಿರೋ ವಿಷಯ. ಇದರ ಅರ್ಥ ಏನು ಅಂತಂದ್ರೆ, ಮಾಸ್ ಅನ್ನುವಂಥದ್ದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ ಎಕ್ಸಲರೇಷನ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ನಮಗೆ ಫೋರ್ಸ್ ಕೂಡ ಸಿಗುತ್ತೆ. ವೆಕ್ಟರ್ ಎಡಿಷನ್ ಮಾಡಬೇಕಾದ್ರೆ ನಾವು 2 ಮೆಥಡ್ ಅನ್ನು ಯೂಸ್ ಮಾಡ್ತೇವೆ. ಆಯ್ತಾ. ಮೊದಲನೇದು ಟ್ರಯಾಂಗಲ್ ಲಾ, ಇನ್ನೊಂದು ಪ್ಯಾರಲೆಲೋಗ್ರಾಮ್ ಲಾ. ಎರಡರದ್ದು ಕೆಲಸ ಒಂದೇ, ಟ್ರಯಾಂಗಲ್ ಲಾ ಅದು ಕೆಲಸ ಇರಲಿ, ಪ್ಯಾರಲೆಲೋಗ್ರಾಮ್ ಲಾ ಕೆಲಸ ಇರಲಿ, ಎರಡರದ್ದು ಕೆಲಸ ಒಂದೇ. ಏನ್ ಕೆಲಸ, 2 ವೆಕ್ಟರ್ಗಳ ನಡುವೆ ಎಡಿಷನ್ ಮಾಡೋದು, ಅಂದ್ರೆ 2 ವೆಕ್ಟರ್ಗಳನ್ನು ಕೂಡಿಸುವಂತ ಕೆಲಸ. ಪ್ಯಾರಲೆಲೋಗ್ರಾಮ್ ಅಂದ್ರೆ ಗೊತ್ತಾಯ್ತಾ ಕನ್ನಡ ಮೀಡಿಯಂನವರೇ. ಪ್ಯಾರಲೆಲೋಗ್ರಾಮ್ ಅಂತಂದ್ರೆ ಸಮಾಂತರ ಚತುರ್ಭುಜ, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ, ಸಮ ಮತ್ತು ಸಮಾಂತರ ಆಗಿರ್ತವೆ. ಗೊತ್ತಾಯ್ತಾ. ಈ ತರ ಶೇಪ್ ಇತ್ತಲ್ಲ, ಇದಕ್ಕೆ ನಾವು ಪ್ಯಾರಲೆಲೋಗ್ರಾಮ್ ಅಂತ ಕರಿತೇವೆ. ಟ್ರಯಾಂಗಲ್ ಲಾ ನಲ್ಲಿ 2 ವೆಕ್ಟರ್ಗಳನ್ನ ಯಾವ ರೀತಿ ಆಡ್ ಮಾಡಬೇಕು ಅಂತ ಕೇಳ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಮೊದಲನೇ ವೆಕ್ಟರ್ನ ತಲೆ ಉಂಟಲ್ಲ, ಮೊದಲನೇ ವೆಕ್ಟರ್ನ ತಲೆಗೆ ಎರಡನೇ ವೆಕ್ಟರ್ನ ಬಾಲವನ್ನ ಕೂಡಿಸ್ಕೋಬೇಕು.
ಕೂಡಿಸ್ಕೊಂಡೆ ನೋಡಿ. ಮೊದಲನೇ ವೆಕ್ಟರ್ ಎ ಇತ್ತು, ಮೊದಲನೇ ವೆಕ್ಟರ್ನ ತಲೆಗೆ ಎರಡನೇ ವೆಕ್ಟರ್ನ ಬಾಲ ಕೂಡಿಸ್ಕೊಂಡೆ. ಆಯ್ತಾ? ಈಗ ಟ್ರಯಾಂಗಲ್ ಹೆಂಗ್ ಮಾಡೋದಾಯ್ತಪ್ಪ? ಟ್ರಯಾಂಗಲ್ ಹೆಂಗ್ ಮಾಡೋದಾಯ್ತಂದ್ರೆ ಒಂದು ಬಾಲ ಉಳ್ಕೊಂಡಿದೆ, ಒಂದು ತಲೆ ಉಳ್ಕೊಂಡಿದೆ, ಅವೆರಡನ್ನೂ ಸೇರಿಸಿ ಅವಾಗ ಒಂದು ಟ್ರಯಾಂಗಲ್ ಸಿಗುತ್ತೆ ನಿಮ್ಗೆ. ಒಂದ್ ಸೇರಿಸ್ಬಿಡಿ, ಓಕೆನಾ? ಇವೆರಡನ್ನೂ ಸೇರಿಸಿದೆ. ಆಯ್ತಾ? ಈಗ ನಮ್ಗೊಂದು ಟ್ರಯಾಂಗಲ್ ಸಿಕ್ತು. ಇದೇ ಟ್ರಯಾಂಗಲ್ ಎರಡು ವೆಕ್ಟರ್ಗಳನ್ನ ಆಡ್ ಮಾಡಿದಾಗ ಇನ್ನೊಂದು ಬಾಹು ಏನಿರುತ್ತೋ ಇದು ನಮಗೆ ರಿಸಲ್ಟೆಂಟ್ ವೆಕ್ಟರ್ ಆಗಿರುತ್ತೆ. ಅಂದ್ರೆ ಎರಡನ್ನು ಸೇರಿಸಿದಾಗ ಏನ್ ರಿಸಲ್ಟ್ ಬರುತ್ತೋ ಆ ರಿಸಲ್ಟ್ ಆಗಿರುತ್ತೆ. ಆಯ್ತಾ? ಅಂದ್ರೆ ಈ ಬಾಹು ಉಂಟಲ್ಲ, ಈ ವೆಕ್ಟರ್ ಉಂಟಲ್ಲ, ಇದು ನಮಗೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆಗಿರುತ್ತೆ ಅಂತ ಹೇಳುತ್ತೆ ಟ್ರಯಾಂಗಲ್. ಆಯ್ತಾ? ಅದೇ ರೀತಿ ಈಗ ಪ್ಯಾರಲೆಲೋಗ್ರಾಮ್ ನೋಡುವ. ಪ್ಯಾರಲೆಲೋಗ್ರಾಮ್ ಇದ್ರಲ್ಲಿ ಎಂತ ಮಾಡ್ತಿದ್ರಿ? ಮೊದಲನೇ ವೆಕ್ಟರ್ನ ತಲೆಗೆ ಇನ್ನೊಂದು ವೆಕ್ಟರ್ನ ಬಾಲ ತಂದು ಕೂಡಿಸ್ತಾ ಇದ್ರಿ. ಆದ್ರೆ ಪ್ಯಾರಲೆಲೋಗ್ರಾಮ್ ಲಾನಲ್ಲಿ ಹಂಗಲ್ಲ, ಎರಡು ವೆಕ್ಟರ್ಗಳ ಬಾಲಗಳನ್ನ ನೀವು ಕೂಡಿಸ್ಕೋಬೇಕು. ಆಯ್ತಣ್ಣ, ಎರಡು ವೆಕ್ಟರ್ಗಳ ಬಾಲಗಳನ್ನ ಕೂಡಿಸ್ಕೊಂಡೆ. ಈಗೆಲ್ಲ ನಮ್ಗೆ ಪ್ಯಾರಲೆಲೋಗ್ರಾಮ್ ಸಿಕ್ತು ನೋಡುವ ಬನ್ನಿ. ಈ ಕೆಳಗಡೆ ಒಂದು ವೆಕ್ಟರ್ ಉಂಟಲ್ಲ, ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ಹೊಡ್ಕೊಳ್ಳಿ. ಆಯ್ತಾ? ಅದೇ ರೀತಿ ಈ ವೆಕ್ಟರ್ ಎ ಉಂಟಲ್ಲ, ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ಹೊಡ್ಕೊಳ್ಳಿ. ಓಕೆ, ಈಗ ನಿಮ್ಗೆ ಇಲ್ಲೊಂದು ಪಾಯಿಂಟ್ ಸಿಗತ್ತೆ, ರೈಟ್? ಈಗ ನಮ್ಗೊಂದು ಇದೆಂತ ಸಿಕ್ತು? ಪ್ಯಾರಲೆಲೋಗ್ರಾಮ್ ಸಿಕ್ತು. ಈಗ ಪ್ಯಾರಲೆಲೋಗ್ರಾಮ್ಗೆ ನಾವ್ ಏನ್ ಹೇಳ್ಕೋಬೇಕು ಅಂದ್ರೆ ಒಂದು ಡಯಾಗ್ನಲ್ ಅನ್ನ ಹೇಳ್ಕೋಬೇಕು. ಎರಡು ವೆಕ್ಟರ್ಗಳ ಬಾಲದಿಂದ ಒಂದು ಡಯಾಗ್ನಲ್ ಅನ್ನ ಹೇಳ್ಕೋಬೇಕು. ಆಯ್ತಾ? ಈ ರೀತಿಯಾಗಿ ಆ ಡಯಾಗ್ನಲ್ ಬರುತ್ತೆ. ಈ ಡಯಾಗ್ನಲ್ ಏನುಂಟಲ್ಲ, ಇದು ನಮಗೆ ರಿಸಲ್ಟೆಂಟ್ ವೆಕ್ಟರ್. ಅಂದ್ರೆ ಈ ವೆಕ್ಟರ್ ನಮಗೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ನ ರಿಸಲ್ಟ್ ಆಗಿರುತ್ತೆ. ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲೆಲ್ಲ ಕೇಳ್ತಾರೆ, ಈ ಟ್ರಯಾಂಗಲ್ ಲಾ ಅಂತಂದ್ರೆ ಏನು, ಅದ್ರ ಬಗ್ಗೆ ಬರೀರಿ. ಎಂತಾದ್ರೂ ಪ್ಯಾರಲೆಲೋಗ್ರಾಮ್ ಲಾ ಅಂತಂದ್ರೆ ಏನು, ಅದ್ರ ಬಗ್ಗೆ ಬರೀರಿ. ಇವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ಈಗ ಅದನ್ನ ಒಂದ್ಸಲ ನೋಡ್ಬಿಡು. ಆಯ್ತಾ? ಈಗ ನಾನು ಹೇಳಿ ಏನ್ ಅರ್ಥ ಮಾಡಿಸಿದ್ನಲ್ವಾ ನಿಮ್ಗೆ, ಅದೇ ಇರುದು, ಬಿಟ್ಟರೆ ಬಾಕಿ ಅಂತ ಇಲ್ಲ. ಆಯ್ತಾ? ಟ್ರಯಾಂಗಲ್ ಲಾ ನಲ್ಲಿ ಏನು ನೋಡಿ, ಇದು ಒಂದು ನಮ್ದು ಟ್ರಯಾಂಗಲ್. ಹೌದಾ? ಟ್ರಯಾಂಗಲ್ ನ ಎರಡು ಸೈಡ್ ಇದೆಯಲ್ವಾ, ಎರಡು ಸೈಡ್ ಗಳಲ್ಲಿ ನಾವು ನಮ್ಗೆ ಆಡ್ ಮಾಡ್ಕೊಳ್ಬೇಕಾಗಿರೋ ವೆಕ್ಟರ್ ಗಳನ್ನ ಇಟ್ಕೊಂಡಿದ್ದೇವೆ. ಇದು ಒಂದು ವೆಕ್ಟರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಟ್ರಯಾಂಗಲ್ ನ ಇನ್ನೊಂದು ಸೈಡ್ ಇನ್ನೊಂದು ವೆಕ್ಟರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹೌದಾ? ಮತ್ತೆ ಈ ಎರಡು ವೆಕ್ಟರ್ ಗಳಿದಾವೆ ನೋಡಿ, ಸೇಮ್ ಆರ್ಡರ್ ನಲ್ಲಿದೆ. ಸೇಮ್ ಆರ್ಡರ್ ಅಂತಂದ್ರೆ ಇಲ್ಲಿಂದ ಇಲ್ಲಿ ಹೋದೆ, ಆಮೇಲೆ ಇಲ್ಲಿಂದ ಇಲ್ಲಿ ಹೋದೆ ನೋಡಿ. ಮೊದಲನೇ ವೆಕ್ಟರ್ ಹಿಂಗಿತ್ತು, ಆಮೇಲೆ ಎರಡನೇ ವೆಕ್ಟರ್ ಹಿಂಗಿತ್ತು, ಮುಂದಕ್ಕೆ ಹೋದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೂರನೇ ವೆಕ್ಟರ್ ಉಂಟಲ್ಲ, ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಉಂಟಲ್ಲ, ಅದು ಅದೇ ಆರ್ಡರ್ ನಲ್ಲಿ ಇಲ್ಲ ನೋಡಿ. ಟ್ರಯಾಂಗಲ್ ಹಿಂಗಿಂದ ಹೋಗಿ ಇಲ್ಲಿಂದ ಹಿಂಗ್ ಬಂದು ವಾಪಸ್ ಬರ್ಬೇಕಂದ್ರೆ ಹಿಂಗ್ ಬರ್ಬೇಕಾಗಿತ್ತು. ಬಟ್ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಏನುಂಟು ಅದು ಈ ಡೈರೆಕ್ಷನ್ ನಲ್ಲಿ ಉಂಟು. ಗೊತ್ತಾಯ್ತಾ ನಿಮ್ಗೆ? ಸೊ ಅದನ್ನ ಇಲ್ಲಿ ಬರ್ದಿಟ್ಟಿದ್ದಾರೆ ಅಷ್ಟೇ. ಇಫ್ ಟೂ ವೆಕ್ಟರ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್, ಇದಂತೂ ಅರ್ಥ ಆಗಿರುತ್ತೆ. ಟೇಕನ್ ಇನ್ ಸೇಮ್ ಆರ್ಡರ್ ತಗೊಂಡಿದ್ದಾರೆ ತಾನೆ, ಹಿಂಗೋಗಿ ಹಿಂಗೋಗಿದೆ. ಸೊ ಆ ಎರಡು ವೆಕ್ಟರ್ ಗಳನ್ನ ನಾವು ಸೇಮ್ ಆರ್ಡರ್ ನಲ್ಲಿ ತಗೊಂಡಿದ್ದೀವಿ. ಅಂಡರ್ಲೈನ್ ಮಾಡ್ಕೊಳ್ಬೇಕಾದ್ರೆ, ದೆನ್ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್. ಇದು ಎರಡು ಸೈಡ್ ಆಯ್ತಾ? ಮೂರನೇ ಸೈಡ್ ನಮ್ಗೆ ಏನನ್ನ ಸೂಚಿಸುತ್ತೆ? ರಿಸಲ್ಟೆಂಟ್ ವೆಕ್ಟರ್ ಅನ್ನ ಸೂಚಿಸುತ್ತೆ. ಅದನ್ನೇ ಬರ್ದಿದ್ದಾರೆ. ಟೇಕನ್ ಇನ್ ದ ಅಪೋಸಿಟ್ ಆರ್ಡರ್. ನೋಡಿ, ಇದು ಒಂದು ಆರ್ಡರ್ ಆಯ್ತು, ಬಟ್ ಅದೇ ಆರ್ಡರ್ ನಲ್ಲಿ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಇಲ್ಲ. ರಿಸಲ್ಟೆಂಟ್ ವೆಕ್ಟರ್ ಆಪೋಸಿಟ್ ಆರ್ಡರ್ ನಲ್ಲಿ ಇದೆ. ಅದನ್ನೇ ಬರ್ದಿದ್ದಾರೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ನೋಡುವ ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಪ್ಯಾರಲೆಲೋಗ್ರಾಮ್ ನಲ್ಲಿ ನಾವೆಂತ ಮಾಡ್ತೇವೆ? ಎರಡು ವೆಕ್ಟರ್ ಗಳನ್ನ ಪ್ಯಾರಲೆಲೋಗ್ರಾಮ್ ನ ಎರಡು ಸೈಡ್ ಗಳಾಗಿ ಕನ್ಸಿಡರ್ ಮಾಡ್ತೇವೆ. ಹತ್ತಿರದಲ್ಲಿರೋ ಎರಡು ಸೈಡ್ ಗಳಾಗಿ ಕನ್ಸಿಡರ್ ಮಾಡ್ತೇವೆ. ಹೌದಾ? ಒಂದ್ ವೆಕ್ಟರ್ ನ ಇಲ್ಲಿ ತಗೊಂಡು ಇನ್ನೊಂದು ವೆಕ್ಟರ್ ನ ಅದ್ರ ಆಪೋಸಿಟ್ ಸೈಡ್ ಕನ್ಸಿಡರ್ ಮಾಡುದಿಲ್ಲ. ಎರಡು ಹತ್ತಿರದಲ್ಲಿರೋ ಸೈಡ್ ಗಳಾಗಿ ಕನ್ಸಿಡರ್ ಮಾಡ್ತಾರೆ. ಅದನ್ನೇ ಬರ್ದಿದ್ದಾರೆ ಇಲ್ಲಿ. ಇಫ್ ಟೂ ವೆಕ್ಟರ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಟೂ adjacent sides of a parallelogram. adjacent side ಅಂತಂದ್ರೆ ಹತ್ತಿರದಲ್ಲಿರೋ ಸೈಡ್ಗಳು. ಆಯ್ತಾ? ಟು adjacent sides of a parallelogram, then the resultant vector is represented by the resultant vector ಅಂದ್ರೆ ಯಾವುದು? ಇದು ಈ ವೆಕ್ಟರ್. ಆಯ್ತಾ? represented by the diagonal of the parallelogram. ಹೌದಾ? ಇದನ್ನ ಎರಡು adjacent ಸೈಡ್ ಆಗಿ ತಗೊಂಡ್ರೆ ನಮ್ಮ ರಿಸಲ್ಟೆಂಟ್ ಡಯಾಗ್ನಲ್ ಅಲ್ಲಿ ಕೊಡುತ್ತೆ ಅಷ್ಟೇ. ದಟ್ ಕನೆಕ್ಟ್ಸ್ ದೇರ್ ಕಾಮನ್ ಪಾಯಿಂಟ್. ನೋಡಿ, ಎರಡು ಡಯಾಗ್ನಲ್ ಬರುತ್ತೆ ಇದರಲ್ಲಿ. ಒಂದು ಪ್ಯಾರಲೆಲೋಗ್ರಾಮ್ ನಲ್ಲಿ ಇದು ಒಂದು ಡಯಾಗ್ನಲ್ ಬರುತ್ತೆ, ಇದು ಒಂದು ಡಯಾಗ್ನಲ್ ಬರುತ್ತೆ. ಎರಡು ವೆಕ್ಟರ್ ಗಳಿಗಿರೋ ಕಾಮನ್ ಪಾಯಿಂಟ್ ಯಾವುದು? ಈ ಪಾಯಿಂಟ್. ಈ ಡಯಾಗ್ನಲ್ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಅಲ್ಲ, ಈ ಡಯಾಗ್ನಲ್ ನಮ್ಮ ರಿಸಲ್ಟೆಂಟ್ ವೆಕ್ಟರ್. ಓಕೆನಾ? ಸೊ ಅದನ್ನ ಬರ್ದಿದ್ದೇನೆ ಅಷ್ಟೇ. ಈ ಕಮ್ಯೂಟೇಟಿವ್ ರೂಲ್, ಅಸೋಸಿಯೇಟಿವ್ ರೂಲ್ ಎಲ್ಲ ನಮ್ಮ ವೆಕ್ಟರ್ ಎಡಿಷನ್ ಸರಿ ಹೊಂತವೆ. ಕಮ್ಯೂಟೇಟಿವ್ ರೂಲ್ ಅಂತಂದ್ರೇನು? ಬರ್ದಿಟ್ಟಿದ್ದೀನಿ ನೋಡೋ ತಕ್ಷಣ ಗೊತ್ತಾಗುತ್ತೆ. ಪರಿವರ್ತನೀಯ ನಿಯಮ ಅಂತಿದ್ವಿ ನಾವು ಕನ್ನಡ ಮೀಡಿಯಂ, ರೈಟ್? ಸೊ ಇದು ಕಮ್ಯೂಟೇಟಿವ್ ರೂಲ್. ಕೆಳಗಡೆ ಅಸೋಸಿಯೇಟಿವ್ ರೂಲ್ ಬರ್ದಿಟ್ಟಿದ್ದೇನೆ. ಇದು ಕೂಡ ನಮ್ಮ ವೆಕ್ಟರ್ ಎಡಿಷನ್ ಸರಿ ಹೊಂದುತ್ತೆ. ವೆಕ್ಟರ್ ಅಸೋಸಿಯೇಟಿವ್ ರೂಲ್ ಅಂತಂದ್ರೆ ಸಹವರ್ತನೀಯ ನಿಯಮ ಏನು ಅಂತ ನೋಡಿದ ತಕ್ಷಣ ಅರ್ಥ ಹೋಗುತ್ತಲ್ವಾ? ಎಕ್ಸ್ಪ್ಲೈನ್ ಮಾಡೋದು ಏನಿದೆ ಇದರಲ್ಲಿ, ಮುಂದಕ್ಕೆ ಹೋಗೋಣ. ಎರಡು ವೆಕ್ಟರ್ ಗಳನ್ನ ಆಡ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ. ಟ್ರಯಾಂಗಲ್ ಹಾಕ್ತೀರಾ ಅಥವಾ ಪ್ಯಾರಲೆಲೋಗ್ರಾಮ್ ಲಾ ಹಾಕೊಂಡು ಎರಡು ವೆಕ್ಟರ್ ಗಳನ್ನ ಆಡ್ ಮಾಡ್ಕೋತೀರಾ. ಸಪೋಸ್ ಎ ಮತ್ತೆ ಬಿ ವೆಕ್ಟರ್ ಗಳನ್ನ ಆಡ್ ಮಾಡೋದಕ್ಕೆ ಕೊಟ್ರೆ ನೀವೇನ್ ಮಾಡ್ತೀರಿ? ಮೊದಲು ವೆಕ್ಟರ್ ಎ ತಗೋತೀರಿ. ನಾವು ಟ್ರಯಾಂಗಲ್ ಲಾ ಹಾಕೊಂಡು ಮಾಡುವ ಈ ಕೇಸ್ ನಲ್ಲಿ. ಆಯ್ತಾ? ಮೊದಲು ವೆಕ್ಟರ್ ಎ ತಗೋತೀವಿ. ವೆಕ್ಟರ್ ಎ ನ ತಲೆಯ ಮೇಲೆ ಬಿ ವೆಕ್ಟರ್ ನ ಬಾಲ ಬರೋ ರೀತಿಲಿ ಇಟ್ಕೋತೀರಿ. ಹೌದಾ? ಇದು ವೆಕ್ಟರ್ ಬಿ ಇಟ್ಕೊಂಡು ಉಳಿದವುಗಳನ್ನ ಸೇರಿಸ್ಕೋತೀರಾ. ಈಗ ನಮ್ಗೆ ಇದೇನ್ ಸಿಗತ್ತೋ ಇದು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆಗಿರುತ್ತೆ. ಹೌದಾ? ಈಗ ಎರಡು ವೆಕ್ಟರ್ ಗಳನ್ನ ಮೈನಸ್ ಮಾಡ್ಕೊಳ್ಳೋದು ಹೇಗೆ, ಎರಡು ವೆಕ್ಟರ್ ಗಳನ್ನ ಸಬ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ನೋಡುವ. ಆಯ್ತಾ? ನಮ್ಮ ವೆಕ್ಟರ್ ಬಿ ಈ ರೀತಿ ಇದೆ ಅಂತಂದ್ರೆ ಇದರ ನೆಗೆಟಿವ್ ಅಂದ್ರೆ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಯಾವ ರೀತಿ ಇರಬೇಕಾಯ್ತು? ಅದರ ಸೈಜ್ ಸೇಮ್ ಇರುತ್ತೆ, ಅಂದ್ರೆ ಅದರ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಆದ್ರೆ ಡೈರೆಕ್ಷನ್ ಉಲ್ಟಾ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದು ಡೈರೆಕ್ಷನ್ ಉಲ್ಟಾ ಇದ್ರೆ ನಾನು ಈ ವೆಕ್ಟರ್ ಅನ್ನ ಮೈನಸ್ ಬಿ ವೆಕ್ಟರ್ ಅಂತ ಬರಿಬಹುದಾ? ನೋಡಿ,
ವೆಕ್ಟರ್ ಬಿ ತರನೇ ಇದೆ, ಆದ್ರೆ ಬಿ ನ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನ್ ಇದೆ. ಸೊ ಇದನ್ನ ನಾನು ಮೈನಸ್ ಬಿ ವೆಕ್ಟರ್ ಅಂತ ಬರ್ಕೊಂಡೆ. ಈಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಿಂಪಲ್ ಆಗಿ ವೆಕ್ಟರ್ ಎ ಜೊತೆಗೆ ಯಾವುದೋ ಒಂದು ವೆಕ್ಟರ್ ನ ಆಡ್ ಮಾಡ್ಕೋತೀವಿ. ಯಾವ ವೆಕ್ಟರ್ ಆಡ್ ಮಾಡ್ಕೋತೀವಪ್ಪ ಅಂತಂದ್ರೆ ಮೈನಸ್ ಬಿ ಅನ್ನೋ ವೆಕ್ಟರ್ ನ ಆಡ್ ಮಾಡ್ಕೋತೀವಿ. ಓಕೆನಾ, ಮೈನಸ್ ಬಿ ಅನ್ನೋ ವೆಕ್ಟರ್ ನ ಆಡ್ ಮಾಡ್ಕೋತೀವಿ. ಅವಾಗ ಏನ್ ಬರುತ್ತಪ್ಪ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ರೈಟ್. ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ವೆಕ್ಟರ್ ಆಗುತ್ತೆ, ರೈಟ್. ಸೊ ಇದನ್ನ ನಾವು ಟ್ರಯಾಂಗಲ್ ಹಾಕೊಂಡು ಒಂದ್ಸಲ ಮಾಡ್ಬಿಡುವ, ಆಯ್ತಾ. ಈಗ ಟ್ರಯಾಂಗಲ್ ಹಾಕ್ಬೇಕಂದ್ರೆ ಏನಾಯ್ತು, ಮೊದಲನೇ ವೆಕ್ಟರ್ ಪ್ಲಸ್ ಈ ವೆಕ್ಟರ್ ಎರಡನೇ ವೆಕ್ಟರ್. ಮೊದಲನೇ ವೆಕ್ಟರ್ ನ ತಲೆ ಮೇಲೆ ಎರಡನೇ ವೆಕ್ಟರ್ ನ ಬಾಲ ಬರ್ಬೇಕು. ಮೊದಲನೇ ವೆಕ್ಟರ್ ನ ತಲೆ ಅಂದ್ರೆ ಇದು ವೆಕ್ಟರ್ ಎ ಇಲ್ಲೇ ಇದೆ ಆಲ್ರೆಡಿ. ಆ ವೆಕ್ಟರ್ಗೆ ಮೈನಸ್ ಬಿ ವೆಕ್ಟರ್ ನ ಬಾಲ ಬರ್ಬೇಕು, ಅಂದ್ರೆ ಇದು ಇಲ್ಲಿಗೆ ಬರುತ್ತೆ. ಓಕೆನಾ, ಇದು ಮೈನಸ್ ಬಿ ವೆಕ್ಟರ್. ಓಕೆ, ಬಿ ಅಷ್ಟೇ ಉದ್ದ ಇರುತ್ತೆ, ಬಟ್ ಬಿ ನ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಇದು ಮೈನಸ್ ಬಿ ವೆಕ್ಟರ್. ಟ್ರಯಾಂಗಲ್ ಹಾಕೊಂಡು ಇದನ್ನ ಆಡ್ ಮಾಡಿ ಏನ್ ಬರುತ್ತೆ ಅಂತಂದ್ರೆ ಈ ರೀತಿಯಲ್ಲಿ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಬರುತ್ತೆ, ರೈಟ್. ಸೊ ಇದು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಓಕೆನಾ, ಸೊ ಸಬ್ಟ್ರಾಕ್ಷನ್ ಉಂಟಲ್ಲ, ಆಕ್ಚುಲಿ ಇದು ಆಡ್ ಮಾಡೋದೆ, ಆದ್ರೆ ಇನ್ನೊಂದು ವೆಕ್ಟರ್ ಏನಿತ್ತು ನೋಡಿ, ಅದನ್ನ ಅಪೋಸಿಟ್ ಅಂತ ಕನ್ಸಿಡರ್ ಮಾಡಿ ಆಡ್ ಮಾಡೋದು ಅಷ್ಟೇ, ಸಿಂಪಲ್. ನಿಮ್ ನೆಕ್ಸ್ಟ್ ಟಾಪಿಕ್ ಬರುವ ನಲ್ ವೆಕ್ಟರ್. ನಲ್ ಅಂತಂದ್ರೆ ಏನು, ಝೀರೋ, ಏನು ಇಲ್ಲ ಅಂತ ಅರ್ಥ. ನಲ್ ವೆಕ್ಟರ್ ಝೀರೋ ವೆಕ್ಟರ್ ಅಂತಾನು ಕರೀತಾರೆ. ಯಾಕಂದ್ರೆ ಈ ನಲ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಝೀರೋ ಆಗಿರುತ್ತೆ. ಒಂದು ಚಂದ ಎಕ್ಸಾಂಪಲ್ ತಗೊ ಬಂದಿದ್ದೇನೆ, ನಿಮ್ NCERT ಬುಕ್ ಅಲ್ಲಿ ಇರೋ ಎಕ್ಸಾಂಪಲ್, ಬೇರೆ ಎಲ್ಲಿಂದ ತಂದಿದ್ದಲ್ಲ, ನಾನು ಬೋರ್ಡ್ ಮೇಲೆ ಬರ್ದಿಟ್ಕೊಂಡಿದ್ದೇನೆ. ವಿಡಿಯೋ ಪಾಸ್ ಮಾಡ್ಕೊಂಡು ಒಂದ್ಸಲ ಕ್ವಶನ್ ಅನ್ನ ಓದ್ಕೊಳ್ಳಿ. ಎಲ್ಲ ಈ ಪ್ರಶ್ನೆ ಓದ್ಕೊಂಡಿದ್ದೀರಾ ಅನ್ಕೊಂಡಿದ್ದೇನೆ. ಈಗ ಅದನ್ನ ಸಾಲ್ವ್ ಮಾಡೋಣ. ಅಲ್ಲಿ ಏನಿತ್ತು ಅನ್ನೋದನ್ನ ಮೊದಲು ಕನ್ನಡದಲ್ಲಿ ಹೇಳ್ತೇನೆ. ಜೋರಾಗಿ ವರ್ಟಿಕಲಿ ಮಳೆ ಬೀಳ್ತಾ ಇತ್ತಂತೆ. ಮೊದಲು ಮಳೆ ಈ ರೀತಿ ಬೀಳ್ತಾ ಇತ್ತಂತೆ. ಮಳೆ ವೆಲಾಸಿಟಿ ಎಷ್ಟಂತ ಅವರೇ ಕೊಟ್ಟಿದ್ದಾರೆ, 35 ಮೀಟರ್ ಪರ್ ಸೆಕೆಂಡ್ ಇತ್ತಂತೆ ಮಳೆ ವೆಲಾಸಿಟಿ. ಅದಾದ್ಮೇಲೆ ಈಸ್ಟ್ ಟು ವೆಸ್ಟ್ ಗಾಳಿ ಬೀಸ್ತಂತೆ. ಯಾವ್ದು ಈಸ್ಟು ಯಾವ್ದು ವೆಸ್ಟ್ ನೋಡುವ. ನಾವೆಲ್ಲ ಮ್ಯಾಪ್ ನೋಡ್ಬೇಕಾದ್ರೆ ನೋಡಿರ್ತೀವಿ, ನಕಾಶೆ ನೋಡಿರ್ಬೇಕಾದ್ರೆ ಮೇಲ್ಗಡೆ ಇರೋದು ಉತ್ತರ, ಕೆಳಗಡೆ ಇರೋದು ದಕ್ಷಿಣ, ಬಲ್ಗಡೆ ಇರೋದು ಈಸ್ಟು, ಎಡಗಡೆಗೆ ಇರೋದು ವೆಸ್ಟ್. ಹೌದ್ ತಾನೆ? ಈಸ್ಟ್ ಟು ವೆಸ್ಟ್ ಅಂತಂದ್ರೆ ಹೀಗೆ ಗಾಳಿ ಬೀಸ್ತಂತೆ. ಓಕೆನಾ, ಹೀಗೆ ಗಾಳಿ ಬೀಸ್ತಂತೆ. ಗಾಳಿ ವೆಲಾಸಿಟಿ ಎಷ್ಟುಂಟು, ಗಾಳಿ ವೆಲಾಸಿಟಿ 12 ಮೀಟರ್ ಪರ್ ಸೆಕೆಂಡ್ ಉಂಟು. ಓಕೆನಾ, ಈಗ ನೀವು ಇದನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ವೆಲಾಸಿಟಿ ಮತ್ತೆ ಈ ವೆಲಾಸಿಟಿಯನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮೊದಲನೇ ವೆಲಾಸಿಟಿಯ ತಲೆಗೆ ಎರಡನೇ ವೆಲಾಸಿಟಿಯ ಬಾಲ ಉಂಟು. ಅಂದ್ರೆ ಇಲ್ಲಿ ನಾವು ಟ್ರಯಾಂಗಲ್ ಲಾ ಅನ್ನ ಹಾಕ್ಬಹುದಾ, ಈಸಿಯಾಗಿ ಹಾಕ್ಬಹುದು. ಹೌದಾ, ಈಗ ಟ್ರಯಾಂಗಲ್ ಲಾ ಅನ್ನ ಹಾಕ್ಬಹುದು. ಮೊದಲು ಮಳೆ ಈ ರೀತಿ ಬೀಳ್ತಾ ಇತ್ತು, ಗಾಳಿ ಜೋರಾಗಿ ಈ ಕಡೆ ಬೀಸೋಕ್ ಶುರು ಆದ್ಮೇಲೆ ಮಳೆ ಹೀಗೆ ಬೀಳತ್ತಾ, ಇಲ್ಲ, ಮಳೆ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಬೀಳುತ್ತೆ, ರೈಟ್. ಸೊ ಅದೇ ಇಲ್ಲ ಆಗೋದು ಆಕ್ಚುಲಿ, ಆಯ್ತಾ. ಸೊ ಮಳೆ ಈ ರೀತಿಯಾಗಿ ಬೀಳುತ್ತೆ ನಮ್ಗೆ. ಓಕೆ, ಇದು ನಮ್ದು ಆಕ್ಚುಲಿ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಅದೇ ಆಯ್ತು ಇಲ್ಲಿ, ಆಯ್ತಾ. ಈ ಆಂಗಲ್ ಎಷ್ಟಿರುತ್ತಪ್ಪ, ಎಲ್ರಿಗೂ ಕಾಣ್ತಾ ಇರೋ ಹಾಗೆ ಈ ಆಂಗಲ್ 90 ಡಿಗ್ರಿ ಇರುತ್ತೆ, ನಮ್ಗೆಲ್ಲ ಗೊತ್ತಿರೋ ವಿಷಯ. ಈಗ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ಇನ್ ವಿಚ್ ಡೈರೆಕ್ಷನ್ ಶುಡ್ ಅ ಬಾಯ್ ವೇಟಿಂಗ್ ಎಟ್ ಅ ಬಸ್ ಸ್ಟಾಪ್, ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ನಿಂತಿರೋ ಹುಡುಗ ಯಾವ ಡೈರೆಕ್ಷನ್ ಅಲ್ಲಿ ತನ್ನ ಛತ್ರಿ ಹಿಡಿಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿಬೇಕಾಯ್ತು, ಮಳೆ ಹೀಗೆ ಬರ್ತಾ ಇದೆ ಅಂತಂದ್ರೆ ನಾವು ಅದೇ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿಬೇಕಾಯ್ತು ತಾನೆ. ಸೊ ಈ ಆಂಗಲ್ ಅನ್ನ ನಾವು ಕಂಡುಹಿಡಬೇಕು. ಈ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿದ್ರೆ ಆಯ್ತು, ಇದೇ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿದ್ರೆ ಆಯ್ತು ಅಷ್ಟೇ, ಆಯ್ತಾ. ಸೊ ಈ ಆಂಗಲ್ ಕಂಡುಹಿಡಿದು ನಮ್ಮ ಮುಖ್ಯ ಉದ್ದೇಶ. ಈ ಆಂಗಲ್ ಕಂಡುಹಿಡಬೇಕಂದ್ರೆ ಏನ್ ಮಾಡ್ತೀರಾ, ಇಲ್ಲಿ ಆಂಗಲ್ ಇದೆ, ಥೀಟಾ ಇದೆ ಅಂತಂದ್ರೆ ನೀವು ಇಲ್ಲಿ ಟ್ಯಾನ್ ಥೀಟಾ ಹಾಕೋಬಹುದು. ಹೌದ್ ತಾನೆ? ಟ್ಯಾನ್ ಥೀಟಾ ಎಷ್ಟಾಗುತ್ತೆ ನೋಡಿ, ಟ್ಯಾನ್ ಥೀಟಾ ಎಷ್ಟಾಗುತ್ತೆ, ಟ್ಯಾನ್ ಥೀಟಾ ಅಪೋಸಿಟ್ ಸೈಡ್. ಇದು ಆಂಗಲ್ ಅಂದ್ಮೇಲೆ ಆಂಗಲ್ ನ ಅಪೋಸಿಟ್ ಸೈಡ್ ನೋಡ್ಕೋಬೇಕು. ಸೊ ಇದು ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹು ಮಾಡಿ. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಎಷ್ಟು 12, ಅಡ್ಜಸೆಂಟ್ ಸೈಡ್ ಇರೋದು ಎಷ್ಟು 35. ಇದನ್ನ ನಾವು ಕ್ಯಾಲ್ಕುಲೇಟರ್ ಹಾಕಿ ಮಾಡಿದ್ರೆ ಬರ್ಕೊಂಡೆ ನೋಡಿ. ಇದನ್ನ ಮಾಡಿದಾಗ ನಮ್ಗೆ 0.34 ಅಂತ ಬಂತು. ಈಗ ನಮ್ಗೆ ಟ್ಯಾನ್ ಥೀಟಾ ಕೊಟ್ಟಿದ್ದಾರೆ, ನಾವೇನ್ ಕಂಡಿಡಬೇಕು, ಆಂಗಲ್ ಅನ್ನ ಕಂಡಿಡಬೇಕು, ಥೀಟಾವನ್ನ ಕಂಡಿಡಬೇಕು. ಸೊ ಥೀಟಾವನ್ನ ಈ ಕಡೆ ಇದ್ದಕ್ಕಿದ್ದಂಗೆ ಇಟ್ಕೊಂಡೆ, ಈ ಟ್ಯಾನ್ ಇತ್ತು ನೋಡಿ, ಇದನ್ನ ಆ ಕಡೆ ಕಳಿಸಿದೆ. ಅವಾಗ ಏನಾಗುತ್ತೆ, ಇಲ್ಲಿ ಟ್ಯಾನ್ ಇನ್ವರ್ಸ್ ಏನಿತ್ತು ಅದನ್ನ ಬರ್ಕೊಳ್ಳಿ, 0.34 ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇಷ್ಟು ಬಂದಿದೆ. ನಿಮ್ಮ ಹತ್ರ ಲಾಗ್ ಬುಕ್ ಇದ್ರೆ ನೀವು ಲಾಗ್ ಬುಕ್ ನೋಡಿ ಬರೀರಿ. ನಿಮ್ಮ ಹತ್ರ ಲಾಗ್ ಬುಕ್ ಇಲ್ಲ ಅಂದ್ರೆ ನೀವು ಮೊಬೈಲ್ ನಲ್ಲೇ ಕ್ಯಾಲ್ಕುಲೇಟರ್ ಇರ್ತದಲ್ಲ, ಅದರಲ್ಲಿ ನೋಡಿ ಮಾಡ್ಬೋದು, ಆಯ್ತಾ. ಸೊ ಥೀಟಾ ವ್ಯಾಲ್ಯೂ ಎಷ್ಟು ಅಂತಂದ್ರೆ, ಥೀಟಾ ವ್ಯಾಲ್ಯೂ ನನಗೆ 18.778 ಅಂತ ಬಂದಿದೆ. ಓಕೆನಾ, ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ, ಅಪ್ರಾಕ್ಸಿಮೇಟ್ಲಿ 19 ಡಿಗ್ರಿ ಇರುತ್ತೆ. ಆ ಹುಡುಗ ಏನ್ ಮಾಡ್ಬೇಕಾಯ್ತು, 19 ಡಿಗ್ರಿಲಿ ಕೊಡೆ ಹಿಡಿಬೇಕಾಯ್ತು, ರೈಟ್. ಸೊ 19 ಡಿಗ್ರಿ ಅಂದ್ರೆ ಈ ತರ ಹಿಡಿಬೇಕಾಯ್ತು ಒಂದು ಕೊಡೆ. 19 ಡಿಗ್ರಿ ಹಿಡಿಬೇಕಾಯ್ತು. ಯಾವ ಕಡೆ ಹಿಡಿಬೇಕಾಯ್ತು, ಈಸ್ಟ್ ಕಡೆ ಹಿಡಿಬೇಕಾಯ್ತು, ಈಸ್ಟ್ ಇರೋ ಕಡೆ. ಈಸ್ಟ್ ಕಡೆಗೆ ಅವ್ನು 19 ಡಿಗ್ರಿ ಕೊಡೆ ಹಿಡಿದ್ರೆ ಅವ್ನ ಮಳೆಯಿಂದ ಸುರಕ್ಷಿತವಾಗಿರ್ಬಹುದು. ಈ ರಿಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಅಂದ್ರೆ ಏನಾಗಬೇಕಾಯ್ತು, ಯಾವ್ದಾದ್ರು ಒಂದು ವೆಕ್ಟರ್ ಅನ್ನ 2 ಪಾರ್ಟ್ ಆಗಿ ಒಡ್ಕೋಬೇಕಾಯ್ತು. ಯಾವ್ದಾದ್ರು ಒಂದು ವಿಷಯವನ್ನ ಕಲಿಯೋದಕ್ಕಿಂತ ಮೊದಲು ಅದನ್ನ ಯಾಕೆ ಕಲಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಕಲಿತೀರಿ ಅಂತ ನೋಡಿ. ಈಗ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ ನಿಮ್ಗೆ, ಇದ್ರಲ್ಲಿ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಅಂತ ಇಟ್ಕೊಳ್ಳಿ. 10th ಅಲ್ಲೆಲ್ಲ ಮಾಡ್ಬಿಟ್ಟು ಇಕ್ವೇಶನ್ ಇದು, ಹೌದಾ. ಸೊ ಏನ್ ಮಾಡ್ತೀರಾ ನೀವು, ಮೊದಲನೇ ಸ್ಟೆಪ್ ಏನ್ ಮಾಡ್ತೀರಾ, ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಇಲ್ಲಿ 7x ಕಾಣ್ತಾ ಇದೆ ನೋಡಿ, ಇದನ್ನ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿ ಬರೀತೀರಾ, ರೈಟ್. x² + 2x + 5x + 10 = 0 ಅಂತ ಬರ್ಕೊಳ್ತೀರಾ. ಯಾಕೆ 7x ಅನ್ನ 2x + 5x ಅಂತ ನೀವು ಸ್ಪ್ಲಿಟ್ ಮಾಡ್ಕೋತೀರಾ, ಯಾಕೆ 7x ಅನ್ನ 2 ತುಂಡಾಗಿ ಹೊಡ್ಕೋತೀರಾ, ಯಾಕೆ ಹೊಡ್ಕೋತೀರಾ ಅಂತಂದ್ರೆ ಮುಂದೆ ಲೆಕ್ಕ ಮಾಡೋಕೆ ಈಸಿ ಆಗ್ಲಿ ಅಂತ ಹೊಡ್ಕೋತೀರಾ.
ಅದೇ ರೀತಿ ನಾವು ವೆಕ್ಟರ್ಸ್ ಅನ್ನ ಎರಡು ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡೋದು ಯಾಕೆ ಅಂತಂದ್ರೆ ವೆಕ್ಟರ್ಸ್ ಅನ್ನ ರಿಸಾಲ್ವ್ ಮಾಡ್ಕೊಳ್ಳೋದು, ವೆಕ್ಟರ್ ರಿಸಾಲ್ಯೂಷನ್ ಮಾಡ್ಕೊಳ್ಳೋದು ಯಾಕೆ ಅಂತಂದ್ರೆ ವೆಕ್ಟರ್ ಗಳಿಗೆ ಸಂಬಂಧಿಸಿದ ಲೆಕ್ಕ ಈಸಿ ಆಗ್ಲಿ ಅಂತ. ಆಯ್ತಾ? ಯಾಕೆ ಮಾಡ್ತೇವೆ ಅನ್ನೋದು ಗೊತ್ತು, ಹೇಗೆ ಮಾಡ್ತೇವೆ ಅನ್ನೋದು ಬೇಕಲ್ವಾ? ಈಗ ನೋಡಿ, ನನ್ನ ಹತ್ರ ಒಂದು ವೆಕ್ಟರ್ ಇದೆ ಅಂತ ಇಟ್ಕೊಳ್ಳಿ, ಇದಕ್ಕೆ ನಾನು ವೆಕ್ಟರ್ ಎ ಅಂತ ಕರ್ಕೋತೇನೆ. ಆಯ್ತಾ? ನೀವು ಆಲ್ರೆಡಿ ನೋಡಿದಿರಾ 7x ಅನ್ನ ನೀವು ಯಾವ ರೀತಿ ರಿಸಾಲ್ವ್ ಮಾಡ್ಕೊಂಡಿದ್ರಿ, ಯಾವ ರೀತಿ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ 2x + 5x ಅಂತ ಮಾಡಿದ್ರಿ. ಹೌದಾ? ಈ ರೀತಿ ಮಾಡ್ಕೊಂಡಿದ್ರಿ. ಯಾಕೆ ಈ ರೀತಿನೇ ಮಾಡ್ಕೋಬೇಕು? ಯಾಕಪ್ಪ ಅಂತಂದ್ರೆ ಈ ಎರಡನ್ನು ಸೇರಿಸಿದ್ರೆ ನಮಗೆ 7x ಬರಬೇಕು. ನಾನು 3x + 5x ಮಾಡೋಕ್ಕಾಗತ್ತಾ? ಇಲ್ಲ. ಯಾಕಾಗಲ್ಲ? ಅವನ್ ಸೇರಿಸಿದ್ರೆ 8x ಬರುತ್ತೆ. 8x ಬರಬಾರ್ದು, ನಮಗೆ ಕರೆಕ್ಟ್ 7x ಬರಬೇಕು. ಹೌದಾ? ನಾವು ಒಂದನ್ನು ಒಡ್ಕೊಂಡು ಎರಡು ಪಾರ್ಟ್ ಮಾಡ್ಕೋತೀವಿ ಅಂತಂದ್ರೆ ಆ ಎರಡೂ ಪಾರ್ಟ್ಗಳನ್ನು ಸೇರಿಸಿದ್ರೆ ನಮಗೆ ಮೊದಲಿರೋದೇ ಸಿಗಬೇಕು. ರೈಟ್? ಸೊ ಅದೇ ಫಂಡ ಇಲ್ಲೂ ಅಪ್ಲೈ ಆಗುತ್ತೆ. ಏನಪ್ಪಾ ಅಂತಂದ್ರೆ ನನ್ನ ಹತ್ರ ವೆಕ್ಟರ್ ಎ ಇದೆ ಅಂತ ಇಟ್ಕೊಳ್ಳಿ, ಇದನ್ನ ನಾನು ಎರಡು ಪಾರ್ಟಾಗಿ ಮಾಡ್ಕೋತೇನೆ. ಈ ಪಾರ್ಟ್ಗೆ ನಾನು ವೆಕ್ಟರ್ AX ಅಂತ ಕರ್ಕೋತೇನೆ, ಯಾಕಂದ್ರೆ x ಆಕ್ಸಿಸ್ ಮೇಲೆ ಬರುತ್ತಲ್ವಾ, ಸೊ ಇದು ವೆಕ್ಟರ್ AX. ಇನ್ನೊಂದನ್ನ ನಾನು ವೆಕ್ಟರ್ AY ಅಂತ ಕರ್ಕೋತೇನೆ, ಇದು ವೆಕ್ಟರ್ AY. ಓಕೆನಾ? ಇದು ವೆಕ್ಟರ್ AY, ಯಾಕಂದ್ರೆ y ಆಕ್ಸಿಸ್ ಮೇಲೆ ಬರುತ್ತೆ ಅಂತ. ಸೊ ಎರಡು ಪಾರ್ಟ್ ಆಗಿ ಮಾಡ್ಕೊಂಡೆ. ಈ ಎರಡು ಪಾರ್ಟ್ ಅನ್ನ ನಾವು ಸೇರಿಸಿದ್ರು ಅಂತಂದ್ರೆ ನಮಗೆ ಇದೇ ವೆಕ್ಟರ್ ಸಿಗಬೇಕು. ನಿಮ್ಗೆ ಆಲ್ರೆಡಿ ಗೊತ್ತು ಎರಡು ವೆಕ್ಟರ್ ಇದೆ ಅಂತಂದ್ರೆ ಈ ರೀತಿ ಒಂದು ವೆಕ್ಟರ್ ಇದೆ, ಈ ರೀತಿ ಇನ್ನೊಂದು ವೆಕ್ಟರ್ ಇದೆ ಅಂತ ಇಟ್ಕೊಳ್ಳಿ. ಈ ಎರಡು ವೆಕ್ಟರ್ಗಳನ್ನ ಸೇರಿಸಿದ್ರೆ ನಮ್ಗೆ ಯಾವ ವೆಕ್ಟರ್ ಬರುತ್ತೆ ಅಂತ ನಾವು ಹೇಗೆ ಕಂಡುಹಿಡಿಯೋದು? ಆಬ್ವಿಯಸ್ಲಿ ಯಾವ ಲಾ ಹಾಕಬೇಕು? ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಹಾಕಬೇಕು. ಆಯ್ತಾ? ಸೊ ನೋಡಿ, ಒಂದು ಪ್ಯಾರಲೋಗ್ರಾಮ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡೆ. ಈಗ ಇದರ ಡಯಾಗ್ನಲ್ ಅನ್ನ ಸೇರಿಸಿದ್ರೆ ನಮ್ಗೆ ಯಾವ ವೆಕ್ಟರ್ ಸಿಗುತ್ತೋ ಆ ವೆಕ್ಟರ್ ಈ ಎರಡು ವೆಕ್ಟರ್ಗಳ ಮೊತ್ತ ಆಗಿರುತ್ತೆ. ಅಂದ್ರೆ ಈ ಎರಡು ವೆಕ್ಟರ್ಗಳನ್ನ ಆಡ್ ಮಾಡಿದ್ರೆ ನಮ್ಗೆ ಈ ವೆಕ್ಟರ್ ಸಿಗುತ್ತೆ. ಅದೇ ರೀತಿ ನೋಡಿ, ಈ ಎರಡು ವೆಕ್ಟರ್ಗಳನ್ನ ಆಡ್ ಮಾಡಿದ್ರೆ ನಮ್ಗೆ ಈ ವೆಕ್ಟರ್ ಸಿಗುತ್ತಾ ಅಂತ ನೋಡೋಣ. ಇಲ್ಲಿ ಪ್ಯಾರಲೋಗ್ರಾಮ್ ಲಾ ಹಾಕಿ. ಪ್ಯಾರಲೋಗ್ರಾಮ್ ಲಾ ಹಾಕಿದ್ರೆ ಏನಾಯ್ತು? ಒಂದು ಪ್ಯಾರಲೋಗ್ರಾಮ್ ಅನ್ನು ಇಮ್ಯಾಜಿನ್ ಮಾಡ್ಕೋಬೇಕಾಯ್ತು. ಕೆಳಗಡೆ ಪ್ಯಾರಲಲ್ ಆಗಿ ಮೇಲ್ಗಡೆ ಒಂದು ಲೈನ್ ನೋಡ್ಕೊಂಡೆ, ಈ ಸೈಡ್ ಇರೋದಕ್ಕೆ ಪ್ಯಾರಲಲ್ ಆಗಿ ಈ ಬದಿಗೆ ಒಂದು ಲೈನ್ ಅನ್ನು ನೋಡ್ಕೊಂಡೆ. ಹೌದಾ? ಈಗ ಎರಡೂ ಇದು ಈ ಪ್ಯಾರಲೋಗ್ರಾಮ್ ಒಂದು ನಮ್ಗೆ ಸಿಕ್ತು. ಒಂದು ರೆಕ್ಟ್ಯಾಂಗಲ್ ಕೂಡ ಒಂದು ಪ್ಯಾರಲೋಗ್ರಾಮ್. ಹೌದಾ? ಎಲ್ಲಾ ಪ್ಯಾರಲೋಗ್ರಾಮ್ಗಳು ರೆಕ್ಟ್ಯಾಂಗಲ್ಗಳಲ್ಲ, ಆದ್ರೆ ಎಲ್ಲಾ ರೆಕ್ಟ್ಯಾಂಗಲ್ಗಳು ಪ್ಯಾರಲೋಗ್ರಾಮ್ಗಳೇ. ಈ ಸೆಂಟೆನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ರಿ. ಈಗ ನೋಡಿ, ಒಂದು ಪ್ಯಾರಲೋಗ್ರಾಮ್ ಆಯ್ತು. ಈ ಪ್ಯಾರಲೋಗ್ರಾಮ್ ನ ಡಯಾಗ್ನಲ್ ಅನ್ನ ಸೇರಿಸಿದ್ರೆ ನಮಗೆ ಎ ವೆಕ್ಟರ್ ಸಿಗುತ್ತೆ. ಇದರ ಅರ್ಥ ಇಷ್ಟೇ, AX ವೆಕ್ಟರ್ ಮತ್ತೆ AY ವೆಕ್ಟರ್ ಅನ್ನ ಸೇರಿಸಿದ್ರೆ ನಮಗೆ ಎ ವೆಕ್ಟರ್ ಸಿಗುತ್ತೆ. ಕನ್ಫರ್ಮ್. ಇಲ್ಲಿ ನಾನು ಬಿಡಿಸ್ಕೊಂಡಿರೋದ್ರ ಅರ್ಥ ಇಷ್ಟೇ, ವೆಕ್ಟರ್ A ಇಸ್ ಈಕ್ವಲ್ ಟು AX ವೆಕ್ಟರ್ ಪ್ಲಸ್ AY ವೆಕ್ಟರ್. ಹೌದಾ? ವೆಕ್ಟರ್ A ಜಾಗದಲ್ಲಿ ನಾವು ಇದನ್ನ ಬರಿಬಹುದು ಅಂತ ಅಷ್ಟೇ, ಮತ್ತೇನು ಇಲ್ಲ. ಇಲ್ಲಿವರೆಗಂತೂ ಎಲ್ರಿಗೂ ಅರ್ಥ ಆಗಿರುತ್ತೆ, ಐನೋ. ಆಯ್ತಾ? ಈಗ ತುಂಬಾ ಮುಖ್ಯವಾದ ವಿಷಯ, ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದೇನೆ, ದಯವಿಟ್ಟು ಫುಲ್ ಫೋಕಸ್ ಇಂದ ಕೇಳಿ. ಆಯ್ತಾ? ಈಗ ಇಲ್ಲಿ ನೋಡಿ, ಸಪೋಸ್ ಈ ಆಂಗಲ್ ಅನ್ನ ನಾನು ಥೀಟಾ ಅಂತ ಅನ್ಕೊಂಡೆ ಅಂತ ಇಟ್ಕೊಳ್ಳಿ. ಆವಾಗ ಇಲ್ಲೊಂದು ವೆಕ್ಟರ್ ಉಂಟು ತಾನೆ, ಥೀಟಾಗೆ ಕನೆಕ್ಟ್ ಆಗಿರೋ ವೆಕ್ಟರ್ ಅಂತ ಕರಿವಾ ಇದಕ್ಕೆ. AX ವೆಕ್ಟರ್ ಉಂಟು ತಾನೆ, ಈ AX ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಅನ್ನ ನಾನು A cos ಥೀಟಾ ಅಂತ ಕರಿಬಹುದು. ಆಯ್ತಾ? ಅದೇ ರೀತಿ ಇನ್ನೊಂದು ವೆಕ್ಟರ್ ಉಂಟು ನೋಡಿ AY, ಇದರ ಮ್ಯಾಗ್ನಿಟ್ಯೂಡ್ ಅನ್ನ ನಾನು A sin ಥೀಟಾ ಅಂತ ಕರಿಬಹುದು. ಏನ್ ಮಾಡಿದೆ ನಾನು? ಮೇನ್ ವೆಕ್ಟರ್ ಇತ್ತಲ್ವಾ, ಮೇನ್ ವೆಕ್ಟರ್ A ತಾನೆ, ಅದರ ಮ್ಯಾಗ್ನಿಟ್ಯೂಡ್ ಇಂಟು ಕಾಸ್ ಥೀಟಾ ಮಾಡಿ ಈ ವೆಕ್ಟರ್ ಅನ್ನ ಬರ್ಕೊಂಡೆ. ಅದೇ ರೀತಿ ಮೇನ್ ವೆಕ್ಟರ್ ಇಂಟು ಮೇನ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಇಂಟು ಸೈನ್ ಥೀಟಾ ಮಾಡಿ ಈ ವೆಕ್ಟರ್ ನ ಬರ್ಕೊಂಡೆ. ಯಾವುದರಿಂದ ನಾನು ಆಂಗಲ್ ಅನ್ನ ಮೆಜರ್ ಮಾಡಿದನು? ಇಲ್ಲಿ ನೋಡಿ, AX ವೆಕ್ಟರ್ ನಿಂದ ಆಂಗಲ್ ಅನ್ನ ಮೆಜರ್ ಮಾಡಿದ್ದೇನೆ. ರೈಟ್? ಥೀಟಾ ಅನ್ನೋ ಆಂಗಲ್ ಅನ್ನ ಮೆಜರ್ ಮಾಡಿದ್ದೇನೆ. ಯಾವ್ದ್ರಿಂದ ಆಂಗಲ್ ಅನ್ನ ಮೆಜರ್ ಮಾಡಿದ್ನೋ ಅದಕ್ಕೆ ಕಾಸ್ ಥೀಟಾ ಕಾಂಪೋನೆಂಟ್ ಅಂತ ಕೊಟ್ಟೆ. ಯಾವ್ದ್ರಿಂದ ಆಂಗಲ್ ಅನ್ನ ಮೆಜರ್ ಮಾಡಿಲ್ವೋ ಅದಕ್ಕೆ ಸೈನ್ ಥೀಟಾ ಕಾಂಪೋನೆಂಟ್ ಅಂತ ಕೊಟ್ಟೆ. ಇನ್ನೊಂದು ರೀತಿಲಿ ಹೇಳೋದಾದ್ರೆ, ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಈಸಿ ಮೆಥಡ್, ಥೀಟಾಗೆ ಕನೆಕ್ಟ್ ಆಗಿರೋದು ಕಾಸ್ ಥೀಟಾ ಕಾಂಪೋನೆಂಟ್, ಥೀಟಾಗೆ ಕನೆಕ್ಟ್ ಆಗಿಲ್ಲದೆ ಇರೋದು ನೋಡಿ, ಇದು ಥೀಟಾ ಕನೆಕ್ಟ್ ಆಗಿದೆ, ಸೊ ಇದು ಕಾಸ್ ಥೀಟಾ ಕಾಂಪೋನೆಂಟ್. ಇಲ್ಲಿ ಇದು ಥೀಟಾ ಕನೆಕ್ಟ್ ಆಗಿಲ್ಲ ತಾನೆ, AY ವೆಕ್ಟರ್ ಥೀಟಾ ಕನೆಕ್ಟ್ ಆಗಿಲ್ಲ, ಸೊ ಇದು ಸೈನ್ ಥೀಟಾ ಕಾಂಪೋನೆಂಟ್. ಯಾಕೆ ಈ ರೀತಿ ಕರೀತಾರೆ ಅಂತ ನೋಡುವ. ಆಯ್ತಾ? ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ ನಿಮ್ಗೆ, ಈ ಟ್ರಯಾಂಗಲ್ ಕಾಣ್ತಾ ಇದೆಯಾ? ಈ ಟ್ರಯಾಂಗಲ್ ಅಲ್ಲಿ ನಾವು ಕಾಸ್ ಥೀಟಾನ ಹೇಳುವ. ಕಾಸ್ ಥೀಟಾ ಅಂದ್ರೆ ಏನಾಯ್ತು? ಈ ಆಂಗಲ್ ಅಲ್ಲಿ ಕಾಸ್ ಥೀಟಾ ಅಂತಂದ್ರೇನು? ಪಾರ್ಶ್ವಬಾಹು ಭಾಗಿಸು ವಿಕರ್ಣ, ಅಂದ್ರೆ ಎಂತಂತ್ರಕ್ಕೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಸೈಡ್ ಏನುಂಟು ನೋಡಿ, ಅಡ್ಜಸೆಂಟ್ ಸೈಡ್ ಏನುಂಟು? AX ಅಂತ ಉಂಟು. ಹೌದಾ? ಅಡ್ಜಸೆಂಟ್ ಸೈಡ್ ಏನಾಯ್ತು? AX ಆಯ್ತು. ಹೈಪೋಟೆನ್ಯೂಸ್ ಏನುಂಟು? A ಉಂಟು. ಹೌದಾ? ಸೊ AX ಜಾಗದಲ್ಲಿ ನಾವು ಏನ್ ಬರ್ಕೋಬಹುದು? A ಅನ್ನ ಈ ಕಡೆ ತಗೊಬನ್ನಿ. A cos ಥೀಟಾ ಇಸ್ ಈಕ್ವಲ್ ಟು AX ತಾನೆ. ಸೊ AX ನ ಮ್ಯಾಗ್ನಿಟ್ಯೂಡ್ ಅಂದ್ರೆ A cos ಥೀಟಾ ಅನ್ನೋದಾಯ್ತು. ಇದು ಬರೆಯೋದು ಗೊತ್ತಿತ್ತು ನಿಮ್ಗೆ ಆಲ್ರೆಡಿ, ಯಾಕೆ ಅಂತ ಗೊತ್ತಿದ್ರೆ ಈಗ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಈ ಕಾಂಪೋನೆಂಟ್ ಅನ್ನ A sin ಥೀಟಾ ಅಂತ ಯಾಕೆ ಕರೀತಾರೆ ಅಂತ ನೋಡುವ. ನಾವು ಇದನ್ನ ಥೀಟಾ ಅಂತ ಕರೆದ್ವಿ, ಹೀಗಾಗಿ ಈ ಆಂಗಲ್ ಅನ್ನ 90 ಮೈನಸ್ ಥೀಟಾ ಅಂತ ಕರಿಬಹುದಾ? ಹೌದಪ್ಪ, ಕರಿಬಹುದು. ಎರಡು ಸೇರಿದ್ರೆ 90. ರೈಟ್? 90ಯಲ್ಲಿ ಥೀಟಾವನ್ನ ಮೈನಸ್ ಮಾಡಿದ್ರೆ ಏನ್ ಸಿಗ್ತದೆ? ಅದು 90 ಮೈನಸ್ ಥೀಟಾ. ಕಾಮನ್ ಸೆನ್ಸ್. ಈ ಟ್ರಯಾಂಗಲ್ ಕಾಣ್ತಿದೆ ಅಲ್ವಾ ನಿಮ್ಗೆ? ಈ ಟ್ರಯಾಂಗಲ್ ಅಲ್ಲಿ ಕಾಸ್ ಅನ್ನ ಅಪ್ಲೈ ಮಾಡಿ. ಕಾಸ್ ಅಂದ್ರೆ ಏನಾಯ್ತು? ಇಲ್ಲಿ ಕಾಸ್ ಆಂಗಲ್ ಎಷ್ಟಿದೆ? 90 ಮೈನಸ್ ಥೀಟಾ. 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗಬೇಕಾಯ್ತು? ಈ ಆಂಗಲ್ ಅಂತ, ಈ ಆಂಗಲ್ಗೆ ಪಾರ್ಶ್ವಬಾಹು ಯಾವುದು? ಇದು ಪಾರ್ಶ್ವಬಾಹು, ಇದು ವಿಕರ್ಣ. ರೈಟ್? ಇದು ಹೈಪೋಟೆನ್ಯೂಸ್, ಇದು ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಸೈಡ್ ಏನುಂಟು? AY ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನುಂಟು? A ಉಂಟು. ಕಾಸ್ 90 ಮೈನಸ್ ಥೀಟಾ ಅಂತಂದ್ರೆ ಸೈನ್ ಥೀಟಾ. ಹೌದಾ? ಇಲ್ಲಿ A ಇತ್ತಲ್ವಾ, A ಅನ್ನ ಈ ಕಡೆ ತಗೊಬನ್ನಿ. A ಅನ್ನ ಈ ಕಡೆ ತಗೊಬಂದೆ, ಉಳ್ಕೊಂಡಿರೋದು ಏನಿಲ್ಲಿ? AY ಉಳ್ಕೊಳ್ತು. ಅಂದ್ರೆ AY ಜಾಗದಲ್ಲಿ ನಾವು A sin ಥೀಟಾ ಅಂತ ಬರಿಬಹುದು.
ಯಾವ ಆಂಗಲ್ ಥೀಟಾ ಕನೆಕ್ಟ್ ಆಗಿ ಯಾವುದು ಥೀಟಾ ಕನೆಕ್ಟ್ ಆಗಿದೆಯೋ, ಯಾವ ಕಾಂಪೋನೆಂಟ್ ಥೀಟಾ ಕನೆಕ್ಟ್ ಆಗಿದೆಯೋ ಅದು ಎ ಕಾಸ್ ಥೀಟಾ, ಯಾವ ಕಾಂಪೋನೆಂಟ್ ಥೀಟಾಗೆ ಕನೆಕ್ಟ್ ಆಗಿಲ್ವೋ ಅದು ಎ ಸೈನ್ ಥೀಟಾ. ಓಕೆ, ನಿಮ್ ಪುಸ್ತಕದಲ್ಲಿ ಯೂನಿಟ್ ವೆಕ್ಟರ್ ಬಗ್ಗೆ ಕೊಟ್ಟಿದ್ದಾರೆ. ಯೂನಿಟ್ ವೆಕ್ಟರ್ ಅಂತಂದ್ರೆ ಏನು? ಆ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ 1 ಇದ್ರೆ, ಯಾವ್ದಾದ್ರು ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ 1 ಇದ್ರೆ ಆ ವೆಕ್ಟರ್ಗೆ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಆಯ್ತಾ? ವೆಕ್ಟರ್, ವಾಟ್ ಇಸ್ ಯೂನಿಟ್ ವೆಕ್ಟರ್? ಯೂನಿಟ್ ವೆಕ್ಟರ್ ಇಸ್ ದಟ್ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ 1. ಓಕೆನಾ? ಈ ಯೂನಿಟ್ ವೆಕ್ಟರ್ ನ ಯಾಕೆ ಯೂಸ್ ಮಾಡ್ತೀವಿ ನಾವು? ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಡೈರೆಕ್ಷನ್ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ನೋಡಪ್ಪ, ಈ ಡೈರೆಕ್ಷನ್ ಉಂಟು, ಈ ಡೈರೆಕ್ಷನ್ ಉಂಟು, ಇದನ್ನ ಇಂಡಿಕೇಟ್ ಮಾಡೋದಕ್ಕೆ ನಾವು ಯೂನಿಟ್ ವೆಕ್ಟರ್ ನ ಯೂಸ್ ಮಾಡ್ತೀವಿ. ಆಯ್ತಾ? ಮತ್ತೆ ಈ ಯೂನಿಟ್ ವೆಕ್ಟರ್ ಉಂಟು ನೋಡಿ, ಯಾವ್ದಾದ್ರು ಒಂದು ಇದ್ರ ಮೇಲೆ, ಅಕ್ಷರದ ಮೇಲೆ ಈ ರೀತಿ ಸಿಂಬಲ್ ಇದ್ರೆ ಏನರ್ಥ? ಅದು ಒಂದು ವೆಕ್ಟರ್ ಅಂತ ಅರ್ಥ. ಆಯ್ತಾ? ಯೂನಿಟ್ ವೆಕ್ಟರ್ ಒಂದು ವೆಕ್ಟರ್ ಆದ್ರೆ ಸ್ಪೆಷಲ್ ವೆಕ್ಟರ್ ತಾನೆ. ಸೊ ಯಾವ್ದಾದ್ರು ಒಂದು ವೆಕ್ಟರ್ ಯೂನಿಟ್ ವೆಕ್ಟರ್ ಅಂತ ಸೂಚಿಸೋದಕ್ಕೋಸ್ಕರ ನಾವು ಅದರ ತಲೆ ಮೇಲೆ ಕ್ಯಾಪ್ ಅನ್ನ ಹಾಕೋತೀವಿ. ಓಕೆನಾ? ನಿಮ್ಗೆ ಯಾವ್ದಾದ್ರು ಒಂದು ಅಕ್ಷರದ ಮೇಲೆ ಈ ರೀತಿ ಬಾಣ ಕಂಡ್ರೆ ಅದು ಸಾಮಾನ್ಯ ವೆಕ್ಟರ್ ಅಂತ ಅರ್ಥ. ಯಾವ್ದಾದ್ರು ಒಂದು ಅಕ್ಷರದ ಮೇಲೆ ಕ್ಯಾಪ್ ಕಾಣ್ತು, ಟೊಪ್ಪಿ ಕಾಣ್ತು ಅಂತಂದ್ರೆ ಆ ವೆಕ್ಟರ್ ಯೂನಿಟ್ ವೆಕ್ಟರ್ ಅಂತ ಅರ್ಥ. ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತ ಹೇಳಕ್ ಆಗಲ್ಲ ಬರೇ ತಲೆ ಮೇಲಿರೋ ಬಾಣ ನೋಡ್ಕೊಂಡು. ಬಟ್ ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತ ನಾವು ಆರಾಮಾಗಿ ಹೇಳ್ಬೋದು. ಇದರ ಮ್ಯಾಗ್ನಿಟ್ಯೂಡ್ ಯಾವತ್ತಿದ್ರೂ 1 ಇರುತ್ತೆ. ಯಾಕಂತಂದ್ರೆ ಯೂನಿಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ವೇಸ್ 1. 3 ಬರ್ದಿಟ್ಟಿದ್ದೇನೆ, ಪ್ರತಿಯೊಂದ್ರ ತಲೆ ಮೇಲೂ ಒಂದೊಂದು ಟೊಪ್ಪಿ ಇದೆ ಅಂದ್ರೆ ಏನರ್ಥ? ಇದೊಂದು ಯೂನಿಟ್ ವೆಕ್ಟರ್, ಇದೊಂದು ಯೂನಿಟ್ ವೆಕ್ಟರ್ ಅಂತ ಅರ್ಥ. ಆಯ್ತಾ? ಈ ಐ ಕ್ಯಾಪ್ ಅಂತ ನಿಮ್ಗೆ ಏನ್ ಕಾಣ್ತಾ ಇದೆ ಅಲ್ವಾ, ಈ ಯೂನಿಟ್ ವೆಕ್ಟರ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಯಾವ್ದಾದ್ರು ವೆಕ್ಟರ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಇದೆ ಅಂತ ಹೇಳೋದಕ್ಕೆ. ಆಯ್ತಾ? ಅಥವಾ ಎಕ್ಸ್ ಆಕ್ಸಿಸ್ ಗೆ ಯಾವ್ದಾದ್ರು ವೆಕ್ಟರ್ ಪ್ಯಾರಲಲ್ ಆಗಿದ್ರೆ ಅದರ ಡೈರೆಕ್ಷನ್ ಅನ್ನ ಹೇಳೋದಕ್ಕೆ ನಾವು ಐ ಕ್ಯಾಪ್ ಅನ್ನ ಯೂಸ್ ಮಾಡ್ತೀವಿ. ಸಪೋಸ್ ಯಾವ್ದೋ ಒಂದು ವೆಕ್ಟರ್ ಇದೆ, ಆ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ 5 ಅಂತ ಇಟ್ಕೊಳ್ಳಿ. ಇದು ನೋಡಿ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗಿದೆ. ಹೌದಾ? ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗಿದೆ ಅಂದ್ರೆ ಇದನ್ನ ನಾನು ಐ ಕ್ಯಾಪ್ ಅಂತ ಕರಿಬಹುದು. ಐ ಕ್ಯಾಪ್ ಅಂತಂದ್ರೆ ಏನರ್ಥ? ಐ ಕ್ಯಾಪ್ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಜೆ ಕ್ಯಾಪ್ ಅಂತಂದ್ರೆ ವೈ ಆಕ್ಸಿಸ್ ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಕೆ ಕ್ಯಾಪ್ ಅಂತಂದ್ರೆ ಝಡ್ ಆಕ್ಸಿಸ್ ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಝಡ್ ಆಕ್ಸಿಸ್ ಈ ರೀತಿ ಮುಂದೆ ಬಂದಿರುತ್ತೆ, ಅದನ್ನ ಬೋರ್ಡ್ ಮೇಲೆ ಬಿಡಿಸೋದಕ್ಕಾಗೋದಿಲ್ಲ ಅಲ್ಲ, ಮುಂದೆ ಬಂದಿದೆ ಅಂತ ಬಿಡಿಸೋದಕ್ಕೆ, ಅದಕ್ಕೆ ಒಂದ್ ಸ್ವಲ್ಪ ಹಿಂಗ್ ಬಿಡಿಸ್ಕೊಂಡಿದ್ದಾನೆ. ಈ ಝಡ್ ಆಕ್ಚುಲಿ ಈ ರೀತಿ ಮುಂದಕ್ಕೆ ಬಂದಿರುತ್ತೆ. ಓಕೆನಾ? ಸೊ ಎಕ್ಸ್ ಆಕ್ಸಿಸ್ ನಲ್ಲಿರೋ ಯೂನಿಟ್ ವೆಕ್ಟರ್ ನಾವು ಏನಂತ ಕರಿತೀವಿ? ಎಕ್ಸ್ ಆಕ್ಸಿಸ್ ಅನ್ನ ಡಿನೋಟ್ ಮಾಡೋ ಯೂನಿಟ್ ವೆಕ್ಟರ್ಗೆ ನಾವು ಐ ಕ್ಯಾಪ್ ಅಂತ ಕರಿತೀವಿ. ಸೊ ಇದು ಐ ಕ್ಯಾಪ್, ಇದು ಜೆ ಕ್ಯಾಪ್, ಇದು ಕೆ ಕ್ಯಾಪ್. ಮೂರರದ್ದು ಏನಾಗಿರುತ್ತೆ? ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಓಕೆನಾ? ಯಾಕಂದ್ರೆ ಯೂನಿಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ 1, ಅದಕ್ಕೆ ಇದು ಯೂನಿಟ್ ವೆಕ್ಟರ್, ಇದು ಯೂನಿಟ್ ವೆಕ್ಟರ್, ಇದು ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ಇದರ ಮ್ಯಾಗ್ನಿಟ್ಯೂಡ್ 1. ಐ ಕ್ಯಾಪ್ ಆಗಿರೋದ್ರಿಂದ ಇದು ಎಕ್ಸ್ ಡೈರೆಕ್ಷನ್ ಅನ್ನ ಸೂಚಿಸುತ್ತೆ, ಜೆ ಕ್ಯಾಪ್ ವೈ ಡೈರೆಕ್ಷನ್ ಸೂಚಿಸುತ್ತೆ, ಕೆ ಕ್ಯಾಪ್ ಝಡ್ ಡೈರೆಕ್ಷನ್ ಅನ್ನ ಸೂಚಿಸುತ್ತೆ. ಆಯ್ತಾ? ಈಗ ನಿಮ್ಮಲ್ಲಿ ನಂದೊಂದು ಪ್ರಶ್ನೆ. ಈಗ ಯಾವ್ದೋ ಒಂದು ವೆಕ್ಟರ್ ಇದೆ, ಅದು 3 ಜೆ ಕ್ಯಾಪ್ ಇದೆ ಅಂತ ಇಟ್ಕೊಳ್ಳಿ. ಇದು ಯಾವ ರೀತಿ ಇರುತ್ತೆ? ಈ ರೀತಿ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗಿರುತ್ತೋ ಅಥವಾ ಈ ರೀತಿ ಇರುತ್ತೋ, ಅಥವಾ ಈ ರೀತಿ ಇರುತ್ತೋ, ಅಥವಾ ಈ ರೀತಿ ಇರುತ್ತೋ? ಯಾವ ರೀತಿ ಇರುತ್ತೆ? 3 ಜೆ ಕ್ಯಾಪ್ ಈ ರೀತಿ ಇರಬೇಕಾಯ್ತು. ಯಾಕಂದ್ರೆ ಅದು ಜೆ ಕ್ಯಾಪ್ ಅಂದ್ರೆ ವೈ ಆಕ್ಸಿಸ್ ಪ್ಯಾರಲಲ್ ಆಗಿರ್ಬೇಕು. ಓಕೆನಾ? ಸಪೋಸ್ ಇನ್ನೊಂದು ಕ್ವಶನ್ ನಂಗೆ -3 ಜೆ ಕ್ಯಾಪ್ ಇದೆ ಅಂತ ಇಟ್ಕೊಳ್ಳಿ. ಇದು ಯಾವ ರೀತಿ ಇರುತ್ತೆ? ಈ ವೆಕ್ಟರ್ ಜೆ ಕ್ಯಾಪ್ ಆಗಿರೋದ್ರಿಂದ ವೈ ಆಕ್ಸಿಸ್ ಪ್ಯಾರಲಲ್ ಆಗೇನೋ ಇರುತ್ತೆ, ಆದ್ರೆ ಅದರ ಡೈರೆಕ್ಷನ್ ಇದು ಮೈನಸ್ ತಾನೆ. ಸೊ ಅದರ ಡೈರೆಕ್ಷನ್ ಉಲ್ಟಾ ಇರುತ್ತೆ. ಓಕೆನಾ? ಇದು 3 ಜೆ ಕ್ಯಾಪ್, ಇದು -3 ಜೆ ಕ್ಯಾಪ್. ಎಲ್ರಿಗೂ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮುಂದಕ್ಕೆ ಹೋಗೋಣ. 5 ಮಾರ್ಕಿಗೆ ಫಿಕ್ಸ್ ಉಂಟು ಡಿರೈವೇಶನ್. ಸರಿ ಲಕ್ಷ್ಯ ಕೊಟ್ಟು ಕೇಳಿ. ನೋಡಿ, ನಿಮ್ ಡಿರೈವೇಶನ್ ಇನ್ ಕ್ವಶನ್ ಈ ರೀತಿ ಕೇಳ್ತಾರೆ. ಏನ್ ಕೇಳ್ತಾರಪ್ಪ ಅಂತಂದ್ರೆ, ಎರಡು ವೆಕ್ಟರ್ ಗಳನ್ನ ಸೇರಿಸಿದಾಗ ಏನ್ ರಿಸಲ್ಟೆಂಟ್ ವೆಕ್ಟರ್ ಬರುತ್ತೋ ಆ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನ ನಾವು ಕಂಡುಹಿಡಿಬೇಕು ಅಂತ ಅವ್ರು ಕೇಳ್ತಾರೆ ಕ್ವಶನ್ ಅಲ್ಲಿ. ಸೊ ನಾವು ಡಯಾಗ್ರಾಮ್ ಹಾಕೋಬೇಕಾದ್ರೆ ಏನ್ ಮಾಡ್ಬೇಕಾಯ್ತು? ಮೊದಲು 2 ವೆಕ್ಟರ್ ಅನ್ನ ತಗೋಬೇಕಾಯ್ತು. ಅದನ್ನ ಬಿಡಿಸ್ಕೊತೀನಿ. ನೋಡಿ, ಅದನ್ನೇ ಬಿಡಿಸ್ಕೊಂಡೆ. ಒಂದು ವೆಕ್ಟರಿಗೆ ಹೆಸರು ಕೊಟ್ಕೊಳ್ರು. ಈ ವೆಕ್ಟರಿಗೆ ಎ ಅಂತ ಕರೀರಿ, ಇನ್ನೊಂದು ವೆಕ್ಟರ್ಗೆ ಬಿ ಅಂತ ಕರೀರಿ. ಆಯ್ತಾ? ಈ 2 ವೆಕ್ಟರ್ಗಳ ನಡುವೆ ಒಂಚೂರು ಆಂಗಲ್ ಆದಂಗೆ ಕಾಣ್ತಾ ಇದೆ. ಹೌದಾ? ಈ ಆಂಗಲ್ ಅನ್ನ ನಾವು ಥೀಟಾ ಅಂತ ಕರೆಯೋಣ. ಓಕೆನಾ? ಈ ಆಂಗಲ್ ಅನ್ನ ಥೀಟಾ ಅಂತ ಕರೆಯೋಣ. ಏನನ್ನ ನೀವು ಬಿಡಿಸ್ಕೊಂಡ್ರೋ ಅದನ್ನ ಇಂಗ್ಲಿಷ್ ಅಲ್ಲಿ ಒಂದ್ಸಲ ಬರ್ಕೊಂಡ್ಬಿಡಿ. ನಾ ಬರ್ಕೊಂಡೆ. ಕನ್ಸಿಡರ್ 2 ವೆಕ್ಟರ್ಸ್ ಎ ಅಂಡ್ ಬಿ. 2 ವೆಕ್ಟರ್ನ ಕನ್ಸಿಡರ್ ಮಾಡಿದ್ವಿ. ಒಂದು ವೆಕ್ಟರ್ಗೆ ಎ ಅಂತ ಕರ್ಕೊಂಡ್ವಿ, ಇನ್ನೊಂದು ವೆಕ್ಟರ್ಗೆ ಬಿ ಅಂತ ಕರ್ಕೊಂಡ್ವಿ. ಮೇಕಿಂಗ್ ಎನ್ ಆಂಗಲ್ ಥೀಟಾ. ಹೌದಾ? 2 ವೆಕ್ಟರ್ಗಳ ನಡುವೆ ಇರೋ ಆಂಗಲ್ ಏನು? ಥೀಟಾ. ಅದನ್ನೇ ಬರ್ಕೊಂಡೆ ಅಷ್ಟೇ, ಮತ್ತೆ ಏನು ಮಾಡಲಿಲ್ಲ. ಬರೀ 2 ವೆಕ್ಟರ್ ಸಾಕ ನಮ್ಗೆ? ಇಲ್ಲ. ಈ 2 ವೆಕ್ಟರ್ ಗಳನ್ನ ಸೇರಿಸಿದಾಗ ಏನ್ ರಿಸಲ್ಟೆಂಟ್ ವೆಕ್ಟರ್ ಬರುತ್ತೋ ಅದನ್ನೇ ನಾವು ಮೇನ್ ಕಂಡುಹಿಡಬೇಕಾಗಿರೋದು. ಸೊ ರಿಸಲ್ಟೆಂಟ್ ವೆಕ್ಟರ್ ನಾವು ನಮ್ಮ ಡಯಾಗ್ರಾಮ್ ಅಲ್ಲಿ ಬರೋ ರೀತಿ ಮಾಡುವ. 2 ವೆಕ್ಟರ್ ಇದೆ, ಅವುಗಳ ರಿಸಲ್ಟೆಂಟ್ ವೆಕ್ಟರ್ ನ ತೆಗಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಪ್ಯಾರಲೆಲೋಗ್ರಾಮ್ ಲಾ ಹಾಕ್ಬೇಕು. ಹಾಕೊಳ್ಳಿ. ನಿಮ್ಗೆ ಆಲ್ರೆಡಿ ಗೊತ್ತು ತಾನೆ, ಪ್ಯಾರಲೆಲೋಗ್ರಾಮ್ ಲಾ ನಲ್ಲಿ ಈ ಡಯಾಗ್ನಲ್ ಏನಿದೆಯೋ ಈ ಡಯಾಗ್ನಲ್ ನಮ್ಗೆ ರಿಸಲ್ಟೆಂಟ್ ವೆಕ್ಟರ್ ನ ಕೊಡುತ್ತೆ ಅಂತ. ಸೊ ಇದು ಎ ಮತ್ತೆ ಬಿ ಇದನ್ನ ಸೇರಿಸಿದಾಗ ಬರೋ ರಿಸಲ್ಟೆಂಟ್ ವೆಕ್ಟರ್ ಇದಾಗಿರೋದ್ರಿಂದ ಇದಕ್ಕೆ ನಾವು ವೆಕ್ಟರ್ ಆರ್ ಅಂತ ಕರೆಯೋಣ. ಓಕೆ? ಈಗ ರಿಸಲ್ಟೆಂಟ್ ವೆಕ್ಟರ್ ಬಗ್ಗೆ ಒಂದು ಲೈನ್ ಬರೀರಪ್ಪ. ಬರ್ಕೊಂಡೆ. ವೆಕ್ಟರ್ ಆರ್ ಈಸ್ ದ ರಿಸಲ್ಟೆಂಟ್ ಆಫ್ ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ. ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಅನ್ನ ಮಾಡಿದ್ರೆ ನಮಗೆ ಆರ್ ಅನ್ನೋ ರಿಸಲ್ಟೆಂಟ್ ವೆಕ್ಟರ್ ಸಿಗುತ್ತೆ. ಅದನ್ನೇ ಬರ್ಕೊಂಡೆ. ಒಂದು ಪ್ಯಾರಲೆಲೋಗ್ರಾಮ್ ರೆಡಿ ಆಗಿದೆಯಲ್ವಾ? ಇದಕ್ಕೆ ಹೆಸರು ಕೊಟ್ಕೊಳ್ಳಿ. ಆಯ್ತಾ? ಜಸ್ಟ್ ಹೆಸರು ಏನಾದ್ರು ಮನಸ್ಸಿಗೆ ಬಂದದ್ದು ಕೊಟ್ಕೊಳ್ಳಿ. PQRS ಅಂತ ನಾನು ಕೊಟ್ಕೋತೇನೆ, ನೀವು ಬೇಕಾದ್ರೆ ಬೇರೆನೂ ಕೊಡ್ಬೋದು. ಆಯ್ತಾ? PQRS. ಈಗ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾಪ್ ಮಾಡ್ಕೊಳ್ಳಿ. ಆಯ್ತಾ? ಆರ್ ಪಾಯಿಂಟ್ ನಿಂದ ಒಂದು ಪರ್ಪೆಂಡಿಕ್ಯುಲರ್. ಈ ಪರ್ಪೆಂಡಿಕ್ಯುಲರ್ ಯಾಕೆ ಡ್ರಾ ಮಾಡ್ಕೊಳ್ತಾ ಇರೋದಂದ್ರೆ ನಮಗೆ ಡಿರೈವೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ಕೊಳ್ತಿರೋದು ಅಷ್ಟೇ.
ನೋಡ್ರ ಪಾಯಿಂಟ್ ಆರ್ ನಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡೆ. ಒಂದು ಪಾಯಿಂಟ್ ಕಾಣ್ತಲ್ವಾ ಇದು, ಇದಕ್ಕೊಂದು ಹೆಸರು ಕೊಟ್ಕೊಳ್ಳಿ. ಏನಂತ ಕೊಡುವ? PQRST ಅಂತ ಕೊಡುವ. ಆಯ್ತಾ? ಈಗ ನೀವೇನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡ್ರೋ ಅದ್ರ ಬಗ್ಗೆ ಬರೀರಿ, ಒಂದು ಸೆಂಟೆನ್ಸ್ ಬರೀರಿ. ಬರ್ಕೊಂಡೆ ನೋಡಿ, ಏನ್ ಬರ್ದೆ? ಡ್ರಾಪ್ ಅ ಪರ್ಪೆಂಡಿಕ್ಯುಲರ್ ಫ್ರಮ್ ಆರ್. ಆರ್ ನಿಂದ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾಪ್ ಮಾಡ್ಕೋಬೇಕು. ಹೌದಾ? ಡ್ರಾಪ್ ಅ ಪರ್ಪೆಂಡಿಕ್ಯುಲರ್ ಫ್ರಮ್ ಆರ್ ಸಚ್ ದಟ್ RT ಇಸ್ ಪರ್ಪೆಂಡಿಕ್ಯುಲರ್ ಟು PT. RT ಅಂದ್ರೆ ಇದು, PT ಅಂತಂದ್ರೆ ಇದು. RT ಮತ್ತು PT ಪರ್ಪೆಂಡಿಕ್ಯುಲರ್ ಆಗಿರೋ ರೀತಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋಬೇಕು ಅಂತ ಬರ್ದೆ ಅಷ್ಟೇ, ಮತ್ತೇನು ಇಲ್ಲ. ಈಗ ನೀವೇ ಹೇಳಿ ನನಗೆ, ಇಲ್ಲೂ ಒಂದು ಆಂಗಲ್ ಕಾಣ್ತಾ ಉಂಟಲ್ಲ, ಈ ಆಂಗಲ್ ಎಷ್ಟುಂಟು? 90 ಡಿಗ್ರಿ ಉಂಟು. ಒಪ್ಕೋತಿರ್ತಾನೆ? ಮತ್ತೆ ಈ ಆಂಗಲ್ ಎಷ್ಟುಂಟು? ಸ್ವಲ್ಪ ವಿಚಾರ ಮಾಡ್ಕೊಂಡು ಹೇಳಿ, ಸರಿಯಾಗಿ ಡಯಾಗ್ರಾಮ್ ನೋಡ್ಕೊಂಡು. ಈ ಆಂಗಲ್ ಎಷ್ಟುಂಟು ಅಂತ ಹೇಳಿ? ತೀಟಾ ಇರುತ್ತೆ ತಾನೆ? ಯಾಕೆ ತೀಟಾನೇ ಇರುತ್ತೆ? ಸಪೋಸ್ ನೋಡಿ, ಇಲ್ಲಿ ನೋಡಿ, ಇದು ಈ ಎರಡು ಲೈನ್ ಅನ್ನು ಕನ್ಸಿಡರ್ ಮಾಡಿ. ಈ ಎರಡು ಲೈನ್ಗಳು ಪ್ಯಾರಲಲ್ ಆಗಿದಾವೆ, ಹೌದ್ ತಾನೆ? ಈ ರೀತಿ ಪ್ಯಾರಲಲ್ ಆಗಿದಾವೆ. ಮತ್ತೆ ಈ ಲೈನ್ ಅನ್ನ ಕನ್ಸಿಡರ್ ಮಾಡಿ. ಈ ಲೈನ್ ಈ ರೀತಿಯಾಗಿ ಹೋಗಿದೆ. ನಮಗೆ ಗೊತ್ತು ಈ ಆಂಗಲ್ ತೀಟಾ. ಈ ಆಂಗಲ್ ತೀಟಾ ಆಗಿರೋದ್ರಿಂದ ಈ ಆಂಗಲ್ ಕೂಡ ತೀಟಾನೇ ಆಗ್ಬೇಕು ತಾನೆ? ಅನುರೂಪ ಕೋನಗಳು ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ, ಬಟ್ ನೀವು ಈ ಡಯಾಗ್ರಾಮ್ ನೋಡಿದ ತಕ್ಷಣ ಇಂಗ್ಲಿಷ್ ಮೀಡಿಯಂನವರಿಗೂ ಅರ್ಥ ಆಗಿರುತ್ತೆ ತಾನೆ? ನಿಮ್ಗೆ ಈ ಟ್ರಯಾಂಗಲ್ ಕಾಣ್ತಾ ಉಂಟಾ? ಟ್ರಯಾಂಗಲ್ RPT. ಈ ಟ್ರಯಾಂಗಲ್ ಕಾಣ್ತಾ ಉಂಟಾ? RPT ಟ್ರಯಾಂಗಲ್ ನೋಡ್ರು. ಯಾವ ಟ್ರಯಾಂಗಲ್ ಇದು? ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ನಮ್ಗೆ ಏನ್ ಕಂಡಿಡ್ಬೇಕು? ಏನ ಕಂಡಿಡ್ಲಿಕ್ಕೆ ಕೊಟ್ಟಿದ್ದಾರೆ ಅವರು? ರಿಸಲ್ಟೆಂಟ್ ವೆಕ್ಟರ್ ನ ಕಂಡಿಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ಟ್ರಯಾಂಗಲ್ ನಲ್ಲಿ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಕಂಡಿಡ್ಲಿಕ್ಕೆ ಅಂದ್ರೆ ನಾವೇನ್ ಮಾಡ್ಬೇಕು? ಇದನ್ನ ಕಂಡಿಡ್ಕೋಬೇಕು ತಾನೆ? ಸೊ ಆಬ್ವಿಯಸ್ಲಿ ನಮ್ಗೆ ಇಲ್ಲಿ ಇದು ಬೇಕು ಅಂತಂದ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಎಲ್ಲರಿಗಿಂತ ದೊಡ್ಡ ಸೈಡ್ ಅಂದ್ರೆ ಈ ಸೈಡ್ ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಯ್ತು? ನಾವು ಪೈಥಾಗೋರಸ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಕೋಬೇಕಾಯ್ತು. ಸೊ ಈ ಟ್ರಯಾಂಗಲ್ ಉಂಟಲ್ಲ ನಿಮ್ಗೆ RPT, ಅದರಲ್ಲಿ ಪೈಥಾಗೋರಸ್ ಥಿಯರಮ್ ಅನ್ನ ಅಪ್ಲೈ ಮಾಡಿ ಬರೀರಿ. ನೋಡಿ ಬರ್ಕೊಂಡೆ. ಈ ಟ್ರಯಾಂಗಲ್ ಉಂಟಲ್ಲ, ಈ ಟ್ರಯಾಂಗಲ್ ನಲ್ಲಿ ಹೈಪೋಟೆನಿಯಸ್ ಅಂದ್ರೆ ಇದರ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ಸ್ಕ್ವೇರ್ಗಳ ಮೊತ್ತ. ರೈಟ್? ಉಳಿದೆರಡು ಬಾಹು, ಈ ಬಾಹು ಯಾವುದು? RT, ಇದರ ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್. ಬರ್ಕೊಂಡೆ. ಇದೇ ಪೈಥಾಗೋರಸ್ ಥಿಯರಮ್ ತಾನೆ? ಹಾಕೊಂಡು ಬರ್ಕೊಂಡೆ. ನೋಡಿ ನೆಕ್ಸ್ಟ್ ಸ್ಟೆಪ್ ನೋಡಿ, RP ಸ್ಕ್ವೇರ್ ಜಾಗದಲ್ಲಿ RP ಸ್ಕ್ವೇರ್ ಬರ್ದೆ, RT ಸ್ಕ್ವೇರ್ ಜಾಗದಲ್ಲಿ RT ಸ್ಕ್ವೇರ್ ಬರ್ದೆ. PT ಜಾಗದಲ್ಲಿ ಏನ್ ಬರೀಬಹುದು ಅಂತ ನೋಡಿ, ಒಂದ್ ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. PT ಅಂತಂದ್ರೆ ಇದು, ಹೌದ್ ತಾನೆ? ಸೊ PT ಜಾಗದಲ್ಲಿ ನಾವು PQ ಪ್ಲಸ್ QT ಅಂತ ಬರೀಬಹುದು. ರೈಟ್? ಇಲ್ಲಿವರೆಗಂತೂ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ರೈಟ್? ಎಲ್ರಿಗೂ ಅರ್ಥ ಆಗಿದೆ ತಾನೆ? ಈಗ ಈ ಡಿರೈವೇಶನ್ ಇಂದ ಒಂದ್ ಸ್ವಲ್ಪ ಹೊರಗೆ ಬರುವ, ಡಿರೈವೇಶನ್ ಬೇಕಾಗಿರೋ ಒಂದು ಕೆಲಸ ಮಾಡ್ಕೊಳ್ವಾ. ಆಯ್ತಾ? ಈಗ ಇಲ್ಲೊಂದು ಟ್ರಯಾಂಗಲ್ ಕಾಣ್ತಾ ಇದೆ ನಿಮ್ಗೆ, ಟ್ರಯಾಂಗಲ್ RQT ಕಾಣ್ತಾ ಇದೆಯಾ? ಈ ಟ್ರಯಾಂಗಲ್ ಅನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್, ಹೌದಾ? ಈ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ನನಗೆ ಸೈನ್ ಥೀಟಾ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಬರ್ಕೋಬೇಕು. ಅದನ್ನ ಬರ್ಕೋತೀನಿ. ಬರ್ಕೊಂಡೆ. ಅಪೋಸಿಟ್ ಸೈಡ್ ಅಂದ್ರೆ RT ಉಂಟು, ಹೈಪೋಟೆನ್ಯೂಸ್ ಅಂತಂದ್ರೆ RQ ಉಂಟು, ಅದನ್ನ ಬರ್ಕೊಂಡೆ. ಈಗ RQ ಅನ್ನ ಈ ಕಡೆ ತಗೊಬಂದ್ರೆ ಏನಾಗುತ್ತೆ? RQ ಸೈನ್ ಥೀಟಾ is equal to RT ಅಂತ ಆಗುತ್ತೆ. ಇದೇ ಟ್ರಯಾಂಗಲ್ ನಲ್ಲಿ cos ಥೀಟಾ ಏನಾಗುತ್ತೆ? adjacent side divided by hypotenuse ಅಂದ್ರೆ QT divided by RQ ಆಗುತ್ತೆ. RQ ಅನ್ನ ಈ ಕಡೆ ತಗೊಬನ್ನಿ. ಅವಾಗ ಏನಾಯ್ತು? RQ cos ಥೀಟಾ is equal to QT ಆಯ್ತು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು RT ಜಾಗದಲ್ಲಿ RQ sin ಥೀಟಾ ಅಂತ ಬರಿಬಹುದು, ಅದೇ ರೀತಿ QT ಇರೋ ಜಾಗದಲ್ಲಿ RQ cos ಥೀಟಾ ಅಂತ ಬರಿಬಹುದು. ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಅದನ್ನೇ ಬರ್ಕೊಂಡೆ ನೋಡಿ. RP ಇರೋ ಜಾಗದಲ್ಲಿ ಇದ್ದಕ್ಕಿದ್ದಂಗೆ ಬರ್ದೆ, RT ಇರೋ ಜಾಗದಲ್ಲಿ RQ sin ಥೀಟಾ ಅಂತ ಬರ್ದೆ, RQ sin ಥೀಟಾ. ಆಯ್ತಾ? PQ ಇರೋಲ್ಲಿ PQ ಬರ್ದೆ, QT ಇರೋ ಜಾಗದಲ್ಲಿ RQ cos ಥೀಟಾ ಅಂತ ಬರ್ದೆ. ಮತ್ತೆ ಏನು ಮಾಡ್ಲಿಲ್ಲ. ಈಗ ನೀವೇ ಕರೆಕ್ಟ್ ಆಗಿ ಡಯಾಗ್ರಾಮ್ ಅನ್ನು ನೋಡಿ ಹೇಳ್ಬೇಕು, ಯಾವ್ಯಾವ್ದ್ರ ಜಾಗದಲ್ಲಿ ಏನೇನು ಬರ್ಕೋಬೇಕು ಅಂತ. ಆಯ್ತಾ? RP ನೋಡಿ. RP ಅಂತಂದ್ರೆ ಯಾವುದು? ಇದು. ಈ RP ಜಾಗದಲ್ಲಿ ನಾವೇನ್ ಬರ್ಕೋಬಹುದು? R ಅಂತ ಬರ್ಕೋಬಹುದು ತಾನೆ? ಸೊ RP ಜಾಗದಲ್ಲಿ ನಾವು R ಅಂತ ಬರ್ಕೋಬಹುದು. ಅದೇ ರೀತಿ RQ ಜಾಗದಲ್ಲಿ ಏನ್ ಬರಿಬಹುದು ನೋಡಿ? RQ ಅಂತಂದ್ರೆ ಇದು. ಇದರ ಜಾಗದಲ್ಲಿ ನಾವೇನ್ ಬರಿಬಹುದು? ಕರೆಕ್ಟ್ ಆಗಿ ನೋಡಿ, ಡಯಾಗ್ರಾಮ್ ನೋಡಿ, ಚುಕ್ಕಾಗಿ ಡಯಾಗ್ರಾಮ್ ನೋಡಿದವ್ರು ಮಾತ್ರ ಹೇಳ್ಬೋದು ಇದನ್ನ. ಇದು ನೋಡಿ, ಇದಿದ್ದಷ್ಟೇ ದೊಡ್ಡ ಇದು ಉಂಟು ತಾನೆ? ಇದು ಸೇಮ್ ಸೈಜ್ ತಾನೆ? ಸೊ RQ ಜಾಗದಲ್ಲಿ ನಾವು ಇದನ್ನ ಬರಿಬಹುದು. ಇದೆಷ್ಟಿದೆ? B ಇದೆ. ಸೊ RQ ಜಾಗದಲ್ಲಿ ನಾವು B ಅಂತ ಬರಿಬಹುದು. ರೈಟ್? ಸೊ ನೆಕ್ಸ್ಟ್ ನೋಡಿ, PQ ಜಾಗದಲ್ಲಿ ಏನ್ ಬರಿಬಹುದು? PQ ಜಾಗದಲ್ಲಿ ನಾವು A ಅಂತ ಬರಿಬಹುದು. ರೈಟ್? PQ ಜಾಗದಲ್ಲಿ A ಅಂತ ಬರಿಬಹುದು. ಅದೇ ರೀತಿ RQ ಜಾಗದಲ್ಲಿ ಆಲ್ರೆಡಿ ನೋಡಿದ್ದೇವೆ, RQ ಜಾಗದಲ್ಲಿ ನಾವು B ಅಂತ ಬರಿಬಹುದು. ಈಗ ನೀವು ನನಗೊಂದು ವಿಷಯ ಹೇಳಿ, A ಇಂಟು B ಹೋಲ್ ಸ್ಕ್ವೇರ್ ಇದ್ದಾಗ ಏನ್ ಬರೀತೀರಾ? A ಪ್ಲಸ್ B ಹೋಲ್ ಸ್ಕ್ವೇರ್ ಇದ್ದಾಗ ಏನ್ ಬರೀತೀರಾ ಅಂತ. A ಇಂಟು B ಹೋಲ್ ಸ್ಕ್ವೇರ್ ಇದ್ದಾಗ ಏನ್ ಬರೀಬಹುದು? ಡೈರೆಕ್ಟ್ ಆಗಿ ಬರ್ಕೋಬಹುದು, A ಸ್ಕ್ವೇರ್ ಇಂಟು B ಸ್ಕ್ವೇರ್ ಅಂತ. ಹೌದಾ? ಈ ಸ್ಕ್ವೇರ್ A ಗೂ ಅಂಟ್ಕೊಳ್ಳುತ್ತೆ, B ಗೂ ಅಂಟ್ಕೊಳ್ಳುತ್ತೆ. ಬಟ್ A ಪ್ಲಸ್ B ಹೋಲ್ ಸ್ಕ್ವೇರ್ ಇದ್ದಾಗ ಆಗ ಇಲ್ಲ, ಇದಕ್ಕೆ ಬೇರೆ ಫಾರ್ಮುಲಾನೇ ಉಂಟು. ರೈಟ್? ನೀವು ಮ್ಯಾಥ್ಸ್ ಅಲ್ಲೆಲ್ಲ ಕಲ್ತ್ಕೊಂಡೇ ಬಂದಿರ್ತೀರಾ. A ಸ್ಕ್ವೇರ್ ಪ್ಲಸ್ 2AB ಪ್ಲಸ್ B ಸ್ಕ್ವೇರ್, ಹೌದಾನೆ? ಸೊ ಇದೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿ ಬರೀರಿ. ಏನಿದೆ? A ಇಲ್ಲಿ ನೋಡಿ, ಕರೆಕ್ಟ್ ಆಗಿ ನೋಡಿ, R ಸ್ಕ್ವೇರ್ ಇಸ್ ಈಕ್ವಲ್ ಟು B ಸೈನ್ ಥೀಟಾ. B ಇಂಟು ಸೈನ್ ಥೀಟಾ ಉಂಟು. ಇಂಟು ಬಂದಾಗ ಏನು? ನಾವು ಡೈರೆಕ್ಟ್ ಆಗಿ ಬರಿಬಹುದು ತಾನೆ? ಸೊ B ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ ಇಲ್ಲಿ, ಸೈನ್ ಸ್ಕ್ವೇರ್ ಥೀಟಾ. ಅದೇ ರೀತಿ ಇಲ್ಲಿ ಏನಾಗುತ್ತೆ? A ಪ್ಲಸ್ B ಕಾಸ್ ಥೀಟಾ ಹೋಲ್ ಸ್ಕ್ವೇರ್. A ಜಾಗದಲ್ಲಿ A ಇದೆ, ಬಟ್ B ಜಾಗದಲ್ಲಿ B ಕಾಸ್ ಥೀಟಾ ಅಂತ ಇದೆ. ಅಂದ್ರೆ ಈ ಫಾರ್ಮುಲಾನೇ ಅಪ್ಲೈ ಮಾಡ್ಬೇಕಾಯ್ತು ನಾವು. ಹೌದಾ? ಸೊ A ಜಾಗದಲ್ಲಿ ಏನ್ ಬರುತ್ತೆ ಅವಾಗ? A ಸ್ಕ್ವೇರ್ ಅಂದ್ರೆ A ಸ್ಕ್ವೇರ್ ಪ್ಲಸ್ 2AB, 2AB ಜಾಗದಲ್ಲಿ ಏನಿದೆ? B ಕಾಸ್ ಥೀಟಾ. ಸೊ B ಕಾಸ್ ಥೀಟಾ ಪ್ಲಸ್ B ಸ್ಕ್ವೇರ್. B ಜಾಗದಲ್ಲಿ ಏನಿದೆ? B ಕಾಸ್ ಥೀಟಾ ಇದೆ. ಹೌದಾ? ಸೊ B ಜಾಗದಲ್ಲಿ B ಕಾಸ್ ಥೀಟಾ ಇದೆ,
ನಮಗೆ ಬೇಕಾಗಿರೋದೇನು ಬಿ ಸ್ಕ್ವೇರ್ ಬೇಕು. ಸೊ ಈ ತರ ಬೇಕಾಯ್ತು, ಹೌದಾನೆ? ಸೊ ಬಿ ಕಾಸ್ ಥೀಟಾದ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಸ್ಟೆಪ್ ಅನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಆರ್ ಸ್ಕ್ವೇರ್ ಇರೋ ಜಾಗದಲ್ಲಿ ಆರ್ ಸ್ಕ್ವೇರ್ ಬರ್ಕೊಂಡೆ, ಆಯ್ತಾ? ಅದಾದ್ಮೇಲೆ ಇಲ್ಲಿ ನಾನು ಬರ್ಕೋಬೇಕು ತಾನೆ ಏನಿದೆ ಅಂತ. ಮೊದಲು ಎ ಸ್ಕ್ವೇರ್ ಅನ್ನ ಬರ್ಕೋತೀನಿ, ಅದಾದ್ಮೇಲೆ ಇದು ಮತ್ತೆ ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಏನಿದೆ? ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಇದೆ, ಇಲ್ಲಿ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇದೆ. ಇವೆರಡರಲ್ಲೂ ಬಿ ಸ್ಕ್ವೇರ್ ಕಾಮನ್. ಸೊ ಈ ಬಿ ಸ್ಕ್ವೇರ್ ಅನ್ನ ಕಾಮನ್ ತೆಕ್ಕೊಂಡು ಉಳಿದಿರೋದನ್ನ ಬರ್ಕೋತೇನೆ, ಆಯ್ತಾ? ಪ್ಲಸ್ ಬಿ ಸ್ಕ್ವೇರ್ ಅನ್ನು ಕಾಮನ್ ತೆಗಿಬೇಕಾಯ್ತು, ಬಿ ಸ್ಕ್ವೇರ್ ಕಾಮನ್ ತೆಗೆದೆ, ಉಳಿದಿರೋದೇನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಬರ್ಕೊಂಡಾಯ್ತು, ಇದೊಂದು ಬರ್ಕೊಳ್ಳೋದು ಬಾಕಿ ಇತ್ತಾನೆ, ಅದನ್ನ ಬರ್ಕೊಳ್ಳಿ. ಪ್ಲಸ್ 2ab ಕಾಸ್ ಥೀಟಾ. ಮ್ಯಾಥ್ಸ್ ಅಲ್ಲೆಲ್ಲ ಸುಮಾರು ನೀವು ಕಲ್ತಿರ್ತೀರಾ. ಇದರ ವ್ಯಾಲ್ಯೂ ಏನಾಗುತ್ತೆ? ಟ್ರಿಗ್ನೋಮೆಟ್ರಿ. ಇದರ ವ್ಯಾಲ್ಯೂ ಏನಾಗುತ್ತೆ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಯಾವತ್ತೂ 1 ಇರುತ್ತೆ, ರೈಟ್? ಸೊ ಇದರ ವ್ಯಾಲ್ಯೂ 1 ಆಗಿರುತ್ತೆ. ಸೊ ಅದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ರೈಟ್? ಯಾಕಂದ್ರೆ ಇದ್ರ ವ್ಯಾಲ್ಯೂ 1 ಇಂಟು ಬಿ ಸ್ಕ್ವೇರ್ ಮಾಡಿದ್ರೆ ಬಿ ಸ್ಕ್ವೇರ್ ಇದ್ದಕ್ಕಿದ್ದಾಗೆ ಇರುತ್ತೆ. ಸೊ ಅದನ್ನ ಬರ್ಕೊಳ್ಳೋ ಆಗಿಲ್ಲ, ಉಳಿದಿರೋದನ್ನ ಬರ್ಕೊಳ್ಳಿ. ಆರ್ ಸ್ಕ್ವೇರ್ ಏನಾಗುತ್ತೆ ಅವಾಗ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಅಂತ ಆಗುತ್ತೆ. ನಮಗೆ ಏನ್ ಬೇಕು ಆಕ್ಚುಲಿ? ನಮಗೆ ರಿಸಲ್ಟೆಂಟ್ ಬೇಕು, ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಬೇಕು. ಬಟ್ ನಮ್ಗೆ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ನ ಸ್ಕ್ವೇರ್ ಇದೆ, ರೈಟ್? ಸೊ ನಾವೇನ್ ಮಾಡ್ಕೊಳ್ಳೋಣ? ಎರಡೂ ಕಡೆಗೆ ಸ್ಕ್ವೇರ್ ರೂಟ್ ಅನ್ನ ಹಾಕೊಳ್ಳುವ, ಆಯ್ತಾ? ಆರ್ ಸ್ಕ್ವೇರ್ ಅನ್ನು ಸ್ಕ್ವೇರ್ ರೂಟ್ ತೆಗೆದ್ರೆ ಆರ್ ಆಯ್ತು, ಈಸ್ ಈಕ್ವಲ್ ಟು ಇದನ್ನ ಇದ್ದಕ್ಕಿದ್ದಾಗೆ ಬರೀರಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ, ಆಯ್ತಾ? ಇದು ನಿಮ್ಮ ಡಿರೈವೇಶನ್. ಏನು? ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ? ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ನೀವು ಇಡೀ ಡಿರೈವೇಶನ್ ಅನ್ನ ಮಾಡೋದನ್ನ ಕರೆಕ್ಟ್ ಆಗಿ ಕಲಿಬೇಕು. ಈಗ ನಿಮ್ಗೊಂದು ಬೋನಸ್ ಟಿಪ್ ಏನಪ್ಪಾ ಅಂದ್ರೆ, ಈ ಆಂಗಲ್ ಬಗ್ಗೆ ನಾವು ನೋಡೋಣ, ಆಯ್ತಾ? ಈ ಆಂಗಲ್ ಅನ್ನ ನಾವು ಸಪೋಸ್ ಆಲ್ಫಾ ಅಂತ ಕರ್ಕೊಳ್ವಾ. ಓಕೆ, ಈ ಆಂಗಲ್ ಆಲ್ಫಾ ಆಗಿದ್ರೆ ನಾವು ಈ ಆಂಗಲ್, ಈ ಟ್ರಯಾಂಗಲ್ ನೋಡಿ, ನೀವು ಈ ಟ್ರಯಾಂಗಲ್ ನಲ್ಲಿ ಟ್ಯಾನ್ ಆಲ್ಫಾ ಏನಾಗುತ್ತೆ? ಆರ್ ಟಿ ಡಿವೈಡೆಡ್ ಬೈ ಪಿ ಟಿ ಆಗುತ್ತೆ, ಹೌದಾ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಬರ್ಕೊಂಡಿದ್ದೇನೆ. ಈಗ ಆರ್ ಟಿ ಅಂದ್ರೆ ಏನು? ನೀವು ಒಂದ್ ಸ್ವಲ್ಪ ವಿಡಿಯೋ ಹಿಂದೆ ಸ್ಕಿಪ್ ಮಾಡಿ ನೋಡಿದ್ರೆ ಆರ್ ಟಿ ಜಾಗದಲ್ಲಿ ಏನ್ ಬರಿಬೇಕು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಆರ್ ಟಿ ಜಾಗದಲ್ಲಿ ಏನ್ ಬರಿಬಹುದು ನಾವು? ಬಿ ಸೈನ್ ಥೀಟಾ ಅಂತ ಬರಿಬಹುದು. ಅದನ್ನ ಬರ್ಕೊಂಡೆ. ಕೆಳಗಡೆ ಪಿ ಟಿ ಇದೆ, ಪಿ ಟಿ ಅಂದ್ರೆ ಇದಿದೆ. ಇದ್ರ ಜಾಗದಲ್ಲಿ ನಾವೇನ್ ಬರಿಬಹುದು? ಪಿ ಕ್ಯೂ ಪ್ಲಸ್ ಕ್ಯೂ ಟಿ ಅಂತ ಬರಿಬಹುದು. ಪಿ ಕ್ಯೂ ಪ್ಲಸ್ ಕ್ಯೂ ಟಿ, ಹೌದಾ? ಪಿ ಕ್ಯೂ ಅಂತಂದ್ರೆ ಏನು? ಪಿ ಕ್ಯೂ ಅಂತಂದ್ರೆ ವೆಕ್ಟರ್ ಎ. ಸೊ ಪಿ ಕ್ಯೂ ಜಾಗದಲ್ಲಿ ನಾವು ಎ ಅಂತ ಬರಿಬಹುದು, ಆಯ್ತಾ? ಅದೇ ರೀತಿ ಕ್ಯೂ ಟಿ ಅಂತಂದ್ರೆ ಏನು? ಕ್ಯೂ ಟಿ ಅಂತಂದ್ರೆ ವಿಡಿಯೋ ಇನ್ಸರ್ಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದು ಬಿ ಕಾಸ್ ಥೀಟಾ, ಹೌದಾ? ಸೊ ಕ್ಯೂ ಟಿ ಜಾಗದಲ್ಲಿ ನಾವು ಬಿ ಕಾಸ್ ಥೀಟಾ ಅಂತ ಬರಿಬಹುದು. ಸೊ ಇಲ್ಲೇನು ನಿಮಗೆ ಫಾರ್ಮುಲಾ ಕಾಣ್ತಾ ಉಂಟಲ್ಲ, ಈ ಫಾರ್ಮುಲಾನು ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾ, ಆಯ್ತಾ? ಈ ಫಾರ್ಮುಲಾನು ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಲೆಕ್ಕ ಮಾಡ್ಲಿಕ್ಕೆ ಮುಂದೆ ಎಕ್ಸಾಂಪಲ್ ಸಾಲ್ವ್ ಮಾಡ್ಬೇಕಾದ್ರೆ ಎಲ್ಲ ಈ ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಯಾವ ಕ್ವಶನ್ ಅಲ್ಲಿ ಕೇಳಿದಾರಲ್ವಾ, ಇದರ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅನ್ನ ನಿಮ್ ಫೈಂಡ್ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ಗೆ ಇದನ್ನ ಬರ್ದ್ರಿ ನೀವು, ಇದು ಮ್ಯಾಗ್ನಿಟ್ಯೂಡ್ ಆಯ್ತು. ಡೈರೆಕ್ಷನ್ ಏನು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಇದೇ ಫಾರ್ಮುಲಾದಲ್ಲಿ ಟ್ಯಾನ್ ಅನ್ನ ಈ ಕಡೆ ತಗೋಗಿ, ಟ್ಯಾನ್ ಆಲ್ಫಾ ಇದೆ, ಟ್ಯಾನ್ ಅನ್ನ ಆ ಕಡೆ ತಗೋಗಿ. ಟ್ಯಾನ್ ಆ ಕಡೆ ತಗೋದಾಗ ಏನಾಗುತ್ತೆ? ಆಲ್ಫಾ ಇಲ್ಲೇ ಉಳ್ಕೊಳ್ಳುತ್ತೆ. ಟ್ಯಾನ್ ಅನ್ನ ಈ ಕಡೆ ತಗೋದಾಗ ಟ್ಯಾನ್ ಇನ್ವರ್ಸ್ ಆಗುತ್ತೆ, ರೈಟ್? ಟ್ಯಾನ್ ಇನ್ವರ್ಸ್ ಏನಿದೆ ಇದು. ಈ ಫಾರ್ಮುಲಾ ನಿಮ್ಗೆ ಮ್ಯಾಗ್ನಿಟ್ಯೂಡ್ ಅನ್ನ ಹೇಳುತ್ತೆ. ಈ ಫಾರ್ಮುಲಾ ಉಂಟಲ್ಲ, ಈ ಫಾರ್ಮುಲಾದಲ್ಲಿ ಆಲ್ಫಾ ಏನ್ ಬಂದಿದೆಯೋ ಇದು ನಿಮ್ಗೆ ಡೈರೆಕ್ಷನ್ ಅನ್ನ ಹೇಳುತ್ತೆ. ಯಾವ್ದು ಡೈರೆಕ್ಷನ್? ಏನಿಂದ ಆಲ್ಫಾ ಡಿಗ್ರಿಯಲ್ಲಿ ಇನ್ಕ್ಲೈನ್ಡ್ ಆಗಿದೆ ನಮ್ಮ ವೆಕ್ಟರ್ ಅಂತ ಹೇಳುತ್ತೆ. ಏನಿಂದ ಆಲ್ಫಾ ಡಿಗ್ರಿ ಇಲ್ವಾ ವೆಕ್ಟರು, ಅದನ್ನ ಇದು ಹೇಳುತ್ತೆ ಅಷ್ಟೇ, ಸಿಂಪಲ್. ಒಂದು ಭಾರಿ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳಬೇಕು. ಏನಂದ್ರೆ ಇಲ್ಲಿ ಆಲ್ಫಾಗೆ ಒಂದು ನೀವು ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಯಾವ್ದ್ರಿಂದ ಡಿರೈವ್ ಮಾಡಿದ್ರಿ? ಇದರಿಂದ ಡಿರೈವ್ ಮಾಡಿದ್ವಿ, ಈ ಡಯಾಗ್ರಾಮ್ ಇಂದ. ಈ ಡಯಾಗ್ರಾಮ್ ನಲ್ಲಿ ಏನಿದೆ? ಎ ವೆಕ್ಟರ್ ಮತ್ತೆ ಆರ್ ವೆಕ್ಟರ್ ನಡುವೆ ಇರೋ ಆಂಗಲ್ ಆಲ್ಫಾ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ಈ ಡಿರೈವೇಶನ್ ಅನ್ನ ಮಾಡಿದ್ವಿ, ರೈಟ್? ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕಾದ್ರೆ, ಅಂದ್ರೆ ಇದನ್ನ ಯೂಸ್ ಮಾಡಿ ಲೆಕ್ಕ ಮಾಡ್ಬೇಕಾದ್ರೆ ನೀವು ಒಂದು ವಿಷಯ ನೆನ್ಪಿಟ್ಕೋಬೇಕು. ಏನಂದ್ರೆ ಈ ಎ ಆಲ್ಫಾ ಇದೆಯಲ್ವಾ, ಇದು ವೆಕ್ಟರ್ ಎ ಗೆ ಸಂಬಂಧಪಟ್ಟಿರೋ ಆಂಗಲ್. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ವೆಕ್ಟರ್ ಬಿ ಗೆ ಸಂಬಂಧಪಟ್ಟಿರೋ ಆಂಗಲ್ ಅನ್ನ ಆಲ್ಫಾ ಅಂತ ಕನ್ಸಿಡರ್ ಮಾಡ್ಕೊಂಡು ಈ ಫಾರ್ಮುಲಾ ಹಾಕ್ತಾರೆ. ಆನ್ಸರ್ ರಾಂಗ್ ಬರುತ್ತೆ. ಸೊ ಈ ಫಾರ್ಮುಲಾ ಹಾಕ್ಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ, ಆಲ್ಫಾ ಅನ್ನೋದು ಎ ಗೆ ಸಂಬಂಧಪಟ್ಟಿರೋ ಆಂಗಲ್. ನಿಮ್ NCERT ಪುಸ್ತಕದಲ್ಲಿರೋ ಒಂದು ಎಕ್ಸಾಂಪಲ್ ಅನ್ನ ಬೋರ್ಡ್ ಮೇಲೆ ಬರ್ಕೊಂಡಿದ್ದೇನೆ. ಎಲ್ಲ ವಿಡಿಯೋ ಪಾಸ್ ಮಾಡ್ಕೊಂಡು ಈ ಪ್ರಶ್ನೆಯನ್ನೊಮ್ಮೆ ಓದ್ಕೊಂಡ್ಬಿಡಿ. ಎಲ್ಲ ಈ ಪ್ರಶ್ನೆಯನ್ನ ಓದ್ಕೊಂಡಿದ್ದೀರಾ ಅನ್ಕೊಂಡಿದ್ದೇನೆ. ಈಗ ಪ್ರಶ್ನೆಯಲ್ಲಿ ಏನಿತ್ತು ಅನ್ನೋದನ್ನ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳ್ತೇನೆ. ಒಂದು ಬೋಟ್ ಇದೆ, ಅದು ನಾರ್ತ್ ಕಡೆ ಹೋಗ್ತಾ ಇದೆ, ಅದರ ವೆಲಾಸಿಟಿ 25 km/h. ಸೊ ಆ ಬೋಟ್ ನ ವೆಲಾಸಿಟಿಯನ್ನ ನಾವು ವೆಲಾಸಿಟಿ ಆಫ್ ಬೋಟ್ VB ಅಂತ ಬರ್ಕೊಳ್ಳೋಣ, ಓಕೆನಾ? ಅದೇ ರೀತಿ ನೆಕ್ಸ್ಟ್ ಏನು ಕೇಳ್ತಾ ಇದಾರೆ ಅವರು? ನೆಕ್ಸ್ಟ್ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಅಲ್ಲ ಬೋಟ್ ಯಾವ್ದ್ರ ಮೇಲೆ ಹೋಗುತ್ತೆ? ನೀರ್ ಮೇಲೆ ಹೋಗುತ್ತೆ. ಸೊ ಬೋಟ್ ನ ವೆಲಾಸಿಟಿ ಈ ರೀತಿಲಿದ್ರೆ ನೀರು ಹೀಗೆಲ್ಲ ಬಿಸ್ತಾ ಇದೆ, ನೀರು ಹೀಗೆ ಹರಿತಾ ಇದೆ. ಅಂದ್ರೆ ಅವ್ರು ಹೇಳ್ತಿರೋದೇನು ಅಂದ್ರೆ 60 ಡಿಗ್ರಿ ಈಸ್ಟ್ ಆಫ್ ಸೌತ್ ಅಂತ ಹೇಳ್ತಾ ಇದ್ದಾರೆ. 60 ಡಿಗ್ರಿ ಈಸ್ಟ್ ಆಫ್ ಸೌತ್ ಅಂತಂದ್ರೆ ಸೌತ್ ನಿಂದ 60 ಡಿಗ್ರಿ ಈಸ್ಟ್ ಕಡೆಗಿದೆ ಅಂತ. ಸೌತ್ ನಿಂದ 60 ಡಿಗ್ರಿ ಅಂತಂದ್ರೆ ಇದಾಯ್ತು, ರೈಟ್? ಸೊ ಈ ಆಂಗಲ್ 60 ಡಿಗ್ರಿ ಇರುತ್ತೆ, ಓಕೆನಾ? ಅವ್ರು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ರಿಸಲ್ಟೆಂಟ್ ವೆಲಾಸಿಟಿ ಆಫ್ ದ ಬೋಟ್. ಒಂದು ನದಿ ಇದೆ ಅಂತ ಇಟ್ಕೊಳ್ಳಿ. ನದಿಲಿ ನೀರು ಈ ರೀತಿ ಹರ್ಕೊಂಡು ಹೋಗ್ತಾ ಇದೆ, ನೀರು ಈ ರೀತಿ ಹರಿತಾ ಇದೆ. ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಗೆ ಈಜ್ಕೊಂಡು ಇಲ್ಲಿಗೆ ಹೋಗ್ಬೇಕು ಅಂತ ಆಸೆ. ನೀವು ಮುಂದೆ ಕರೆಕ್ಟ್ ಸ್ಟ್ರೇಟ್ ಹೋಗೋಣ ಅಂತಾನೆ ಈ ಮನ್ಸಲ್ಲಿ ಅಂದ್ಕೊಂಡು ಈಜ್ಕೊಳ್ತಾ ಹೋಗ್ತಾ ಇದ್ದೀರಾ. ಆದ್ರೆ ನೀವು ಆಕ್ಚುಲಿ ಹೋಗಿ ಮುಟ್ಟೋದೆಲ್ಲ ಗೊತ್ತಾ? ಈ ಪಾಯಿಂಟಿಗೆ ಹೋಗ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರಾ, ಬಟ್ ನಿಮ್ಮ ಆಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಈ ಪಾಯಿಂಟ್ ಅಲ್ಲಿ ಈ ಕಡೆಗೆಲ್ಲೋ ದೂರೆಲ್ಲೋ ಆಗಿರುತ್ತೆ.
ನಿಮಗೆ ಗೊತ್ತೇ ಇರಲ್ಲ ಅದು. ಓಕೆನಾ? ಯಾಕೆ ಹೀಗಾಗತ್ತೆ ಅಂತಂದ್ರೆ ನೀರಿನ ವೆಕ್ಟರ್, ನೀರಿನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಜೊತೆಗೆ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಎರಡು ಆಡ್ ಆಗುತ್ತೆ. ಎರಡು ಆಡ್ ಆದ್ರ ಪರಿಣಾಮವಾಗಿ ನಿಮ್ಮ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಈ ಕಡೆಗೆಲ್ಲೋ ಇರುತ್ತೆ. ಅದೇ ರೀತಿ ಇಲ್ಲಿ ಬೋಟ್ನ ವೆಲಾಸಿಟಿ ಮತ್ತೆ ನೀರಿನ ವೆಲಾಸಿಟಿ ಎರಡು ಆಡ್ ಆಗುತ್ತೆ. ಅವುಗಳ ರಿಸಲ್ಟೆಂಟ್ ವೆಲಾಸಿಟಿ ಏನಿತ್ತೋ ಅದೇ ಬೋಟ್ನ ರಿಸಲ್ಟೆಂಟ್ ವೆಲಾಸಿಟಿ ಆಗಿರುತ್ತೆ. ಓಕೆನಾ? ಸೊ ಇದ್ರ ಅರ್ಥ ಏನು ಅಂತಂದ್ರೆ ಇಲ್ಲೊಂದು ವೆಕ್ಟರ್ ಇದೆ. ಯಾವ ವೆಕ್ಟರು? ಬೋಟ್ನ ವೆಲಾಸಿಟಿ ವೆಕ್ಟರ್. ಇದು ಯಾವ ವೆಕ್ಟರು? ಇದು ನೀರಿನ ವೆಲಾಸಿಟಿ ವೆಕ್ಟರ್. ಸೊ ಇದನ್ನ ನಾವು VW ಅಂತ ಕರೀವ ಈ ವೆಕ್ಟರ್ ಅನ್ನ. ಓಕೆನಾ? VW ಇದು VB. ಸೊ ಈ ಎರಡು ವೆಲಾಸಿಟಿ ವೆಕ್ಟರ್ ಗಳನ್ನ ಆಡ್ ಮಾಡಿದ್ರೆ ನಮಗೆ ಯಾವ ವೆಕ್ಟರ್ ಸಿಗುತ್ತೋ ಆ ವೆಕ್ಟರ್ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಆಗಿರುತ್ತೆ. ಅಂದ್ರೆ ಪ್ಯಾರಲೋಗ್ರಾಮ್ ಲಾ ಹಾಕೊಂಡು ನಾವು ಜಸ್ಟ್ ಬಿಡಿಸ್ಕೊಳ್ಳೋಣ. ಇದೇನಿದೆಯೋ ಇದು ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಆಗಿರುತ್ತೆ. ಓಕೆನಾ? ಒಂದ್ ವೆಕ್ಟರ್ ಹೀಗಿದೆ, ಇನ್ನೊಂದು ವೆಕ್ಟರ್ ಹೀಗಿತ್ತು. ಎರಡನ್ನು ಸೇರಿಸಿದಾಗ ಬಂದಿರೋ ರಿಸಲ್ಟೆಂಟ್ ವೆಕ್ಟರ್ ಇದು. ಇದ್ರ ಮ್ಯಾಗ್ನಿಟ್ಯೂಡ್ ಕಂಡು ಹಿಡಬೇಕಂದ್ರೆ ನಾವು ಆಬ್ವಿಯಸ್ಲಿ ಈ ಫಾರ್ಮುಲಾನ ಹಾಕೋಬೇಕು, ರೈಟ್? ಈ ಫಾರ್ಮುಲಾ ಹಾಕೋಬೇಕು ಅಂದ್ರೆ ನಮ್ಗೆ ಏನೇನು ಗೊತ್ತಿರಬೇಕು? ಯಾವ ವೆಕ್ಟರ್ ಎ, ಯಾವ ವೆಕ್ಟರ್ ಬಿ, ಮತ್ತೆ ಈ ಥೀಟಾ ಅನ್ನೋ ಆಂಗಲ್ ಅಂದ್ರೆ ಯಾವುದು, ಇವೆಲ್ಲ ಗೊತ್ತಿರಬೇಕು. ಹಾಗೆ ಡೈರೆಕ್ಷನ್ ಅನ್ನು ಹೇಳೋದಕ್ಕೆ ನಾವು ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೋತೀವಿ. ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಂದ್ರೆ ಯಾವ ಆಂಗಲ್ ಅನ್ನ ನಾವು ಆಲ್ಫಾ ಅಂತ ಕನ್ಸಿಡರ್ ಮಾಡಬೇಕು, ಈ ಎಲ್ಲಾ ವಿಷಯಗಳು ನಮ್ಗೆ ಗೊತ್ತಿರಬೇಕು, ರೈಟ್? ನಾವು ಅವಾಗ ಡಿರೈವೇಶನ್ ಮಾಡ್ಕೋಬೇಕಾದ್ರೆ ಈ ತರ ತಗೊಂಡಿದ್ವಿ, ಹೌದಾ? ಈ ಎರಡು ವೆಕ್ಟರ್ಗಳ ನಡುವಿನ ಆಂಗಲ್ ಅನ್ನ ಥೀಟಾ ಅಂತ ಕರ್ಕೊಂಡಿದ್ವಿ. ಅವಾಗ ಮಧ್ಯದಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಬಂದಿತ್ತು. ಈ ರಿಸಲ್ಟೆಂಟ್ ವೆಕ್ಟರ್ ಮತ್ತೆ ವೆಕ್ಟರ್ ಎ, ರಿಸಲ್ಟೆಂಟ್ ವೆಕ್ಟರ್ ಮತ್ತೆ ವೆಕ್ಟರ್ ಎ ಗಳ ನಡುವಿನ ಆಂಗಲ್ ಅನ್ನು ನಾವು ಆಲ್ಫಾ ಅಂತ ಕನ್ಸಿಡರ್ ಮಾಡಿದ್ವಿ, ರೈಟ್? ಸೊ ಈ ವಿಷಯಗಳನ್ನೇ ನಾವಿಲ್ಲಿ ಅಪ್ಲೈ ಮಾಡೋಣ, ಆಯ್ತಾ? ಸೊ ಆಕ್ಚುಲಿ ಏನು, ಎರಡು ವೆಕ್ಟರ್ಗಳು ಯಾವುದು? ಈ ವೆಕ್ಟರ್ ಮತ್ತೆ ಈ ವೆಕ್ಟರ್. ಯಾವುದೋ ಒಂದು ವೆಕ್ಟರ್ನ ಎ ಅಂತ ಕನ್ಸಿಡರ್ ಮಾಡುವ, ಯಾವುದೋ ಒಂದನ್ನ ಬಿ ಅಂತ ಕನ್ಸಿಡರ್ ಮಾಡುವ. ಈ ವೆಕ್ಟರ್ನ ನಾ ಎ ಅಂತ ಕನ್ಸಿಡರ್ ಮಾಡ್ತಿದ್ದೆ. ನೀವು ಯಾವ್ದಾದ್ರೂ ಮಾಡಬಹುದು, ಓಕೆನಾ? ಈ ವೆಕ್ಟರ್ನ ನಾ ಎ ಅಂತ ಕನ್ಸಿಡರ್ ಮಾಡ್ತಿದ್ದೇನೆ. ಈ ಕೆಳಗಡೆ ಉಂಟಲ್ಲ ಈ ವೆಕ್ಟರ್ನ ನಾ ಬಿ ಅಂತ ಕನ್ಸಿಡರ್ ಮಾಡ್ತಿದ್ದೇನೆ. ವೆಕ್ಟರ್ ಎ ಮತ್ತೆ ರಿಸಲ್ಟೆಂಟ್ ವೆಕ್ಟರ್, ವೆಕ್ಟರ್ ಎ ಈ ವೆಕ್ಟರ್ ಮತ್ತೆ ರಿಸಲ್ಟೆಂಟ್ ವೆಕ್ಟರ್ ಇವುಗಳ ನಡುವಿನ ಆಂಗಲ್ ಆಲ್ಫಾ. ಸೊ ಅದನ್ನ ಆಲ್ಫಾ ಅಂತ ಬರ್ಕೊಂಡೆ. ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಅವುಗಳ ನಡುವಿನ ಆಂಗಲ್ ಥೀಟಾ. ಈ ವೆಕ್ಟರ್ ಮತ್ತೆ ಈ ವೆಕ್ಟರ್ ಇವುಗಳ ನಡುವಿನ ಆಂಗಲ್ ಥೀಟಾ ಉಂಟು. ಸೊ ಈಗ ನಾವು ಈ ಫಾರ್ಮುಲಾನ ಹಾಕೋಬಹುದು, ಓಕೆನಾ? ಸೊ ಈ ಫಾರ್ಮುಲಾನ ಹಾಕೊಳ್ಳೋಣ. ಸೊ R = ಏನು ಬರುತ್ತೆ? √a². ಎ ಅಂತಂದ್ರೆ ಯಾವುದು? ಇದು. ಎ ಅಂತಂದ್ರೆ VB, ವೆಲಾಸಿಟಿ ಆಫ್ ಬೋಟ್. ವೆಲಾಸಿಟಿ ಆಫ್ ಬೋಟ್ ಎಷ್ಟಿದೆ? 25 ಇದೆ. ಸೊ 25² ಪ್ಲಸ್ b². ಬಿ ಅಂತಂದ್ರೆ ವೆಲಾಸಿಟಿ ಆಫ್ ವಾಟರ್. ವೆಲಾಸಿಟಿ ಆಫ್ ವಾಟರ್ ಎಷ್ಟಿದೆ? 10 ಇದೆ. ಸೊ 10² ಪ್ಲಸ್ 2ab. 2 ಇಂಟು a ಅಂದ್ರೆ 25, b ಅಂತಂದ್ರೆ 10 ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಎಷ್ಟಿದೆ? ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಥೀಟಾ ಎಷ್ಟಿದೆ ನೋಡಿ, ಲೆಕ್ಕ ಹಾಕಿ ನೋಡಿ. ನಾರ್ತ್ ಇಂದ ಸೌತ್ಗೆ ಇರೋ ಡೈರೆಕ್ಷನ್ ಎಷ್ಟು? ಆಂಗಲ್ ಎಷ್ಟು? ಇದು ನಾರ್ತ್, ಇದು ಸೌತ್, ಹೌದಾನೆ? ಈ ಆಂಗಲ್ ಎಷ್ಟಾಯ್ತು? 180 ಡಿಗ್ರಿ, ಹೌದಾ? ಈ 180 ಡಿಗ್ರಿಲಿ ಈ ಆಂಗಲ್ ಉಂಟು ನೋಡಿ, ಈ ಆಂಗಲ್ 60 ಡಿಗ್ರಿ ಉಂಟು, ಈ ಆಂಗಲ್ 60 ಡಿಗ್ರಿ ಉಂಟು. ಸೊ ನಮಗೆ ಬೇಕಾಗಿರೋ ಆಂಗಲ್ ಯಾವುದು? ಇದು ಮತ್ತೆ ಇದ್ರ ನಡುವಿನ ಆಂಗಲ್. ಸೊ 180 ಡಿಗ್ರಿಯಲ್ಲಿ 60 ಡಿಗ್ರಿ ಹೋಯ್ತು ಅಂತಂದ್ರೆ ಈ ಆಂಗಲ್ ಎಷ್ಟಾಗಬೇಕಾಯ್ತು? 120 ಆಗ್ಬೇಕಾಯ್ತು, ಹೌದಾ? 180 - 60 ಅಂದ್ರೆ 120 ಆಗ್ಬೇಕಾಯ್ತು. ಬರ್ಕೊಂಡೆ ನೋಡಿ ಮುಂದಿನ ಸ್ಟೆಪ್. ಆರ್ ಜಾಗದಲ್ಲಿ ಆರ್ ಬರ್ಕೊಂಡೆ, 25² ಅಂದ್ರೆ ಇದು ಎಲ್ಲ ಬರ್ಕೊಂಡೆ. ಈ ಪಾಯಿಂಟ್ ನಿಮ್ಗೆ ಗೊತ್ತಾಯ್ತಾ? ಕಾಸ್ 120 ಅಂದ್ರೆ -½ ಅಂತ ಬರ್ಕೊಂಡಿದ್ದೀನಿ ನಾನು. ಕಾಸ್ 120 ಅಂದ್ರೆ -½ ಅಂತ ಬರ್ಕೊಂಡೆ. ಯಾಕೆ -½ ಅಂತ ಬರ್ಕೊಂಡೆ ನೋಡಿ? ಈಗ ನೋಡಿ, ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಒಂದು ಪಾಠ ಇದೆ, ಕಲ್ತಿದ್ರೆ ತಾನೆ? ಇದು ಫಸ್ಟ್ ಕ್ವಾಡ್ರಂಟ್, ಇದು ಸೆಕೆಂಡ್ ಕ್ವಾಡ್ರಂಟ್, ಇದು ಥರ್ಡ್ ಕ್ವಾಡ್ರಂಟ್, ಇದು ಫೋರ್ತ್ ಕ್ವಾಡ್ರಂಟ್. ASTC ಅಂತ ಬರ್ಕೊಳ್ತೀರಾ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎ ಅಂದ್ರೆ ಆಲ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಪಾಸಿಟಿವ್, ಥರ್ಡ್ ಕ್ವಾಡ್ರಂಟ್ ಅಲ್ಲಿ tan, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಪಾಸಿಟಿವ್, ಓಕೆನಾ? ಸೊ ಸೆಕೆಂಡ್ ಈಗ 120 ಡಿಗ್ರಿ ಅಂದ್ರೆ ಎಷ್ಟಾಗತ್ತಪ್ಪ? ಇದು 0 ಡಿಗ್ರಿ, ಇದು 90 ಡಿಗ್ರಿ, ಇದು 120 ಡಿಗ್ರಿ. ಸೊ 120 ಡಿಗ್ರಿ ಯಾವ್ದು ಬರುತ್ತೆ? ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಸೊ 120 ಡಿಗ್ರಿ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ಅಂತಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನು? ಕಾಸ್ ನೆಗೆಟಿವ್. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ನೆಗೆಟಿವ್. ಇದಂತೂ ಯಾಕೆ ನೆಗೆಟಿವ್ ಬಂತು ಅಂತ ಇದಕ್ಕಾಯ್ತು ಆನ್ಸರ್. ಸೊ ಕಾಸ್ 120 ಅಂತಂದ್ರೆ ಹಾಫ್ ಯಾಕೆ ಬರ್ದೆ ಅಂತ. ಹಾಫ್ ಯಾಕೆ ಬರ್ದೆ ಅಂತಂದ್ರೆ ಈ 120 ಅನ್ನ ಹೇಗೆ ಬರ್ಕೋಬಹುದು? 90 + 30 ಅಂತ ಬರ್ಕೋಬಹುದು, ರೈಟ್? ಕಾಸ್ 90 + 30 ಅಂತ ಬರ್ಕೋಬಹುದು, ರೈಟ್? ಕಾಸ್ 90 + 30 ಅಂತಂದ್ರೆ ಏನು? ಕಾಸ್ 90 + 30 ಅಂತಂದ್ರೆ ಸೈನ್ 30, ಹೌದಾ? ಅಯ್ಯೋ, ಕಾಸ್ 90 + ಥೀಟಾ = ಸೈನ್ ಥೀಟಾ, ರೈಟ್? ಸೈನ್ 30 ಅಂತಂದ್ರೆ ಎಷ್ಟು? ಸೈನ್ 30 ಅಂತಂದ್ರೆ ಹಾಫ್, ಹೌದಾ? ಸೈನ್ 30 ಅಂತಂದ್ರೆ ಹಾಫ್. ಮೈನಸ್ ಯಾಕೆ ಬಂತು? ಈ ರೀಸನ್. ಹಾಫ್ ಯಾಕೆ ಬಂತು? ಈ ರೀಸನ್, ಓಕೆನಾ? ಈಗಂತೂ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಈಗ ಇದನ್ನ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಸಿಗೋದೇನಪ್ಪಾ ಅಂತಂದ್ರೆ R = ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ನಿಮ್ಗೆ 475 ಸಿಗುತ್ತೆ. √475. √475 ಅಂತಂದ್ರೆ ಇಷ್ಟು ಸಿಗುತ್ತೆ. 21.79 ಅಂತಂದ್ರೆ ನಾವು ಅಪ್ರಾಕ್ಸಿಮೇಟ್ಲಿ 22 ಅಂತ ಬರ್ಕೋಬಹುದು. ನಮ್ಗೆ ಏನ್ ಕೇಳಿದಾರೆ ಅವರು? ರಿಸಲ್ಟೆಂಟ್ ವೆಲಾಸಿಟಿ ಕೇಳಿದ್ದಾರೆ. ಸೊ ವೆಲಾಸಿಟಿ SI ಯೂನಿಟ್ ಏನು? ಮೀಟರ್/ಸೆಕೆಂಡ್. ಅಂತೂ ನಮ್ಗೆ ಆ ವೆಲಾಸಿಟಿ ಎಷ್ಟಿರುತ್ತೆ ಅನ್ನೋದು ಗೊತ್ತಾಯ್ತು, ಇಷ್ಟಿರುತ್ತೆ, ಹೌದಾನೆ? ಈಗ ಅದ್ರ ಡೈರೆಕ್ಷನ್ ಅನ್ನು ನಾವು ಹೇಳ್ಬೇಕು ಅಂತಂದ್ರೆ ಅದು ಹೇಗೆ ಅಂತ ನೋಡುವ. ಡೈರೆಕ್ಷನ್ ಹೇಳೋದಕ್ಕೆ ಯಾವ ಫಾರ್ಮುಲಾ? ಈ ಫಾರ್ಮುಲಾ ಹಾಕೋತೀವಿ. ಈ ಫಾರ್ಮುಲಾ ಹಾಕೊಳ್ಳಿ. tan ಆಲ್ಫಾ = ಅಂದ್ರೆ ಆಲ್ಫಾ, ಈ ಆಂಗಲ್ ಅನ್ನ ನಾವು ಕಂಡುಹಿಡಿತಿದ್ವಿ. ಈ ಆಂಗಲ್ ಅನ್ನು ಕಂಡುಹಿಡಿದ ತಕ್ಷಣ ಹೇಳ್ಬೋದಲ್ವಾ ಇಷ್ಟೇ ಆಂಗಲ್ ನಲ್ಲಿ ಇದೆ ಅದು ಅಂತ, ಈ ಡೈರೆಕ್ಷನ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಆ ಆಂಗಲ್ ಅನ್ನ ಕಂಡುಹಿಡ್ಕೊತಾ ಇದೀವಿ. tan ಇನ್ವರ್ಸ್ ಬಿ ಅಂತಂದ್ರೆ ಈ ವೆಕ್ಟರ್ ಎಷ್ಟಿದೆ? ಇದು ವೆಲಾಸಿಟಿ ಆಫ್ ವಾಟರ್ 10 ಇದೆ. ಸೊ ಬಿ ಜಾಗದಲ್ಲಿ ನಾನು 10 ಅಂತ ಬರ್ಕೋತೇನೆ. 10 sin ಥೀಟಾ. ಥೀಟಾ ಎಷ್ಟಿತ್ತು? ಥೀಟಾ 120 ಇತ್ತು. ಸೊ sin 120
120. ಓಕೆ, ಎ ಎಷ್ಟಿದೆ? ಎ ಎಷ್ಟಿದೆ? ಎ ಇರೋದು 25. ಸೊ ಎ ಇರೋದು 25. ಅದೇ ರೀತಿ ಬಿ ಕಾಸ್ ಥೀಟಾ, ಬಿ ಎಷ್ಟಿದೆ? ಬಿ ಇರೋದು 10 ಕಾಸ್ ಥೀಟಾ. ಕಾಸ್ ಥೀಟಾದಲ್ಲಿ ಥೀಟಾ ಎಷ್ಟಿದೆ? ಥೀಟಾ 120 ಇದೆ. ಇದನ್ನ ನೀವು ಲೆಕ್ಕ ಮಾಡೋದಾದ್ರೆ ಸೈನ್ 120 ವ್ಯಾಲ್ಯೂ ಏನ್ ಬರುತ್ತೆ? ಸೈನ್ 120 ಅನ್ನ ನಾವು ಸೈನ್ 90 + 30 ಅಂತ ಬರಿಬಹುದು. ಸೈನ್ 90 + 30 ಅಂತಂದ್ರೆ ಕಾಸ್ 30 ಪಾಸಿಟಿವ್ ಬರುತ್ತೆ. ಓಕೆನಾ? ಯಾಕಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಹೋಗುತ್ತೆ. 120 ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಹೋಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಆಗಿರೋದ್ರಿಂದ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ, ನೋ ಪ್ರಾಬ್ಲಮ್. ಸೊ ಸೈನ್ 120 ಅಂತಂದ್ರೆ ಪಾಸಿಟಿವ್ ಬರುತ್ತೆ. ಎಷ್ಟು ಬರುತ್ತೆ? ಸೈನ್ 90 + 30 ಅಂತ ಬರುತ್ತೆ. ಸೊ ಸೈನ್ 90 + 30 ಅಂತಂದ್ರೆ ಕಾಸ್ 30. ಕಾಸ್ 30 ಅಂತಂದ್ರೆ ವ್ಯಾಲ್ಯೂ ಏನ್ ಬರುತ್ತೆ? ಅದರದ್ದು √3/2 ಬರುತ್ತೆ. √3/2 ಬರುತ್ತೆ. ಓಕೆನಾ? ಹಾಗೆ ಇಲ್ಲೇನುಂಟು ಕೆಳಗಡೆಗೆ 10 × cos 120 ಉಂಟು. cos 120 ವ್ಯಾಲ್ಯೂ ಏನ್ ಬರುತ್ತೆ? ನಾವು ಆಲ್ರೆಡಿ ನೋಡಾಗಿತ್ತು, -1/2 ಬರುತ್ತೆ, ರೈಟ್? ಸೊ ಇದ್ರ ವ್ಯಾಲ್ಯೂ -1/2 ಬರುತ್ತೆ. ಸೊ 10 × -1/2 ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಲಾಸ್ಟ್ ನೀವು tan ಇನ್ವರ್ಸ್ ತೆಗಿಬೇಕಾದ್ರೆ ಏನ್ ಮಾಡ್ತೀರಾ? ಲಾಗ್ ಬುಕ್ ನೋಡ್ತೀರಾ. ನಿಮ್ಮ ಹತ್ರ ಲಾಗ್ ಬುಕ್ ಇಲ್ಲ ಅಂತಂದ್ರೆ ಏನದು ನಿಮ್ಮ ಫೋನ್ ಎಲ್ಲ ಕ್ಯಾಲ್ಕುಲೇಟರ್ ಇರುತ್ತಲ್ವಾ, ಕ್ಯಾಲ್ಕುಲೇಟರ್ ನಲ್ಲಿ tan ಇನ್ವರ್ಸ್ ಎಷ್ಟು ಬರುತ್ತೆ ಅಂತ ತೆಗೆದು ನೋಡಿ. ನಿಮಗೆ ಫೈನಲ್ ಆನ್ಸರ್ ಎಷ್ಟು ಬರ್ಬೇಕಪ್ಪ ಅಂತಂದ್ರೆ 23.4 ಡಿಗ್ರಿ ಅಂತ ಬರಬೇಕು. ಓಕೆನಾ? ಪೊಸಿಷನ್ ವೆಕ್ಟರ್ ಅಂತಂದ್ರೆ ಪೊಸಿಷನ್ ಅನ್ನು ಹೇಳುವಂತ ವೆಕ್ಟರ್. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇದು ನನ್ನ XY ಪ್ಲೇನ್, ಇದು Y ಆಕ್ಸಿಸ್, ಇದು X ಆಕ್ಸಿಸ್. ಓಕೆ, ನಂಗೆ ಈ ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ P ಅಂತ ಇಟ್ಕೊಳ್ಳಿ. ಈಗ ಈ P ಪಾಯಿಂಟ್ ನ ಪೊಸಿಷನ್ ಅನ್ನ ಹೇಳಬೇಕು. ಈ P ಪಾಯಿಂಟ್ ನ ಪೊಸಿಷನ್ ಅನ್ನ ಹೇಳುವಂತ ವೆಕ್ಟರ್ಗೆ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಆರಿಜಿನ್ ನಿಂದ P ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ರೆ ಏನ್ ಹೇಳುತ್ತೆ? ಆರಿಜಿನ್ ಇಲ್ಲಿದೆ ಅಂತ ಹೇಳುತ್ತೆ. ಸೊ ಈ ವೆಕ್ಟರ್ ಏನಿದೆಯೋ, ಈ OP ವೆಕ್ಟರ್ ಏನಿದೆಯೋ ಇದೇ ಪೊಸಿಷನ್ ವೆಕ್ಟರ್. ಓಕೆನಾ? ಸಿಂಪಲ್. ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೇನು? ಈಗ ನಾನು ಸಪೋಸ್ P ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ P ಅನ್ನೋ ಊರಲ್ಲಿದೆ, ಆಮೇಲೆ ಇಡೀ ಊರು ಅಡ್ಡಾಡ್ ಲಾಸ್ಟ್ Q ಅನ್ನೋ ಊರಿಗೆ ಬಂದ್ಬಿಟ್ಟಿದೆ. ನಾ ಫಸ್ಟ್ ಇದ್ದದಲ್ಲಿ P ನಲ್ಲಿ, ಲಾಸ್ಟ್ ಇರೋದು ಎಲ್ಲಿ? Q ನಲ್ಲಿ. ಹಾಗಾದ್ರೆ ನನ್ನ ಡಿಸ್ಪ್ಲೇಸ್ಮೆಂಟ್ ಏನು? PQ ಅಷ್ಟೇ. ಎಲ್ಲಿಂದ ತಿರ್ಗಾಡ್ದೆ ಅನ್ನೋದಿಲ್ಲಿ ಮ್ಯಾಟರ್ ಆಗಲ್ಲ. ಫಸ್ಟ್ ಎಲ್ಲಿದ್ದೆ, ಲಾಸ್ಟಿಗೆ ಎಲ್ಲಿದ್ದೀನಿ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ನನ್ನ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು? P ನಿಂದ Q ಗೆ. ಇದು ನನ್ನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಕ್ಲಿಯರ್? ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಎಲ್ಲ ಕ್ಲಿಯರ್. ಮತ್ತೊಂದು ವಿಷಯ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ಕೋಬೇಕೇನಂದ್ರೆ, ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಯೂಶುವಲಿ X ಅನ್ನೋ ಸಿಂಬಾಲ್ ನಿಂದ ರಿಪ್ರೆಸೆಂಟ್ ಮಾಡಿದ್ರಿ. ಬಟ್ ನಿಮ್ಮ NCERT ಬುಕ್ ನಲ್ಲೆಲ್ಲ ಈ ಚಾಪ್ಟರ್ ನಲ್ಲಿ, ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ R ಅನ್ನೋ ಅಕ್ಷರದಿಂದ ಯೂಶುವಲಿ ರಿಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ, ಸ್ಮಾಲ್ r ನಿಂದ. ಓಕೆನಾ? ವೆಲಾಸಿಟಿ ಅಂತಂದ್ರೇನು? ಪೊಸಿಷನ್ ಚೇಂಜ್ ಆಗ್ತಾ ಇದ್ರೆ, ಪೊಸಿಷನ್ ಚೇಂಜ್ ಆಗೋ ರೇಟ್ಗೆ ನಾವು ವೆಲಾಸಿಟಿ ಅಂತ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಪೊಸಿಷನ್ ಚೇಂಜ್ ಆಗ್ತಿದ್ರೆ ಅದಕ್ಕೆ ನಾವು ವೆಲಾಸಿಟಿ ಅಂತೇವೆ. ವೆಲಾಸಿಟಿನೇ ಚೇಂಜ್ ಆಗ್ತಾ ಇದ್ರೆ ಅದಕ್ಕೆ ನಾವು ಎಕ್ಸಲರೇಷನ್ ಅಂತೇವೆ. ಸೊ ವೆಲಾಸಿಟಿಗೆ ಇರೋ ಫಾರ್ಮುಲಾ dr/dt. r ಅಂತಂದ್ರೇನು? ಡಿಸ್ಪ್ಲೇಸ್ಮೆಂಟ್. ಎಕ್ಸಲರೇಷನ್ ಅಲ್ಲಿ ಏನ್ ಚೇಂಜ್ ಆಗಬೇಕು? ವೆಲಾಸಿಟಿನೇ ಚೇಂಜ್ ಆಗಬೇಕು. ವೆಲಾಸಿಟಿನೇ ಚೇಂಜ್ ಆದ್ರೆ ನಾವು ಎಕ್ಸಲರೇಷನ್ ಅಂತೇವೆ. ಸೊ ಎಕ್ಸಲರೇಷನ್ ಏನ್ ಫಾರ್ಮುಲಾ ಆಗಬೇಕಾಯ್ತು? dv/dt ಅಷ್ಟೇ. ಕ್ವಶನ್ ಬಂದಿದೆ, ಎಲ್ಲ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆಯನ್ನ ಓದ್ಕೊಳ್ಳಿ. ನಿಮ್ಮ NCERT ಬುಕ್ ಅಲ್ಲಿ ಇರೋ ಪ್ರಶ್ನೆನೇ ಇದು, ಬ್ಯಾಕ್ ಯಾವುದು ಅಲ್ಲ. ಎಲ್ಲ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನ ಓದ್ಕೊಂಡಿದ್ದೀರಾ ಅನ್ಕೊಂಡಿದ್ದೇನೆ. ಪ್ರಶ್ನೆ ನೋಡಿದ ತಕ್ಷಣನೇ ಅರ್ಥ ಆಗೋ ಹಾಗಿದೆ. ಸೊ ಏನ್ ಅವ್ರು ಕೊಟ್ಟಿದ್ದಾರೆ? R ಕೊಟ್ಟಿದ್ದಾರೆ. ನಾವು ಮೊದಲು ಏನ್ ಮಾಡಬೇಕು? ವೆಲಾಸಿಟಿ ಮತ್ತೆ ಎಕ್ಸಲರೇಷನ್ ಅನ್ನ ಕಂಡುಹಿಡಬೇಕು. ಮೊದಲು ವೆಲಾಸಿಟಿ ಕಂಡುಹಿಡಿಯುವ, ಆಯ್ತಾ? ಸೊ ವೆಲಾಸಿಟಿಗೆ ಏನ್ ಫಾರ್ಮುಲಾ? dr/dt, ರೈಟ್? dr/dt. d/dt ಅಂತ ನಾ ಮೊದಲೇ ಬರ್ಕೋತೆ, r ಅನ್ನ ಆಮೇಲೆ ಬರುತ್ತೆ. ಓಕೆ, d/dt ಅಂತ ಮೊದಲೇ ಬರ್ಕೊಂಡೆ. r ವ್ಯಾಲ್ಯೂ ಏನು? r ವ್ಯಾಲ್ಯೂ ಇದು. ಈ ವ್ಯಾಲ್ಯೂನ ಇಲ್ಲಿ ಬರ್ದ್ಬಿಡಿ. ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು ನೋಡಿ? 3 ಟರ್ಮ್ ಇದೆ. ಇದೊಂದು ಟರ್ಮ್, ಇದೊಂದು ಟರ್ಮ್, ಇದೊಂದು ಟರ್ಮ್. ಯಾಕೆ? ಇದ್ರ ನಡುವೆ ಮತ್ತೆ ಇದ್ರ ನಡುವೆ ಪ್ಲಸ್ ಬಂದಿದೆ, ಇದು ಇದ್ರ ನಡುವೆ ಪ್ಲಸ್ ಬಂದಿದೆ. ಸೊ ಇದೊಂದು ಟರ್ಮ್ ಆಯ್ತು, ಇದೊಂದು ಟರ್ಮ್ ಆಯ್ತು, ಇದೊಂದು ಟರ್ಮ್ ಆಯ್ತು. ಸೊ ಈ ಟರ್ಮ್ಗಳು ಬಂದಾಗ ನಾವೇನ್ ಮಾಡ್ಕೋಬೇಕು? ಪ್ರತಿ ಟರ್ಮ್ ಅನ್ನು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಅವಾಗ ಏನ್ ಬರುತ್ತೆ? ಇಲ್ಲಿರೋ ಪ್ರತಿ ಟರ್ಮ್ಗೂ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಂದಿದ್ನಲ್ವಾ, ಅದನ್ನೇ ಬರ್ಕೊಂಡೆ ಅಷ್ಟೇ. ಮೊದಲು d/dt ಆಫ್ ಇದು ಬರ್ದೆ, ಪ್ಲಸ್ d/dt ಆಫ್ ಇದು ಅಂತ ಬರ್ದೆ, ಆಮೇಲೆ ಪ್ಲಸ್ d/dt ಆಫ್ ಈ ಟರ್ಮ್ ಅಂತ ಬರ್ದೆ ಅಷ್ಟೇ. ಮತ್ತೇನು ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಈ ಒಳಗಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋತಾ ಹೋಗ್ತೀವಿ, ಹೌದಾನೆ? ಸೊ 3t ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ? ಅರೆ ನೆನಪಾಗ್ತಿಲ್ವಾ ನಿಮ್ಗೆ? ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಮಾಡ್ತಾ ಹೋಗಿದ್ವಿ. ಇಲ್ಲೂ ಅಷ್ಟೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡ್ತಾ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗೆ ಮಾಡಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಜಸ್ಟ್ ಒಮ್ಮೆ ರಿವೈಸ್ ಮಾಡ್ಕೊಳ್ಳೋಣ. ಈ ರೀತಿ ಬರೇ ಕಾನ್ಸ್ಟೆಂಟ್ ಇದ್ರೆ, ಬರೇ ಕಾನ್ಸ್ಟೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಅದರ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಬರೇ ಕಾನ್ಸ್ಟೆಂಟ್ ಇದ್ದಾಗ 0 ಬರುತ್ತೆ. ಕಾನ್ಸ್ಟೆಂಟ್ ಜೊತೆಗೆ ಯಾವ್ದಾದ್ರು ವೇರಿಯೇಬಲ್ ಮಲ್ಟಿಪ್ಲೈಡ್ ಆಗಿತ್ತು ಅಂತಂದ್ರೆ ನಾವು ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಕ್ಕೋತೀವಿ, ವೇರಿಯೇಬಲ್ ನ ಡಿಫ್ರೆನ್ಸಿಯೇಷನ್ ಅನ್ನ ಮಾಡ್ಕೋತೀವಿ, ಆಯ್ತಾ? ಇದ್ರಲ್ಲಿ ನೋಡಿ ಬರೇ ಕಾನ್ಸ್ಟೆಂಟ್ ಇದೆಯಾ? ಇಲ್ಲ. ಇದರಲ್ಲಿ 3 ಅನ್ನೋದು ಕಾನ್ಸ್ಟೆಂಟ್, i ಕ್ಯಾಪ್ ಅನ್ನೋದು ಕಾನ್ಸ್ಟೆಂಟ್. 3 ಅನ್ನೋದು ಕಾನ್ಸ್ಟೆಂಟ್ ಯಾಕೆ ಅಂತ ನೀವು ಒಪ್ಕೊಂಡಿದ್ರಿ. i ಕ್ಯಾಪ್ ಅನ್ನೋದು ಕೂಡ ಯಾಕೆ ಕಾನ್ಸ್ಟೆಂಟ್? ಅರೆ ಯೂನಿಟ್ ವೆಕ್ಟರ್ i ಕ್ಯಾಪ್ ಅನ್ನೋದೊಂದು ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ವೇಸ್ 1, ಹೌದಾನೆ? ಸೊ 3 ಕೂಡ ಇಲ್ಲಿ ಕಾನ್ಸ್ಟೆಂಟ್, i ಕ್ಯಾಪ್ ಅನ್ನೋದು ಕೂಡ ಕಾನ್ಸ್ಟೆಂಟ್. ಅವೆರಡನ್ನ ಹೊರಗಡೆ ತೆಕ್ಕೊಳ್ಳಿ. ಏನ್ ಉಳ್ಕೊಳ್ತು? 3i ಕ್ಯಾಪ್ ಅನ್ನೋದಾಯ್ತು. ಒಳಗಡೆ ಏನಿತ್ತು ಅವಾಗ? t ಅನ್ನೋದಿತ್ತು. t ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? dt/dt ಅಂತ ಬರುತ್ತೆ. dt/dt ವ್ಯಾಲ್ಯೂ ಏನು? 1, ಹೌದಾ? ಸೊ ಇದು ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? 3i ಕ್ಯಾಪ್ ಅನ್ನೋದು ಬರುತ್ತೆ. ಓಕೆನಾ? ಪ್ಲಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನೇನ್ ಕಾನ್ಸ್ಟೆಂಟ್ ಇದೆ? 2 ಕಾನ್ಸ್ಟೆಂಟ್ ಮತ್ತು j ಕ್ಯಾಪ್ ಕಾನ್ಸ್ಟೆಂಟ್. ಅದನ್ನ ಹೊರಗಡೆ ತಗೊಳ್ಳಿ. 2j ಕ್ಯಾಪ್ ಆಯ್ತು. ಉಳ್ಕೊಂಡಿರೋದೇನು? t² ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ? ಅರೆ x ಪವರ್ n ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ? n ಇಂಟು
ಎಕ್ಸ್ ಪವರ್ ಎನ್ ಮೈನಸ್ 1 ಅಂತ ಬರುತ್ತೆ, ಹೌದ್ ತಾನೆ? ಸೊ ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ, ಎಕ್ಸ್ ಜಾಗದಲ್ಲಿ ಟಿ ಇದೆ, ಎನ್ ಜಾಗದಲ್ಲಿ ಏನಿದೆ, ಎನ್ ಜಾಗದಲ್ಲಿ 2 ಇದೆ, ಹೌದ್ ತಾನೆ? ಸೊ ಎಕ್ಸ್ ಜಾಗದಲ್ಲಿ ಟಿ, ಎನ್ ಜಾಗದಲ್ಲಿ 2 ಹಾಕೊಳ್ಳಿ, ಎನ್ ಜಾಗದಲ್ಲಿ 2, ಇಲ್ಲೂ ಎನ್ ಜಾಗದಲ್ಲಿ 2 ಹಾಕೊಳ್ಳಿ. ಸೇಮ್ ಅದೇ ಫಾರ್ಮುಲಾ ಅಪ್ಲೈ ಮಾಡಿ ಬರ್ದೆ. 2t ಇಂಟು 2 ಮೈನಸ್ 1, 2 ಮೈನಸ್ 1 ಅಂದ್ರೆ ಏನ್ ಬರುತ್ತೆ, 1 ಬರುತ್ತೆ. ಟಿ ಪವರ್ 1 ಅಂದ್ರೆ ಟಿ, ಸೊ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 2t ಅಂತ ಬರುತ್ತೆ. ಸೊ ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ 2t ಅಂತ ಬರ್ಕೋತೀನಿ ನಾನು, 2t ಅಂತ ಬರ್ಕೋತೀನಿ, ಓಕೆನಾ? ಪ್ಲಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೇನು, ಇಲ್ಲಿ ನೋಡಿ ಇದ್ರಲ್ಲಿ ಇರೋದೇನು, ಬರೇ ಕಾನ್ಸ್ಟೆಂಟ್. ಫೈ ಅನ್ನೋದು ಕಾನ್ಸ್ಟೆಂಟ್, ಕೆ ಅನ್ನೋದು ಕೆ ಕ್ಯಾಪ್ ಅನ್ನೋದು ಕೂಡ ಕಾನ್ಸ್ಟೆಂಟ್, ಎರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಕಾನ್ಸ್ಟೆಂಟ್ ನ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಸೊ ಇಲ್ಲಿ 0 ಬಂತು. ಈ ಸ್ಟೆಪ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಇದು ಡಿ ಟಿ ಬೈ ಡಿ ಟಿ, ಇದ್ರ ವ್ಯಾಲ್ಯೂ 1 ಇರುತ್ತೆ. ಸೊ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೌದ್ ತಾನೆ? ಇಲ್ಲಿ ನೋಡಿ 2 ಜೆ ಕ್ಯಾಪ್ ಇಂಟು 2t ಏನಾಗಬೇಕಾಯ್ತು, 4t ಜೆ ಕ್ಯಾಪ್ ಆಗಬೇಕಾಯ್ತು. ಅದನ್ನ ಬರ್ಕೋತೀನಿ, ಓಕೆನಾ? ಇಲ್ಲಿ 4t ಜೆ ಕ್ಯಾಪ್ ಆಗಬೇಕಾಯ್ತು. ಇಲ್ಲಿ ಪ್ಲಸ್ 0 ಇದೆ, ಸೊ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ವೆಲಾಸಿಟಿ ಏನ್ ಸಿಗುತ್ತೆ, ವೆಲಾಸಿಟಿಗೆ ಇದು ಸಿಗುತ್ತೆ, ಈ ಎಕ್ಸ್ಪ್ರೆಷನ್ ಸಿಗುತ್ತೆ, ಓಕೆನಾ? ನೆಕ್ಸ್ಟ್ ನೋಡಿ ಎಕ್ಸಲರೇಷನ್ ಅನ್ನು ಕೂಡ ನಾವು ಕಂಡುಹಿಡಬೇಕು. ಎಕ್ಸಲರೇಷನ್ ಕಂಡುಹಿಡಬೇಕು ಅಂತಂದ್ರೆ ಎಕ್ಸಲರೇಷನ್ ಏನ್ ಫಾರ್ಮುಲಾ, ಅಂತಂದ್ರೆ ನಾವು ವೆಲಾಸಿಟಿಯನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ವೆಲಾಸಿಟಿ ಚೇಂಜ್ ಆಗ್ತಾ ಇದ್ರೆ ಅದನ್ನೇ ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ಸೊ ಡಿ ವಿ ಬೈ ಡಿ ಟಿ ಇದು ಎಕ್ಸಲರೇಷನ್ ಇನ್ ಫಾರ್ಮುಲಾ, ಹೌದ್ ತಾನೆ? ಸೊ ಎಕ್ಸಲರೇಷನ್ ಏನಿದೆ, ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ವಿ ಜಾಗದಲ್ಲಿ ಏನ್ ಬರ್ಕೋಬೇಕು ನಾವು, ಇದನ್ನ ಬರ್ಕೋಬೇಕು. 3i ಕ್ಯಾಪ್ ಪ್ಲಸ್ 4t ಜೆ ಕ್ಯಾಪ್, 3i ಕ್ಯಾಪ್ ಪ್ಲಸ್ 4t ಜೆ ಕ್ಯಾಪ್, ಓಕೆನಾ? ಅದನ್ನ ಬರ್ಕೊಂಡೆ. ಇವಾಗ ಏನ್ ಮಾಡಬೇಕು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದನ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಇದನ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ ಅಂತ ನೋಡುವ. 3i ಕ್ಯಾಪ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರ್ಬೇಕಾಯ್ತು, 3 ಕಾನ್ಸ್ಟೆಂಟ್, ಐನು ಕಾನ್ಸ್ಟೆಂಟ್. ಸೊ ಎರಡು ಕಾನ್ಸ್ಟೆಂಟ್, ಇದ್ರಲ್ಲಿ ಇರೋದು ಏನಾಯ್ತು, ಬರೇ ಕಾನ್ಸ್ಟೆಂಟ್ ಇದ್ದಂಗೆ ಆಯ್ತು. ಬರೇ ಕಾನ್ಸ್ಟೆಂಟ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 0 ಬರುತ್ತೆ, ಓಕೆನಾ? ಪ್ಲಸ್ 4t ಜೆ ಕ್ಯಾಪ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿ 4 ಅನ್ನ ಹೊರಗಡೆ ತೆಕ್ಕೋಬೇಕು. ಟಿ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. 4 ಇಂಟು 1 ಅಂತಂದ್ರೆ 4 ಬರುತ್ತೆ. ಸೊ ಎಕ್ಸಲರೇಷನ್ ಏನ್ ಬರ್ಬೇಕಾಯ್ತು, 4 ಜೆ ಕ್ಯಾಪ್ ಬರ್ಬೇಕಾಯ್ತು, ಓಕೆನಾ? 0 ಬರೆಯೋ ಅವಶ್ಯಕತೆ ಇಲ್ಲ ತಾನೆ. ಎಕ್ಸಲರೇಷನ್ 4 ಜೆ ಕ್ಯಾಪ್ ಬರ್ಬೇಕಾಯ್ತು. ನಮ್ಮ ಆನ್ಸರ್ ಸಿಕ್ತು. ಈಗ ನಾವು ಏನ್ ಕಂಡಿಡಬೇಕು, ಒಂದೇದಕ್ಕೆ ಫುಲ್ ನಮ್ಮ ಆನ್ಸರ್ ಸಿಕ್ತು. ವೆಲಾಸಿಟಿನೂ ಆಯ್ತು, ಎಕ್ಸಲರೇಷನ್ ಆಯ್ತು. ಈಗ ನಾವು ಕಂಡಿಡಬೇಕಾಗಿರೋದು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಎಟ್ t is equal to 1 second. ನಮ್ಗೆ ವೆಲಾಸಿಟಿಗೆ ಆಲ್ರೆಡಿ ಒಂದು ಎಕ್ಸ್ಪ್ರೆಷನ್ ಬಂದಿದೆ, ರೈಟ್? ಈ ಎಕ್ಸ್ಪ್ರೆಷನ್ ಬಂದಿದೆ. t is equal to 1 second ಆದಾಗ ನಮಗೆ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಅಂತ ನೋಡುವ. t is equal to 1 second ಅಂತ ಕೇಳ್ತಾ ಇದೆ. ಸೊ t is equal to 1 second ಅಂತ ಬರ್ಕೊಳ್ಳಿ. ವೆಲಾಸಿಟಿಗೆ ಏನಿತ್ತು, v is equal to 3i cap plus 4t j cap. 4t ಅಂದ್ರೆ ಏನು, 1. ಸೊ 4 into 1 into j cap, ಹೌದಾ? ಇದಾಗಬೇಕಾಯ್ತು. ಇಂಟು 1 ಇದ್ರೆ ಇಂಟು 1 ಅಂತ ಬರೆಯೋ ಅವಶ್ಯಕತೆ ಇದೆಯಾ, ಇಲ್ಲ ತಾನೆ? ಸೊ ಅದನ್ನ ಅಳಿಸಾಕಿ. ಏನು ಉಳಿತು, 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಅಂತ ಉಳ್ಕೊಳ್ತು. ನಾವೇನ್ ಕಂಡಿಡಬೇಕು, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅನ್ನ ಕಂಡಿಡ್ಕೋಬೇಕು, ರೈಟ್? ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನ ಕಂಡಿಡ್ಕೋಬೇಕು. ಸೊ ಅದನ್ನ ಮಾಡೋಣ. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದಕ್ಕೆ ಏನ್ ಫಾರ್ಮುಲಾಪ್ಪ, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದಕ್ಕೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos ಥೀಟಾ ಅನ್ನೋದು ಫಾರ್ಮುಲಾ, ಹೌದ್ ತಾನೆ? ಸೊ ಇದರಲ್ಲಿ ಎ ಯಾವುದು, ಬಿ ಯಾವುದು ಅಂತ ನೋಡ್ಕೊಳ್ಳಿ. ಇದು ಎ ವೆಕ್ಟರ್ ಅಂತ ಕನ್ಸಿಡರ್ ಮಾಡುವ, ಇದಕ್ಕೆ ನಾವು ಬಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡುವ. ಸೊ ಎ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಎಷ್ಟುಂಟು, 3 ಉಂಟು. ಸೊ ಇಲ್ಲಿ 3 ಬರೀರಿ. ಬಿ ಇರೋ ಜಾಗದಲ್ಲಿ ನಾವೇನ್ ಬರಿಬಹುದು, 4 ಅಂತ ಬರಿಬಹುದು. ಈ ಕಾಸ್ ಥೀಟಾದಲ್ಲಿ ಥೀಟಾ ಉಂಟು ನೋಡಿ. ಥೀಟಾ ಎಷ್ಟಿರ್ಬೇಕಾಯ್ತು, ಒಂದು ಐ ಕ್ಯಾಪ್ ಉಂಟು, ಇನ್ನೊಂದು ಜೆ ಕ್ಯಾಪ್ ಉಂಟು. ಐ ಕ್ಯಾಪ್ ಅಂತಂದ್ರೆ ಏನರ್ಥ, ಐ ಕ್ಯಾಪ್ ಅಂತಂದ್ರೆ 3 ಅನ್ನೋ ವೆಕ್ಟರ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಇದೆ ಅಂತ ಅರ್ಥ, ಹೌದ್ ತಾನೆ? 3 ಅನ್ನೋ ವೆಕ್ಟರ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಇದೆ ಅಂತ ಅರ್ಥ. 4 ಜೆ ಕ್ಯಾಪ್ ಅಂತಂದ್ರೆ 4 ಮ್ಯಾಗ್ನಿಟ್ಯೂಡ್ ಇರುವಂತ ವೆಕ್ಟರ್ ಜೆ ಕ್ಯಾಪ್ ಅಂತಂದ್ರೆ ವೈ ಆಕ್ಸಿಸ್ ನಲ್ಲಿ ಇದೆ ಅಂತ ಅರ್ಥ. ಇದು 4 ಜೆ ಕ್ಯಾಪ್, ರೈಟ್? ಸೊ ಇವೆರಡರ ನಡುವಿನ ಆಂಗಲ್ ಎಷ್ಟಿದ್ದಂಗಾಯ್ತು, 90 ಡಿಗ್ರಿ ಇದ್ದಂಗಾಯ್ತು. ಸೊ ಥೀಟಾ ಜಾಗದಲ್ಲಿ ನಾವು ಏನ್ ಬರೀಬೇಕು, 90 ಅಂತ ಬರೀಬೇಕು. ಕಾಸ್ 90 ಎಷ್ಟು, ಕಾಸ್ 90 0. ಸೊ ಕಾಸ್ 90 0 ಆಗಿರೋದ್ರಿಂದ, ಈ ಟರ್ಮ್ 0 ಆಗಿರೋದ್ರಿಂದ ಈ ಇಡೀ ಟರ್ಮ್ 0 ಆಯ್ತು. ಸೊ ಉಳ್ಕೊಂಡಿರೋದೇನು ನಮಗೆ, ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಇದ್ರ ಆನ್ಸರ್ ನಮಗೆ 5 ಸಿಗುತ್ತೆ, ಓಕೆನಾ? ಸೊ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ನಮಗೆ 5 ಸಿಗುತ್ತೆ. 5 ವೆಲಾಸಿಟಿ ಅಂತಂದ್ರೆ ನಾವು ವೆಲಾಸಿಟಿಯ SI ಯೂನಿಟ್ ಬರೀಬೇಕು. ವೆಲಾಸಿಟಿ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್, ಅದನ್ನ ಬರೀರಿ, ಮುಗಿತು. ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಅಂತೂ ಕಂಡಿಡಿದಾಯ್ತು. ಈಗ ನಾವು ಡೈರೆಕ್ಷನ್ ಅನ್ನು ಕಂಡಿಡುವ, ಓಕೆನಾ? ಸೊ ಡೈರೆಕ್ಷನ್ ಕಂಡಿಡಿದಕ್ಕೆ ನಾ ಏನ್ ಮಾಡ್ತೇನೆ, ಒಂದು ಐಡಿಯಾ ಮಾಡ್ತೆ. ಇಲ್ಲಿ 4j ಕ್ಯಾಪ್ ಅನ್ನೋ ವೆಕ್ಟರ್ ಇತ್ತು ನೋಡಿ. ಈ ವೆಕ್ಟರ್ ಅನ್ನ ಇಲ್ಲಿಂದ ಎತ್ಕೊಂಡು ಹೋಗಿ ಇಲ್ಲಿಡ್ತೆ, ಓಕೆನಾ? ಸೊ 4j ಕ್ಯಾಪ್ ಅನ್ನ ನಾನು ಇಲ್ಲಿಂದ ಎತ್ಕೊಂಡು ಹೋಗಿ ಇಲ್ಲಿಟ್ಟೆ. ಅರೆ ನನ್ನ ಮೆಥಡ್ ಅಪ್ಪ ಇದು ನನ್ನ ಐಡಿಯಾ ಮಾಡ್ಕೊಂಡು ಅಷ್ಟೇ. ಇದೇನು 4j ಕ್ಯಾಪ್ ಅನ್ನೋ ವೆಕ್ಟರ್, ಓಕೆನಾ? 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ವೆಲಾಸಿಟಿ ಸಿಗುತ್ತೆ. ಇದು ಗೊತ್ತಲ್ಲ ನಿಮ್ಗೆ, ಇದು ಅವರೇ ಕೊಟ್ಟದ್ದು, ಆಯ್ತಾ? ಈಗ ಇದ್ರ ರಿಸಲ್ಟೆಂಟ್ ವೆಕ್ಟರ್ ಹೆಂಗ್ ಬರ್ಬೇಕಾಯ್ತು ನೋಡಿ, ಟ್ರಯಾಂಗಲ್ ಹಾಕಿದ್ರೆ ಇದ್ರ ರಿಸಲ್ಟೆಂಟ್ ಈ ರೀತಿ ಬರ್ಬೇಕಾಯ್ತು ತಾನೆ? ಸೊ ಇದ್ರ ರಿಸಲ್ಟೆಂಟ್ ವೆಕ್ಟರ್ ಈ ರೀತಿ ಬರ್ಬೇಕಾಯ್ತು. 3 ಕ್ಯಾಪ್ ಪ್ಲಸ್ 4j ಕ್ಯಾಪ್ ಮಾಡಿದ್ರೆ ಇದು ಬರುತ್ತೆ ಅಂತಂದ್ರೆ ಈ ವೆಕ್ಟರ್ ಯಾವ್ದಾಗಬೇಕಾಯ್ತು, ವಿ ವೆಕ್ಟರ್ ಆಗ್ಬೇಕಾಯ್ತು, ಓಕೆನಾ? ಇದು ವಿ ವೆಕ್ಟರ್. ಸೊ ಈ ವಿ ವೆಕ್ಟರ್ ನ ಡೈರೆಕ್ಷನ್ ಅನ್ನ ನಾವು ಹೇಗೆ ಹೇಳ್ಬಹುದು, ಈ ಆಂಗಲ್ ಅನ್ನ ಹೇಳಿದ್ರೆ ನಾವು ಈಸಿಯಾಗಿ ಇದ್ರ ಡೈರೆಕ್ಷನ್ ಅನ್ನ ಹೇಳ್ಬೋದು, ಹೌದ್ ತಾನೆ? ಸೊ ಈ ಆಂಗಲ್ ಎಷ್ಟಿದೆ, ಥೀಟಾ ಇದೆ. ಸೊ ನಾವಿಲ್ಲಿ ಟ್ಯಾನ್ ಥೀಟಾ ಹಾಕೋಣ. ಟ್ಯಾನ್ ಥೀಟಾ ಹಾಕಿದ್ರೆ ಏನಾಯ್ತು, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 3. ನಮ್ಗೆ ಬೇಕಾಗಿರೋದೇನು, ಈ ಆಂಗಲ್. ಡೈರೆಕ್ಷನ್ ಹೇಳೋದಕ್ಕೆ ಬೇಕಾಗಿರೋದು ಈ ಆಂಗಲ್. ಸೊ ಈ ಆಂಗಲ್ ಬೇಕು ಅಂತಂದ್ರೆ ಟ್ಯಾನ್ ಅನ್ನ ಈ ಕಡೆ ಕಳಿಸಿ, ಥೀಟಾ ಇಲ್ಲೇ ಉಳ್ಕೊಳ್ತು. ಟ್ಯಾನ್ ಆ ಕಡೆ ಹೋಗ್ಕೊಳ್ಳಿ, ಟ್ಯಾನ್ ಇನ್ವರ್ಸ್ 4 by 3.
tan ಇನ್ವರ್ಸ್ 4/3 ಅನ್ನ ನೀವು ಮೊಬೈಲ್ ಕ್ಯಾಲ್ಕುಲೇಟರ್ ನಲ್ಲಾದ್ರೂ ಮಾಡ್ರಿ ಅಥವಾ ನಿಮ್ಮ ಕ್ಲರ್ಕ್ ಟೇಬಲ್ ಅಲ್ಲಾದ್ರೂ ಹುಡುಕಿ ನಿಮ್ಗೆ ಸಿಗುತ್ತೆ. ನಾನು ಮಾಡ್ಕೊಂಡೆ, ನನ್ಗೆ ಥೀಟಾ ಎಷ್ಟು ಬಂತು ಅಂತಂದ್ರೆ 53.1 ಡಿಗ್ರಿ ಅಂತ ಬಂತು. ಸೊ ಫೈನಲ್ ಆಗಿ ಆನ್ಸರ್ ಏನ್ ನಾವು ಹೇಳ್ಬೋದು, ನಮ್ಮ ವೆಲಾಸಿಟಿ ವೆಕ್ಟರ್ ಏನಿದೆಯೋ ಅದು ಎಕ್ಸ್ ಆಕ್ಸಿಸ್ ನಿಂದ 53.1 ಡಿಗ್ರಿ ಇದೆ ಅಂತ ನಾನು ಹೇಳ್ಬೋದು, ರೈಟ್. ಸೊ ನಾನು ಮ್ಯಾಗ್ನಿಟ್ಯೂಡ್ ಕಂಡಿದ್ದೆ, ಡೈರೆಕ್ಷನ್ ಕಂಡಿದ್ದೆ, ಲೆಕ್ಕ ಮುಗೀತು. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ನಲ್ಲಿ ಕಲ್ತಿದ್ದೀರಾ, ಹೌದಾನೆ. ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದಾಗ ನಾವು ಈ 3 ಫಾರ್ಮುಲಾಗಳನ್ನ ಅಪ್ಲೈ ಮಾಡಬಹುದು. ನೆನಪಿರ್ಲಿ, ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದಾಗ ಅಂದ್ರೆ ಎಕ್ಸಲರೇಷನ್ ನ ವ್ಯಾಲ್ಯೂ ಪದೇ ಪದೇ ಚೇಂಜ್ ಆಗ್ತಾ ಇರಬಾರ್ದು. ಎಕ್ಸಲರೇಷನ್ ನ ವ್ಯಾಲ್ಯೂ ಚೇಂಜ್ ಆಗದೇ ಇರುವ ಕೇಸ್ ನಲ್ಲಿ ಮಾತ್ರ ನಾವು ಈ 3 ಫಾರ್ಮುಲಾಗಳನ್ನ ಅಪ್ಲೈ ಮಾಡಬಹುದು. ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲಿ ನೋಡಿದಿರಾ. ಸೊ ಅದೇ ಫಾರ್ಮುಲಾಗಳನ್ನ ನಾವು ಇಲ್ಲಿ ಕೂಡ ಯೂಸ್ ಮಾಡ್ಕೋತಾ ಇದ್ದೇವೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ನಾವೀಗ ಏನು ವೆಕ್ಟರ್ಗಳ ಬಗ್ಗೆ ಏನ್ ಕಲ್ತಿದೇವೋ ಆ ವೆಕ್ಟರ್ಗಳ ಜ್ಞಾನವನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಇದೇ ಎಕ್ಸಾಂಪಲ್ ನಿಮ್ NCERT ಬುಕ್ ಅಲ್ಲಿ ಇರೋದು. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಒಂದ್ಸಲ ಪ್ರಶ್ನೆಯನ್ನ ಓದ್ಕೊಂಡ್ಬಿಡಿ. ಎಲ್ಲ ಪ್ರಶ್ನೆಯನ್ನು ಓದ್ಕೊಂಡಿದ್ರೆ ಅನ್ಕೊಂಡಿದ್ದೇನೆ. ಈಗ ಪ್ರಶ್ನೆಯಲ್ಲಿ ಏನಿತ್ತು ಅಂತ ನೋಡ್ತಾ ಹೋಗೋಣ, ಆಯ್ತಾ. ಆ ಪ್ರಶ್ನೆಯಲ್ಲಿ ಅವ್ರು ಸ್ಟಾರ್ಟಿಂಗ್ ನಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಅ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ಒರಿಜಿನ್ ಎಟ್ t is equal to 0 ಸೆಕೆಂಡ್ ಅಂತ ಹೇಳಿದ್ದಾರೆ. t is equal to 0 ಸೆಕೆಂಡ್ ಅಂತಂದ್ರೆ ಏನ್ ಅರ್ಥ, ಸ್ಟಾರ್ಟಿಂಗ್ ನಲ್ಲಿ ಅಂತ ಅರ್ಥ, ಆಯ್ತಾ. t is equal to 0 ಅಂತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಅಂತ ಅರ್ಥ. ವಿತ್ ವೆಲಾಸಿಟಿ ಇಷ್ಟು ಅಂತ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ನಲ್ಲಿರೋ ವೆಲಾಸಿಟಿ ಕೊಟ್ಟಿದ್ದಾರೆ, ರೈಟ್. ಅಂದ್ರೆ ಅವ್ರು ಕೊಟ್ಟಿರೋದೇನು, ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, ಇಷ್ಟಿದೆ, ಅದನ್ನ ಬರ್ಕೊಂಡೆ. ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ ಟು 5 i ಕ್ಯಾಪ್ ಅಂತ ಬರ್ಕೊಂಡು. ನೆಕ್ಸ್ಟ್ ಮತ್ತೇನ್ ಕೊಟ್ಟಿದ್ದಾರೆ ಅವರು, ಕಾನ್ಸ್ಟೆಂಟ್ ಎಕ್ಸಲರೇಷನ್ ಅಂತ ಹೇಳಿದ್ದಾರೆ. ಕಾನ್ಸ್ಟೆಂಟ್ ಎಕ್ಸಲರೇಷನ್ ಅಂತಂದ್ರೆ ಯೂನಿಫಾರ್ಮ್ ಎಕ್ಸಲರೇಷನ್. ಸೊ ನಾವು ಈ ಫಾರ್ಮುಲಾಗಳನ್ನ ಆರಾಮಾಗಿ ಹಾಕೋಬಹುದು. ಈ ಫಾರ್ಮುಲಾಗಳನ್ನ ಹಾಕೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿದಾಗ ಆಯ್ತು. ಕಾನ್ಸ್ಟೆಂಟ್ ಎಕ್ಸಲರೇಷನ್ ಎಷ್ಟಿದೆಯಂತೆ, ಇಷ್ಟಿದೆಯಂತೆ. ಸೊ ಎಕ್ಸಲರೇಷನ್ ಎಷ್ಟಿದೆ ಅದನ್ನ ಬರ್ಕೊಂಡೆ, ಆಯ್ತಾ. ಸೊ ಅವ್ರು ಮೊದಲನೇ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದೇನಂತಂದ್ರೆ, ವಾಟ್ ಈಸ್ ದ y ಕೋಆರ್ಡಿನೇಟ್ ಆಫ್ ದ ಪಾರ್ಟಿಕಲ್ ಎಟ್ ಇನ್ಸ್ಟಂಟ್ ಇಟ್ಸ್ x ಕೋಆರ್ಡಿನೇಟ್ಸ್ ಇಟ್ 84 ಮೀಟರ್. ಅಂದ್ರೆ ಒಂದಿಷ್ಟು ಎಕ್ಸಲರೇಷನ್ ಹೋಗ್ತಾ ಇದೆ, ಇಷ್ಟು ವೆಲಾಸಿಟಿ ಹೋಗ್ತಾ ಇದೆ, ಅವನ್ನೆಲ್ಲ ಅವ್ರು ಕೊಟ್ಟಿದ್ದಾರೆ, ಆಯ್ತಾ. ಹಂಗಿದ್ದಾಗ ನಮ್ಮ ವಸ್ತು ಹಿಂಗೆಲ್ಲೋ ಮೂವ್ ಆಗ್ತಾ ಇದೆ. ನಮ್ಮ ವಸ್ತು ಮೂವ್ ಆಗ್ಬೇಕಾದ್ರೆ ಅದರ ಎಕ್ಸ್ ಕೋಆರ್ಡಿನೇಟ್, ನಮ್ಮ ವಸ್ತು ಸಪೋಸ್ ಇದು XY ಪ್ಲೇನ್ ಅಂತ ಇಟ್ಕೊಳ್ಳಿ, ಆಯ್ತಾ. ಇದು X, ಇದು Y. ಸೊ ನಮ್ಮ ವಸ್ತು ಹೀಗೆಲ್ಲ ಹೋಗಿದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಈಗ ವಸ್ತು ಹೋದಾಗ ಇದೆಷ್ಟು, ಇದು 84 ಮೀಟರ್ ಆದಾಗ, ಎಕ್ಸ್ ಕೋಆರ್ಡಿನೇಟ್ 84 ಮೀಟರ್ ಆದಾಗ Y ಕೋಆರ್ಡಿನೇಟ್ ಎಷ್ಟಾಗತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ನಮ್ಮ ಕ್ವಶನ್. ಸೊ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಎಕ್ಸ್ ಕೋಆರ್ಡಿನೇಟು Y ಕೋಆರ್ಡಿನೇಟ್ಗಳ ಬಗ್ಗೆ ಪ್ರಶ್ನೆ ಇದೆ ಅಂದ್ರೆ ಏನರ್ಥ, ಅದು ಆಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಮೇಲೆನೇ ಇದೆ ಅಂತ ಅರ್ಥ. ಸೊ ಡಿಸ್ಪ್ಲೇಸ್ಮೆಂಟ್ ಯಾವ ಫಾರ್ಮುಲಾದಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ಆ ಫಾರ್ಮುಲಾನ ಹಾಕೋಣ, ಆಯ್ತಾ. ಈ ಫಾರ್ಮುಲಾದಲ್ಲೆಲ್ಲೂ ಡಿಸ್ಪ್ಲೇಸ್ಮೆಂಟ್ ಇನ್ ಸುದ್ದಿನೇ ಇಲ್ಲ. ನೆಕ್ಸ್ಟ್ ಫಾರ್ಮುಲಾ ನೋಡಿ, ಇದ್ರಲ್ಲಂತೂ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಉಂಟು, ರೈಟ್. ಆರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಫಾರ್ಮುಲಾನ ನಾವು ಹಾಕೋಬಹುದು. ಈ ಫಾರ್ಮುಲಾನ ಹಾಕೋಣ, ಲೆಕ್ಕ ಮಾಡ್ತಾ ಹೋಗೋಣ. ಫಾರ್ಮುಲಾ ಬರ್ದಿಟ್ಕೊಂಡೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, V0 ಎಷ್ಟಿದೆ, V0 ಎಷ್ಟಿದೆ 5i ಕ್ಯಾಪ್. ಸೊ 5i ಕ್ಯಾಪ್ ಇಂಟು ಟಿ, ಓಕೆನಾ, ಪ್ಲಸ್ ಹಾಫ್ ಎ ಎಷ್ಟಿದೆ, ಇಷ್ಟಿದೆ, ಅದನ್ನ ಬರ್ಕೊಳ್ಳಿ, ಇಂಟು ಟಿ ಸ್ಕ್ವೇರ್, ರೈಟ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡ್ರು, ಇದನ್ನ ಆಸ್ ಇಟ್ ಇಸ್ ಬರ್ಕೊಂಡೆ. ಇದನ್ನ ನೋಡಿ ಏನಾಗುತ್ತೆ, ಹೊರಗಡೆ ಏನೇನಿದೆ, ಹಾಫ್ ಟಿ ಸ್ಕ್ವೇರ್ ಇದೆ, ಹೌದಾ. ಸೊ ಈ ಹಾಫ್ ಟಿ ಸ್ಕ್ವೇರ್ ಅನ್ನ ನಾವು ಇದ್ರ ಜೊತೆಗೂ ಮಲ್ಟಿಪ್ಲೈ ಮಾಡ್ಕೋಬೇಕು, ಪ್ಲಸ್ ಇದ್ರ ಜೊತೆಗೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಅದನ್ನ ಬರೀರಿ, ಬರ್ಕೊಂಡೆ ನಾನು. ಈಗ ಇದು ಮತ್ತೆ ಇದನ್ನ ಅಬ್ಸರ್ವ್ ಮಾಡಿ, ಎರಡರಲ್ಲೂ ಐ ಕ್ಯಾಪ್ ಇದೆ. ಸೊ ಐ ಕ್ಯಾಪ್ ಅನ್ನ ನಾನು ಕಾಮನ್ ತೆಕ್ಕೋ ಬರ್ಕೋತೇನೆ. ಅವಾಗ ಏನಾಗುತ್ತೆ ಅಂತಂದ್ರೆ 5t ಪ್ಲಸ್ 1.5 ಟಿ ಸ್ಕ್ವೇರ್ ಇಂಟು ಐ ಕ್ಯಾಪ್ ಪ್ಲಸ್ ಇಲ್ಲೆಷ್ಟಿದೆ 1 ಟಿ ಸ್ಕ್ವೇರ್ ಇದೆ. 1 ಟಿ ಸ್ಕ್ವೇರ್ ಅಂತಂದ್ರೆ ಬರೀ ಟಿ ಸ್ಕ್ವೇರ್ ಬರೆದ್ರೆ ಸಾಕಾಗುತ್ತೆ ತಾನೆ. ಟಿ ಸ್ಕ್ವೇರ್ ಜೆ ಕ್ಯಾಪ್ ಇದೆ. ಇವ್ರು ನೋಡಿ, ಇವರೆಲ್ಲ ಐ ಕ್ಯಾಪಿಗೆ ಸಂಬಂಧಪಟ್ಟವರು, ಹೌದಾ. ಇವರೆಲ್ಲ ಜೆ ಕ್ಯಾಪಿಗೆ ಸಂಬಂಧಪಟ್ಟವರು. ಇವರೆಲ್ಲ ಐ ಕ್ಯಾಪಿಗೆ ಸಂಬಂಧಪಟ್ಟವರು ಅಂತಂದ್ರೆ ಏನರ್ಥ, ಇವರೆಲ್ಲ ಎಕ್ಸ್ ಡೈರೆಕ್ಷನ್ ನಲ್ಲಿರೋ ಕಾಂಪೋನೆಂಟ್ಸು ಅಂತ ಅರ್ಥ. ಇವರು ಜೆ ಕ್ಯಾಪಿಗೆ ಸಂಬಂಧಪಟ್ಟವರು ಅಂತಂದ್ರೆ ಏನರ್ಥ, ವೈ ಡೈರೆಕ್ಷನ್ ಸಂಬಂಧಪಟ್ಟವರು ಅಂತ ಅರ್ಥ. ವೈ ಡೈರೆಕ್ಷನ್ ನಲ್ಲಿರೋ ಕಾಂಪೋನೆಂಟ್ಸ್ ಅಂತ ಅರ್ಥ. ಇದು ಎಕ್ಸ್ ಕಾಂಪೋನೆಂಟ್ಸ್, ಇದು ವೈ ಕಾಂಪೋನೆಂಟ್ಸ್. ಅದನ್ನೇ ಬರ್ಕೊಂಡೆ ನೋಡಿ, ಎಕ್ಸ್ ಕಾಂಪೋನೆಂಟ್, ಆರ್ ಇಂದ ಎಕ್ಸ್ ಕಾಂಪೋನೆಂಟ್. ಸೊ ಆರ್ ಎಕ್ಸ್ ಅಂತ ಅದನ್ನು ಸೂಚಿಸ್ಕೊಂಡೆ. ಏನಿದೆ ಆರ್ ಇನ್ ಎಕ್ಸ್ ಕಾಂಪೋನೆಂಟು ಇಷ್ಟಿದೆ, ಹೌದಾನೆ, ಬರ್ಕೊಂಡೆ. ಆರ್ ಇನ್ ವೈ ಕಾಂಪೋನೆಂಟ್ ಏನಿದೆ, ವೈ ಕಾಂಪೋನೆಂಟ್ ಅಂದ್ರೆ ಇವ್ರ ತನ ಏನಿದೆ, ಟಿ ಸ್ಕ್ವೇರ್ ಇದೆ, ಬರ್ಕೊಂಡೆ. ಕರೆಕ್ಟ್ ಆಗಿ ನೋಡಿ, ಅವ್ರು ಏನ್ ಕೊಟ್ಟಿದ್ದಾರೆ, ಎಕ್ಸ್ ಕಾಂಪೋನೆಂಟ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಎಷ್ಟಿದೆ ಅಂತೆ, 84 ಇದೆ ಅಂತೆ. ಸೊ ಎಕ್ಸ್ ಕಾಂಪೋನೆಂಟ್ 84 ಇದೆ. ಉಳಿದಿರೋದನ್ನ ಇದ್ದಕ್ಕಿದ್ದಾಗ ಬರ್ಕೊಂಡ್ರೆ 1.5 ಟಿ ಸ್ಕ್ವೇರ್ ಪ್ಲಸ್ 5t ಅಂತ ಬರ್ಕೊಂಡೆ, ಓಕೆನಾ. ಈಗ ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್, ವರ್ಗ ಸಮೀಕರಣ. ಸೊ ವರ್ಗ ಸಮೀಕರಣ ಎಲ್ಲ ಸಾಲ್ವ್ ಮಾಡೋಕೆ ಬರುತ್ತೆ ತಾನೆ. 84 ಅನ್ನು ಈ ಕಡೆ ತಕೋಗ್ರೋ, 84 ಈ ಕಡೆ ತಕೋದ್ರೆ ಏನಾಯ್ತು, ಇಲ್ಲಿ ಟಿ ಇತ್ತಾ, -84 ಆಯ್ತು, ಕಡೆಗೆ 0 ಆಯ್ತು, ಹೌದಾನೆ, ಯಾಕಂದ್ರೆ 84 ಈ ಕಡೆ ತಕೋಗಿದೆ. ಈಗಾದ್ರೂ ನಿಮ್ಗೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ತರ ಕಾಣ್ತಿದ್ಯಾ, ವರ್ಗ ಸಮೀಕರಣ ತರ ಕಾಣ್ತಿದ್ಯಾ. ಸೊ ವರ್ಗ ಸಮೀಕರಣ ಸಾಲ್ವ್ ಮಾಡೋದೆಲ್ಲ ಹೈಸ್ಕೂಲಲ್ಲಿ ಮಾಡಿಬಿಟ್ಟಿರ್ತಾರೆ, ಈ ರೀತಿ ಸ್ಕ್ವೇರ್ ಬಂದಾಗ ಎಲ್ಲ ಬಂದಾಗ, ಹೌದಾನೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ t is equal to 6 ಸೆಕೆಂಡ್ಸ್ ಅಂತ ಸಿಗುತ್ತೆ. ಕೆಲವರಿಗೆ ಗೊತ್ತಿರುತ್ತೆ ಹೈಸ್ಕೂಲಲ್ಲಿ ಮಾಡಿದ್ರು, ಇನ್ನು ಕೆಲವರಿಗೆ ನೆನಪಿರಲ್ಲ ಹೇಗೆ ಮಾಡೋದು ಅಂತ. ಒಂದು ಸ್ವಲ್ಪ ಅದನ್ನ ನೆನಪು ಮಾಡಿಸ್ಬಿಟ್ರೆ ಅವ್ರಿಗೆ ನೆನಪಾಗಿ ಹೋಗುತ್ತೆ. ಸೊ ನೋಡ್ಬಿಡಿ ಅದನ್ನ ಹೇಗೆ ಮಾಡೋದು ಅಂತ. ಇದನ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಅಲ್ವಾ, ಹೈಸ್ಕೂಲಲ್ಲಿ ಕಲ್ತಿರ್ತೀರಾ, ತುಂಬಾ ಮೆಥಡ್ ಇದೆ ಇದು ಸಾಲ್ವ್ ಮಾಡೋದಕ್ಕೆ. ಒಂದೇ ಮೆಥಡ್ ಏನಪ್ಪಾ ಅಂತಂದ್ರೆ ಮಧ್ಯ ಪದ ಹೊಡ್ಕೊಳ್ಳೋದು. ಅಂದ್ರೆ ಮಿಡ್ಲಲ್ಲಿ ಏನಿದೆಯೋ ಈ ಟರ್ಮ್ ಏನಿದೆಯೋ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋದು 2 ಪಾರ್ಟ್ ಆಗಿ, ಹೌದಾ. ಇದನ್ನ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೋಬೇಕು. ಇದನ್ನ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೋಬೇಕಂದ್ರೇನು, ನಾವು ಗುಣಿಸಿದ್ರೆ ಇದ್ರ ಮಲ್ಟಿಪಲ್ ಏನೋ ಬರುತ್ತೆ ಅದ್ ನೋಡ್ಕೋಬೇಕು, ಕೂಡಿಸಿದ್ರೆ 5 ಬರಬೇಕು. ಈ ರೀತಿದೊಂದು ವ್ಯಾಲ್ಯೂ ಹುಡ್ಕೊಂಡು ಸ್ಪ್ಲಿಟ್ ಮಾಡ್ಕೋಬೇಕಾಗತ್ತೆ.
ಅದು ಸ್ವಲ್ಪ ಕಷ್ಟ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇನ್ನೊಂದು ಮೆಥಡ್ ಇದೆ, ಫಾರ್ಮುಲಾ ಮೆಥಡ್. ನಿಮ್ಗೆ ನೆನಪಿದೆ ಫಾರ್ಮುಲಾ ಮೆಥಡ್ ಏನು ಅಂತಂದ್ರೆ x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾ ಹಾಕೊಂಡು ಇದನ್ನು ಸಾಲ್ವ್ ಮಾಡ್ತೀನಿ ಆಯ್ತಾ. ಎಕ್ಸ್ ಜಾಗದಲ್ಲಿ ಏನಿದೆ ನಮ್ಗೆ ವೇರಿಯೇಬಲ್ ಏನಿದೆ ಟಿ ಇದೆ. ಸೊ ಟಿ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಹಾಕೊಳ್ಳಿ. ಇದು ಎ, ಈ ವ್ಯಾಲ್ಯೂ ಎ, ಇದು ಬಿ, ಓಕೆನಾ, ಇದು ಬಿ, ಈ ವ್ಯಾಲ್ಯೂನ ನಾವು ಸಿ ಅಂತ ಕನ್ಸಿಡರ್ ಮಾಡ್ಬೇಕು. ಈಗ ಬರ್ಕೊಂಡೆ, ಮೊದಲು ಮೈನಸ್ ಬಿ ಬರ್ಕೋಬೇಕು, ಮೈನಸ್ ಹಾಕೊಂಡೆ, ಬಿ ಎಷ್ಟಿದೆ 5 ಇದೆ ಬರ್ಕೊಂಡೆ, ಮೈನಸ್ ಬಿ ಬರ್ದಾಗಾಯ್ತು, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್, ಬಿ ಎಷ್ಟಿದೆ 5 ಇದೆ ಅದರ ಸ್ಕ್ವೇರ್ ಬರ್ಕೊಂಡೆ, ಮೈನಸ್ 4ac, 4 ಇಂಟು ಎ ಎಷ್ಟಿದೆ 1.5 ಇದೆ 1.5 ಇಂಟು ಸಿ ಎಷ್ಟಿದೆ -84 ಇದೆ -84 ಬರ್ಕೊಂಡೆ, ಓಕೆನಾ. ಸೊ ಕೆಳಗಡೆ ನೋಡಿ 2 ಇಂಟು ಎ ಜಾಗದಲ್ಲಿ 1.5, ಮತ್ತೇನು ಮಾಡಲಿಲ್ಲ. ನೆಕ್ಸ್ಟ್ ಸ್ಟೆಪ್ ನೋಡಿ ಹೀಗೆ ಬಂದಿದೆ. ಇದನ್ನು ಮಾಡ್ಕೊಂಡ್ರೆ ನಮಗೆ 23 ಸಿಕ್ತು. ಸೊ 23 ಬರ್ಕೊಂಡೆ, ಇಲ್ಲಿರೋದು 2 ಇಂಟು 1.5 ಅಂತಂದ್ರೆ 3, ಅದನ್ನು ಬರ್ಕೊಂಡೆ. ಈಗ ನಮ್ಗೆ ಇಲ್ಲಿ ಎರಡು ಪಾಸಿಬಿಲಿಟಿ ಉಂಟು. ಒಂದೇದೇನಪ್ಪ ಕೇಳಿದ್ರೆ ಟಿ ಇಸ್ ಈಕ್ವಲ್ ಟು -5 ಪ್ಲಸ್ ಆರ್ ಮೈನಸ್ ಇದೆ ತಾನೆ. ನಾವು ಮೊದಲು ಪ್ಲಸ್ ಅಷ್ಟೇ ತಗೋತೀನಿ, ಪ್ಲಸ್ 23/3 ಆರ್ ಮತ್ತೊಂದೇನಿದೆ ಟಿ ಇಸ್ ಈಕ್ವಲ್ ಟು -5 -23/3 ಅಂತ ತಗೋತೇನೆ, ಓಕೆನಾ. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮಗೆ ಟಿ ಇಸ್ ಈಕ್ವಲ್ ಟು 6 ಸಿಗುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮಗೆ ಟಿ ಇಸ್ ಈಕ್ವಲ್ ಟು -9.3333 ಸಿಗ್ತಾ ಹೋಗುತ್ತೆ, ಓಕೆನಾ. ಈಗ ಇಲ್ಲಿ ನೋಡಿ ನಾವು ಟೈಮಿಗೆ ಸಂಬಂಧಪಟ್ಟಂತ ಲೆಕ್ಕ ಮಾಡ್ತಾ ಇದ್ವಿ. ಟೈಮ್ ಯಾವತ್ತೂ ಪಾಸಿಟಿವ್ ವ್ಯಾಲ್ಯೂನೇ, ಟೈಮ್ ಹಿಂದಕ್ಕೆ ಹೋಗಲ್ಲ. ಸೊ ಟೈಮ್ ನೆಗೆಟಿವ್ ಆಗೋದಕ್ಕಂತೂ ಚಾನ್ಸ್ ಇಲ್ಲ, ಟೈಮ್ ಪಾಸಿಟಿವ್ ವ್ಯಾಲ್ಯೂನೇ ಆಗಬೇಕು. ಇಲ್ಲಿ ಟಿ ನೆಗೆಟಿವ್ ಬಂದಿದೆ, ಸೊ ಈ ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಟಿ ಪಾಸಿಟಿವ್ ಬಂದಿರೋ ವ್ಯಾಲ್ಯೂವನ್ನೇ ನಾವು ಕನ್ಸಿಡರ್ ಮಾಡಬೇಕು. ಸೊ ಈ ವ್ಯಾಲ್ಯೂವನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬಹುದು. ಈಗಂತೂ ಕ್ಲಿಯರ್ ಆಯ್ತಾ ಯಾಕೆ ಇಲ್ಲಿ ಟಿ ಇಸ್ ಈಕ್ವಲ್ ಟು 6 ಸೆಕೆಂಡ್ ಬರ್ದೆ ಅಂತ. ಟಿ ಇಸ್ ಈಕ್ವಲ್ ಟು 6 ಬಂದಿತ್ತು, ಟಿ ಅನ್ನ ಸೆಕೆಂಡ್ಗಳಲ್ಲಿ ಹೇಳ್ತಾರೆ, ಸೊ ಸೆಕೆಂಡ್ ಅಂತ ಬರ್ದೆ ಅಷ್ಟೇ. ಇವಾಗ ಟಿ ಇಸ್ ಈಕ್ವಲ್ ಟು 6 ಸೆಕೆಂಡ್ ಅಂತ ಬಂತು. ಅವ್ರು ನಮ್ಗೆ ಕೇಳಿರೋದೇನು ವೈ ಕೋಆರ್ಡಿನೇಟ್ ಕೇಳ್ತಾ ಇದ್ದಾರೆ, ಟೈಮ್ ಕೇಳ್ತಾ ಇಲ್ಲ. ಸೊ ನಾವು ವೈ ಕೋಆರ್ಡಿನೇಟ್ ಕಂಡುಹಿಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಯ್ತು, ವೈ ಕೋಆರ್ಡಿನೇಟ್ ಇಲ್ಲಿದೆ. ಸೊ ಟಿ ಅನ್ನ ನಾವು ಕಂಡುಹಿಡ್ಕೊಂಡಿದ್ದೇವೆ, ಟಿ ವ್ಯಾಲ್ಯೂನ ಇಲ್ಲಿ ಹಾಕಿದ್ರೆ ನಮ್ಗೆ ಆರಾಮಾಗಿ ವೈ ಕೋಆರ್ಡಿನೇಟ್ ಸಿಗುತ್ತೆ. ಸೊ ಆರ್ ವೈ ಇಸ್ ಈಕ್ವಲ್ ಟು ಏನಾಯ್ತು, ಟಿ ಸ್ಕ್ವೇರ್ ಅಂತಂದ್ರೆ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಆಯ್ತು. 36 ಅಂತಂದ್ರೆ ವೈ ಕೋಆರ್ಡಿನೇಟ್ ಏನ್ ಬರಿಬೇಕಾಯ್ತು, ನಾವು ಮೀಟರ್ ಬರಿಬೇಕಾಯ್ತು, ಓಕೆನಾ. ವೈ ಕೋಆರ್ಡಿನೇಟ್ ಅಂದ್ರೇನು, ವೈ ಡೈರೆಕ್ಷನ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯ್ತು ಅಂತ ಅಷ್ಟೇ. ಸೊ ಮೀಟರ್ ಅಂತ ಬರ್ದೆ. ಅಂತೂ ನಮ್ದು ಒಂದೇದು ಮುಗಿತು, ಎ ಮುಗಿತು. ಬಿ ಅನ್ನ ಈಗ ಸಾಲ್ವ್ ಮಾಡೋಣ. ವಾಟ್ ಇಸ್ ದ ಸ್ಪೀಡ್ ಆಫ್ ದ ಪಾರ್ಟಿಕಲ್, ಸ್ಪೀಡ್ ಕೇಳ್ತಾ ಇದ್ದಾರೆ. ಎಟ್ ದಿಸ್ ಟೈಮ್ ಅಂತಂದ್ರೆ ಈಗ ಒಂದು 10:30 ಆಗಿರ್ಬೋದು, 10:30 ಅಂತನಾ ಅಲ್ಲ, ಎಟ್ ದಿಸ್ ಟೈಮ್ ಅಂತಂದ್ರೆ ಈ ಟೈಮ್ ಆದಾಗ 6 ಸೆಕೆಂಡ್ ಆದಾಗ ಆ ಪಾರ್ಟಿಕಲ್ ನ ಸ್ಪೀಡ್ ಎಷ್ಟಿತ್ತು ಅಂತ ಕೇಳ್ತಾ ಇದ್ದಾರೆ. ಆ ಪಾರ್ಟಿಕಲ್ ನ ಸ್ಪೀಡ್ ಅನ್ನು ಹೇಗೆ ಕಂಡುಹಿಡಿಯೋದು, ಸ್ಪೀಡ್ ಕಂಡುಹಿಡಬೇಕಂತಂದ್ರೆ ನಾವು ಮೊದಲು ವೆಲಾಸಿಟಿನ ಕಂಡುಹಿಡಬೇಕು. ಯಾಕೆ ವೆಲಾಸಿಟಿ ಕಂಡುಹಿಡಬೇಕು ಅಂತಂದ್ರೆ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಸ್ಪೀಡ್ ಆಗಿರುತ್ತೆ, ಹೌದಾನೆ. ಸ್ಪೀಡ್ ಅನ್ನ ವಿತ್ ಡೈರೆಕ್ಷನ್ ಹೇಳಿದ್ರೆ ಅದಕ್ಕೆ ನಾವು ವೆಲಾಸಿಟಿ ಅಂತ ಕರಿತೀವಿ. ಬರೀ ವೆಲಾಸಿಟಿ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ, ಎಷ್ಟಿದೆ ಅನ್ನೋದಷ್ಟು ಹೇಳಿದ್ರೆ ಅದಕ್ಕೆ ನಾವು ಸ್ಪೀಡ್ ಅಂತ ಕರಿತೀವಿ. ಸ್ಪೀಡ್ ಅನ್ನ ವಿತ್ ಡೈರೆಕ್ಷನ್ ಹೇಳಿದ್ರೆ ವೆಲಾಸಿಟಿಯನ್ನ ಡೈರೆಕ್ಷನ್ ಹೇಳಿದ್ರೆ ಬರೀ ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಅದನ್ನ ಮಾತ್ರ ಹೇಳಿದ್ರೆ ಸ್ಪೀಡ್. ಸೊ ಮೊದಲು ವೆಲಾಸಿಟಿ ಕಂಡುಹಿಡಿಯೋಣ, ಅದಾದ್ಮೇಲೆ ಅದ್ರ ಮ್ಯಾಗ್ನಿಟ್ಯೂಡ್ ತೆಗೆದ್ರೆ ನಮಗೆ ಸ್ಪೀಡ್ ಸಿಗುತ್ತೆ, ಓಕೆನಾ. ಸೊ ವೆಲಾಸಿಟಿ ಹೇಗೆ ಕಂಡುಹಿಡಬೇಕಾಯ್ತು, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಪಾಠದಲ್ಲ ವಿಡಿಯೋ ನೋಡಿದ್ರೆ ನೀವು ಥಟ್ ಅಂತ ಹೇಳ್ತೀರಾ ಏನ್ ಮಾಡ್ಬೇಕು. ವೆಲಾಸಿಟಿ ಕಂಡುಹಿಡಬೇಕಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನ ವಿತ್ ರಿಸ್ಪೆಕ್ಟ್ ಟು ಟೈಮ್ ಡೆರಿವೇಟಿವ್ ತೆಗಿಬೇಕು, ಹೌದಾ. ಡಿಸ್ಪ್ಲೇಸ್ಮೆಂಟ್ಗೆ d/dt ಮಾಡ್ಕೋಬೇಕು. ಡಿಸ್ಪ್ಲೇಸ್ಮೆಂಟ್ಗೆ d/dt ಮಾಡಿದ್ರೆ ನಮ್ಗೆ ವೆಲಾಸಿಟಿ ಸಿಗುತ್ತೆ, ವೆಲಾಸಿಟಿಗೆ d/dt ಮಾಡಿದ್ರೆ ನಮ್ಗೆ ಎಕ್ಸಲರೇಷನ್ ಸಿಗುತ್ತೆ. ಇದು ಗೊತ್ತು ತಾನೆ. ಸೊ ಈ ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ಎಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿದೆ, ಡಿಸ್ಪ್ಲೇಸ್ಮೆಂಟ್ ನಮಗೆ ಇಲ್ಲಿ ಸಿಕ್ಕಿದೆ, ಹೌದಾನೆ. ಸೊ ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು d/dt ಮಾಡ್ಕೊಂಡ್ರೆ ನಮ್ಗೆ ವೆಲಾಸಿಟಿ ಸಿಗುತ್ತೆ. ಸೊ ಅದನ್ನ ಮಾಡ್ಕೊಳ್ಳೋಣ. ನಾವೀಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಹೌದಾ. ಇಲ್ಲಿರೋದು ಒಂದೇ, ಮೇಲ್ಗಡೆ ಇರೋದು ಒಂದೇ. ಯಾಕಂದ್ರೆ ಇದ್ರಳ್ಳೆಯ ನಾವು ಐ ಕ್ಯಾಪ್ ಅನ್ನ ಹೊರಗಡೆ ತೆಕ್ಕೊಂಡು ಈಗ ಬರ್ಕೊಂಡಿದ್ವಿ, ರೈಟ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಒಂದೇ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಒಂದೇ. ಸೊ ನಾನು ಮೇಲ್ಗಡೆ ಡಿಫ್ರೆನ್ಶಿಯೇಟ್ ಮಾಡ್ಕೊತೀನಿ, ಯಾಕಂದ್ರೆ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಮಾಡಿ. ಡಿಫ್ರೆನ್ಸಿಯೇಷನ್ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಏನಾಗುತ್ತೆ, ಇದನ್ನ d/dt ಮಾಡಿದ್ರೆ ಏನಾಗುತ್ತೆ ನೋಡಿ. ಅದಾದ್ಮೇಲೆ ಇದನ್ನ d/dt ಮಾಡಿದ್ರೆ ಏನಾಗುತ್ತೆ ನೋಡಿ. ಇದನ್ನ d/dt ಮಾಡಿದ್ರೆ ಏನ್ ಸಿಗುತ್ತೆ, ನಮಗೆ ವೆಲಾಸಿಟಿ ಸಿಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಡಿಫ್ರೆನ್ಶಿಯೇಟ್ ಮಾಡಿದಿರಕ್ಕಾಗತ್ತಾ, ರೈಟ್ ಹ್ಯಾಂಡ್ ಸೈಡ್ ಅನ್ನು ಮಾಡಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲೊಂದು ಪ್ಲಸ್ ಬಂದಿದೆ, ಇಲ್ಲೊಂದು ಪ್ಲಸ್ ಬಂದಿದೆ. ಸೊ ಇದನ್ನು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಇದನ್ನು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಇದನ್ನು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ರೂಲ್ಸ್ ಏನು ಅಂತ ಗೊತ್ತಾನೆ. ಬರೇ ಕಾನ್ಸ್ಟೆಂಟ್ ಇದ್ರೆ, ಕಾನ್ಸ್ಟೆಂಟ್ ಮಾತ್ರ ಇದ್ರೆ ಅದರ ಡಿಫ್ರೆನ್ಸಿಯೇಷನ್ 0. ಕಾನ್ಸ್ಟೆಂಟ್ ಜೊತೆಗೆ ವೇರಿಯೇಬಲ್ ಇತ್ತು ಅಂತಂದ್ರೆ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಕ್ಕೋಬೇಕು, ಉಳಿದಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕಾನ್ಸ್ಟೆಂಟ್ ಜೊತೆಗೆ ವೇರಿಯೇಬಲ್ ಕೂಡ ಇದೆ. ಕಾನ್ಸ್ಟೆಂಟ್ ಯಾವ್ದು ಇಲ್ಲಿ, ಫೈ ಅನ್ನೋದು ಕೂಡ ಕಾನ್ಸ್ಟೆಂಟ್, ಐ ಕ್ಯಾಪ್ ಅನ್ನೋದು ಕೂಡ ಕಾನ್ಸ್ಟೆಂಟ್, ಹೌದಾನೆ. ಐ ಕ್ಯಾಪ್ ಯಾಕೆ ಕಾನ್ಸ್ಟೆಂಟ್, ಐ ಕ್ಯಾಪ್ ಅಂತಂದ್ರೆ ಯೂನಿಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಯಾವತ್ತೂ ಒಂದೇ ಇರುತ್ತೆ, ಯಾವತ್ತೂ ಮ್ಯಾಗ್ನಿಟ್ಯೂಡ್ ಒಂದೇ ಇರೋದ್ರಿಂದ ಐ ಕ್ಯಾಪ್ ಕೂಡ ಕಾನ್ಸ್ಟೆಂಟ್, ಫೈ ಕೂಡ ಕಾನ್ಸ್ಟೆಂಟ್. ಸೊ ಫೈ ಐ ಕ್ಯಾಪ್ ಅನ್ನು ಹೊರಗಡೆ ತಕೊಳ್ಳಿ, ಉಳಿದಿರೋದೇನು ಟಿ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ, dt/dt ಅಂತ ಸಿಗುತ್ತೆ. dt/dt ಅಂತಂದ್ರೆ 1. ಸೊ ನಮ್ಗೆ ಏನ್ ಬರ್ಬೇಕಾಯ್ತು, ಫೈ ಐ ಕ್ಯಾಪ್ ಅನ್ನು ಆಲ್ರೆಡಿ ಹೊರಗಡೆ ತಗೊಂಡಿದ್ವಿ, ಉಳ್ಕೊಂಡಿರೋ ಟಿ ಆಗಿತ್ತು, dt/dt ಮಾಡಿದ್ರೆ ನಮ್ಗೆ 1 ಸಿಗುತ್ತೆ. ಸೊ ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಲಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನೇನ್ ಕಾಮನ್ ತೆಗಿಬೇಕು, ಕಾನ್ಸ್ಟೆಂಟ್ ಅನ್ನ ಕಾಮನ್ ತೆಗೋಬೇಕು. 1.5 ಅನ್ನೋದೊಂದು ಕಾನ್ಸ್ಟೆಂಟ್, ಐ ಕ್ಯಾಪ್ ಅನ್ನೋದು ಕಾನ್ಸ್ಟೆಂಟ್, ಅವನ್ನ ಹೊರಗಡೆ ತೆಕ್ಕೊಳ್ಳಿ. 1.5 ಐ ಕ್ಯಾಪ್, ಉಳ್ಕೊಂಡಿರೋದೇನು ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಸಿಗೋದು 2t. ಇದನ್ನ ಮಾಡಿದ್ರೆ ಏನ್ ಸಿಗುತ್ತೆ,
2 ಇಂಟು 1.5 ಮಾಡಿದ್ರೆ ಏನು ಸಿಗ್ಬೇಕಾಯ್ತು 3 ಸಿಗ್ಬೇಕಾಯ್ತು ರೈಟ್. ಸೊ 3t ಐ ಕ್ಯಾಪ್ ಆಯ್ತು, ಇಲ್ಲಿ 3t ಐ ಕ್ಯಾಪ್ ಅಂತ ಆಯ್ತು. ಪ್ಲಸ್ ಇಲ್ಲೇನಿದೆ ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತಗೊಳ್ಳಿ, 1 ಕಾನ್ಸ್ಟೆಂಟ್ ಇದೆ, ಜೆ ಕ್ಯಾಪ್ ಕಾನ್ಸ್ಟೆಂಟ್ ಇದೆ, ಅಂದ್ರೆ 1 ಇಂಟು ಜೆ ಕ್ಯಾಪ್, ಅಂದ್ರೆ ಜೆ ಕ್ಯಾಪ್ ಅನ್ನು ಹೊರಗಡೆ ತಗೊಳ್ಳಿ. ಜೆ ಕ್ಯಾಪ್ ಹೊರಗಡೆ ತಗೊಳ್ಳಿ, ಉಳ್ಕೊಂಡಿರೋದು ಏನಿತ್ತು 2t ಇತ್ತು, ಸಾರಿ ಟಿ ಸ್ಕ್ವೇರ್ ಇತ್ತು. ಟಿ ಸ್ಕ್ವೇರ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2t ಸಿಗುತ್ತೆ. ಸೊ ನಮಗೆ ಫೈನಲಿ 2t ಜೆ ಕ್ಯಾಪ್ ಅನ್ನೋದು ಸಿಕ್ತು. ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ಹೇಗೆ ಬರೀಬಹುದು, ವೆಲಾಸಿಟಿ ಇಸ್ ಈಕ್ವಲ್ ಟು ಐ ಕ್ಯಾಪ್, ಇದರಲ್ಲಿ ಮತ್ತೆ ಇದರಲ್ಲಿ ಐ ಕ್ಯಾಪ್ ಕಾಮನ್ ಇದೆ, ಸೊ ಅದನ್ನು ಹೊರಗಡೆ ತಗೊಳ್ಳಿ, ಈ ಎಕ್ಸ್ಪ್ರೆಷನ್ ಸಿಕ್ತು ನಮಗೆ. ಈಗ ಅವ್ರು ಕೇಳ್ತಾ ಇರೋದೇನಪ್ಪ, ಎಟ್ ದಿಸ್ ಟೈಮ್ ಅಂತ ಕೇಳಿದ್ದಾರೆ. ಎಟ್ ದಿಸ್ ಟೈಮ್ ಅಂತಂದ್ರೆ r ಸೆಕೆಂಡ್ ಆದಾಗ ನಾವು ವೆಲಾಸಿಟಿ ಎಷ್ಟು ಅಂತ ನೋಡ್ಬೇಕು. r ಸೆಕೆಂಡ್ ಅಂತಂದ್ರೆ t ಜಾಗದಲ್ಲಿ ನಾವು r ಅಂತ ಬರ್ಕೋಬಹುದು. t ಜಾಗದಲ್ಲಿ r ಅಂತ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ವೆಲಾಸಿಟಿ ಏನಾಗುತ್ತೆ ಅವಾಗ, ವೆಲಾಸಿಟಿ ಇಲ್ಲಿ t ಜಾಗದಲ್ಲಿ 6 ಇದ್ರೆ ಏನಾಗಿತ್ತು, 6 3 18, 18 ಪ್ಲಸ್ 5 23, 23 ಐ ಕ್ಯಾಪ್ 23 ಐ ಕ್ಯಾಪ್ ಪ್ಲಸ್ 2t ಇದೆ. ಸೊ t ಜಾಗದಲ್ಲಿ ನಾವು 6 ಅಂತ ಬರ್ಕೊಂಡ್ರೆ 6 2 12 ಜೆ ಕ್ಯಾಪ್, 12 ಜೆ ಕ್ಯಾಪ್. r ಸೆಕೆಂಡ್ ಆದಾಗ ನಮ್ಮ ವೆಲಾಸಿಟಿ ಇಷ್ಟಾಗಿತ್ತು. ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ತೆಗೆದ್ರೆ ನಮಗೆ ಸ್ಪೀಡ್ ಸಿಗುತ್ತೆ. ಸೊ ಇದ್ರ ಮ್ಯಾಗ್ನಿಟ್ಯೂಡ್ ಅನ್ನ ತೆಗೆರಿ. ಇದ್ರ ಮ್ಯಾಗ್ನಿಟ್ಯೂಡ್ ತೆಗೆಯೋದು ಹೆಂಗೆ, ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ತೆಗೆದ್ರೆ ಸ್ಪೀಡ್ ಬರುತ್ತೆ. ಇದ್ರ ಮ್ಯಾಗ್ನಿಟ್ಯೂಡ್ ತೆಗೆಯೋದು ಹೆಂಗೆ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಐ ಕ್ಯಾಪ್ ಮತ್ತೆ ಜೆ ಕ್ಯಾಪ್ ನಡುವೆ ಈ ರೀತಿ ಪ್ಲಸ್ ಬಂದಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಹೇಳ್ತೀನಿ ಕೇಳಿ, ಸ್ಕ್ವೇರ್ ರೂಟ್ ಆಫ್ ಇದರ ಸ್ಕ್ವೇರ್ ಅಂದ್ರೆ ಇಲ್ಲೇನಿದೆ 23 ಇದೆ, ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಮಾಡ್ಕೋಬೇಕು, 12ರ ಸ್ಕ್ವೇರ್ ಮಾಡ್ಕೋಬೇಕು. ಯಾಕೆ ಹಾಗೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ನೋಡಿ, ಈಗ ಇದು ವೆಲಾಸಿಟಿ ವೆಕ್ಟರ್ ಅಂತ ಇಟ್ಕೊಳ್ಳಿ. ವೆಲಾಸಿಟಿ ವೆಕ್ಟರ್ ನಾನು ಸ್ಪ್ಲಿಟ್ ಮಾಡಿ ಬರ್ಕೋಬಹುದು ಹೊತ್ತಾನೆ. ಇದು ವೆಲಾಸಿಟಿ ಎಕ್ಸ್ ಕಾಂಪೋನೆಂಟ್, ಇದು ವೆಲಾಸಿಟಿ ವೈ ಕಾಂಪೋನೆಂಟ್ ಆಯ್ತು. ವೆಲಾಸಿಟಿ ಎಕ್ಸ್ ಕಾಂಪೋನೆಂಟ್ ಅಂತಂದ್ರೆ ಇಲ್ಲಿ ವೆಲಾಸಿಟಿ ಎಕ್ಸ್ ಕಾಂಪೋನೆಂಟ್ ಏನಿದೆ 23 ಐ ಕ್ಯಾಪ್ ಇದೆ. ಸೊ ಇದು 23 ಐ ಕ್ಯಾಪ್ ಆಯ್ತು. ಈ ಕಾಂಪೋನೆಂಟ್ ಏನಾಗಬೇಕಾಯ್ತು 12 ಜೆ ಕ್ಯಾಪ್ ಆಗಬೇಕಾಯ್ತು, 12 ಜೆ ಕ್ಯಾಪ್ ಆಗಬೇಕಾಯ್ತು. ನಿಮಗೆ ಈ ವೆಕ್ಟರ್ ಎಡಿಷನ್ ಬಗ್ಗೆ ಆಲ್ರೆಡಿ ನೋಡಿದ್ರೆ, ಎರಡು ವೆಕ್ಟರ್ ಈ ರೀತಿ ಇದೆ ಅಂದ್ರೆ ಅದನ್ನ ಆಡ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಮಾಡ್ಕೋಬೇಕು ಹೌದಾನೆ. ಒಂದು ಐ ಕ್ಯಾಪ್ ಇದೆ, ಇನ್ನೊಂದು ಜೆ ಕ್ಯಾಪ್ ಇದೆ. ಸೊ ಐ ಕ್ಯಾಪ್ ಮತ್ತೆ ಜೆ ಕ್ಯಾಪ್ ಗಳ ನಡುವಿನ ಆಂಗಲ್ ಯಾವತ್ತು ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಐ ಕ್ಯಾಪ್ ಮತ್ತು ಜೆ ಕ್ಯಾಪ್ ಗಳ ನಡುವಿನ ಆಂಗಲ್ 90 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಎರಡು ವೆಕ್ಟರ್ ಗಳ ನಡುವಿನ ಆಂಗಲ್ ಎಷ್ಟಾಯ್ತು, 90 ಆಯ್ತು. ಸೊ ಥೀಟಾ 90 ಆಗುತ್ತೆ. ಥೀಟಾ 90 ಆದ್ರೆ ಕಾಸ್ 90 0 ಆಗುತ್ತೆ. ಕಾಸ್ 90 0 ಆಗಿರೋದ್ರಿಂದ ಈ ಎಲ್ಲ ವ್ಯಾಲ್ಯೂ 0 ಆಗುತ್ತೆ. ಓಕೆನಾ. ಸೊ ಉಳ್ಕೊಂಡಿರೋದೇನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಮೊದಲನೇ ವೆಕ್ಟರ್ ಒಂದು ಸ್ಕ್ವೇರ್ ಮಾಡ್ಕೊಳ್ಳಿ, ಎರಡನೇದು ತಗೊಂಡು ಅದ್ರ ಸ್ಕ್ವೇರ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಅಷ್ಟೇ. ಓಕೆನಾ. ಸೊ ಇದು ಬಂತು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಈ ರೀತಿ ಬರುತ್ತೆ. ಸೊ ಎಸ್ ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತೆ ಫೈನಲಿ 25.942 ಅಂತ ಸಿಗುತ್ತೆ. ಇದ್ರ ಅಪ್ರಾಕ್ಸಿಮೇಟ್ಲಿ ಯಾವ್ದಕ್ಕೆ ಈಕ್ವಲ್, ಇದು ಅಪ್ರಾಕ್ಸಿಮೇಟ್ಲಿ ಎಸ್ ಇಸ್ ಈಕ್ವಲ್ ಟು ಏನಾಗಬೇಕಾಯ್ತು 26 ಆಗಬೇಕಾಯ್ತು. ಓಕೆ 25.942 ಅಂತ ನಾನು 26 ಅಂತ ಬರಿಬಹುದು ತಾನೆ. ಸೊ ಇದರ ಸ್ಪೀಡ್ ನ ಎಸ್ ಐ ಯೂನಿಟ್ ಅನ್ನು ಬರಿಬೇಕು. ಎಸ್ ಐ ಯೂನಿಟ್ ಅನ್ನು ಮೀಟರ್ ಪರ್ ಸೆಕೆಂಡ್. ಮುಗಿತು ನಮ್ಮ ಆನ್ಸರ್. ಪ್ರೊಜೆಕ್ಟೈಲ್ ಮೋಷನ್. ಏನು ಪ್ರೊಜೆಕ್ಟೈಲ್ ಮೋಷನ್ ಅಂತಂದ್ರೆ ಸಿಂಪಲ್. ಈಗ ನಿಮ್ ಕೈಲಿ ನಿಮ್ ಕೈಲಿ ಫೋನ್ ಇರುತ್ತೆ, ಫೋನ್ ಬೇಡ, ಹೊತ್ತಾಕಿದ್ರೆ ಒಡೆದೋಗದೆ ಇರುವಂತ ಯಾವ್ದಾದ್ರು ವಸ್ತು ತಗೊಂಡು ಎಸದ್ ನೋಡಿ ಹೇಗೆ ಹೋಗುತ್ತದು, ಹೀಗೆ ಹೋಗಿ ಕೆಳಗಡೆ ಬೀಳುತ್ತೆ ಹೌದ್ ತಾನೆ. ನೀವು ಯಾವ ವಸ್ತುವನ್ನ ಎಸದ್ರಿ ನೋಡಿ, ಅದು ಹೀಗೆ ಹೋಗಿ ಕೆಳಗಡೆ ಬೀಳಲು, ಯಾವ ವಸ್ತುವನ್ನ ಎಸದ್ರೋ ಆ ವಸ್ತುವಿಗೆ ಪ್ರೊಜೆಕ್ಟೈಲ್ ಅಂತ ಕರೆಯಲಾಗುತ್ತೆ. ಓಕೆ, ಪ್ರೊಜೆಕ್ಟೈಲ್ ಅಂತಂದ್ರೇನು, ಎನ್ ಆಬ್ಜೆಕ್ಟ್ ದಟ್ ಈಸ್ ಇನ್ ಫ್ಲೈಟ್. ಇನ್ ಫ್ಲೈಟ್ ಅಂದ್ರೆ ವಿಮಾನದ ಮೇಲೆ ಇರೋದು ಅಂತ ಅಲ್ಲ, ಹಿಂಗ್ ಹೊತ್ತಾಕಿದ ತಕ್ಷಣ ಹಾರ್ಕೊಂಡು ಹೋಗುತ್ತಲ್ವಾ, ಅದಕ್ಕೆ ಇನ್ ಫ್ಲೈಟ್ ಅಂತ ಕರೆದಿದ್ದಾರೆ ಅಷ್ಟೇ. ಆಫ್ಟರ್ ಬೀಯಿಂಗ್ ಥ್ರೋನ್ ಇಸ್ ಕಾಲ್ಡ್ ಅ ಪ್ರೊಜೆಕ್ಟೈಲ್. ಶೋ ದಟ್ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ ಅಂತ ಕೇಳ್ತಾರೆ. 5 ಮಾರ್ಕಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲಿ. ಒಂದು ಡಿರೈವೇಶನ್ ಉಂಟು. ಇದು ಪ್ರಶ್ನೆ ನೋಡಿದ ತಕ್ಷಣ ನಿಮ್ಗೆ ಇದ್ರಲ್ಲಿ ಎಲ್ಲವೂ ಅರ್ಥ ಆಗಿರುತ್ತೆ, ಒಂದು ಶಬ್ದ ಅರ್ಥ ಆಗಿರೋದಿಲ್ಲ. ಇದು ಈ ಬೋರ್ಡ್ ಎಕ್ಸಾಮ್ ನವರು ಇದ್ದಾರೆ, ಪ್ರಶ್ನೆ ತೆಗೆಯೋರೆಲ್ಲ ಇದಾರಲ್ಲ, ಅವ್ರಿಗೆ ಒಂದು ಕೆಲಸ ತುಂಬಾ ಮುಖ್ಯ ಆಗಿರೋದು ಏನಂದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕನ್ಫ್ಯೂಸ್ ಮಾಡು, ಎಷ್ಟು ಸಾಧ್ಯನೋ ಅಷ್ಟು ಕನ್ಫ್ಯೂಸ್ ಮಾಡ್ತಾರೆ. ಟ್ರಾಜೆಕ್ಟರಿ ಅಂದ್ರೆ ಏನ್ ಗೊತ್ತಾ, ಟ್ರಾಜೆಕ್ಟರಿ ಅಂದ್ರೆ ಸಿಂಪಲ್ ಆಗಿ ದಾರಿ ಅಂತ ಅರ್ಥ, ದಾರಿ. ಇದು ಟ್ರಾಜೆಕ್ಟರಿ ಅಂತ ಬದ್ದಿರೋ ಬದಲು ಪಾತ್ ಅಂತ ಬರೆದ್ರೆ ಎಲ್ರಿಗೂ ಅರ್ಥ ಆಗ್ತಿತ್ತು. ಆದ್ರೆ ಇವ್ರು ಪಾತ್ ಅಂತ ಬರೆಯೋರಲ್ಲ, ಮುದ್ದಾಮ್ ಟ್ರಾಜೆಕ್ಟರಿ ಅಂತಾನೆ ಬರೀತಾರೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕನ್ಫ್ಯೂಸ್ ಮಾಡ್ತಾರೆ. ಟ್ರಾಜೆಕ್ಟರಿ ಇದ್ರ ಕ್ವಶನ್ ಅರ್ಥ ಏನಂದ್ರೆ, ನೀವು ಯಾವ್ದೋ ಒಂದು ವಸ್ತುವನ್ನ ಎಸಿತೀರ, ಅದನ್ನ ಪ್ರೊಜೆಕ್ಟೈಲ್ ಅಂತ ಕರಿತೀವಿ ಹೋಗ್ತಾನೆ. ಈ ವಸ್ತುವಿನ ಈ ದಾರಿ ಏನುಂಟು, ಈ ದಾರಿ ಪ್ಯಾರಾಬೋಲಾ ಅಂತ ಪ್ರೂಫ್ ಮಾಡ್ರಿ ಅಂತ. ಅದಾದ್ಮೇಲೆ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಗೆ ಒಂದು ಎಕ್ಸ್ಪ್ರೆಷನ್ ಕೇಳ್ತಾರೆ. ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ, ಈಗ ನೋಡಿ ಮ್ಯಾಕ್ಸಿಮಮ್ ಹೈಟ್ ಯಾವುದು, ಹಿಂಗ್ ಹೋಯ್ತಾ ನಮ್ಮ ಹೊತ್ತಾಗಿದ್ದ ವಸ್ತು ಹಿಂಗ್ ಹೋಗಿ ಹಿಂಗ್ ಬಂತು, ಮ್ಯಾಕ್ಸಿಮಮ್ ಹೈಟ್ ಯಾವುದು, ಇದು ಮ್ಯಾಕ್ಸಿಮಮ್ ಹೈಟ್ ಹೌದಾನೆ. ಇದು ಈ ಪಾಯಿಂಟ್ ಅಲ್ಲಿ ಇರೋದು ಮ್ಯಾಕ್ಸಿಮಮ್ ಹೈಟ್. ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಏನ್ ಟೈಮ್ ತಗೊಳುತ್ತೋ ಆ ಟೈಮ್ ಅನ್ನ ನಾವು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗ್ಲಿಕ್ಕೆ ಏನ್ ಟೈಮ್ ತಗೊಳುತ್ತೋ ಅದು. ಅದಾದ್ಮೇಲೆ ಏನ್ ಕೇಳ್ತಾರಪ್ಪ ಅಂದ್ರೆ ಟೈಮ್ ಆಫ್ ಫ್ಲೈಟ್ ಬಗ್ಗೆ ಕೇಳ್ತಾರೆ. ಟೈಮ್ ಆಫ್ ಫ್ಲೈಟ್ ಅಂತಂದ್ರೆ, ನೀವು ವಸ್ತುವನ್ನ ಎಸದ್ಮೇಲೆ ಅದು ಇಲ್ಲಿಂದ ಹೋಗಿ ಬರುತ್ತೆ, ಹಿಂಗೆ ಎಷ್ಟೊತ್ತು ಹಾರಾಡುತ್ತೋ ಅದನ್ನ ನಾವು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀವಿ. ಎರಡರದ್ದು ವ್ಯತ್ಯಾಸ ಗೊತ್ತಾಯ್ತಾ? ಇಲ್ಲಿಂದ ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆಗೋಗಿ ತಗೊಳ್ಳೋ ಟೈಮ್ ಅನ್ನ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂದ್ವಿ. ಇಲ್ಲಿಂದ ಪೂರ್ತಿ ಎಷ್ಟೊತ್ತು ಹಾರಾಡುತ್ತೆ ನೋಡಿ, ಇಲ್ಲಿಂದ ವಾಪಸ್ ಕೆಳಗೆ ಬೀಳೋ ತನಕ, ಅದು ಟೈಮ್ ಆಫ್ ಫ್ಲೈಟ್. ಅದಾದ್ಮೇಲೆ ಮ್ಯಾಕ್ಸಿಮಮ್ ಹೈಟ್ ಎಷ್ಟಾಗತ್ತೆ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಇದು ಮ್ಯಾಕ್ಸಿಮಮ್ ಹೈಟ್ ತಾನೆ, ಈ ಹೈಟ್ ಎಷ್ಟಿದೆ ಅಂತ ಕೇಳ್ತಾರೆ. ಈ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಅಂತ ಒಂದು ಎಕ್ಸ್ಪ್ರೆಷನ್ ಕೇಳ್ತಾರೆ. ಅದಾದ್ಮೇಲೆ ಏನ್ ಕೇಳ್ತಾರಪ್ಪ ಅಂದ್ರೆ, ಆ ಪ್ರೊಜೆಕ್ಟೈಲ್ ನ ಹಾರಿಜಾಂಟಲ್ ರೇಂಜ್ ಎಷ್ಟು ಅಂತ ಕೇಳ್ತಾರೆ. ರೇಂಜ್ ಅಂದ್ರೆ ಎಷ್ಟು ದೂರ ಹೋಗ್ಬಿತ್ತು ಅಂತ. ಇಲ್ಲಿಂದ ಎಸದ್ರಿ, ಇಲ್ಲಿಂದ ಹೋಗಿ ಇಲ್ಲಿ ಬಿತ್ತು, ಈ ರೇಂಜ್ ಏನಿದೆಯೋ ಇದನ್ನ ನಾವು ಹಾರಿಜಾಂಟಲ್ ರೇಂಜ್ ಅಂತ ಕರಿತೇವೆ. ಈ ಡಿಸ್ಟೆನ್ಸ್ ಅನ್ನ ಹಾರಿಜಾಂಟಲ್ ರೇಂಜ್ ಅಂತ ಕರಿತೇವೆ. ಇದಾಯ್ತು.
ಹೆವಿ ಇಂಪಾರ್ಟೆಂಟ್ ಡಿರೈವೇಶನ್ ಉಂಟು 5 ಮಾರ್ಕಿಗೆ ಹೇಳಿದ್ನಲ್ವಾ, ಇದೇ ಡಿರೈವೇಶನ್ ಅದು. ಶೋ ದಟ್ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ. ಇದರ ಅರ್ಥ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತುಂಟು, ಬಟ್ ಒಂದಿಷ್ಟು ವಿಷಯಗಳು ನೀವು ಮೊದಲೇ ತಿಳ್ಕೊಬೇಕಾಗುತ್ತೆ. ಅದೇನು ಅಂತ ಹೇಳ್ತೀನಿ. ನೀವು ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಇದೆ ನಿಮ್ಮ ಮ್ಯಾಥ್ಸ್ ಅಲ್ಲಿ, ಫಸ್ಟ್ ಇಯರ್ ಇದೆಯೋ ಸೆಕೆಂಡ್ ಇಯರ್ ಇದೆಯೋ ಕರೆಕ್ಟ್ ಗೊತ್ತಿಲ್ಲ. ಈಗ ಅದ್ರಲ್ಲಿ ಗೊತ್ತಿರಬೇಕಾದ ಒಂದಿಷ್ಟು ಜ್ಞಾನ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದನ್ನು ಸಾಲ್ವ್ ಮಾಡೋದಕ್ಕೆ, ಈ ಡಿರೈವೇಶನ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗೋದಕ್ಕೆ, ಆಯ್ತಾ. ಸಪೋಸ್ y is equal to mx plus c ಇತ್ತು ಅಂತ ಇಟ್ಕೊಳ್ಳಿ. ನೀವು ಹೈಸ್ಕೂಲಲ್ಲೆಲ್ಲ ಮಾಡಿರ್ತೀರಾ, y is equal to mx plus c ಅಂತ ಇಟ್ಕೊಳ್ಳಿ. ನಿಮಗೆ ಈ ಇಕ್ವೇಶನ್ ಏನೋ ಒಂದು ಕೊಟ್ಟರು, ಮತ್ತೊಂದು ಗ್ರಾಫ್ ಶೀಟ್ ಕೊಟ್ಟರು ಅಂತ ಇಟ್ಕೊಳ್ಳಿ. ನೀವು ಇದಕ್ಕೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂಗಳನ್ನ ಬಿಡಿಸ್ಕೋತೀರಾ. ಇಲ್ಲಿ ಪಾಯಿಂಟ್ಸ್ಗಳನ್ನು ಹಾಕಿ ಆ ಪಾಯಿಂಟ್ಗಳನ್ನು ಜೋಡಿಸ್ತೀರಾ. ಅವಾಗ ನಮ್ಗೆ ಏನು ಬರುತ್ತೆ, ಈ ರೀತಿ ಇಕ್ವೇಶನ್ ಇದ್ದಾಗ ನಮ್ಗೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ನಿಮಗೆ ಕೊಟ್ಟಂತ ಇಕ್ವೇಶನ್ ಈ ತರ ಇದ್ರೆ ಅದು ಒಂದು ಸ್ಟ್ರೇಟ್ ಲೈನ್ ಅನ್ನ ಕೊಡುತ್ತೆ. ನಿಮಗೆ ಇಟ್ಟಂತ ಇಕ್ವೇಶನ್ ಈ ರೀತಿ ಇದ್ರೆ ಆ ಇಕ್ವೇಶನ್ ಒಂದು ಸರ್ಕಲ್ ನ ಇಕ್ವೇಶನ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಅವ್ರು ಕೊಟ್ಟಂತ ಇಕ್ವೇಶನ್ ಈ ರೀತಿ ಇದ್ರೆ ಇದು ಪ್ಯಾರಾಬೋಲಾದ ಇಕ್ವೇಶನ್ ಆಗಿರುತ್ತೆ. ನಾವು ಈ ಡಿರೈವೇಶನ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಒಂದು ಗಣಿತ ಮ್ಯಾಥ್ಸ್ ಎಲ್ಲ ಮಾಡ್ಕೊಂಡು ನಾವು ಒಂದು ಇಕ್ವೇಶನ್ ಲಾಸ್ಟಿಗೆ ಅರೈವ್ ಆಗ್ತೀವಿ. ಆ ಇಕ್ವೇಶನ್ ಈ ರೂಪದಲ್ಲಿ ಇದೆಯಾ ಅಂತ ನೋಡ್ತೀವಿ. ನಮಗೆ ಬಂದಿರುವಂತ ಇಕ್ವೇಶನ್ ಈ ರೂಪದಲ್ಲಿ ಇದ್ರೆ ಅದು ಪ್ಯಾರಾಬೋಲಾ ಅಂತ ಅರ್ಥ. ಈ ಕ್ಲಿಯರ್ ಆಯ್ತಾರೆ. ಒಂದು ರಫ್ ಐಡಿಯಾ ನಾವೀಗ ಏನ್ ಮಾಡ್ತೀವೋ ಅನ್ನೋದ್ರ ರಫ್ ಐಡಿಯಾ ಕೊಟ್ಕೊಂಡೆ. ಈಗ ಅದನ್ನ ಮಾಡ್ತಾ ಹೋಗೋಣ. ಒಂದು XY ಪ್ಲೇನ್ ತಗೊಂಡೆ, ನಾನು ಒಂದು ವಸ್ತುವನ್ನ ಇಲ್ಲಿಂದ ಎಸ್ದೆ ಅಂತ ಇಟ್ಕೊಳ್ಳಿ. ಈ ವಸ್ತು ಹೀಗೆ ಬಿತ್ತು ಅಂತ ಇಟ್ಕೊಳ್ಳಿ, ಓಕೆನಾ. ಮ್ಯಾಕ್ಸಿಮಮ್ ಹೈಟ್ ಇದಾಯ್ತು, ಇದು ಅದರ ರೇಂಜ್ ಆಯ್ತು, ಹಾರಿಜಾಂಟಲ್ ರೇಂಜ್ ಆಯ್ತು, ಓಕೆನಾ. ಈಗ ಎಸಿಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಯಾವುದೋ ಒಂದು ಆಂಗಲ್ ನಲ್ಲಿ ಎಸ್ತಿರ್ತೀನಿ. ಯಾವುದೋ ಒಂದು ಆಂಗಲ್ ನಲ್ಲಿ ಈ ವಸ್ತುವಿಗೆ ನಾನು ವೆಲಾಸಿಟಿ ಕೊಟ್ಟಿರ್ತೀನಿ. ಈ ವೆಲಾಸಿಟಿಯನ್ನ ನಾನು ಇನಿಷಿಯಲ್ ವೆಲಾಸಿಟಿ ಅಂತ ಕರ್ಕೋತೀನಿ, ಓಕೆನಾ. ಈ ವಸ್ತು ಒಂದು ಸ್ಟಾರ್ಟಿಂಗ್ ನಲ್ಲಿ ಆ ವಸ್ತುವಿಗೆ ನಾನು ಕೊಟ್ಟಂತ ವೆಲಾಸಿಟಿ ತಾನೆ. ಯಾವುದೋ ಒಂದು ವಸ್ತು ಎಸಿಬೇಕಂದ್ರೆ ಅಂತಂದ್ರೆ ಆ ವಸ್ತುವಿಗೆ ನೀವು ಸ್ಟಾರ್ಟಿಂಗ್ ನಲ್ಲಿ ಒಂದು ವೆಲಾಸಿಟಿಯನ್ನ ಕೊಟ್ಕೋಬೇಕು. ಆ ವೆಲಾಸಿಟಿಗೆ ನಾನು ಇನಿಷಿಯಲ್ ವೆಲಾಸಿಟಿ ಅಂತ ಕರ್ಕೋತೀನಿ, V0 ಅಂತ ಕರ್ಕೋತೀನಿ, ಓಕೆ. ಈ ವೆಲಾಸಿಟಿ V0. ನಿಮಗೆಲ್ಲ ಈ ವೆಕ್ಟರ್ಸ್ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಈ ವೆಲಾಸಿಟಿಯನ್ನ ಒಂದು ವೆಕ್ಟರ್ ಇದೆ ಅಂತಂದ್ರೆ ಆ ವೆಕ್ಟರ್ನ ನಾವು 2 ಕಾಂಪೋನೆಂಟ್ಗಳಾಗಿ ಹೊಡ್ಕೋಬಹುದು, ಹೌದಾನೆ. ಒಂದು ಹಾರಿಜಾಂಟಲ್ ಕಾಂಪೋನೆಂಟ್ ಆಗಿ ಹೊಡ್ಕೊಳ್ತೀನಿ, ಇನ್ನೊಂದನ್ನ ನಾನು ವರ್ಟಿಕಲ್ ಕಾಂಪೋನೆಂಟ್ ಆಗಿ ಹೊಡ್ಕೋತೀನಿ. ಇದು ಎಕ್ಸ್ ಡೈರೆಕ್ಷನ್ ನಲ್ಲಿ ಇರೋದ್ರಿಂದ ನಾನು ಇದಕ್ಕೆ ಈ ವೆಕ್ಟರ್ V0 ಇತ್ತು, ಅದ್ರದ್ದು ಒಂದು ಭಾಗ ತಾನೆ ಇದು. ಹೊಡ್ಕೊಂಡ್ಮೇಲೆ ಇದೇ ವೆಕ್ಟರ್ನ ಸ್ಪ್ಲಿಟ್ ಮಾಡಿ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬಂದ ವೆಕ್ಟರ್ನ ನಾನು V0x ಅಂತ ಕರ್ಕೋತೇನೆ. ಅದೇ ರೀತಿ ವೈ ಡೈರೆಕ್ಷನ್ ನಲ್ಲಿ ಬಂದಂತ ವೆಕ್ಟರ್ನ ನಾನು V0y ಅಂತ ಕರ್ಕೋತೇನೆ. ಕ್ಲಿಯರ್? ಈಗ ಸಪೋಸ್ ಒಂದು ವಸ್ತುವನ್ನು ಎಸಿಬೇಕಾದ್ರೆ ನಾವು ಒಂದು ಆಂಗಲ್ ಇರುತ್ತೆ, ಒಂದು ಆಂಗಲ್ ನಲ್ಲಿ ಎಸಿತೀವಿ. ಹೀಗೆ ಎಸಿದ್ರೆ 0 ಡಿಗ್ರಿ ಆಂಗಲ್, ಕರೆಕ್ಟ್ ಹಿಂಗೆ ಮೇಲಕ್ಕೆ ಎಸಿದ್ರೆ 90 ಡಿಗ್ರಿ ಆಂಗಲ್, ಹೌದಾನೆ. ಈ ವಸ್ತುವನ್ನು ಎಸಿದ ಆಂಗಲ್ ಅನ್ನ ನಾನು θ0 ಅಂತ ಕರ್ಕೋತೀನಿ. ಯಾವ್ದಾದ್ರು ಡಿರೈವೇಶನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಒಂದು ಡಯಾಗ್ರಾಮ್ ಹಾಕೋತೀರಾ. ಆ ಡಯಾಗ್ರಾಮ್ ನಲ್ಲಿ ನೀವು ಏನೇನನ್ನ ಬಿಡಿಸ್ಕೊಂಡ್ರೋ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸೆಂಟೆನ್ಸ್ ಬರೀತೀರಾ ತಾನೆ. ಈಗ ಸೆಂಟೆನ್ಸ್ ಗಳನ್ನ ಬರೆಯೋಣ. ಬರ್ಕೊಂಡೆ ನೋಡಿ. ಕನ್ಸಿಡರ್ ಅ ಪ್ರೊಜೆಕ್ಟೈಲ್ ಥ್ರೋನ್ ಎಟ್ ಅನ್ ಇನಿಷಿಯಲ್ ವೆಲಾಸಿಟಿ V0. ಅರ್ಥ ಆಗಿರುತ್ತೆ ಎಲ್ರಿಗೂ, ಹೌದಾನೆ. ಮತ್ತೇನ್ ತಗೊಂಡಿದ್ರಿ ನಾವು, ಒಂದು ಯಾವ ವಸ್ತುವನ್ನ ಯಾವ ಆಂಗಲ್ ನಲ್ಲಿ ಎಸಿದ್ರೋ ಅದನ್ನ ಕನ್ಸಿಡರ್ ಮಾಡಿದ್ವಿ. ಅದನ್ನು ಬರ್ಕೊಳ್ಳಿ. ಬರ್ಕೊಂಡೆ. ಬೈ ಮೇಕಿಂಗ್ an angle θ0 ವಿತ್ ಎಕ್ಸ್ ಆಕ್ಸಿಸ್ ಜೊತೆಗೆ ತಾನೇ ಅದು θ0 ಆಂಗಲ್ ಇರೋದು. ಅದನ್ನ ಬರ್ಕೊಂಡೆ. ನಾವು ವೆಕ್ಟರ್ ಕಲಿಬೇಕಾದ್ರೆ ಒಂದು ವಿಷಯ ನೋಡಿದ್ವಿ. ಈ ಥೀಟಾಗೆ ಅಂತ್ಕೊಂಡಿರುವಂತಹ ಕಾಂಪೋನೆಂಟ್ ಅನ್ನ ನಾವು ಕಾಸ್ ಥೀಟಾ ಕಾಂಪೋನೆಂಟ್ ಅಂತ ಬರಿಬಹುದು. ಸೊ ಈ ಕಾಂಪೋನೆಂಟ್ ನಾವು ಏನ್ ಬರಿಬೇಕಾಯ್ತು, V0 cos θ ಅಂತ ಬರಿಬಹುದು. V0 cos θ0, ಓಕೆ. ಯಾಕಂದ್ರೆ ಈ ಆಂಗಲ್ ಅನ್ನ ನಾವು θ0 ಅಂತ ಕನ್ಸಿಡರ್ ಮಾಡಿದ್ದೇವೆ. ಅದಕ್ಕೆ ಇದು ಕಾಸ್ ಕಾಂಪೋನೆಂಟ್. ಸೈನ್ ಕಾಂಪೋನೆಂಟ್ ಯಾವ್ದಾಗಾದ್ರೆ ಇದನ್ನ ನಾವೇನಂತ ಬರಿಬಹುದು, V0 sin θ0 ಅಂತ ಬರಿಬಹುದು, ಓಕೆನಾ. ಸೊ ಈ V0x ಏನಿದೆಯೋ ಇದರ ಮ್ಯಾಗ್ನಿಟ್ಯೂಡ್ ಇಷ್ಟಿರುತ್ತೆ, V0y ಏನಿದೆಯೋ ಇದರ ಮ್ಯಾಗ್ನಿಟ್ಯೂಡ್ ಇಷ್ಟಿರುತ್ತೆ. ಇವೆಲ್ಲ ನೀವು ಆಲ್ರೆಡಿ ಮೊದಲು ಕಲ್ತ್ಕೊಂಡಿದ್ರೆ ಆ ನಾಲೆಜ್ ಮೇಲೆ ಬರ್ಕೊಂಡಿತ್ತು. ಈಗ ನೀವೇ ಹೇಳ್ಬೇಕು ನನಗೆ, ನೀವು ಒಂದು ಬಾಲ್ ಅನ್ನ ಎಸ್ದ್ರಿ ಅಂತ ಇಟ್ಕೊಳ್ಳಿ. ಆ ಬಾಲ್ ಪ್ರೊಜೆಕ್ಟೈಲ್ ಮೋಷನ್ ಮಾಡ್ಕೊಂಡು ಈಗ ಬೀಳುತ್ತೆ. ಇವೆಲ್ಲ ನಮ್ಗೆ ಗೊತ್ತಿರುವಂತ ವಿಚಾರ. ಬಾಲ್ ಅನ್ನ ಎಸ್ದ್ರಿ ಅಂದ ತಕ್ಷಣ ಆ ಬಾಲ್ ನ ವೇಗದಲ್ಲಿ ಬದಲಾವಣೆಯನ್ನ ಮಾಡೋರು ಯಾರು? ಬಾಲ್ ಇಷ್ಟು ಮೇಲೆ ಹೋದ್ರೆ ಆ ಬಾಲ್ ವಾಪಸ್ ಕೆಳಗಡೆ ಬರೋದಕ್ಕೆ ಕಾರಣ ಯಾರು? ಗ್ರಾವಿಟಿ. ಸೊ ಈ ಬಾಲಿನ ಮೇಲೆ ಇರುವಂತ ಏಕೈಕ ಎಕ್ಸಲರೇಷನ್ ಯಾರ್ದಪ್ಪ ಅಂತ ಕೇಳಿದ್ರೆ ಗ್ರಾವಿಟಿದ್ ಬಿಟ್ರೆ ಈ ಬಾಲಿನ ಮೇಲೆ ನಾವು ಎಸ್ದಂತ ವಸ್ತುವಿನ ಮೇಲೆ ಬೇರೆ ಯಾವುದು ಎಕ್ಸಲರೇಷನ್ ಇಲ್ಲ. ಇರೋ ಒಂದೇ ಒಂದು ಎಕ್ಸಲರೇಷನ್ ಅಂತಂದ್ರೆ ಗ್ರಾವಿಟಿದು. ಸೊ ಇರೋ ಒಂದೇ ಒಂದು ಎಕ್ಸಲರೇಷನ್ ಯಾವ ಕಡೆಗಿರುತ್ತೆ, ಗ್ರಾವಿಟಿ ಎಕ್ಸಲರೇಷನ್ ಅಂದ್ರೆ ಯಾವ ಕಡೆಗಿರುತ್ತೆ, ಯಾವತ್ತೂ ಅದು ಕೆಳಗಡೆನೆ ಇರುತ್ತೆ, ಓಕೆನಾ. ಇರುವಂತ ಏಕೈಕ ಎಕ್ಸಲರೇಷನ್ ಕೆಳಗಡೆಗಿರುತ್ತೆ. ಹಾರಿಜಾಂಟಲ್ ಆಗಿ ಯಾವ್ದಾದ್ರು ಎಕ್ಸಲರೇಷನ್ ಉಂಟಾ, ಈ ಡೈರೆಕ್ಷನ್ ನಲ್ಲಿ ಯಾವ್ದಾದ್ರು ಎಕ್ಸಲರೇಷನ್ ಉಂಟಾ, ಅಥವಾ ಕೆಳಗಡೆಯಿಂದ ಯಾರು ಮೇಲ್ಗೆ ದೂಡ್ತಾ ಇದಾರಾ? ಇಲ್ಲ. ಇರುವಂತ ಒಂದೇ ಒಂದು ಎಕ್ಸಲರೇಷನ್ ಅಂತಂದ್ರೆ ಗ್ರಾವಿಟಿಯ ಎಕ್ಸಲರೇಷನ್ ಅಂತಂದ್ರೆ ಏನು, ಆಕ್ಚುಲಿ ವೇಗದಲ್ಲಿ ಆಗುವ ಬದಲಾವಣೆ, ರೈಟ್. ಸೊ ಎಕ್ಸಲರೇಷನ್ ಈ ಕಡೆ ಇದೆ ಅಂತಂದ್ರೆ ನಮ್ಮ ವೇಗದಲ್ಲಿ ಏನು ಬದಲಾವಣೆ ಆಗ್ತಾ ಉಂಟೋ ಅದು ವೈ ಆಕ್ಸಿಸ್ ನಲ್ಲಿ ಮಾತ್ರ ಆಗ್ತಾ ಉಂಟು. ಎಕ್ಸ್ ಆಕ್ಸಿಸ್ ನಲ್ಲಿ ಯಾವುದೇ ರೀತಿಯ ವೇಗದಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಈ ಒಂದು ವಿಷಯ ತಿಳ್ಕೊಂಡ್ರೆ ನಿಮ್ಗೆ ಡಿರೈವೇಶನ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ 2 ಇಕ್ವೇಶನ್ ಬರ್ದಿಟ್ಟಿದ್ದೇನೆ, ಕಾಣ್ತಾ ಇದೆಯಾ? ನೀವು ಆಲ್ರೆಡಿ ಕಲ್ತಿರೋದೆ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲಿ ಕಲ್ತಿರುವಂತ ಇಕ್ವೇಶನ್ಗಳು. ಆಕ್ಚುಲಿ 3 ಇತ್ತು. ಆ 3ನೇ ಇಕ್ವೇಶನ್ ಅನ್ನು ನಾವು ಈ ಡಿರೈವೇಶನ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಈಗ ಸುಮ್ಮನೆ ಯಾಕೆ ಅಂತ ಬರೆಯೋದಕ್ಕೆ ಹೋಗಿಲ್ಲ, ಜಸ್ಟ್ ನಿಮ್ಗೆ ನೆನಪಾಗ್ಲಿ ಅಂತ ಈ 2 ಇಕ್ವೇಶನ್ ಗಳನ್ನ ಬರ್ದಿಟ್ಟಿದ್ದೇನೆ. ನಾವು ಈ ಚಾಪ್ಟರ್ ನಲ್ಲಿ ಕಾಮನ್ ಆಗಿ ಡಿಸ್ಪ್ಲೇಸ್ಮೆಂಟ್ ಅನ್ನ R ನಿಂದ ಡಿನೋಟ್ ಮಾಡ್ತೀವಿ, ಹೀಗಾಗಿ R ಅಂತ ಬರ್ಕೊಂಡಿದ್ದೇನೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ನಲ್ಲಿ ಇದೇ ಕಡೆ X ಅಂತ ಇತ್ತು, ಹೌದಾನೆ. ಜಸ್ಟ್ ಅದೊಂದು ಬದಲಾವಣೆ ಮಾಡ್ಕೊಂಡಿದ್ದೇನೆ. ಯಾಕಪ್ಪ ಹೀಗೆ ಅಂತ ಕೇಳಿದ್ರೆ, ನಾವು ಎಕ್ಸ್ ಡೈರೆಕ್ಷನ್ ನಲ್ಲಿ ಆಗುವಂತ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು X ನಿಂದ ಡಿನೋಟ್ ಮಾಡ್ಕೋತೀವಿ. R ಜಾಗದಲ್ಲಿ X ಬರ್ಕೋತೀವಿ. ಅವಾಗ
ಗೊತ್ತಾಯ್ತಾ? ವೈ ಡೈರೆಕ್ಷನ್ ಅಲ್ಲಿ ಆಗೋ ಡಿಸ್ಪ್ಲೇಸ್ಮೆಂಟ್ ಹೇಳ್ಬೇಕಾದ್ರೆ ನಾವು ಆರ್ ಜಾಗದಲ್ಲಿ ವೈ ಅಂತ ಬರ್ಕೊಂಡು ಇದೇ ಫಾರ್ಮುಲಾ ಹಾಕ್ತಿವಿ. ಮುಂದಿನ ಸ್ಟೆಪ್ ನಲ್ಲಿ ನೋಡಿ, ನಾವು ನಮ್ಮ ನಾಲೆಜ್ ಅನ್ನ, ನಮ್ಮ ಬುದ್ಧಿಯನ್ನ ಯೂಸ್ ಮಾಡ್ಕೋಬೇಕೀಗ. ವಿ ನಾಟ್ ಎಕ್ಸ್ ಅಂತಂದ್ರೆ ಏನು? ಆಕ್ಚುಲಿ ವಿ ನಾಟ್ ಎಕ್ಸ್ ನ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? ಇಷ್ಟಿರುತ್ತೆ. ಸೊ ವಿ ನಾಟ್ ಎಕ್ಸ್ ನ ಜಾಗದಲ್ಲಿ ನಾವು ವಿ ನಾಟ್ ಕಾಸ್ ಥೀಟಾ ನಾಟ್ ಅಂತ ಬರ್ಕೋಬಹುದು. ವಿ ನಾಟ್ ಎಕ್ಸ್ ಇರೋ ಜಾಗದಲ್ಲಿ, ವಿ ನಾಟ್ ಎಕ್ಸ್ ಇರೋ ಜಾಗದಲ್ಲಿ ಈ ರೀತಿ ಬರ್ಕೊಂಡೆ, ಟಿ ಜಾಗದಲ್ಲಿ ಟಿ ಅಂತ ಬರೆಯೋಣ. ಓಕೆನಾ? ಪ್ಲಸ್ ಈ ಕಡೆಗೆ ಏನ್ ಬರುತ್ತೆ? ಈ ಕಡೆಗೆ ಇಲ್ಲಿ ನೋಡಿ, ಎಕ್ಸಲರೇಷನ್ ಇನ್ ಎಕ್ಸ್ ಡೈರೆಕ್ಷನ್ ಅಂತ ಇದೆ. ಎಕ್ಸ್ ಡೈರೆಕ್ಷನ್ ನಲ್ಲಿ ಎಕ್ಸಲರೇಷನ್ ಇರತ್ತಾ? ಇಲ್ಲ. ಇರುವಂತ ಏಕೈಕ ಎಕ್ಸಲರೇಷನ್ ಇರೋದು ಯಾವ್ದ್ರಿಂದ? ಗ್ರಾವಿಟಿಯಿಂದ. ಈ ತರ ವೈ ಡೈರೆಕ್ಷನ್ ಅಲ್ಲಿ ಮಾತ್ರ ಎಕ್ಸಲರೇಷನ್ ಇರುತ್ತೆ. ಎಕ್ಸ್ ಡೈರೆಕ್ಷನ್ ನಲ್ಲಿ ಯಾವುದೇ ರೀತಿ ಎಕ್ಸಲರೇಷನ್ ಇರದೇ ಇರೋದ್ರಿಂದ ಎ ಎಕ್ಸ್ ನ ವ್ಯಾಲ್ಯೂ ಅಥವಾ ಎಕ್ಸಲರೇಷನ್ ಡ್ಯೂ ಟು ಎಕ್ಸ್ ಡೈರೆಕ್ಷನ್ ನ ವ್ಯಾಲ್ಯೂ ಏನಾಗಿರುತ್ತೋ ಅದು 0 ಇರುತ್ತೆ. ಸಪೋಸ್ ಈ ವ್ಯಾಲ್ಯೂ 0 ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಇಡೀ ಟರ್ಮ್ ನ ವ್ಯಾಲ್ಯೂ ಕೂಡ 0 ಆಗುತ್ತೆ. ಒಪ್ಕೋತೀರಾ? ಸೊ ಇಲ್ಲಿ ಬರೆಯುವಂತ ಎಲ್ಲಾ ಟರ್ಮ್ ನ ವ್ಯಾಲ್ಯೂ 0 ಆಗೋದ್ರಿಂದ ನಾ ಇದನ್ನ ಬರ್ಕೊಳ್ಳೋದಕ್ಕೆ ಹೋಗಲ್ಲ. ಕ್ಲಿಯರ್? ಇಲ್ಲಿವರೆಗಂತೂ ಕ್ಲಿಯರ್. ಈಗ ವೈ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇದೇ ಈಕ್ವೇಶನ್ ಅನ್ನು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಾವು ಎ ವೈ ಜಾಗದಲ್ಲಿ ಏನನ್ನ ಬರಿಬಹುದು? ಎ ವೈ ಅಂತಂದ್ರೆ ಎಕ್ಸಲರೇಷನ್, ವೈ ಡೈರೆಕ್ಷನ್ ನಲ್ಲಿ ಇರುವಂತ ಎಕ್ಸಲರೇಷನ್. ವೈ ಡೈರೆಕ್ಷನ್ ನಲ್ಲಿರುವ ಎಕ್ಸಲರೇಷನ್ ಯಾವುದು? ಗ್ರಾವಿಟಿಯಿಂದ ಇರುವಂತ ಎಕ್ಸಲರೇಷನ್. ಸೊ ಎ ವೈ ಇರೋ ಜಾಗದಲ್ಲಿ ನಾವು ಜಿ ಅಂತ ಬರಿಬಹುದು ತಾನೆ? ಎ ವೈ ಇರೋ ಜಾಗದಲ್ಲಿ ನಾವು ಜಿ ಅಂತ ಬರಿಬಹುದು. ಈ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೇಗಿರುತ್ತೆ? ಯಾವತ್ತು ಕೆಳಮುಖವಾಗಿ ಇರುತ್ತೆ. ಕೆಳಮುಖವಾಗಿರೋದ್ರಿಂದ ನಾನು ಮೈನಸ್ ಸೈನ್ ಅನ್ನು ಹಾಕೋಬಹುದು. ಹೌದಾನೆ? ಸೊ ಈಗ ಇದೇ ಈಕ್ವೇಶನ್ ಏನಾಗುತ್ತೆ? ಇದೇ ಈಕ್ವೇಶನ್ ಮುಂದೇನಾಗುತ್ತೆ ನೋಡಿ, y ಇಸ್ ಈಕ್ವಲ್ ಟು ವಿ ನಾಟ್ ವೈ ಅಂತ ಇದೆ. ವಿ ನಾಟ್ ವೈ ಇರೋ ಜಾಗದಲ್ಲಿ ನಾವೇನ್ ಬರಿಬಹುದು? ವಿ ನಾಟ್ ಸೈನ್ ಥೀಟಾ ನಾಟ್ ಅಂತ ಬರಿಬಹುದು. ಬರ್ಕೊಂಡೆ ಈಗ ಟಿ ಜಾಗದಲ್ಲಿ ಏನ್ ಬರಿಬಹುದು ಅಂತ ಒಂದ್ ಸ್ವಲ್ಪ ನೋಡೋಣ. ಓಕೆನಾ? ಈ ಈಕ್ವೇಶನ್ ನಿಮಗೆ ಕಾಣ್ತಾ ಇದೆಯಾ? ಈ ಈಕ್ವೇಶನ್ ಅನ್ನು ನೀವು ಕರೆಕ್ಟ್ ಆಗಿ ನೋಡಿ. ಈ ಈಕ್ವೇಶನ್ ನಲ್ಲಿ ನನಗೆ ಟಿ ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕಾಯ್ತು? ಈ ಈಕ್ವೇಶನ್ ನಲ್ಲಿ ನನಗೆ ಟಿ ಬೇಕು ಅಂತಂದ್ರೆ ನಾನು ಇದನ್ನ ಈ ಕಡೆ ತಗೋಬೇಕಾಯ್ತು. ಓಕೆನಾ? ಸೊ ಈ ಈಕ್ವೇಶನ್ ನಲ್ಲಿ ಅವಾಗ ಟಿ ವ್ಯಾಲ್ಯೂ ಏನ್ ಸಿಗುತ್ತೆ? ಎಕ್ಸ್ ಡಿವೈಡೆಡ್ ಬೈ ವಿ ನಾಟ್ ಕಾಸ್ ಥೀಟಾ ನಾಟ್. ಹೌದಾನೆ? ಸೊ ಈಗ ಎಲ್ಲೆಲ್ಲಿ ಟಿ ಇದೆಯೋ ಆ ಟಿ ಇರೋ ಜಾಗದಲ್ಲೆಲ್ಲ ನಾವು ಇದನ್ನ ಬರ್ಕೋಬಹುದು. ಓಕೆ, ಬರ್ಕೊಂಡೆ ನೋಡಿ, ಎಲ್ಲೆಲ್ಲಿ ಟಿ ಇತ್ತೋ ಆ ಜಾಗದಲ್ಲಿ ಈ ವ್ಯಾಲ್ಯೂ ಅನ್ನ ಬರ್ಕೊಂಡೆ. ಓಕೆನಾ? ಇಲ್ಲೊಂದು ಟಿ ಇತ್ತು ಬರ್ಕೊಂಡೆ, ಕಡೆಗೆ ಇಲ್ಲಿ ಟಿ ಸ್ಕ್ವೇರ್ ಇತ್ತು, ಸೊ ಇದರ ಸ್ಕ್ವೇರ್ ಬರ್ಕೊಂಡೆ. ಓಕೆ, ಮತ್ತೆ ಏನು ಮಾಡಲಿಲ್ಲ. ಇವಾಗ ಇಲ್ಲೊಂದು ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ವಿ ನಾಟ್ ಇದೆ, ಇಲ್ಲಿ ಮೇಲ್ಗಡೆ ವಿ ನಾಟ್ ಇದೆ. ಸೊ ಈ ವಿ ನಾಟ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ ಸೈನ್ ಥೀಟಾ ನಾಟ್ ಇಲ್ಲಿ ಡಿವೈಡೆಡ್ ಬೈ ಇಲ್ಲಿರೋದು ನೋಡಿ ಕೆಳಗಡೆ ಇರೋದು ಕಾಸ್ ಥೀಟಾ ನಾಟ್. ಸೈನ್ ಥೀಟಾ ನಾಟ್ ಡಿವೈಡೆಡ್ ಬೈ ಕಾಸ್ ಥೀಟಾ ನಾಟ್ ಅಂತಂದ್ರೆ ಟ್ಯಾನ್ ಥೀಟಾ ನಾಟ್. ಹೌದಾನೆ? ಸೊ ಈ ಜಾಗದಲ್ಲಿ ನಾನು ಟ್ಯಾನ್ ಥೀಟಾ ನಾಟ್ ಅಂತ ಬರಿಬಹುದು. ಸೊ ಇದೇ ಈಕ್ವೇಶನ್ ಅನ್ನ ನೆಕ್ಸ್ಟ್ ಬರ್ಕೋತೀನಿ. ಮತ್ತೆ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಜಿ ಅನ್ನೋ ಬ್ರಾಕೆಟ್ ಹೊರಗಿದೆ, ಬಟ್ ಇಲ್ಲೇನಿದೆ ಅಲ್ವಾ ನಿಮಗೆ ಎಕ್ಸ್ ಡಿವೈಡೆಡ್ ಬೈ ವಿ ನಾಟ್ ಕಾಸ್ ಥೀಟಾ ನಾಟ್, ಅದ್ರ ಮೇಲ್ಗಡೆ ಒಂದು ಸ್ಕ್ವೇರ್ ಇದೆ. ಸೊ ಬ್ರಾಕೆಟಿನ ಹೊರಗಡೆ ಸ್ಕ್ವೇರ್ ಇದೆ ಅಂದ್ಮೇಲೆ ಆ ಸ್ಕ್ವೇರ್ ಬ್ರಾಕೆಟಿನ ಒಳಗಡೆ ಬರಬೇಕು ಅಂದ್ರೆ ಎಲ್ಲೆಲ್ಲಿ ಬರಬೇಕು? ಎಲ್ಲೆಲ್ಲಿ ಡಿವೈಡೆಡ್ ನಡೆದದೆಯೋ, ಎಲ್ಲೆಲ್ಲಿ ಮಲ್ಟಿಪ್ಲೈ ನಡೆದದೆಯೋ ಎಲ್ಲ ಕಡೆಗೂ ಬರ್ಬೇಕಾಯ್ತು. ಹೌದಾನೆ? ಸೊ ಈ ಬ್ರಾಕೆಟ್ ಹೊರಗಡೆ ಇರೋ ಸ್ಕ್ವೇರ್ ಒಳಗಡೆ ಬರ್ಬೇಕಾದ್ರೆ ಹೇಗಾಗುತ್ತೆ? ನೆಕ್ಸ್ಟ್ ಸ್ಟೆಪ್ ನಲ್ಲಿ ನೋಡಿ, ಇದನ್ನೇ ಒಂದ್ ಸ್ವಲ್ಪ ನೀಟಾಗಿ ಬರ್ಕೋತೀನಿ ಅಷ್ಟೇ. ಇದನ್ನೇ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಬರ್ಕೋತೀನಿ, ಮತ್ತೇನು ಮಾಡಲ್ಲ. ಇಲ್ಲಿ ಇರೋದನ್ನೇ ಬರ್ಕೋತೀನಿ. ಓಕೆನಾ? ಟ್ಯಾನ್ ಥೀಟಾ ನಾಟ್ ಇಂಟು ಎಕ್ಸ್, ಟ್ಯಾನ್ ಥೀಟಾ ನಾಟ್ ಇಂಟು ಎಕ್ಸ್, ಈ ತರ ಆಯ್ತು. ಇದನ್ನ ಬರ್ಕೊಂಡೆ. ಇಲ್ಲಿ ನೋಡಿ ಮೈನಸ್ ಅಂತ ಇದೆ, ನಮ್ಗೆ ಒಟ್ಟಾರೆ ನಮ್ಗೆ ಮೈನಸ್ ಬರಬೇಕು. ನಾನು ಈ ಮೈನಸ್ ಅನ್ನು ಹೇಗೆ ಬರ್ಕೋತೀನಿ ಗೊತ್ತಾ? ಇಲ್ಲಿ ಪ್ಲಸ್ ಹಾಕೋತೀನಿ, ಒಳಗಡೆಗೆ ಏನ್ ಬರುತ್ತೋ ಅಲ್ಲಿ ಮೈನಸ್ ಬರ್ಕೋತೀನಿ. ಓಕೆನಾ? ಈ ರೀತಿ ಬರ್ಕೋತೀನಿ. ಮೈನಸ್ ಜಿ ಡಿವೈಡೆಡ್ ಬೈ 2v ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀನಿ. ಓಕೆನಾ? ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇದೇ ಸಿಗುತ್ತೆ, ರೈಟ್? ಸೊ ನೋಡ್ರೋ, ಇದನ್ನ ಮಲ್ಟಿಪ್ಲೈ ಮಾಡ್ರೋ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬಂತು, ಉಳಿದಿರೋದನ್ನ ಹಿಂಗ್ ಬರೆದ್ರೆ ಇದೇ ರೀತಿ ಬರುತ್ತೆ. ಸೊ ಇಲ್ಲೂ ನಿಮ್ಗೆ ಏನೂ ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಇಲ್ಲಿ ನೋಡಿ, y ಇಸ್ ಈಕ್ವಲ್ ಟು ನಮ್ಗೆ ಇದೇ ಫಾರ್ಮಲ್ ತರಬೇಕು ತಾನೆ? ಈ ಫಾರ್ಮಲ್ ಇದೆ ಅಂತಂದ್ರೆ ಅದು ಪ್ಯಾರಾಬೋಲಾ ಅಂತ ಅರ್ಥ. ಈ ಫಾರ್ಮಿಗೆ ತರಬೇಕು. y ಇಸ್ ಈಕ್ವಲ್ ಟು ಸಮಥಿಂಗ್ ಇಂಟು ಎಕ್ಸ್ ಪ್ಲಸ್ ಬಿ ಅಂದ್ರೆ ಸಮಥಿಂಗ್ ಇಂಟು ಎಕ್ಸ್ ಸ್ಕ್ವೇರ್. ಅಂದ್ರೆ ಇದೇ ಫಾರ್ಮಲ್ ಇದ್ದಾಗ ಆಯ್ತು. ಅಂದ್ರೆ ನಾವು ಇಷ್ಟು ಬರೆದ್ರೆ ಸಾಕು, ನಮ್ಗೆ ಈ ಇಕ್ವೇಶನ್ ಇತ್ತಂದ್ರೆ ಸಾಕು. ದಿಸ್ ಇಕ್ವೇಶನ್ ಇಸ್ ಸಿಮಿಲರ್ ಟು ಈ ತರ ಇಕ್ವೇಶನ್ ಅಂತ ಒಂದು ಸೆಂಟೆನ್ಸ್ ಬರೀರಿ. ಅದಾದ್ಮೇಲೆ ಹೆನ್ಸ್ ಪ್ರೂವ್ಡ್ ಅಂತ ಬರ್ದ್ಬಿಡಿ. ಅದನ್ನೇ ಬರ್ಕೊಂಡೆ. ಎಬೋ ಇಕ್ವೇಶನ್ ಅಂದ್ರೆ ಈ ಇಕ್ವೇಶನ್ ಇಸ್ ಸಿಮಿಲರ್ ಟು ಪ್ಯಾರಾಬೋಲಾಸ್ ಇಕ್ವೇಶನ್. ಯಾವ ಇಕ್ವೇಶನ್ ಅಂತ ಈ ರೀತಿ ಬರ್ಕೊಂಡು, ಇದು ಪ್ಯಾರಾಬೋಲಾ ಇಕ್ವೇಶನ್ ತಾನೇ ನೋಡ್ರು, ಇದು ಪ್ಯಾರಾಬೋಲಾ ಇಕ್ವೇಶನ್. ಇದನ್ನ ಬರ್ಕೊಂಡೆ. ಈ ಇಕ್ವೇಶನ್ ಸಿಮಿಲರ್, ಹೆನ್ಸ್ ಪ್ರೂವ್ಡ್ ಅಂತ ಬರ್ದೆ. ಮುಗೀತು ನಮ್ಮ ಡಿರೈವೇಶನ್. 5 ಮಾರ್ಕ್ ಬಂದೋಗುತ್ತೆ. ಇವಾಗ ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅನ್ನು ನೋಡುವ. ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಏನು ಟೈಮ್ ಬೇಕಾಗುತ್ತೋ ಆ ಟೈಮ್ ಅನ್ನ ನೋಡುವ. ಓಕೆನಾ? ಈ ಫಾರ್ಮುಲಾ ಬಗ್ಗೆ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಅಂತ ಕೇಳಿದ್ದಾರೆ. ಅಂದ್ರೆ ನಮಗೆ ಇದನ್ನ ಈ ಹೈಟ್ ರೀಚ್ ಆಗೋದಕ್ಕೆ ಏನ್ ಟೈಮ್ ಬೇಕೋ ಅದನ್ನ ಕಂಡಿಡ್ಬೇಕು. ಅಂದ್ರೆ ಇದನ್ನ ನೋಡಿದ ತಕ್ಷಣ ನಾವೆಲ್ಲೋ ಒಂದ್ ಕಡೆ ವೈ ಆಕ್ಸಿಸ್ ಜೊತೆಗೆ ನಾವು ಡೀಲ್ ಮಾಡ್ತಿದೀವಿ ಅಂತ ನಿಮ್ಗೆ ಅನ್ಸ್ತಾ ಇದೆ ತಾನೆ? ಸೊ ಇದೇ ಫಾರ್ಮುಲಾವನ್ನ ನೀವು ವೈ ಆಕ್ಸಿಸ್ ಸಂಬಂಧಪಟ್ಟಾಗ ಹಾಕಿ, ವೈ ವೆಲಾಸಿಟಿಗೆ ಸಂಬಂಧಪಟ್ಟಾಗೆ ಹಾಕಿ. ಓಕೆನಾ? ಇದೇ ಈಕ್ವೇಶನ್ ಅನ್ನ ವೈ ಆಕ್ಸಿಸ್ ಸಂಬಂಧಪಟ್ಟಾಗೆ, ವೈ ಡೈರೆಕ್ಷನ್ ಸಂಬಂಧಪಟ್ಟಾಗ ಇಲ್ಲಿ ಬರ್ಕೊಂಡಿದ್ದಾನೆ. ಆಯ್ತಾ? ಈಗ ಈ ಇಕ್ವೇಶನ್ ನಲ್ಲಿ ನಿಮ್ಗೆ ಏನೇನು ಅಂತ ಗೊತ್ತಲ್ವಾ? ವಿ ಅಂತಂದ್ರೆ ಫೈನಲ್ ವೆಲಾಸಿಟಿ, ವಿ ನಾಟ್ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ, ಎ ಅಂತಂದ್ರೆ ಎಕ್ಸಲರೇಷನ್, ಟಿ ಅಂತಂದ್ರೆ ಟೈಮ್. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಈಗ ಯಾವ್ದನ್ನ ಇನಿಷಿಯಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಬೇಕು, ಯಾವ್ದನ್ನ ಫೈನಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಬೇಕು ನೋಡ್ತಾ ಹೋಗೋಣ. ನಮ್ಗೆ ಏನ್ ಬೇಕು? ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಬೇಕು. ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ, ಅಂದ್ರೆ ಇಲ್ಲಿಂದ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋವರೆಗೆ ನಮಗೆ ಬೇಕಾಗಿರೋ ಸೀನ್. ಹೌದಾನೆ? ಇದೇ ನಮ್ಮ ಸೀನ್. ಸೊ ಫೈನಲ್ ಇರೋದು ಯಾವುದು? ಫೈನಲಿ ನಮಗೆ ಈ ಸೀನ್. ಇನಿಷಿಯಲ್ ಸೀನ್ ಯಾವುದು? ಇದು. ಹೌದಾನೆ? ಸೊ ಇನಿಷಿಯಲ್ ವೆಲಾಸಿಟಿ ನಾವೇನ್ ತಗೋಬೇಕು? ಅವಾಗ ಇದ್ರ ವೆಲಾಸಿಟಿ ತಗೋಬೇಕು. ಫೈನಲ್ ವೆಲಾಸಿಟಿ ಅಂತ ತಗೋಬೇಕು, ಇಲ್ಲಿನ ವೆಲಾಸಿಟಿ ಅಂತ ತಗೋಬೇಕು.
ಓಕೆನಾ. ಸೊ ವೈ ಡೈರೆಕ್ಷನ್ ನಲ್ಲಿ ನಮ್ಮ ಫೈನಲ್ ವೆಲಾಸಿಟಿ, ಇಲ್ಲಿ ಬರೋ ಫೈನಲ್ ವೆಲಾಸಿಟಿ ತಾನೇ ವಿ ಅಂತಂದ್ರೆ, ಸೊ ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ ಹೇಳ್ತೀನಿ ಕೇಳಿ. ಒಂದು ವಸ್ತುವನ್ನ ನೀವು ಎಸೆದ್ರಿ, ಆ ವಸ್ತು ಮೇಲೆ ಹೋಗುತ್ತೆ, ಮೇಲೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅದರ ವೆಲಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಕಮ್ಮಿ ಆಗ್ತಾ ಅದು ಎಷ್ಟು ಕಮ್ಮಿ ಆಗುತ್ತೆ, ಕಮ್ಮಿ ಆಗ್ತಾ ಅದು ಝೀರೋ ವೆಲಾಸಿಟಿಯನ್ನು ತಲುಪುತ್ತೆ ವೈ ಡೈರೆಕ್ಷನ್ ನಲ್ಲಿ, ಹೌದಾನೆ. ಸೊ ಯಾವ್ದೋ ಒಂದು ವಸ್ತುವನ್ನು ಎಸೆದ್ರಿ ಅಂತಂದ್ರೆ ಆ ವಸ್ತುವಿನ ವೆಲಾಸಿಟಿ ಮೇಲೆ ಹೋಗ್ತಾ ಇದ್ದಂಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಕಮ್ಮಿ ಆಗುತ್ತೆ, ಭೂಮಿ ಎಳ್ಕೊಳ್ಳುತ್ತಲ್ವಾ, ಅದಕ್ಕೆ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆಗ್ತಾ ವೈ ಡೈರೆಕ್ಷನ್ ನಲ್ಲಿ ಅದರ ವೆಲಾಸಿಟಿ ಝೀರೋ ಆಗುತ್ತೆ. ಸೊ ಫೈನಲ್ ವೆಲಾಸಿಟಿ ಜಾಗದಲ್ಲಿ ನಾವು ಏನ್ ಬರ್ಕೋಬಹುದು, ಝೀರೋ ಅಂತ ಬರ್ಕೋಬಹುದು, ಓಕೆನಾ. ಸೊ ವೈ ಡೈರೆಕ್ಷನ್ ನಲ್ಲಿ ಇನಿಷಿಯಲ್ ವೆಲಾಸಿಟಿ, ಸೊ ಇದು ಇನಿಷಿಯಲ್ ವೆಲಾಸಿಟಿ. ವೈ ಡೈರೆಕ್ಷನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಅಂತಂದ್ರೆ ಇದು ಎಷ್ಟಿದೆ, ವಿ ನಾಟ್ ವೈ ಅಂತಂದ್ರೆ ಎಷ್ಟಿದೆ, ವಿ ನಾಟ್ ಸೈನ್ ಥೀಟಾ ಅಂತ ಇದೆ. ಸೊ ವಿ ನಾಟ್ ವೈ ಜಾಗದಲ್ಲಿ ನಾವು ವಿ ನಾಟ್ ಸೈನ್ ಥೀಟಾ ಅಂತ ಬರ್ಕೋಬಹುದು. ಪ್ಲಸ್ ಬೇಡ, ಇಲ್ಲಿ ಎ ವೈ ಅಂತಂದ್ರೆ ವೈ ಡೈರೆಕ್ಷನ್ ನಲ್ಲಿ ಇರುವಂತ ಎಕ್ಸಲರೇಷನ್. ವೈ ಡೈರೆಕ್ಷನ್ ಇರುವ ಎಕ್ಸಲರೇಷನ್ ಯಾವುದು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅದು ಯಾವತ್ತು ಡೌನ್ವರ್ಡ್ ಆಗಿರುತ್ತೆ. ಸೊ ಎ ವೈ ಜಾಗದಲ್ಲಿ ನಾವು ಮೈನಸ್ ಜಿ ಅಂತ ಬರೀಬಹುದು, ಓಕೆ. ಟಿ ಜಾಗದಲ್ಲಿ ನಾವು ಟಿ ಎಂ ಅಂತ ಬರೀಬಹುದು, ಓಕೆ. ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅನ್ನು ಸೂಚಿಸೋದಕ್ಕೋಸ್ಕರ ಟಿ ಅಂತ ಬರೆದು ಕೆಳಗಡೆ ಸಣ್ಣದಾಗಿ ಎಂ ಅಂತ ಬರ್ದಿದೆ, ಆಯ್ತಾ. ಈಗ ಟಿ ಎಂ ಅನ್ನ ಕಂಡಿಡಿದ್ರೆ ನಮ್ಮ ಆನ್ಸರ್ ಅಂತ ಆಯ್ತು, ನಮ್ಗೆ ಅದೇ ಬೇಕಾಗಿರುತ್ತಾನೆ. ಸೊ ಈ ಮೈನಸ್ ಟಿ ಎಂ ಅನ್ನ ಈ ಕಡೆ ತಗೊಬನ್ನಿ, ಯಾವಾಗ ಏನಾಗುತ್ತೆ, ಹೌದಾನೆ, ಈ ತರ ಆಗುತ್ತೆ. ಈಗ ಜಿ ಅನ್ನ ಈ ಕಡೆ ತಗೋಗಿ, ಯಾವಾಗ ನಮ್ಗೆ ಟಿ ಎಂ ಸಿಗುತ್ತೆ. ಇಲ್ಲಿ ಇಂಟು ಜಿ ಇರೋದು ಈ ಕಡೆ ಹೋದ್ಕೊಳ್ಳೆ, ಡಿವೈಡೆಡ್ ಬೈ ಜಿ ಆಯ್ತು. ಇದು ನಮಗೆ ಬೇಕಾಗಿರೋ ಆನ್ಸರ್. ಇವಾಗ ನಾವು ಟೈಮ್ ಆಫ್ ಫ್ಲೈಟ್ ಅನ್ನು ನೋಡುವ. ಟೈಮ್ ಆಫ್ ಫ್ಲೈಟ್ ಅಂತಂದ್ರೇನು, ಎಷ್ಟೊತ್ತು ಹಾರಾಡುತ್ತೆ ಅಂತ, ಓಕೆನಾ. ಸೊ ಗಾಳಿ ಇಲ್ದಿದಾಗ ಆಕ್ಚುಲಿ ಏನಾಗುತ್ತೆ, ನಾವು ಆಕ್ಚುಲಿ ಗಾಳಿಯ ರೆಸಿಸ್ಟೆನ್ಸ್ ಅನ್ನ ನಾವಿಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಸೊ ಮೇಲೆ ಹೋಗೋಕೆ ಎಷ್ಟು ಟೈಮ್ ಬೇಕಾಗುತ್ತೋ ಕೆಳಗೆ ಬರೋದಕ್ಕೂ ಅಷ್ಟೇ ಟೈಮ್ ಬೇಕಾಗುತ್ತೆ, ರೈಟ್. ಇವೆಲ್ಲ ಕಾಮನ್ ಸೆನ್ಸ್. ಸೊ ಮೇಲೆ ಹೋಗೋಕೆ ಎಷ್ಟು ಟೈಮ್ ಬೇಕಾಯ್ತು, ಇಷ್ಟು ಟೈಮ್. ಸೊ ಕೆಳಗೆ ಬರೋಕ್ಕೂ ವಾಪಸ್ ಇಷ್ಟೇ ಟೈಮ್ ಬೇಕಾಗುತ್ತೆ. ಸೊ ನಮ್ಮ ಟೈಮ್ ಆಫ್ ಫ್ಲೈಟ್ ಅನ್ನ ನಾವೇನಂತ ಬರೀಬಹುದು, ಟಿ ಎಫ್ ಅಂತ ಬರ್ಕೋತೀನಿ, ಓಕೆನಾ. ಟೈಮ್ ಆಫ್ ಫ್ಲೈಟ್ ಅನ್ನು ನಾವೇನಂತ ಬರೀಬಹುದು, ಮೇಲೆ ಹೋಗ್ಬೇಕಾಗಿರುವಂತ ಟೈಮ್. ಮೇಲೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಟಿ ಎಂ ಅನ್ನೋ ಟೈಮ್ ಅಂತ ತಗೊಳುತ್ತೆ. ಸೊ ಟಿ ಎಂ ಪ್ಲಸ್ ಕೆಳಗೆ ಬರ್ಬೇಕಾದ್ರೆ ಎಷ್ಟು ಟೈಮ್, ಮೇಲೆ ಹೋಗೋಕೆ ಎಷ್ಟು ಟೈಮ್ ತಗೊಂಡಿತ್ತೋ ಅಷ್ಟೇ ಟೈಮ್ ಕೆಳಗೆ ಬರೋಕೆ ತಗೊಳುತ್ತೆ, ಪ್ಲಸ್ ಟಿ ಎಂ ಅಂತ ಬರೀತೀನಿ, ಓಕೆನಾ. ಸೊ ಈಗ ಟಿ ಎಂ ಪ್ಲಸ್ ಟಿ ಎಂ ಏನಾಗುತ್ತೆ, ಚಾಕ್ಲೇಟ್ ಪ್ಲಸ್ ಚಾಕ್ಲೇಟ್, ಎಷ್ಟು ಚಾಕ್ಲೇಟ್ ಆಯ್ತು, 2 ಚಾಕ್ಲೇಟ್ ಆಯ್ತು. ಸೊ ಟಿ ಎಂ ಪ್ಲಸ್ ಟಿ ಎಂ ಏನಾಗಬೇಕಾಯ್ತು, 2 ಟಿ ಎಂ ಆಗಬೇಕಾಗಿಲ್ಲ. ಸೊ ಇಲ್ಲಿ 2 ಟಿ ಎಂ. ಈಗ ಟಿ ಎಫ್ ಏನಾಗಬೇಕಾಯ್ತು, ಟಿ ಎಫ್ ಇಸ್ ಈಕ್ವಲ್ ಟು 2 ಇಂಟು ಟಿ ಎಂ ಇರೋ ಜಾಗದಲ್ಲಿ ಇದನ್ನ ಬರೀರಿ. ಇದೇ ತಾನೇ ನಮ್ಗೆ ಬೇಕಾಗಿದ್ದು, ಸಿಕ್ಕೋಯ್ತು. ಇವಾಗ ನಾವು ಮ್ಯಾಕ್ಸಿಮಮ್ ಹೈಟ್ ಗೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡೋಣ. ಇದನ್ನ ಯೂಶುವಲಿ 3 ಮಾರ್ಕಿಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಓಕೆನಾ. ಬಾಕಿ ಇದಾವಲ್ಲ, ಇದು ನೀವು ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ಈ ಎಕ್ಸ್ಪ್ರೆಷನ್ ಎಲ್ಲ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ಯಾಕೆ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದೇನಪ್ಪ ಅಂತಂದ್ರೆ, ಇದು ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಗಳಲ್ಲಿ ಹೆಲ್ಪ್ ಆಗ್ತವೆ. ಬಟ್ ಇದರ ಡಿರೈವೇಷನ್ ಅನ್ನ ಮೋಸ್ಟ್ಲಿ ಕೇಳ್ತಾರೆ, 3 ಮಾರ್ಕಿಗೆ ಕೇಳ್ತಾರೆ. ಸೊ ನೋಡ್ತಾ ಹೋಗಿ, ತುಂಬಾ ಈಸಿ ಇದೆ. ನೀವು ಫಸ್ಟ್ ಡಿರೈವೇಷನ್ ಮಾಡಬೇಕಾದ್ರೆ ಹೇಗೆ ಮಾಡಿದ್ರು ಅದೇ ರೀತಿ ಮಾಡಿದ್ರೆ ಆಯ್ತು, ಆಯ್ತಾ. ಫಸ್ಟ್ ಇದು ನಮ್ಮ ಬೇಸಿಕ್ ಫಾರ್ಮುಲಾ, ಇದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋಕೆ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ ನಾವು ವೈ ಆಕ್ಸಿಸ್ ನಲ್ಲಿ ಬೇಕಾಗಿರೋ ಡಿಸ್ಪ್ಲೇಸ್ಮೆಂಟ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಆರ್ ಇರೋ ಜಾಗದಲ್ಲಿ ವೈ ಅಂತ ಬರ್ಕೋತೇನೆ, ಇಸ್ ಈಕ್ವಲ್ ಟು ವಿ ನಾಟ್ ಇರೋ ಜಾಗದಲ್ಲಿ ಏನ್ ಬರ್ಕೋಬೇಕಾಯ್ತು, ನಾವು ವಿ ನಾಟ್ ಇರೋ ಜಾಗದಲ್ಲಿ ವಿ ನಾಟ್ ವೈ ಅಂತ ಬರ್ಕೋಬೇಕು. ಸೇಮ್ ಈ ಫಾರ್ಮುಲಾ ವೈ ಆಕ್ಸಿಸ್ ಸಂಬಂಧಪಟ್ಟಾಗೆ ಹಾಕೋಬೇಕು ತಾನೆ. ಸೊ ಎಕ್ಸಲರೇಷನ್ ನಮ್ಗೆ ವೈ ಡೈರೆಕ್ಷನ್ ಅಲ್ಲಿ ಬೇಕಾದ ರೀತಿ ಬರ್ಕೋಬೇಕಾಯ್ತು. ವೈ ಅಂತಂದ್ರೆ ಏನು, ಇದು ಈ ಡಿಸ್ಪ್ಲೇಸ್ಮೆಂಟ್, ಇದೇ ತಾನೇ ಮ್ಯಾಕ್ಸಿಮಮ್ ಹೈಟ್. ಸೊ ವೈ ಜಾಗದಲ್ಲಿ ನಾನು ಮ್ಯಾಕ್ಸಿಮಮ್ ಹೈಟ್ ಅಂತ ಬರ್ಕೋತೀನಿ, ಎಚ್ ಎಂ ಅಂತ ಬರ್ಕೋತೀನಿ. ಎಚ್ ಎಂ ಅಂತಂದ್ರೆ ಮ್ಯಾಕ್ಸಿಮಮ್ ಹೈಟ್. ವಿ ನಾಟ್ ವೈ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ ವೈ ಡೈರೆಕ್ಷನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, ಇಷ್ಟಿದೆ. ವಿ ನಾಟ್ ಸೈನ್ ಥೀಟಾ ಅಂತ ಇದೆ. ವಿ ನಾಟ್ ವೈ ಜಾಗದಲ್ಲಿ ಇದನ್ನ ಬರ್ದನಾ, ಟಿ ಇರೋ ಜಾಗದಲ್ಲಿ ಟಿ ಇರೋ ಜಾಗದಲ್ಲಿ ಏನು ಬರೀಬೇಕು, ಆಕ್ಚುಲಿ ನಾವು ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋದಕ್ಕೆ ಟಿ ಜಾಗದಲ್ಲಿ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಏನ್ ಟೈಮ್ ತಗೊಳುತ್ತೋ ಆ ಟೈಮ್ ಅನ್ನ ಬರ್ಕೋಬೇಕಾಯ್ತು. ಸೊ ಟಿ ಜಾಗದಲ್ಲಿ ನಾವು ಟಿ ಮ್ಯಾಕ್ಸಿಮಮ್ ಬರ್ಕೋಬೇಕಾಯ್ತು, ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಕೆ ಈ ಟೈಮ್ ತಗೊಳುತ್ತೆ ತಾನೆ, ಇದನ್ನ ಬರ್ಕೋಬೇಕಾಯ್ತು. ಸೊ ಟಿ ಜಾಗದಲ್ಲಿ ನಾವು ಏನನ್ನ ಬರ್ಕೋಬೇಕು, ಇದನ್ನ ಬರ್ಕೋಬೇಕು. ನಾ ಅದನ್ನ ಬರ್ಕೊಂಡೆ. ಕಡೆ ಮುಂದೆ ಏನಿದೆ ನೋಡಿ, ಮುಂದೆ ಪ್ಲಸ್ ಹಾಫ್ ಎ ವೈ ಅಂತ ಇದೆ. ಎ ವೈ ಅಂತಂದ್ರೆ ವೈ ಡೈರೆಕ್ಷನ್ ಅಲ್ಲಿ ಇರುವಂತ ಎಕ್ಸಲರೇಷನ್. ಯಾವುದು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅದು ಯಾವತ್ತು ಕೆಳಗಡೆ ಇರುತ್ತೆ. ಸೊ ಎ ವೈ ನ ವ್ಯಾಲ್ಯೂ ಏನಾಗಬೇಕಾಗುತ್ತೆ, ಮೈನಸ್ ಜಿ ಆಗುತ್ತೆ. ಸೊ ನಾವೇನ್ ಬರ್ಕೋಬಹುದು, ಮೈನಸ್ ಹಾಫ್ ಜಿ. ಟಿ ಜಾಗದಲ್ಲಿ ಟಿ ಅಂತಂದ್ರೆ ಟಿ ಮ್ಯಾಕ್ಸಿಮಮ್, ಅದೇ ಟೈಮ್ ತಾನೇ ತಗೊಳಕ್ಕೆ. ಸೊ ಏನ್ ಟೈಮ್ ತಗೊಳುತ್ತೆ, ಟೈಮ್ ಇಷ್ಟು ತಗೊಳುತ್ತೆ, ಇದರ ಸ್ಕ್ವೇರ್ ಬರಿಬೇಕು. ಟಿ ಸ್ಕ್ವೇರ್ ಅಂತಂದ್ರೆ ಇದನ್ನ ಬರಿಬೇಕು ತಾನೆ, ಆಬ್ವಿಯಸ್ಲಿ ಇದನ್ನೇ ಬರಿಬೇಕು. ಬರ್ಕೊಂಡೆ, ಇಲ್ಲಿ ಟಿ ಸ್ಕ್ವೇರ್ ಇದೆ. ಸೊ ಟಿ ಜಾಗದಲ್ಲಿ ಇದನ್ನ ಬರ್ಕೊಂಡು ಸ್ಕ್ವೇರ್ ಇದ್ದಾನೆ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ನೋಡಿ ಇಲ್ಲಿ ಸ್ಕ್ವೇರ್ ಹೊರಗಡೆ ಇದೆ, ಸ್ಕ್ವೇರ್ ಒಳಗಡೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿರುವಂತ ಪ್ರತಿಯೊಂದು ಜೊತೆಗೂ ಈ ಸ್ಕ್ವೇರ್ ಅನ್ನೋದು ಬರಬೇಕು, ಹೌದಾನೆ. ಸೊ ಇಲ್ಲೊಂದು ಸ್ಕ್ವೇರ್ ಬರುತ್ತೆ, ಇಲ್ಲೊಂದು ಸ್ಕ್ವೇರ್ ಬರುತ್ತೆ, ಇಲ್ಲೊಂದು ಸ್ಕ್ವೇರ್ ಬರುತ್ತೆ. ಈಗ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೋ ಏನೇನಾಗುತ್ತೋ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಜಿ ಇದೆ, ಕೆಳಗಡೆ ಜಿ ಸ್ಕ್ವೇರ್ ಇದೆ, ಹೌದಾನೆ. ಸೊ ಇಲ್ಲಿ ಒಂದು ಜಿ ಹೋಯ್ತು, ಇಲ್ಲಿ ಒಂದು ಜಿ ಹೋಯ್ತು. ಸೊ ಇಲ್ಲಿ ಜಿ ಉಳ್ಕೋತು. ಇದನ್ನೇ ಸರಿಯಾಗಿ ಬರ್ಕೊಂಡೆ, ಈ ತರ ಬಂತು. ಈಗ ಇಲ್ಲಿ ನೋಡಿ, ಇಲ್ಲಿ ಏನಿದೆಯೋ ಮತ್ತೆ ಇಲ್ಲೇನಿದೆಯೋ ಎರಡನ್ನು ನೋಡಿ, ಎರಡು ಸೇಮ್ ಇದೆ. ಅಂದ್ರೆ ಯಾವ ರೀತಿ ಇದೆ ಅಂತಂದ್ರೆ, ಇದು ಎಕ್ಸ್ ಮೈನಸ್ ಹಾಫ್ ಎಕ್ಸ್ ಅನ್ನೋ ಲೆಕ್ಕದಲ್ಲಿ ಇದೆ, ಹೌದಾನೆ. ಇದೇ ಫಾರ್ಮಲ್ ಇದೆ ತಾನೆ. ಇದು ಒಂದು ಚಾಕ್ಲೇಟ್ ನಲ್ಲಿ ನೀವು ಅರ್ಧ ಚಾಕ್ಲೇಟ್ ಅನ್ನ ಕಳೆದ್ರೆ ಏನ್ ಉಳಿಯುತ್ತೆ, ಅರ್ಧ ಚಾಕ್ಲೇಟ್ ಉಳ್ಕೊಳ್ಳುತ್ತೆ. ಅದೇ ರೀತಿ ಎಕ್ಸ್ ನಲ್ಲಿ ಹಾಫ್ ಎಕ್ಸ್ ಅನ್ನ ಕಳೆದ್ರೆ ಏನ್ ಉಳ್ಕೊಳ್ಳುತ್ತೆ, ಹಾಫ್ ಎಕ್ಸ್ ಉಳ್ಕೊಳ್ಳುತ್ತೆ, ಹೌದಾನೆ. ಸೊ ಇದರಲ್ಲಿ ಹಾಫ್ ಇದನ್ನ ಕಳೆದ್ರೆ ಏನ್ ಉಳ್ಕೋಬೇಕಾಯ್ತು, ಹಾಫ್ ಇದು ಉಳ್ಕೋಬೇಕಾಯ್ತು, ಹೌದಾನೆ. ಸೊ ಅದನ್ನ ಬರೀರಿ, ಅದನ್ನೇ ಬರ್ಕೊಂಡೆ. ಈಗ ಇದನ್ನೇ ಬೇಕಾದ್ರೆ ಇನ್ನೂ ಚಂದ ಮಾಡಿ ಬರೆಯೋದಾದ್ರೆ ಹೇಗೆ ಬರಿಬಹುದು ನಾವು, ಈ ಹಾಫ್ ಅನ್ನ 2 ಇಂಟು ಜಿ ಅಂದ್ರೆ ಈ ರೀತಿಯಾಗಿ ಬರಿಬಹುದು, ಹೌದಾನೆ. ಈ ರೀತಿಯಾಗೂ ಬರಿಬಹುದು, ಎಲ್ಲ ಒಂದೇ ಅದು. ಸೊ ಮ್ಯಾಕ್ಸಿಮಮ್ ಹೈಟ್ಗೂ ನಮಗೆ ಎಕ್ಸ್ಪ್ರೆಷನ್ ಸಿಕ್ತು. ಲಾಸ್ಟ್ ಒಂದುಂಟು ಹಾರಿಜಾಂಟಲ್ ರೇಂಜ್. ಹಾರಿಜಾಂಟಲ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ. ಇದು ನಿಮಗಂತೂ ಗೊತ್ತಲ್ಲ, ವೆಲಾಸಿಟಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ. ಇದೇ ಅದನ್ನ ನಾವಿಲ್ಲಿ ಅಪ್ಲೈ ಮಾಡೋಣ. ಡಿಸ್ಪ್ಲೇಸ್ಮೆಂಟ್ ನಮ್ಗೆ ಏನ್ ಬೇಕು, ಹಾರಿಜಾಂಟಲ್ ರೇಂಜ್ ಬೇಕು. ಅಂದ್ರೆ ಇಲ್ಲಿಂದ ಹೊತ್ತಾಕದ್ ಇಲ್ಲಿ ಹೋಗಿ ಮುಟ್ತು ಅಂದ್ರೆ ನಮ್ಗೆ ಈ ಡಿಸ್ಟೆನ್ಸ್ ಬೇಕು, ಈ ಡಿಸ್ಪ್ಲೇಸ್ಮೆಂಟ್ ಬೇಕು, ರೈಟ್. ಸೊ ಈ ಡಿಸ್ಪ್ಲೇಸ್ಮೆಂಟ್ ಅನ್ನೇ ನಾವು ಹಾರಿಜಾಂಟಲ್ ರೇಂಜ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ.
ಸೊ ಡಿಸ್ಪ್ಲೇಸ್ಮೆಂಟ್ ಇರೋ ಜಾಗದಲ್ಲಿ ಹಾರಿಜಾಂಟಲ್ ರೇಂಜ್ ಅಂತ ಬರ್ಕೊಳ್ಳಿ. ಓಕೆ, ಆರ್ ಅಂತ ಬರ್ಕೊಳ್ಳಿ. ಕೆಲವರು ಆರ್ ಎಚ್ ಅಂತ ಬರೀತಾರೆ. ಓಕೆ, ನಾ ಆರ್ ಅಂತ ಬರ್ಕೊಂಡೆ. ಡಿವೈಡೆಡ್ ಬೈ ಟೈಮ್ ಅಂತ ಉಂಟು. ಟೈಮ್ ಇರೋ ಜಾಗದಲ್ಲಿ ಇಲ್ಲಿಂದ ಇಲ್ಲಿ ಹೋಗಿ ಬೀಳೋಕೆ ಎಷ್ಟು ಟೈಮ್ ತಗೊಳತ್ತಪ್ಪ? ಎಷ್ಟು ಟೈಮ್ ತಗೊಳುತ್ತೆ? ಟೈಮ್ ಆಫ್ ಫ್ಲೈಟ್ ತಾನೆ. ಇಲ್ಲಿಂದ ಇಲ್ಲಿ ಹೋಗಿ ಬೀಳೋಕೆ ಇಷ್ಟು ಟೈಮ್ ತಗೊಳುತ್ತೆ. ಸೊ ಈ ಜಾಗದಲ್ಲಿ ಟೈಮ್ ಇರೋ ಜಾಗದಲ್ಲಿ ನಾವು ಟಿ ಎಫ್ ಅಂತ ಬರಿಬಹುದು ಆಬ್ವಿಯಸ್ಲಿ. ಓಕೆನಾ? ಅದೇ ರೀತಿ ವೆಲಾಸಿಟಿ ಇಲ್ಲಿ ನೋಡಿ, ನಾವು ಎಕ್ಸಲರೇಷನ್ ಇರೋದು ಯಾವ ಡೈರೆಕ್ಷನ್ ಅಲ್ಲಿ? ವೈ ಡೈರೆಕ್ಷನ್ ಅಲ್ಲಿ ಮಾತ್ರ. ಎಕ್ಸ್ ಡೈರೆಕ್ಷನ್ ನಲ್ಲಿ ಯಾವುದೇ ರೀತಿ ಎಕ್ಸಲರೇಷನ್ ಇಲ್ಲ. ವೈ ಡೈರೆಕ್ಷನ್ ನಲ್ಲಿ ಎಕ್ಸಲರೇಷನ್ ಇದೆ ಅಂತ ಏನರ್ಥ? ಎಕ್ಸಲರೇಷನ್ ಅಂತಂದ್ರೇನು? ವೆಲಾಸಿಟಿಯನ್ನು ಚೇಂಜ್ ಮಾಡುವಂತದ್ದು. ಎಕ್ಸಲರೇಷನ್ ವೈ ಡೈರೆಕ್ಷನ್ ನಲ್ಲಿ ಅಷ್ಟೇ ಇದೆ ಅಂದ್ರೆ ಏನರ್ಥ? ವೆಲಾಸಿಟಿ ವೈ ಡೈರೆಕ್ಷನ್ ನಲ್ಲಿ ಅಷ್ಟೇ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಎಕ್ಸ್ ಡೈರೆಕ್ಷನ್ ನಲ್ಲಿರೋ ವೆಲಾಸಿಟಿ ಏನಿದೆಯೋ ಅದು ಯಾವತ್ತೂ ಸೇಮ್ ಇರುತ್ತೆ. ಯಾಕಂದ್ರೆ ಎಕ್ಸ್ ಡೈರೆಕ್ಷನ್ ನಲ್ಲಿ ಯಾವುದೇ ಎಕ್ಸಲರೇಷನ್ ಇಲ್ಲ. ಎಕ್ಸಲರೇಷನ್ ಇಲ್ಲ ಅಂದ ತಕ್ಷಣ ಎಕ್ಸ್ ಡೈರೆಕ್ಷನ್ ನಲ್ಲಿ ಇರುವಂತ ವೆಲಾಸಿಟಿ ಚೇಂಜ್ ಆಗಲ್ಲ. ಸೊ ಎಕ್ಸ್ ಡೈರೆಕ್ಷನ್ ನಲ್ಲಿರೋ ವೆಲಾಸಿಟಿ ಏನಂತ ಬರಿಬಹುದು ನಾವು? ಈ ಎಕ್ಸ್ ಡೈರೆಕ್ಷನ್ ನಲ್ಲಿರೋ ವೆಲಾಸಿಟಿಯನ್ನು ಬರಿಬಹುದು. ಓಕೆ, ಏನಿದೆ ಅದು ವಿ ನಾಟ್ ಕಾಸ್ ಥೀಟಾ ಇದೆ. ಸೊ ಅದನ್ನ ಬರೀರಿ. ನಮ್ಗೆ ಇಲ್ಲಿ ಆರ್ ಬೇಕು ತಾನೆ, ಹಾರಿಜಾಂಟಲ್ ರೇಂಜ್. ಸೊ ನಾವು ಟಿ ಎಫ್ ಅನ್ನ ಆ ಕಡೆ ತಗೋಗೋಣ. ಟಿ ಎಫ್ ಅನ್ನ ಈ ಕಡೆ ತಗೊಬಂದೆ. ಟಿ ಎಫ್ ಜಾಗದಲ್ಲಿ ನಾವು ಏನ್ ಬರಿಬಹುದು? ಇದನ್ನ ಬರಿಬಹುದು, 2v0 sin θ ನಾಟ್ ಡಿವೈಡೆಡ್ ಬೈ ಜಿ. ಸೊ ಟಿ ಜಾಗದಲ್ಲಿ ಅದನ್ನ ಬರ್ಕೊಳ್ಳಿ. ಟಿ ಎಫ್ ಜಾಗದಲ್ಲಿ ಇದನ್ನ ಬರ್ಕೊಂಡೆ, ಮತ್ತೆ ಏನು ಮಾಡಲಿಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಸೈನ್ ಥೀಟಾ ಕಾಣ್ತಾ ಉಂಟಲ್ಲ, ಈ ಸೈನ್ ಥೀಟಾ ಮತ್ತೆ ಇಲ್ಲಿ ವಿ ನಾಟ್ ಕಾಣ್ತಾ ಉಂಟಲ್ಲ, ಈ ಜಾಗವನ್ನ ನಾವು ಒಂದು ಸ್ವಲ್ಪ ಬದಲು ಮಾಡಿ ಬರುತ್ತೆ. ಯಾಕಂದ್ರೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೈನ್ ಥೀಟಾ ನಾಟ್ ಇಂಟು ವಿ ನಾಟ್ ಇತ್ತಲ್ಲಿ. ಸೊ ಸೈನ್ ಥೀಟಾ ನಾಟ್ ಇಂಟು ವಿ ನಾಟ್ ಅಂತ ಬರ್ಕೊಂಡೆ. ಈಗ ಇಲ್ಲೊಂದು ವಿ ನಾಟ್ ಉಂಟು, ಇಲ್ಲೊಂದು ವಿ ನಾಟ್ ಉಂಟು. ಏನ್ ಬರಿಬಹುದು ನಾವು? ವಿ ನಾಟ್ ಇಂಟು ವಿ ನಾಟ್. ಆರ್ ಇರೋ ಜಾಗದಲ್ಲಿ ವಿ ನಾಟ್ ಇಂಟು ವಿ ನಾಟ್ ಸ್ಕ್ವೇರ್ ಆಯ್ತು. ಅದೇ ರೀತಿ ಕಾಸ್ ಥೀಟಾ ಇಂಟು 2 sin θ. 2 sin θ ಇಂಟು ಕಾಸ್ ಥೀಟಾ ಮಾಡಿದ್ರೆ ಏನ್ ಬರುತ್ತೆ? ನೀವು ಟ್ರಿಗ್ನೋಮೆಟ್ರಿ ಇದ್ರ ಬಗ್ಗೆ ಆಲ್ರೆಡಿ ಕಲ್ತಿರ್ತೀರಾ. 2 sin θ cos θ ಇಸ್ ಆಲ್ವೇಸ್ ಈಕ್ವಲ್ ಟು sin 2θ. ಹೌದ್ ತಾನೆ? ಸೊ ಈ ಜಾಗದಲ್ಲಿ ನಾವೇನ್ ಬರಿಬಹುದು? 2 sin θ cos θ ಇರೋ ಜಾಗದಲ್ಲಿ sin 2θ ಅಂತ ಬರಿಬಹುದು. ಕೆಳಗಡೆ ಏನಿದೆ? ಡಿವೈಡೆಡ್ ಬೈ ಜಿ ಅಂತ ಇದೆ. ಅದನ್ನ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. ಇದು ನಮ್ಮ ಹಾರಿಜಾಂಟಲ್ ರೇಂಜ್ಗೆ ಫಾರ್ಮುಲಾ. ನೀವು ಎಲ್ಲರ ಫಾರ್ಮುಲಾ ಬಂದವಲ್ವಾ, ಈ ಫಾರ್ಮುಲಾ ಎಲ್ಲವನ್ನ ಒಂದು ಪಕ್ಕದಲ್ಲಿ ಬರ್ದಿಟ್ಕೊಳ್ಳಿ, ಅದನ್ನ ನೆನ್ಪಿಟ್ಕೊಳ್ಳಿ. ಸಪೋಸ್ ಡಿರೈವೇಶನ್ ಕೇಳಿದ್ರೆ ಅದನ್ನ ನೆನ್ಪಿಟ್ಕೋಬೇಕಂತಿಲ್ಲ ತಾನೆ, ಡಿರೈವ್ ಆರಾಮಾಗಿ ಮಾಡ್ಬೋದು. ಆದ್ರೆ ನಿಮ್ಗೆ ಏನಾದ್ರು ಅದ್ರ ಮೇಲೆ ನ್ಯೂಮರಿಕಲ್ ಕೇಳಿದ್ರಪ್ಪ, ನ್ಯೂಮರಿಕಲ್ ಪ್ರಾಬ್ಲಮ್, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಪಕ್ಕದಲ್ಲಿ ಇಡಿ, ದಿವಸ ಒಂದ್ಸಲ ಹಿಂಗೆ ನೋಡ್ಕೊಳ್ತಾ ಇದ್ರೆ ಅದು ತಲೆಯಲ್ಲಿ ಕೂತ್ ಬಿಡುತ್ತೆ. ಆಯ್ತಾ? ಇವಾಗ ಒಂದು ಮುಖ್ಯವಾದ ವಿಷಯಕ್ಕೆ ಬರೋಣ. ಇದು ನಮ್ಗೆ ಯಾವ್ದಕ್ಕೆ ಡಿರೈವ್ ಮಾಡಿದ್ವಿ? ನಾವು ಹಾರಿಜಾಂಟಲ್ ರೇಂಜ್ಗೆ ಡಿರೈವ್ ಮಾಡಿದ್ವಿ. ಹೌದ್ ತಾನೆ? ಸೊ ಹಾರಿಜಾಂಟಲ್ ರೇಂಜ್ಗೆ ಈ ಫಾರ್ಮುಲಾನ ಡಿರೈವ್ ಮಾಡಿದ್ವಿ. ಈಗ ನಾನು ಬೇಡ, ನೀರಜ್ ಚೋಪ್ರಾ ಪವರ್ಫುಲ್ ತಾನೆ, ಸ್ಟ್ರಾಂಗ್ ಇದ್ದಾನೆ. ಅವನು ಒಂದು ಮ್ಯಾಕ್ಸಿಮಮ್ ವೆಲಾಸಿಟಿ ಅನ್ನೋದು ಕೊಡಬಲ್ಲ. ಹೌದಾನೆ? ಮ್ಯಾಕ್ಸಿಮಮ್ ವೆಲಾಸಿಟಿಯನ್ನು ಕೊಡಬಲ್ಲ. ಸಪೋಸ್ ನೀರಜ್ ಚೋಪ್ರಾ ಜಾವೆಲಿನ್ ಎಸಬೇಕಾದ್ರೆ ಈಗ 90 ಡಿಗ್ರಿ ಎಸಿದ್ರೆ ಏನಾಗುತ್ತೆ? ಜಾವೆಲಿನ್ ವಾಪಸ್ ಬಂದು ಅವನ ತಲೆ ಮೇಲೆ ಬೀಳುತ್ತೆ. ಜಾವೆಲಿನ್ ಅನ್ನ ಕರೆಕ್ಟ್ ಈ ರೀತಿ 0 ಡಿಗ್ರಿ ಎಸಿದ್ರೆ ಜಾವೆಲಿನ್ ಜಾಸ್ತಿ ದೂರ ಹೋಗಲ್ಲ, ಸ್ವಲ್ಪ ಮುಂದೋಗಿ ಬೀಳುತ್ತೆ. ಹೌದಾನೆ? ಆದ್ರೆ ಅವ್ನು ಜಾವೆಲಿನ್ ಎಸಿಬೇಕಾದ್ರೆ ಎಷ್ಟು ಡಿಗ್ರಿ ಎಸಿದ್ರೆ ಅದು ಹೆಚ್ಚು ದೂರ ಹೋಗ್ಬೋದು ಅನ್ನೋದನ್ನ ನಮ್ಗೆ ಈ ಫಾರ್ಮುಲಾ ಕೊಡುತ್ತೆ. ಎಷ್ಟು ಡಿಗ್ರಿ ಎಸಿಬೇಕಾಯ್ತು? ಅವನು ಎಷ್ಟು ಡಿಗ್ರಿ ಎಸಿಬೇಕಾಯ್ತು? ಅವ ಎಸ್ದ ಜಾವೆಲಿನ್ ಎಲ್ಲಕ್ಕಿಂತ ಹೆಚ್ಚು ದೂರಕ್ಕೆ ಹೋಗಿ ಬೀಳ್ಬೇಕು ಅಂತಂದ್ರೆ ನಮಗೆ ಈ sin 2θ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಬೇಕಾಯ್ತು. ಹೌದಾನೆ? sin θ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ಯಾವಾಗ sin 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್ ಆಗುತ್ತೆ. sin 90 ಇದ್ದಾಗ sin θ ವ್ಯಾಲ್ಯೂ ಮ್ಯಾಕ್ಸಿಮಮ್. ಅದ್ರಲ್ಲಿ ನಮ್ಗೆ ಏನಿದೆ? sin 2θ ಇದೆ. ಅಂದ್ರೆ 2θ ವ್ಯಾಲ್ಯೂ ಎಷ್ಟು ಬರಬೇಕು? 90 ಡಿಗ್ರಿ ಬರಬೇಕು. 2θ ವ್ಯಾಲ್ಯೂ ಯಾವಾಗ 90 ಡಿಗ್ರಿ ಬರುತ್ತೆ? ಥೀಟಾ ವ್ಯಾಲ್ಯೂ 45 ಡಿಗ್ರಿ ಆದಾಗ ಬರುತ್ತೆ. ಹೌದಾನೆ? ಸೊ ಯಾರಾದ್ರೂ ಒಂದು ವಸ್ತುವನ್ನ ಎಸ್ದಾಗ ಅದು ಎಲ್ಲಕ್ಕಿಂತ ಹೆಚ್ಚು ದೂರ ಹೋಗಿ ಬೀಳ್ಬೇಕು ಅಂತಂದ್ರೆ ನಾವು ಎಸಿಬೇಕಾದ್ರೆ ಅದನ್ನ 45 ಡಿಗ್ರಿನಲ್ಲೇ ಎಸಿಬೇಕು. ನಾವಿವತ್ತು ಏನೇನು ಫಾರ್ಮುಲಾ ನೋಡಿದ್ರು ಅದನ್ನ ಪಕ್ಕದಲ್ಲಿ ಬರ್ದಿಟ್ಕೊಳ್ಳಿ. ಒಂದು 2 ಹೋಮ್ ವರ್ಕ್ ಅನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೇನೆ, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಆ ಹೋಮ್ ವರ್ಕ್ ಅನ್ನು ಸಾಲ್ವ್ ಮಾಡಿ. ಆಯ್ತಾ? ಈ ಎಲ್ಲ ಫಾರ್ಮುಲಾ ಏನು ಬರ್ದಿಟ್ಕೊಂಡಿದ್ರಲ್ವಾ, ಆ ಫಾರ್ಮುಲಾದಲ್ಲಿ ಡೈರೆಕ್ಟ್ ವ್ಯಾಲ್ಯೂ ಹಾಕ್ಬಿಟ್ರೆ ಆಯ್ತು, ನಿಮ್ಗೆ ಡೈರೆಕ್ಟ್ ಆನ್ಸರ್ ಸಿಕ್ಕೋಗುತ್ತೆ. ಸುಮ್ಮನೆ ಅದನ್ನ ಈಸಿ ಇರೋದನ್ನೆಲ್ಲ ನಾನು ಮಾಡ್ತಾ ಹೋಗಲ್ಲ. ಆಯ್ತಾ? ಹೆಸರೇ ಹೇಳುತ್ತೆ, ಟಾಪಿಕ್ ನ ಹೆಸರೇ ಹೇಳುತ್ತೆ, ಇಟ್ ಶುಡ್ ಬಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಮೋಷನ್ ಹೇಗಿರ್ಬೇಕು? ಯೂನಿಫಾರ್ಮ್ ಆಗಿರ್ಬೇಕು. ಯೂನಿಫಾರ್ಮ್ ಅಂತಂದ್ರೆ ಒಂದೇ ಸ್ಪೀಡ್ ನಲ್ಲಿ ಇರಬೇಕು. ಸರ್ಕ್ಯುಲರ್ ಮೋಷನ್ ಅಂತಂದ್ರೆ ಏನು? ಗೋಲ್ ಗೋಲ್ ತಿರುಗ್ತಾ ಇರಬೇಕು. ಒಂದೇ ಸ್ಪೀಡ್ ನಲ್ಲಿ ಗೋಲ್ 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 ತಿರುಗ್ತಾ ಇದ್ರೆ ವಿ ಕಾಲ್ ಇಟ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಕರೆಕ್ಟಾ? ಓಕೆನಾ? ಒಂದು ವಸ್ತು ಒಂದೇ ಸ್ಪೀಡ್ ನಲ್ಲಿ ಗೋಲ್ ಗೋಲ್ ತಿರುಗ್ತಾ ಇದೆ. ಸೊ ವಸ್ತು ಗೋಲ್ ಗೋಲ್ ತಿರುಗ್ತಾ ಈ ಪಾಯಿಂಟ್ ಅನ್ನ ಸಪೋಸ್ ರೀಚ್ ಆಗಿದೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟ್ ಅನ್ನ ರೀಚ್ ಆಗಿದೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟ್ ಗೆ ನಾವು P1 ಅಂತ ಕರೆಯೋಣ. ಈ ಪಾಯಿಂಟ್ ನಲ್ಲಿ ಇದ್ದಾಗ ವಸ್ತು ಗೋಲ್ ಗೋಲ್ ತಿರುಗ್ತಾ ಇದೆ ಅಂತಂದ್ರೆ ಅದರ ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಆ ವಸ್ತುವಿನ ವೆಲಾಸಿಟಿ ಈ ಡೈರೆಕ್ಷನ್ ಇರುತ್ತೆ ಆ ಕ್ಷಣದಲ್ಲಿ. ಹಾಗೆ ವಸ್ತು ತಿರುಗ್ತಾ ಮುಂದೋಯ್ತು. ಈ ಪಾಯಿಂಟ್ ಅಲ್ಲಿ ಬಂದಾಗ ನಾವು ಮತ್ತೊಂದು ಫೋಟೋ ತೆಗೆದ್ವಿ ಅಂತ ಇಟ್ಕೊಳ್ವಿ. ಆಯ್ತಾ? ಸೊ ಈ ಪಾಯಿಂಟ್ ಬಂದಾಗ ವಸ್ತುವಿನ ವೆಲಾಸಿಟಿ ಯಾವ ಡೈರೆಕ್ಷನ್ ಇರುತ್ತೆ? ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆನಾ? ವೆಲಾಸಿಟಿ ಸೇಮ್ ಇರುತ್ತೆ, ಅಷ್ಟೇ ಇರುತ್ತೆ. ಸಪೋಸ್ ಇಲ್ಲಿ 3 ಮೀಟರ್ ಪರ್ ಸೆಕೆಂಡ್ ಇದ್ರೆ ಇಲ್ಲಿ ಕೂಡ 3 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಯಾಕೆ? ಇಟ್ ಇಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಒಂದೇ ಸ್ಪೀಡ್ ನಲ್ಲಿ ಇರಬೇಕು, ವೆಲಾಸಿಟಿ ಅಷ್ಟೇ ಇರುತ್ತೆ, ಬಟ್ ವೆಲಾಸಿಟಿ ಡೈರೆಕ್ಷನ್ ಏನಿದೆ ಚೇಂಜ್ ಇದೆ. ಇಲ್ಲಿ ಈ ಡೈರೆಕ್ಷನ್ ಇತ್ತು, P2 ಪಾಯಿಂಟ್ ನಲ್ಲಿ, ಈ ಪಾಯಿಂಟ್ ನಾನು P2 ಅಂತ ಕರಿತೇನೆ. ಓಕೆನಾ? P2 ಪಾಯಿಂಟ್ ನಲ್ಲಿ ವಸ್ತುವಿನ ವೆಲಾಸಿಟಿ ಈ ಡೈರೆಕ್ಷನ್ ಇದೆ. ಅಂದ್ರೆ ಈ ವಸ್ತುವಿನ ವೆಲಾಸಿಟಿಯ ಡೈರೆಕ್ಷನ್ ಏನಿದೆಯೋ ಅದು ಚೇಂಜ್ ಆಗ್ತಾ ಇದೆ. ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬಹುದು, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿರ್ಬೋದು, ಸ್ಪೀಡ್ ಒಂದೇ ಇರಬಹುದು, ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬಹುದು, ಆದ್ರೆ ಅದರ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಹೌದಾ? ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಗಿದೆ ಅಂದ್ರೆ ವೆಲಾಸಿಟಿ ಚೇಂಜ್ ಆದ ಲೆಕ್ಕನೆ. ಯಾಕಂದ್ರೆ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ
ಅಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಮುಖ್ಯ ಆಗಲ್ಲ, ಅದರ ಡೈರೆಕ್ಷನ್ ಕೂಡ ಮುಖ್ಯ ಆಗುತ್ತೆ. ಸೊ ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ವೆಲಾಸಿಟಿ ಚೇಂಜ್ ಆಗೋದಕ್ಕೆ ನಾವು ಏನಂತ ಕರಿತೀವಿ? ಎಕ್ಸಲರೇಷನ್ ಅಂದ್ರೆ ಏನು? ವೆಲಾಸಿಟಿ ಚೇಂಜ್ ಆಗೋದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿತೀವಿ ತಾನೆ. ಸೊ ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ, ಸೊ ಇಲ್ಲಿ ಏನೋ ಒಂದು ಎಕ್ಸಲರೇಷನ್ ಇದೆ. ಸೊ ಎಕ್ಸಲರೇಷನ್ ಯಾವ ಡೈರೆಕ್ಷನ್ ಇರುತ್ತೆ, ಅದರ ಮ್ಯಾಗ್ನಿಟ್ಯೂಡ್ ಏನು ಅಂತ ತಿಳ್ಕೊತಾ ಹೋಗೋಣ. ಈ ಸೆಂಟರ್ಗೆ ಕೇಳಿ, P1 ಪಾಯಿಂಟ್ ಎಲ್ಲಿದೆಯಪ್ಪ ಕೇಳಿ, ಸೆಂಟರ್ ಏನಂತ ತೋರಿಸುತ್ತೆ? ಓ ಇಲ್ಲಿದೆ ಅಂತ ತೋರಿಸುತ್ತೆ. ಹೌದಾ? ಓ ಇಲ್ಲಿದೆ ನೋಡಪ್ಪ, P1 ಇಲ್ಲಿದೆ ಅಂತ ತೋರಿಸುತ್ತೆ. ಸೊ ಸೆಂಟರ್ P1 ನ ಪೊಸಿಷನ್ ಅನ್ನ ತೋರಿಸೋದಕ್ಕೆ ಈ ವೆಕ್ಟರ್ ಅನ್ನು ಯೂಸ್ ಮಾಡ್ಕೊಂಡಿದೆ. ಸೊ ಇಟ್ಸ್ ಕಾಲ್ಡ್ ಪೊಸಿಷನ್ ವೆಕ್ಟರ್. ಪೊಸಿಷನ್ ವೆಕ್ಟರ್ ಬಗ್ಗೆ ಗೊತ್ತು ತಾನೆ? ಸೊ ಇದು ಪೊಸಿಷನ್ ವೆಕ್ಟರ್. ಸೊ ಇದಕ್ಕೆ ನಾವು R1 ಅಂತ ಕರೀವ, ಯಾಕಂದ್ರೆ ಅದು ರೇಡಿಯಸ್ ನಷ್ಟೇ ಉದ್ದ ಇರುತ್ತೆ. ಸೊ ಇದಕ್ಕೆ ನಾವು R1 ಅಂತ ಕರೀವ, ವೆಕ್ಟರ್ R1 ಅಂತ ಕರೀವ. ಸೊ ಈ ಪಾಯಿಂಟ್ ನಲ್ಲಿ P1 ಪಾಯಿಂಟ್ ನಲ್ಲಿ ಇದರ ವಸ್ತುವಿನ ವೆಲಾಸಿಟಿ ಎಷ್ಟಿತ್ತೋ ಅದಕ್ಕೆ ನಾವು V1 ಅಂತ ಕರೀವ. P2 ಪೊಸಿಷನ್ ವೆಕ್ಟರ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಇದನ್ನ ನಾವು R2 ವೆಕ್ಟರ್ ಅಂತ ಕರೀವ. P2 ಪಾಯಿಂಟ್ ನಲ್ಲಿ ವಸ್ತುವಿನ ವೆಲಾಸಿಟಿಯನ್ನ ನಾವು V2 ಅಂತ ಕರೀವ. ಓಕೆನಾ? ಎಲ್ಲ ಕ್ಲಿಯರ್? ಈಗ ಇವುಗಳ ನಡುವೆ ಏನೋ ಒಂದು ಆಂಗಲ್ ಆಗಿದೆ. ಈ ಆಂಗಲ್ ಅನ್ನ ನಾವು ಥೀಟಾ ಅಂತ ಕರ್ಕೊಳ್ಳೋಣ ಸದ್ಯಕ್ಕೆ. ಓಕೆನಾ? ಈಗ ನೀವು ನಿಮ್ ಕೈಯಾರ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಆಳಸಿ ಅಂತಿದ್ದವ್ರು ಅಟ್ಲೀಸ್ಟ್ ಫೀಲ್ ಮಾಡಿ. ಓಕೆನಾ? ಏನ್ ಎಕ್ಸ್ಪೆರಿಮೆಂಟ್ ಅಪ್ಪ ಅಂತಂದ್ರೆ, ಒಂದು ದಾರ ತಗೊಳ್ಳಿ. ಕಾಣ್ತಾ ಇದೆಯಾ ವಾಯರ್ ದರಿದ್ರವೆ? ಮೇಲ್ಬಾ. ಒಂದು ದಾರ ತಗೊಳ್ಳಿ. ಆ ದಾರದ ತುದಿಗೆ ಒಂದು ಕಲ್ಲನ್ನ ಕಟ್ಟಿ, ಒಂದ್ ಸ್ವಲ್ಪ ವಜ್ಜೆ ಇರೋ ಕಲ್ಲು ಕಟ್ಟಿ, ಆ ದಾರವನ್ನ ಈ ರೀತಿ ತಿರ್ಸೋದಕ್ಕೆ ಶುರು ಮಾಡಿ. ಏನಾಗುತ್ತೆ? ಆ ದಾರದಲ್ಲಿರುವಂತಹ ಕಲ್ಲು ಸರ್ಕ್ಯುಲರ್ ಮೋಷನ್ ನಲ್ಲಿ ಮೂವ್ ಆಗುತ್ತೆ. ನೀವು ಸಪೋಸ್ ಒಂದೇ ಸ್ಪೀಡ್ ನಲ್ಲಿ ತಿರ್ಸಿದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗುತ್ತೆ ಆ ಕಲ್ಲಿಂದ. ಹೌದಾ? ತುದಿ ಕಟ್ಟಿರೋ ಕಲ್ಲಿಂದ. ಸೊ ಕಲ್ಲು ಈ ರೀತಿ ಮೂವ್ ಆಗ್ತಾ ಇರ್ಬೇಕಾದ್ರೆ ನೀವು ತಿರ್ಸಿ ಕಲ್ಲು ಕಟ್ಕೊಂಡು ತಿರ್ಸಿದಾಗ ನಿಮ್ಗೆ ನಿಜವಾಗ್ಲೂ ಅದು ಅನುಭವಕ್ಕೆ ಬರುತ್ತೆ. ಸೊ ನೀವು ಆ ರೀತಿ ಕಲ್ಲನ್ನು ತಿರ್ಸಿದಾಗ ಕಲ್ಲು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರೋದನ್ನ ನೀವು ಫೀಲ್ ಮಾಡ್ತೀರಾ. ಸಪೋಸ್ ಇದು ನಮ್ ಕಲ್ಲು, ನಾವು ಸ್ಪೀಡ್ ಆಗ ಕಲ್ಲನ್ನ ಈ ರೀತಿ ತಿರ್ಗಿಸ್ಬೇಕಾದ್ರೆ ಆ ಕಲ್ಲು ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಆ ಕಲ್ಲನ್ನ ದೂರ ಹೋಗದ ರೀತಿಯಲ್ಲಿ ಹಿಡ್ಕೊಂಡವರು ಯಾರು? ದಾರ. ಹೌದಾ? ಸೊ ಆ ದಾರ ಕಲ್ಲನ್ನ ದೂರ ಹೋಗದ ರೀತಿಯಲ್ಲಿ ಒಳಮುಖವಾಗಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರುತ್ತೆ. ಹೌದಾ? ಕಲ್ಲು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಬಟ್ ನಮ್ಮ ದಾರ ಅದನ್ನ ಒಳಗಡೆಗೆ ಎಳ್ಕೋತಾ ಇರುತ್ತೆ. ಸಪೋಸ್ ಆ ಕಲ್ಲು ತಿರುಗ್ತಾ ಈ ಪಾಯಿಂಟ್ ಅಲ್ಲಿ ರೀಚ್ ಆದ್ರೆ ಕಲ್ಲು ಹೊರಗಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಕಲ್ಲು, ಬಟ್ ನಮ್ಮ ದಾರ ಏನಿದೆಯೋ ಆ ಕಲ್ಲನ್ನ ಹೊರಗೆ ಹೋಗದ ರೀತಿಯಲ್ಲಿ ಹಿಡ್ಕೋತಾ ಇರುತ್ತೆ. ಸಪೋಸ್ ಈ ಪಾಯಿಂಟ್ ನಲ್ಲಿ ಇದ್ದಾಗ ಏನಾಗುತ್ತೆ? ಕಲ್ಲು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಬಟ್ ನಮ್ಮ ದಾರ ಕಲ್ಲು ಹೊರಗಡೆ ಹೋಗ್ಬೇಡಪ್ಪ ಒಳಗಡೆನೆ ಉಳಿ ಅಂತ ಕಲ್ಲನ್ನ ಎಳೆದು ಇಟ್ಕೊಂಡಿರುತ್ತೆ. ಹೌದಾ? ಇದನ್ನ ನೀವು ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಈ ರೀತಿ ಆದಾಗ ನಮ್ಮ ದಾರ ಏನಿದೆಯೋ ಇಲ್ಲಿ ವಸ್ತು ಸರ್ಕ್ಯುಲರ್ ಮೋಷನ್ ನಲ್ಲಿ ತಿರುಗಬೇಕು ಅಂತಂದ್ರೆ, ನಮ್ಮ ಕಲ್ಲು ಸರ್ಕ್ಯುಲರ್ ಮೋಷನ್ ನಲ್ಲಿ ತಿರುಗಬೇಕು ಅಂತಂದ್ರೆ ಇಂಪಾರ್ಟೆಂಟ್ ರೋಲ್ ಇರೋದೇ ದಾರದ್ದು. ದಾರ ಹಾಕ್ತಾ ಇರುವಂತ ಫೋರ್ಸ್. ನಮ್ಮ ದಾರ ಯಾವ ರೀತಿ ಫೋರ್ಸ್ ಆಗ್ತಾ ಇದೆ? ದಾರ ಯಾವತ್ತೂ ಸೆಂಟರ್ ನ ಕಡೆಗೆ ಫೋರ್ಸ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿದ್ರೆ ಈ ಫೋರ್ಸ್ ಕೂಡ ಸೆಂಟರ್ ನ ಕಡೆಗೆ ಉಂಟು. ಕಲ್ಲು ಇಲ್ಲಿ ಬಂದಾಗ ಮತ್ತೆ ಸೆಂಟರ್ ನ ಕಡೆ ಫೋರ್ಸ್ ಹಾಕತ್ತೆ, ಈ ಕಲ್ಲು ಇಲ್ಲಿದ್ದಾಗ ಮತ್ತೆ ಸೆಂಟರ್ ನ ಕಡೆ ಫೋರ್ಸ್ ಹಾಕತ್ತೆ. ನಮ್ಮ ದಾರ ಯಾವತ್ತಿದ್ರು ಸೆಂಟರ್ ನ ಕಡೆಗೆ ಫೋರ್ಸ್ ಹಾಕುತ್ತೆ. ಸೊ ಸೆಂಟರ್ ನ ಕಡೆಗೆ ಫೋರ್ಸ್ ಆಗ್ತಾ ಇದೆ ಅಲ್ವಾ? ಸೊ ದಾರ ಹಾಕುವ ಫೋರ್ಸ್ ಅನ್ನ ನಾವು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತೀವಿ. ಓಕೆ? ಸೆಂಟ್ರಿಪೀಟಲ್ ಅಂತಂದ್ರೆ ಏನು? ಸೆಂಟರ್ ಅಂತಂದ್ರೆ ಸೆಂಟರ್ ಗೊತ್ತಲ್ವಾ? ಪೀಟಲ್ ಅಂತಂದ್ರೆ ಸೆಂಟರ್ ನ ಕಡೆಗೆ ಮುಖ ಮಾಡಿರುವಂತ ಫೋರ್ಸ್ ಅಂತ. ಹೌದಾ? ಎಲ್ಲ ಫೋರ್ಸ್ ನೋಡಿ ಸೆಂಟರ್ ನ ಕಡೆಗೆ ಮುಖ ಮಾಡಿದೆ. ನಿಮ್ಗೆ ಗೊತ್ತಾ? F = ma, ಫೋರ್ಸ್ = ಮಾಸ್ ಇಂಟು ಎಕ್ಸಲರೇಷನ್. ಫೋರ್ಸ್ ನ ಡೈರೆಕ್ಷನ್ ಹೇಗಿರುತ್ತೆ? ಈ ಫೋರ್ಸ್ ಹಾಕಿದಾಗ ವಸ್ತುವಿನಲ್ಲಿ ಏನು ಎಕ್ಸಲರೇಷನ್ ಆಗುತ್ತೋ ಅದರ ಡೈರೆಕ್ಷನ್ ನಲ್ಲಿ ಇರುತ್ತೆ. ಸೊ ಈ ನಮ್ಮ ಸೆಂಟ್ರಿಪೀಟಲ್ ಫೋರ್ಸ್ ಹಾಕುವಂತ ಸೆಂಟ್ರಿಪೀಟಲ್ ಎಕ್ಸಲರೇಷನ್ ಯಾವ ಡೈರೆಕ್ಷನ್ ಇರಬೇಕಾಯ್ತು? ಫೋರ್ಸ್ ಯಾವ ಡೈರೆಕ್ಷನ್ ಇದೆಯೋ ಅದೇ ಡೈರೆಕ್ಷನ್ ಇರಬೇಕಾಯ್ತು. ಸೊ ಸೆಂಟ್ರಿಪೀಟಲ್ ಎಕ್ಸಲರೇಷನ್ ಏನಿದೆಯೋ, ಇಲ್ಲಿ ನಮ್ಮ ಎಕ್ಸಲರೇಷನ್ ಏನಿದೆಯೋ ಅದು ಸೆಂಟ್ರಿಪೀಟಲ್ ಎಕ್ಸಲರೇಷನ್ ಆಗಿರುತ್ತೆ, ಮತ್ತು ಅದರ ಡೈರೆಕ್ಷನ್ ಯಾವತ್ತಿಗೂ ಸೆಂಟರ್ ನ ಕಡೆಗೆ ಇರುತ್ತೆ. ಒಂದು ವಿಷಯ ಅಂತೂ ಕನ್ಫರ್ಮ್, ಎಕ್ಸಲರೇಷನ್ ಯಾವತ್ತು ಸೆಂಟರ್ ನ ಕಡೆಗಿರುತ್ತೆ. ಓಕೆನಾ? ಸೊ ನಮ್ಮ ಎಕ್ಸಲರೇಷನ್ ಯಾವತ್ತಿದ್ರು ಸೆಂಟರ್ ನ ಕಡೆಗಿರುತ್ತೆ. ಎಕ್ಸಲರೇಷನ್ ಅಂತಂದ್ರೆ ಏನು? ಚೇಂಜ್ ಇನ್ ವೆಲಾಸಿಟಿ. ಹೌದಾ? ಚೇಂಜ್ ಇನ್ ವೆಲಾಸಿಟಿ. ಸೊ ನಮ್ಮ ಚೇಂಜ್ ಇನ್ ವೆಲಾಸಿಟಿ ಯಾವತ್ತು ಸೆಂಟರ್ ನ ಕಡೆಗಿರುತ್ತೆ. ಇಲ್ಲಿ ನಮ್ಮ ಚೇಂಜ್ ಇನ್ ಪೊಸಿಷನ್ ಯಾವ ಕಡೆಗಿತ್ತು? ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ನಮ್ಮ ಚೇಂಜ್ ಇನ್ ಪೊಸಿಷನ್ ಯಾವ ತರ ಇದೆ? ಇಲ್ಲಿಂದ ಇಲ್ಲಿಗಿದೆ. ಹೌದಾ? ದಿಸ್ ಇಸ್ ಚೇಂಜ್ ಇನ್ ಪೊಸಿಷನ್. ಈಗ ನಿಮ್ಗೆ ಇಲ್ಲಿ ಒಂದು ಟ್ರಯಾಂಗಲ್ ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಟ್ರಯಾಂಗಲ್ ಅನ್ನ, ಈಗ ಇಲ್ಲಿರೋ ಟ್ರಯಾಂಗಲ್ ಯಾವ್ದ್ರದ್ದು? ಇದು R1, ಇದು ಡೆಲ್ಟಾ R ಅಂದ್ರೆ ಚೇಂಜ್ ಇನ್ ಪೊಸಿಷನ್. ಇದ್ರ ಪೊಸಿಷನ್ ವೆಕ್ಟರ್, ಇದು ಚೇಂಜ್ ಇನ್ ಪೊಸಿಷನ್, ಮತ್ತೆ ಇದೊಂದು ಕೂಡ ಮತ್ತೊಂದು ಪೊಸಿಷನ್ ವೆಕ್ಟರ್. ಸೊ ಈ ಟ್ರಯಾಂಗಲ್ ಏನ್ ಕ್ರಿಯೇಟ್ ಆಗಿದೆಯೋ ಬರೀ ಪೊಸಿಷನ್ ಗಳದ್ದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನಾವು ವೆಲಾಸಿಟಿಗಳದ್ದು ಒಂದು ಟ್ರಯಾಂಗಲ್ ಅನ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿರೋ V1 ವೆಕ್ಟರ್ ನ ತಗೊಂಡ್ಬಂದು ಇಲ್ಲಿ ಇಡಿ. ಯಾವ ರೀತಿ ಇರುತ್ತೆ? ಸೇಮ್ ಅದೇ ಡೈರೆಕ್ಷನ್ ಇಟ್ಕೋತೀನಿ, ಈ ತರ ಇರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂತಹ V2 ವೆಕ್ಟರ್ ನ ತಗೊಬಂದು ಸೇಮ್ ಎಕ್ಸಾಕ್ಟ್ಲಿ ಅದನ್ನೇ ತಗೊಬಂದು ಅದೇ ಡೈರೆಕ್ಷನ್ ಚೇಂಜ್ ಮಾಡೋದು ಬೇಡ, ಅದನ್ನ ತಗೊಬಂದು ಇಲ್ಲಿ ಇಡಿ.
ವೆಲಾಸಿಟಿಯ ವೆಕ್ಟರ್ ಈ ಡೈರೆಕ್ಷನ್ ಇರುತ್ತೆ. ಓಕೆನಾ, ದಿಸ್ ಇಸ್ v1 ಅಂಡ್ ದಿಸ್ ಇಸ್ v2. ಓಕೆ, ಸೊ ಎರಡು ವೆಲಾಸಿಟಿಗಳು ಇದಾವೆ. ಸೊ ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ, ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ. ಈ ಎರಡು ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ಸ್. ನಾನು ಏನ್ ಮಾಡಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಟ್ರಯಾಂಗಲ್ ಅನ್ನ ಒಂದ್ ಸ್ವಲ್ಪ ಅಡ್ಡ ಬಿಡಿಸ್ಕೊಂಡಿದ್ದಾರೆ, ಹೌದಾ? ಸೊ ಎಕ್ಸಾಕ್ಟ್ ಇಲ್ಲಿ ಹೆಂಗಿದೆಯೋ ಅದೇ ರೀತಿ ಬಿಡಿಸ್ಕೊಳ್ಳೋಣ. ಓಕೆನಾ, ಅವಾಗ ನಿಮ್ಗೆ ಕಂಪೇರ್ ಮಾಡಕ್ ಈಸಿ ಆಗುತ್ತೆ. ಸೊ ಟ್ರಯಾಂಗಲ್ ಅಂದ್ ಆಕ್ಚುಲಿ ಒಂದ್ ಸ್ವಲ್ಪ ಈ ರೀತಿ ಅಡ್ಡ ಆಗಿದೆ, ಇದನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಫ್ರೇಮ್ ಅನ್ನ ಒಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ಏನು ಮಾಡ್ಲಿಲ್ಲ, ಅದು ಹಿಂಗಿತ್ತಲ್ಲ ಟ್ರಯಾಂಗಲ್, ನಾನು ಹಿಂಗ್ ಮಾಡ್ಕೊಂಡೆ ಅಷ್ಟೇ, ಗೊತ್ತಾಯ್ತು? ಸೇಮ್ ನೀವು ಒಂದ್ ಸ್ವಲ್ಪ ವಿಡಿಯೋ ಹಿಂಗ್ ಸರ್ಚ್ ನೋಡಿದ್ರೆ ನಿಮ್ಗೆ ಹಿಂಗಿರೋ ಟ್ರಯಾಂಗಲ್ ಅನ್ನ ಸ್ವಲ್ಪ ಹಿಂಗ್ ಮಾಡ್ಕೊಂಡೆ, ಯಾಕಂದ್ರೆ ಇವೆರಡು ಮ್ಯಾಚಿಂಗ್ ಕಾಣ್ಲಿ ಅಂತ ಅಷ್ಟೇ, ಆಯ್ತಾ? ಸೊ ಇದು ತೀಟ ಆಗಿದ್ರೆ ಇದು ಕೂಡ ತೀಟ ಆಗಿರುತ್ತೆ. ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಅವುಗಳ ಬಾಹುಗಳ ಅವುಗಳ ಸೈಡ್ಗಳ ರೇಷಿಯೋ ಸೇಮ್ ಇರಬೇಕಾಯ್ತು. ಸೊ ಇದಕ್ಕೆ ಯಾವುದು ಸಿಮಿಲರ್ ಇರುತ್ತೆ? ಈ ಸೈಡ್ ಸಿಮಿಲರ್ ಇರುತ್ತೆ, ಹೌದಾ? ಸೊ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಆರ್, ಚೇಂಜ್ ಇನ್ ವೆಲಾಸಿಟಿ ಮತ್ತೆ ಚೇಂಜ್ ಇನ್ ಪೊಸಿಷನ್ ಎರಡರದ್ದು ಏನಿರುತ್ತೆ? ರೇಷಿಯೋ ಸೇಮ್ ಇರುತ್ತೆ. ಎರಡರದ್ದು ರೇಷಿಯೋ ಅಲ್ಲ, ಇವುಗಳ ರೇಷಿಯೋ ಮತ್ತೊಂದಕ್ಕೆ ಸೇಮ್ ಇರುತ್ತೆ. ಯಾವ್ದು ತಗೊಳ್ವಾ? ಇದು ಮತ್ತೆ ಇದರ ರೇಷಿಯೋ ಅಂತ ತಗೊಳ್ವಾ. ಓಕೆನಾ, ಇದನ್ನ ನಾವು ವೆಲಾಸಿಟಿ ಡಿವೈಡೆಡ್ ಬೈ, ಇದು ಆಕ್ಚುಲಿ ರೇಡಿಯಸ್ ತಾನೆ, ಸೈಜ್ ರೇಡಿಯಸ್. ವೆಕ್ಟರ್ ಎಲ್ಲ ನಾವು ತಗೊಳ್ಳೋದು ಬೇಡ ಈಗ, ಜಸ್ಟ್ ಅದರ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡುವ. ಇದರದ್ದು ಈ ಪೊಸಿಷನ್ ವೆಕ್ಟರ್ ನ ಸೈಜ್ ಏನಿರುತ್ತೆ? ರೇಡಿಯಸ್ ಈಕ್ವಲ್ ಇರುತ್ತೆ. ಸೊ ಇದನ್ನ ಆರ್ ಅಂತ ತಗೊಳ್ಳಿ. ಓಕೆನಾ, ಸೊ ಇದನ್ನು v1 ಅಂತ ತಗೊಳ್ಳಿಲ್ಲ ನಾನು, v1 ಅಂತ ಕನ್ಸಿಡರ್ ಮಾಡಬಹುದಿತ್ತು, ಬಟ್ ವೆಲಾಸಿಟಿ ತಾನೆ ಅದು, ಸೊ ಆಕ್ಚುಲಿ ಸ್ಪೀಡ್ ತಾನೆ, ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ತಾನೆ. ಸೊ ಜಸ್ಟ್ ಅದನ್ನ ವೆಲಾಸಿಟಿ v ಅಂತ ಬರ್ಕೋಬಿಟ್ಟಿದ್ದೇನೆ. ಓಕೆನಾ, ಕ್ಲಿಯರ್? ನಾವಿಲ್ಲಿ ಬರ್ಕೊಂಡಿರೋದು ಡೈರೆಕ್ಷನ್ ಎಲ್ಲೂ ಕೊಟ್ಕೊಂಡಿಲ್ಲ, ಜಸ್ಟ್ ಅವುಗಳ ಮ್ಯಾಗ್ನಿಟ್ಯೂಡ್ ಅನ್ನ ಬರ್ಕೊಂಡಿದ್ದೇವೆ ಅಷ್ಟೇ. ಓಕೆನಾ, ಕ್ಲಿಯರ್ ಆಯ್ತಾ? ಇವಾಗ ಏನ್ ಮಾಡೋಣ ಅಂತಂದ್ರೆ ಡೆಲ್ಟಾ ವಿ ಅಂದ್ರೆ ಏನಾಗಬೇಕಾಯ್ತು ನೋಡೋಣ. ಡೆಲ್ಟಾ ವಿ ನಮಗೆ ಬೇಕಂದ್ರೆ ಏನ್ ಮಾಡಬೇಕು? ಈ ಡೆಲ್ಟಾ ಆರ್ ಅನ್ನು ಈ ಕಡೆ ಓಡಿಸಬೇಕು. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಡೆಲ್ಟಾ ಆರ್ ವಿ ಬೈ ಆರ್, ಕರೆಕ್ಟಾ? ನಾವು ಎಕ್ಸಲರೇಷನ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಎಕ್ಸಲರೇಷನ್ ಅಂದ್ರೆ ಏನ್ ಆಕ್ಚುಲಿ? ಎಕ್ಸಲರೇಷನ್ ಅಂತಂದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ಹೌದಾ? ಆದ್ರೆ ನಾವೇನ್ ಮಾಡ್ಕೋತೀವಿ? ಟೈಮ್ಗೆ ಲಿಮಿಟ್ ಹಾಕೋತೀವಿ. ಒಂದು ಏನು? ಟೈಮ್ ತುಂಬಾ ಚಿಕ್ಕದಾಗಬೇಕು ಅಂತ ಟೈಮಿಗೆ ಒಂದು ಲಿಮಿಟ್ ಹಾಕೋತೀವಿ. ಏನ್ ಹಾಕೋತೀವಿ? ಲಿಮಿಟ್. ಟೈಮ್ ಏನಿರ್ಬೇಕು? ತುಂಬಾ ಚಿಕ್ಕದಿರ್ಬೇಕು ಅಂತ. ಟೈಮು ತುಂಬಾ ಚಿಕ್ಕದಿರ್ಬೇಕು, ಟೈಮ್ 0ಗೆ ಸಮೀಪದಲ್ಲಿ ಇರಬೇಕು ಅಂತ, t → 0 ಅಂತ ಒಂದು ಲಿಮಿಟ್ ಹಾಕೋತೀವಿ, ಹೌದ್ ತಾನೆ? ಎಕ್ಸಲರೇಷನ್ ಅನ್ನ ನಾವು ಇದೇ ರೀತಿ ಬರ್ಕೋತೀವಿ. ಹಿಂದೆಲ್ಲ ಕಲ್ತಿದ್ವಿ ಎಂತಂತರಕ್ಕೆ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲೆಲ್ಲ ಕಲ್ತಿದ್ವಿ, ಹೌದಾ? ಸೊ ಇದೆ ತಾನೆ. ಸೊ ಈ ರೀತಿ ಇದ್ದಾಗ ನಾವು ಡೆಲ್ಟಾ ವಿ ಜಾಗದಲ್ಲಿ ಏನಂತ ಬರ್ಕೋಬಹುದು? ಡೆಲ್ಟಾ ವಿ ಜಾಗದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಹೌದಾ? ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ಕೋತೀವಿ. ನೋಡಿ, ಸೇಮ್ ಸ್ಟೆಪ್, ಏನು ಚೇಂಜಸ್ ಮಾಡಲಿಲ್ಲ. ಈ ಡೆಲ್ಟಾ ವಿ ಜಾಗದಲ್ಲಿ ಇದನ್ನ ಬರ್ಕೋಬಹುದಲ್ವಾ? ಸೊ ಡೆಲ್ಟಾ ವಿ ಜಾಗದಲ್ಲಿ ಅದನ್ನ ಬರ್ಕೊಂಡಿದ್ದೀನಿ ಅಷ್ಟೇ. ಆರ್ ಆಕ್ಚುಲಿ ಏನಿದೆ ಇಲ್ಲಿ? ಆರ್ ಕೆಳಗಡೆಗಿದೆ. ಸೊ ನಾವು ಈ ಆರ್ ಅನ್ನ ಕೆಳಗಡೆಗಿರೋ ಆರ್ ಅನ್ನ ನಾವು ಕೆಳಗಡೆ ಬರ್ಕೊಳ್ಳೋಣ. ಓಕೆನಾ, ಈ ರೀತಿ ಇತ್ತು, ಈ ರೀತಿಯಾಗಿ ಬರ್ಕೊಳ್ಳೋಣ. ಒಂದು ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಏನಪ್ಪಾ ಅಂತಂದ್ರೆ ಈ ಲಿಮಿಟ್ ಏನಿದೆಯೋ ಇದು ಬರೀ ವೇರಿಯೇಬಲ್ಸ್ಗೆ ಅಪ್ಲೈ ಆಗುತ್ತೆ ಅಂತ. ಅಂದ್ರೆ ಇಲ್ಲಿ ಏನು ವಸ್ತು ಇದ್ರ ಈಕ್ವೇಶನ್ ಒಳಗಡೆಗೆ ಯಾವ ವಸ್ತುಗಳು ಚೇಂಜ್ ಆಗಬಹುದೋ ಅವುಗಳ ಮೇಲೆ ಮಾತ್ರ ಅಪ್ಲೈ ಆಗುತ್ತೆ ಅಂತ. ಇಲ್ಲಿ ಏನ್ ಚೇಂಜ್ ಆಗ್ಬಹುದು? ಡೆಲ್ಟಾ ಆರ್ ಅಂದ್ರೆ ಏನ್ ಆಕ್ಚುಲಿ? ಚೇಂಜ್ ಇನ್ ಆರ್ ಅಂತ ಅರ್ಥ. ಸೊ ಆರ್ ಇಲ್ಲಿ ಚೇಂಜ್ ಆಗಬಹುದು. ಟಿ ಟೈಮ್, ಚೇಂಜ್ ಇನ್ ಟೈಮ್ ಅಂತ ಬರ್ಕೊಂಡು, ಡೆಲ್ಟಾ ಟಿ ಅಂತಂದ್ರೆ ಚೇಂಜ್ ಇನ್ ಟೈಮ್. ಸೊ ಟೈಮ್ ಇಲ್ಲಿ ಚೇಂಜ್ ಆಗಬಹುದು. ಈ ಸ್ಪೀಡು ಚೇಂಜ್ ಆಗಲ್ಲ. ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್, ಆಲ್ರೆಡಿ ನಾವು ಮ್ಯಾಗ್ನಿಟ್ಯೂಡ್ ತಗೊಂಡಿದ್ವಿ, ವೆಲಾಸಿಟಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿಲ್ಲ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಿದ್ವಿ. ನಮ್ದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿರೋದ್ರಿಂದ ನಮ್ಮ ವಸ್ತು ಏನಿರುತ್ತೆ? ಒಂದೇ ಸ್ಪೀಡ್ ನಲ್ಲಿ ಚಲಿಸ್ತಾ ಇರುತ್ತೆ, ಕಾನ್ಸ್ಟೆಂಟ್ ಸ್ಪೀಡ್ ನಲ್ಲಿ ಚಲಿಸ್ತಾ ಇರುತ್ತೆ. ಸೊ ವೆಲಾಸಿಟಿಯನ್ನು ಚೇಂಜ್ ಆಗಲ್ಲ. ಸೊ ವೆಲಾಸಿಟಿಯಲ್ಲಿ ಕಾನ್ಸ್ಟೆಂಟ್. ಆರ್ ಅಂತಂದ್ರೆ ರೇಡಿಯಸ್ ಚೇಂಜ್ ಆಗುತ್ತಾ? ಇಲ್ಲ. ರೌಂಡ್ ಹೊಡಿಬೇಕಾದ್ರೆ ರೇಡಿಯಸ್ ಅಷ್ಟೇ ಇರುತ್ತೆ, ಹೌದಾ? ಸೊ ಇಲ್ಲಿ ರೇಡಿಯಸ್ ಕೂಡ ಚೇಂಜ್ ಆಗಲ್ಲ, ವೆಲಾಸಿಟಿ ಕೂಡ ಚೇಂಜ್ ಆಗಲ್ಲ. ಸೊ ನಾವಿಲ್ಲಿ ಏನು ಲಿಮಿಟ್ ಅಪ್ಲೈ ಮಾಡಿದ್ವೋ ಆ ಲಿಮಿಟ್ ಚೇಂಜ್ ಆಗೋ ವಸ್ತುಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ, ಈ ಕಾನ್ಸ್ಟೆಂಟ್ ವಸ್ತುಗಳಿಗೆ ಅಪ್ಲೈ ಆಗಲ್ಲ. ಸೊ ಈ ಕಾನ್ಸ್ಟೆಂಟ್ ಇರೋದನ್ನ ನಾವು ಹೊರಗಡೆ ಬರ್ಕೋಬಹುದು. ಓಕೆನಾ? ಸೊ ಕಾನ್ಸ್ಟೆಂಟ್ ಏನಿದೆ ಇಲ್ಲಿ? ವಿ ಬೈ ಆರ್ ಅನ್ನೋ ಕಾನ್ಸ್ಟೆಂಟ್ ಇದೆ. ಸೊ ಈ ಕಾನ್ಸ್ಟೆಂಟ್ ಅನ್ನ ನಾವು ಲಿಮಿಟ್ ನಿಂದ ಹೊರಗಡೆ ಬರ್ಕೊಳ್ಳೋಣ. ಓಕೆನಾ? ಸೊ ಎ ಇಸ್ ಈಕ್ವಲ್ ಟು ಲಿಮಿಟ್ ನಿಂದ ಹೊರಗಡೆ ಬರ್ಕೋಬೇಕು. ಏನು? ವಿ ಬೈ ಆರ್. ನೀವು ಇಲ್ಲಿ ಒಂದು ವಿಷಯನ ಅಬ್ಸರ್ವ್ ಮಾಡಬಹುದು, ಏನಪ್ಪಾ ಅಂತಂದ್ರೆ ಇಲ್ಲ ನೋಡಿ, ಇದು ಏನಿದೆ ಆಕ್ಚುಲಿ? ವೆಲಾಸಿಟಿ ತಾನೇ ಇದು. ಡೆಲ್ಟಾ ಆರ್ ಚೇಂಜ್ ಇನ್ ಪೊಸಿಷನ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್, ಕಡೆಗೆ ಡೆಲ್ಟಾ ಟೈಮ್ ಇದು ಡಿಸ್ಪ್ಲೇಸ್ಮೆಂಟ್, ಚೇಂಜ್ ಇನ್ ಪೊಸಿಷನ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್, ಇಟ್ ಈಸ್ ವೆಲಾಸಿಟಿ, ರೈಟ್? ಸೊ ಎಕ್ಸಲರೇಷನ್ ಏನಾಗಬೇಕಾಯ್ತು? ಎಕ್ಸಲರೇಷನ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಇದಂತಂದ್ರೆ ವೆಲಾಸಿಟಿ ತಾನೆ, ಸೊ ವೆಲಾಸಿಟಿ ಆಗ್ಬೇಕಾಯ್ತು. ಸೊ ಎಕ್ಸಲರೇಷನ್ ನ ಫೈನಲ್ ಫಾರ್ಮುಲಾ ಯಾವ ರೀತಿ ಬರ್ಬೇಕಾಯ್ತು? ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಬರ್ಬೇಕಾಯ್ತು ಅಷ್ಟೇ. ಸೊ ಇದೇನಿದೆಯೋ ಇದು ನಿಮ್ಮ ಫೈನಲ್ ಎಕ್ಸ್ಪ್ರೆಷನ್. ಈ ಡಿರೈವೇಶನ್ ಏನಿದೆಯಲ್ವಾ, ಇದು ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು. ನಮ್ದು ಎಕ್ಸಲರೇಷನ್ ಯಾವ ತರದ ಎಕ್ಸಲರೇಷನ್? ಸೆಂಟ್ರಿಪಿಟಲ್ ಎಕ್ಸಲರೇಷನ್ ತಾನೆ. ಸೊ ಅದನ್ನ ಎ ಸಿ ಅಂತ ಬೇಕಾದ್ರೆ ನಾವು ಕರಿಬಹುದು. ಚಿಕ್ಕದಾಗಿ ಅಲ್ಲಿ ಎ ಸಿ ಅಂತ ಬಂದ್ಬಿಟ್ಟಿದ್ದೀನಿ. ಓಕೆ, ಸಬ್ಸ್ಕ್ರಿಪ್ಟ್ ಅಲ್ಲಿ ಚಿಕ್ಕದಾಗಿ ಬರೆಯೋದು. ಇದು ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್, ನಿಮ್ದು ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಜಾಸ್ತಿ ವಿಷಯಗಳನ್ನ ತಿಳ್ಕೊಳ್ಳೋಣ. ನಮ್ಮ ಬತ್ತಳಿಕೆಯಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಫಾರ್ಮುಲಾಗಳನ್ನ ಇಟ್ಕೊಳ್ಳೋಣ.
ಅವಾಗ ಏನಾಗುತ್ತೆ, ಯಾವ್ದಾದ್ರು ಪ್ರಾಬ್ಲಮ್ ಕೇಳಿದ್ರಪ್ಪ, ಸೀದಾ ಫಾರ್ಮುಲಾ ತೆಗ್ದ ಶೂಟ್ ಮಾಡ್ದ, ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಓಕೆನಾ, ಒಂದು ಸ್ವಲ್ಪ ಜಾಸ್ತಿ ಫಾರ್ಮುಲಾಸ್ನ ನೋಡೋಣ. ಈಗ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಒಂದು ವಿಷಯ ಇದೆ ಇಲ್ಲಿ, ಆಂಗ್ಯುಲರ್ ಸ್ಪೀಡ್ ಅಂತ ಬರುತ್ತೆ. ನಾರ್ಮಲಿ ನಾವು ಸ್ಪೀಡ್ ಅಂತ ಯಾವ್ದಕ್ಕೆ ಕರಿತೀವಿ, ನಮ್ಮ ಪೊಸಿಷನ್ ನಲ್ಲಿ ಆಗುವಂತ ಬದಲಾವಣೆ ಭಾಗಿಸು ಕಾಲದಲ್ಲಾಗುವಂತ ಬದಲಾವಣೆ, ಚಲಿಸಿದ ದೂರ ಭಾಗಿಸು ಕಾಲಕ್ಕೆ ನಾವು ಸ್ಪೀಡ್ ಅಂತ ಕರಿತೀವಿ. ಹೌದಾ? ಈ ಆಂಗ್ಯುಲರ್ ಸ್ಪೀಡ್ ಅಂತ ಇದೆಯಲ್ವಾ, ಹೆಸರೇ ಹೇಳುತ್ತೆ ಆಂಗ್ಯುಲರ್ ಸ್ಪೀಡ್. ಯಾವ ಸ್ಪೀಡು? ಆಂಗ್ಯುಲರ್ ಸ್ಪೀಡ್, ಆಂಗಲ್ಗೇನೋ ಸಂಬಂಧಿಸಿದ್ದು. ಹೌದಾ? ಈಗ ವಸ್ತು ಈ ರೀತಿ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ, ವಸ್ತು ತಿರುಗ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬಂತಪ್ಪ. ಹೌದಾ? ಏನಾಗುತ್ತೆ, ಆಕ್ಚುಲಿ ವಸ್ತು ಸರ್ಕ್ಯುಲರ್ ಪಾತ್ ನಲ್ಲಿ ತಿರುಗ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಆಕ್ಚುಲಿ ಇಲ್ಲಿ ಆಂಗಲ್ ಒಂದು ಕ್ರಿಯೇಟ್ ಆಗುತ್ತೆ. ಕರೆಕ್ಟಾ? ಸೊ ಜಾಸ್ತಿ ಹೀಗ್ ತಿರುಗ್ತಾ ಇದ್ರೆ ಆಂಗ್ಯುಲರ್ ಸ್ಪೀಡ್ ಜಾಸ್ತಿ ಅಂತ ಅರ್ಥ, ಹಿಂಗ್ ಮುದುಕ್ರಂಗ್ ತಿರುಗ್ತಾ ಇದ್ರೆ ಆಂಗ್ಯುಲರ್ ಸ್ಪೀಡ್ ಕಮ್ಮಿ ಅಂತ ಅರ್ಥ. ಹಿಂಗ್ ತಿರುಗ್ಬೇಕಾದ್ರೆ ಏನಾಗುತ್ತೆ, ಅದೇನಾಗುತ್ತೆ, ಒಂದ್ ಸ್ವಲ್ಪ ಆಂಗಲ್ ಕವರ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಅನ್ನ ತಗೊಳುತ್ತೆ. ಬಟ್ ಹಿಂಗ್ ತಿರುಗಿದ್ರೆ ಏನಾಗುತ್ತೆ, ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ಆಂಗಲ್ ಅನ್ನ ಕವರ್ ಮಾಡುತ್ತೆ. ಹೌದಾ? ಸೊ ನಮ್ ನಾರ್ಮಲ್ ಸ್ಪೀಡಿಗೆ ಇದಾಯ್ತು, ಲೀನಿಯರ್ ಸ್ಪೀಡಿಗೆ ಇದಾಯ್ತು ಫಾರ್ಮುಲಾ. ಸೊ ಆಂಗ್ಯುಲರ್ ಸ್ಪೀಡ್ಗೆ ಏನಾಗಬೇಕಾಯ್ತು, ಆಂಗ್ಯುಲರ್ ಸ್ಪೀಡ್ಗೆ ಚೇಂಜ್ ಇನ್ ಆಂಗಲ್ ಡಿವೈಡೆಡ್ ಬೈ ಟೈಮ್ ಆಗ್ಬೇಕಾಯ್ತು ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಏನುಂಟಿಲ್ಲಿ ಆಂಗ್ಯುಲರ್ ಸ್ಪೀಡ್ ಅನ್ನ ಡಿನೋಟ್ ಮಾಡ್ಬೇಕಾದ್ರೆ ನಾವು ಒಂದು ಸ್ಪೆಷಲ್ ಅಕ್ಷರ ಯೂಸ್ ಮಾಡ್ಕೋತೀವಿ, ಗ್ರೀಕ್ ಅಕ್ಷರ, ಅದು ಒಮೆಗಾ ಅಂತ ಕರಿತೀವಿ. ಓಕೆ, ಒಮೆಗಾ ಡಬ್ಲ್ಯೂ ಬರುತ್ತಾರನೆ ಬರೆಯೋದು, ಬಟ್ ಅದು ಒಂದ್ ಸ್ವಲ್ಪ ಹಿಂಗೆ ಕರ್ವಡಾಗಿ ಬರೀತಾರೆ, ಯಾಕೆ ಆ ರೀತಿ ಕೊಡೋದು ಏನೋ, ಬಟ್ ಒಮೆಗಾ ಅಂತ ಹಿಂದವ್ರು ಕೊಟ್ಕೊ ಬಂದಿದ್ದಾರೆ ಆಂಗ್ಯುಲರ್ ಸ್ಪೀಡ್ಗೆ. ನಾವು ಅದೇ ರೀತಿ ಒಮೆಗಾ ಅಂತ ಕರ್ಕೋತಾ ಹೋಗೋಣ. ಒಮೆಗಾ ಅಂತಂದ್ರೆ ಏನು, ಎಷ್ಟು ಸ್ಪೀಡ್ ಆಗಿ ಆಂಗಲ್ ಚೇಂಜ್ ಆಗ್ತಾ ಇದೆ ಅನ್ನೋದಷ್ಟೇ, ಮತ್ತೇನಲ್ಲ. ಒಮೆಗಾ ಅಂತಂದ್ರೆ ಇಷ್ಟೇ. ಈಗ ನಾವು ಒಂದು ರಿಲೇಷನ್ ನೋಡೋಣ, ಈ ಒಮೆಗಾಗೂ ಮತ್ತು ನಮ್ಮ ಲೀನಿಯರ್ ಸ್ಪೀಡ್ಗೂ ಏನ್ ಸಂಬಂಧ ಅಂತ ನೋಡ್ತಾ ಹೋಗೋಣ. ಈಗ ಒಂದು ಸರ್ಕ್ಯುಲರ್ ಪಾತ್ ನಲ್ಲಿ ಈ ರೀತಿ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ವಸ್ತು ಮೊದಲು ಈ ಪಾಯಿಂಟ್ ಅಲ್ಲಿ ಇತ್ತು, ಅದರ ಪೊಸಿಷನ್ ವೆಕ್ಟರ್ ಹೀಗಿತ್ತು. ಅದಾದ್ಮೇಲೆ ಆ ವಸ್ತು ಯಾವುದೋ ಒಂದು ಆಂಗ್ಯುಲರ್ ಸ್ಪೀಡ್ ನಲ್ಲಿ ತಿರುಗ್ತಾ ಅದು ಇಲ್ಲಿಗೆ ಹೋಗ್ಬಿಡ್ತು, ಆವಾಗ ಅದರ ಪೊಸಿಷನ್ ಈ ರೀತಿ ಇದೆ. ಅವುಗಳ ನಡುವೆ ಒಂದು ಆಂಗಲ್ ಕ್ರಿಯೇಟ್ ಆಯ್ತು, ಅದನ್ನ ನಾವು ಥೀಟಾ ಅಂತ ಕರೆಯೋಣ. ಈಗ ಆಂಗ್ಯುಲರ್ ಸ್ಪೀಡ್ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತು, ಆಕ್ಚುಲಿ ಇಲ್ಲಿ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ನಾವು ಏನ್ ಮಾಡ್ಬೇಕಾಯ್ತು, ಆಕ್ಚುಲಿ ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ ಮಾಡ್ಬೇಕಾಯ್ತು. ಹೌದಾ? ಸೊ ಚಲಿಸಿದ ದೂರ ಏನಿದೆ ಇಲ್ಲಿ ಆಕ್ಚುಲಿ ಅಂತಂದ್ರೆ, ಚಲಿಸಿದ ದೂರ ಇಷ್ಟಿದೆ. ಹೌದಾ? ಈ ಆರ್ಕ್ ಲೆಂತ್ ಇದೆ. ಆರ್ಕ್ ಲೆಂತ್ ಯಾವ ರೀತಿ ಕಂಡುಹಿಡಿತೀರಾ ನೀವು? ಆರ್ಕ್ ಲೆಂತ್ ಕಂಡುಹಿಡಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇದು ನಿಮ್ಗೆ ತುಂಬಾ ಕಡೆ ಹೆಲ್ಪ್ ಆಗ್ಬಹುದು. ಈಗ ಹೇಳ್ತಾ ಇರೋದು ಆರ್ಕ್ ಲೆಂತ್ ಕಂಡುಹಿಡಿಬೇಕಾದ್ರೆ, ಆರ್ಕ್ ಲೆಂತ್ ಅಂದ್ರೆ ಗೊತ್ತಾಯ್ತಾ, ಈ ಕಂಸ ಇದೆಯಲ್ವಾ, ಈ ಕಂಸದ ಉದ್ದ ಕಂಡುಹಿಡಿಬೇಕಾದ್ರೆ ಏನ್ ಫಾರ್ಮುಲಾ ಅಪ್ಪ ಅಂತಂದ್ರೆ, ಇದರ ರೇಡಿಯಸ್ ಮತ್ತೆ ಇದರ ಆಂಗಲ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಏನ್ ಮಾಡ್ಬೇಕು? ಆರ್ಕ್ ಕಂಡುಹಿಡಿಬೇಕು ಅಂತಂದ್ರೆ ರೇಡಿಯಸ್ ಮತ್ತೆ ಆಂಗಲ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಹೌದಾ? ಆಂಗಲ್ ಅನ್ನ ರೇಡಿಯಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆರ್ಕ್ ಲೆಂತ್ ಸಿಕ್ಕೋಗತ್ತಾ? ಹೌದು, ಸಿಕ್ಕೋಗತ್ತೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನ್ ಅಂತಂದ್ರೆ, ಇಲ್ಲಿ ನೀವು ಥೀಟಾ ತಗೊಂಡಿದ್ದೀರಾ ಅಲ್ವಾ, ಥೀಟಾವನ್ನ ನೀವು ಡಿಗ್ರಿನಲ್ಲಿ ತಗೊಳ್ಳೋ ಹಾಗಿಲ್ಲ, ಅದನ್ನ ರೇಡಿಯನ್ಸ್ ನಲ್ಲೇ ಕನ್ಸಿಡರ್ ಮಾಡಬೇಕು. ಥೀಟಾವನ್ನ ಯಾವ್ದ್ರಲ್ಲಿ ಕನ್ಸಿಡರ್ ಮಾಡಬೇಕು? ರೇಡಿಯನ್ಸ್ ನಲ್ಲೇ ಕನ್ಸಿಡರ್ ಮಾಡಬೇಕು. ಇದೊಂದು ವಿಷಯ ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನಾವು ಚಲಿಸಿದ ದೂರವನ್ನ ಹೇಗ್ ಬರ್ಕೋಬಹುದು? ಆರ್ ಥೀಟಾ ಅಂತ ಬರ್ಕೋಬಹುದು ಸರ್ಕ್ಯುಲರ್ ಮೋಷನ್ ಅಲ್ಲಿ. ಹೌದಾ? ಸೊ ಚಲಿಸಿದ ದೂರವನ್ನ ನಾವ್ ಏನ್ ಬರ್ಕೋಬಹುದು? ಆರ್ ಥೀಟಾ ಅಂತ ಬರ್ಕೋಬಹುದು, ರೇಡಿಯಸ್ ಇಂಟು ಥೀಟಾ ಅಂತ ಬರ್ಕೋಬಹುದು. ನಾವಿಲ್ಲಿ ರೇಡಿಯಸ್ ಎಲ್ಲ ಕ್ಯಾಪಿಟಲ್ ಆರ್ ತಗೊಂಡಿದ್ದೇವಲ್ವಾ, ಸೊ ಇಲ್ಲಿ ನಾವು ಕ್ಯಾಪಿಟಲ್ ಆರ್ ಅನ್ನ ಬರ್ಕೊಳ್ಳೋಣ, ರೇಡಿಯಸ್ ಅಂತ ಕ್ಯಾಪಿಟಲ್ ಆರ್ ಅಂತ ಬರ್ಕೊಳ್ಳೋಣ. ಥೀಟಾ, ಓಕೆ, ಥೀಟಾದಲ್ಲಿ ಆಗುವಂತ ಥೀಟಾ ಇಲ್ಲಿ ಪ್ರತಿಕ್ಷಣ ಚೇಂಜ್ ಆಗುತ್ತೆ ಅಲ್ವಾ, ಸೊ ಇದನ್ನ ನಾವು ಡೆಲ್ಟಾ ಥೀಟಾ ಅಂತ ಬರ್ಕೊಳ್ಳೋಣ. ಥೀಟಾದಲ್ಲಿ ಆಗುವಂತ ಬದಲಾವಣೆ ಅಂತ ಬರ್ಕೊಳ್ಳೋಣ. ಓಕೆ, ಇಷ್ಟೇ. ಈಗ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಈ ಡೆಲ್ಟಾ ಥೀಟಾ ಡಿವೈಡೆಡ್ ಬೈ ಟೈಮ್ ಅಂದ್ರೆ ಚೇಂಜ್ ಇನ್ ಟೈಮ್ ಅಂತಂದ್ರೆ ಏನು? ಒಮೆಗಾ ತಾನೆ, ಆಂಗ್ಯುಲರ್ ಸ್ಪೀಡ್ ತಾನೆ. ಸೊ ಈ ಜಾಗದಲ್ಲಿ ನಾವು ಒಮೆಗಾ ಅಂತ ಬರ್ಕೊಳ್ಳೋಣ. ಸೊ ವೆಲಾಸಿಟಿ ಅಂತಂದ್ರೆ ಏನಿಲ್ಲ ಆಕ್ಚುಲಿ, ಆರ್ ಒಮೆಗಾ. ಇದೊಂದು ಎಕ್ಸ್ಪ್ರೆಷನ್ ಏನಿದೆಯೋ, ಇದೊಂದು ಫಾರ್ಮುಲಾ ಏನಿದೆಯೋ, ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ? ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪು. ಸಿಂಪಲ್ ಅಲ್ಲ, ಎರಡು ಫಾರ್ಮುಲಾ ಏನಿದೆ, ಎರಡೆರಡು ಅಕ್ಷರ, ಮೂರ್ ಅಕ್ಷರ ಫಾರ್ಮುಲಾ. ಇದು ನೆನ್ಪಿಟ್ಕೊಳ್ಳೋದು ಅಷ್ಟೇ. ನಾನು ನಿಮ್ಗೆ ಜಾಸ್ತಿ ನೆನ್ಪಿಟ್ಕೊಳ್ಳೋಕೆ ಹೇಳೋದಿಲ್ಲ ಯಾವಾಗೂ, ಆಯ್ತಾ? ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಇದಂತೂ ನೀವು ಡಿರೈವೇಶನ್ ಮಾಡ್ತೀರಾ, ಎಕ್ಸಾಮ್ಗೋಸ್ಕರ ಡಿರೈವೇಶನ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ, ಇದು ನೆನ್ಪಿರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಸ್ಪೀಡ್ ಇಸ್ ಈಕ್ವಲ್ ಟು ಆರ್ ಒಮೆಗಾ ಅಂತ. ಆರ್ ಅಂದ್ರೆ ರೇಡಿಯಸ್, ಒಮೆಗಾ ಅಂತಂದ್ರೆ ಆಂಗ್ಯುಲರ್ ಸ್ಪೀಡ್. ಓಕೆನಾ? ಸೊ ಈ ಫಾರ್ಮುಲಾ ಗೊತ್ತು ಅಂತಂದ್ರೆ ನಾವು ಸೆಂಟ್ರಿಪಿಟಲ್ ಎಕ್ಸಲರೇಷನ್ಗೆ ಇನ್ನೊಂದು ಫಾರ್ಮುಲಾನು ಬರೀಬಹುದು. ಹೌದಾ? ಸೊ ಎ ಸಿ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಅಂತ ಬರೆದಿದ್ದಾರೆ. ವಿ ಸ್ಕ್ವೇರ್ ಅಂತಂದ್ರೆ ವಿ ಜಾಗದಲ್ಲಿ ಇದು ಅಲ್ವಾ, ವಿ ಅಂತಂದ್ರೆ ಇದು ಆರ್ ಒಮೆಗಾ ಇದ್ರ ಸ್ಕ್ವೇರ್ ಪೂರ್ತಿ ಸ್ಕ್ವೇರ್, ಆರ್ ಒಮೆಗಾ ಡಿವೈಡೆಡ್ ಬೈ ಆರ್ ಅಂತ ಇದೆ. ಓಕೆನಾ? ಅಂದ್ರೆ ಏನಾಯ್ತು? ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಆಯ್ತು. ಇಲ್ಲೊಂದ್ ಆರ್ ಹೋದ್ರೆ ಎ ಸಿ ಅಂತಂದ್ರೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಂತಂದ್ರೆ ಅಯ್ಯಪ್ಪ ಒಮೆಗಾ ಸ್ಕ್ವೇರ್ ಆರ್ ಅಂತ ಬರಿಬಹುದು, ಅಥವಾ ಆರ್ ಒಮೆಗಾ ಸ್ಕ್ವೇರ್ ಅಂತ ಬರಿಬಹುದು. ಓಕೆನಾ? ಸೊ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅನ್ನ ಹೀಗೂ ಬರಿಬಹುದು. ಬಟ್ ನಾನು ನಿಮ್ಗೆ ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳುದಿಲ್ಲ. ಇದು ನೆನ್ಪಿತ್ತಂದ್ರೆ ಇದನ್ನ ನೀವು ಆರಾಮಾಗಿ ಕಂಡುಹಿಡಿಬಹುದು. ಈಗ ನಿಮ್ಗೆ ಎರಡು ವಿಷಯಗಳನ್ನ ಹೊಸದಾಗಿ ಹೇಳ್ತೇನೆ, ಜ್ಞಾನ ಕೊಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ಮ ನೋಟ್ಸ್ ನಲ್ಲಿ ಇದನ್ನ ಬರ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ಬೇಸಿಕ್ ಜ್ಞಾನ ಇದೆ. ಎರಡು ಟರ್ಮ್ ಏನಪ್ಪಾ ಅಂದ್ರೆ, ಒಂದು ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ, ಇನ್ನೊಂದು ಟೈಮ್ ಪೀರಿಯಡ್ ಅಂತ. ಓಕೆನಾ?
ಟೈಮ್ ಪೀರಿಯಡ್ ಅಂದ್ರೆ ಮೊದಲು ಹೇಳ್ಕೊತೀನಿ. ಟೈಮ್ ಪೀರಿಯಡ್ ಅಂತಂದ್ರೆ ಒಂದು ವಸ್ತು ಒಂದು ರೌಂಡ್ ಹಾಕ್ಲಿಕ್ಕೆ ಏನು ಟೈಮ್ ತಗೊಳುತ್ತೋ, ಒಂದು ರಿವಾಲ್ಯೂಷನ್ಗೆ ಏನು ಟೈಮ್ ತಗೊಳುತ್ತೋ ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಕನ್ನಡದಲ್ಲೇ ಬರ್ಕೊಳ್ಳಿ, ಪರವಾಗಿಲ್ಲ. ಟೈಮ್ ಪೀರಿಯಡ್ ಅಂದ್ರೆ ಏನು? ಒಂದು ವಸ್ತುವು ಒಂದು ರೌಂಡ್ ಹಾಕೋಕೆ, ಒಂದು ಸುತ್ತನ್ನ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಟೈಮ್ ತಗೊಳುತ್ತೋ ಅದು. ಆಯ್ತಾ? ಈಗ ಫ್ರೀಕ್ವೆನ್ಸಿ ಬರೋಣ. ಫ್ರೀಕ್ವೆನ್ಸಿ ಅಂತಂದ್ರೆ 1 ಸೆಕೆಂಡ್ ನಲ್ಲಿ ಒಂದು ವಸ್ತು, ಅಂದ್ರೆ 1 ಯೂನಿಟ್ ಟೈಮ್ ನಲ್ಲಿ ಒಂದು ವಸ್ತು ಎಷ್ಟು ರೌಂಡ್ ಹಾಕುತ್ತೋ ಅದನ್ನ ಫ್ರೀಕ್ವೆನ್ಸಿ ಆಗ್ತದೆ. ಫ್ರೀಕ್ವೆನ್ಸಿ ಅಂದ್ರೆ 1 ಯೂನಿಟ್ ಟೈಮ್ ನಲ್ಲಿ ಅಥವಾ 1 ಸೆಕೆಂಡ್ ನಲ್ಲಿ ಒಂದು ವಸ್ತು ಎಷ್ಟು ರೌಂಡ್ ಆಗ್ತದೆಯೋ ಅದು ಫ್ರೀಕ್ವೆನ್ಸಿ. ಟೈಮ್ ಪೀರಿಯಡ್ ಅಂತಂದ್ರೆ ಒಂದು ರೌಂಡ್ ಹಾಕ್ಲಿಕ್ಕೆ ಏನ್ ಟೈಮ್ ಬೇಕು ಅದು ಟೈಮ್ ಪೀರಿಯಡ್. ಎರಡರೂ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಬಟ್ ಪಕ್ಕದಲ್ಲಿ ಒಂದು ಬರ್ದಿಟ್ಕೊಳ್ಳಿ, ಕನ್ನಡದಲ್ಲೇ ಬರ್ದಿಟ್ಕೊಳ್ಳಿ, ಪರವಾಗಿಲ್ಲ. ಈಗ ಆ ಫ್ರೀಕ್ವೆನ್ಸಿ, ಆ ಟೈಮ್ ಪೀರಿಯಡ್, ಅದ್ರ ನಾಲೆಜ್ ಇಟ್ಕೊಂಡು ನಾವ್ ಇನ್ನೊಂದು ಮಾಡೋಣ. ಆಯ್ತಾ? ಇನ್ನೊಂದು ಎಕ್ಸ್ಪ್ರೆಷನ್ ಬರೆಯೋಣ, ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಈಗ ನಾ ಏನು ಫ್ರೀಕ್ವೆನ್ಸಿ ಅನ್ನಲ್ವಾ? ಫ್ರೀಕ್ವೆನ್ಸಿ ಅಂದ್ರೆ ಏನು ಆಕ್ಚುಲಿ ಅಂತಂದ್ರೆ, ಫ್ರೀಕ್ವೆನ್ಸಿಯನ್ನ ನಿಮ್ NCERT ಬುಕ್ ನಲ್ಲಿ ಬೇರೆ ರೀತಿ ಬರ್ದಿದ್ದಾರೆ. ಓಕೆ, ನೀವು ಬೇಕಾದ್ರೂ ನೋಡಿ, ಇಲ್ಲಿ ಈ ರೀತಿ ವಿ ಬರ್ದಿದಾರಲ್ಲ, ಇದು ಸ್ಪೀಡ್ ಅಂತ ಅರ್ಥ. ಓಕೆನಾ? ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ ವಿ ಬರ್ದಿದಾರಲ್ವಾ, ಇದು ಫ್ರೀಕ್ವೆನ್ಸಿ ಅಂತ ಅರ್ಥ. ಈ ರೀತಿ ಬರ್ದ್ರೆ ನೀವು ಖಂಡಿತ ಕನ್ಫ್ಯೂಷನ್ ಮಾಡ್ಕೋತೀರಾ. ಹೀಗಾಗಿ ನಾನು ಏನ್ ಮಾಡ್ತೀನಿ ಅಂತಪ್ಪ ಅಂತಂದ್ರೆ, ಫ್ರೀಕ್ವೆನ್ಸಿ ಏನಿದೆಯೋ ಅದಕ್ಕೆ ವಿ ಬೇರೆ ಬೇರೆ ಸ್ಟೈಲ್ ಅಲ್ಲಿ ವಿ ಅಂತ ಬರೀಲಿಕ್ಕೆಲ್ಲ ಹೋಗುದಿಲ್ಲ. ಕೆಲವರು ಅದನ್ನು ಮ್ಯೂ ಅಂತ ಬರೀತಾರೆ, ಈ ರೀತಿ ಬರೀತಾರೆ. ನಿಮ್ NCERT ನಲ್ಲಿ ಎರಡು ಒಂದೇ ರೀತಿ ಬರ್ದಂಗ ಅನ್ಸುತ್ತೆ ನಿಮ್ಗೆ. ಸೊ ಆ ರೀತಿ ಕನ್ಫ್ಯೂಷನ್ ಬೇಡ ಅಂತ ಸೊ ಫ್ರೀಕ್ವೆನ್ಸಿ ಏನಿದೆಯೋ ಅದನ್ನ ಎಫ್ ಅಂತಾನೆ ಬರ್ಕೋಬೇಡ. ಓಕೆ, ಫ್ರೀಕ್ವೆನ್ಸಿ ಅಂತಂದ್ರೆ ಏನ್ ಆಕ್ಚುಲಿ ಒಂದ್ ರೌಂಡ್ ಹಾಕೋದಕ್ಕೆ ಏನು ಟೈಮ್ ತಗೊಳುತ್ತೋ ಅದು. ಇದು ಅರ್ಥ ಆಯ್ತಲ್ಲ? ಈಗ ಬನ್ನಿ, ಆಕ್ಚುಲಿ ಸ್ಪೀಡ್ ಅಂತಂದ್ರೆ ಏನು? ಸ್ಪೀಡ್ ಅಂತಂದ್ರೆ ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ. ಹೌದಾ? ಟೈಮ್. ನಾವೀಗ ಏನ್ ಕೇಸನ್ನು ಕನ್ಸಿಡರ್ ಮಾಡುವ ಅಂದ್ರೆ, ಒಂದು ವಸ್ತು ಸರ್ಕ್ಯುಲರ್ ಮೋಷನ್ ನಲ್ಲಿ ಒಂದು ರೌಂಡ್ ಹೊಡಿತು, ಒಂದು ಫುಲ್ ರೌಂಡ್ ಹೊಡಿತು ಅಂತ ಕನ್ಸಿಡರ್ ಮಾಡುವ. ಸೊ ಒಂದು ಫುಲ್ ರೌಂಡ್ ಹೊಡಿತು ಅಂತಂದ್ರೆ ಚಲಿಸಿದ ದೂರ ಏನಾಗ್ಬೇಕಾಯ್ತು? ಅದರ ಸರ್ಕಂಫರೆನ್ಸ್ ಅಥವಾ ಅದರ ಪರಿಧಿ ಆಗ್ಬೇಕಾಯ್ತು. ಹೌದಾ? ಸೊ ಸರ್ಕಂಫರೆನ್ಸ್ ಎಷ್ಟಿರುತ್ತೆ? ಚಲಿಸಿದ ದೂರ ಎಷ್ಟಾಗ್ಬೇಕಾಯ್ತು? ಚಲಿಸಿದ ದೂರ 2πr ಆಗ್ಬೇಕಾಯ್ತು. ಕರೆಕ್ಟಾ? ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಹೌದಾ? ಡಿವೈಡೆಡ್ ಬೈ ಟಿ ಅಂತ ಬರೀವ. ಸೊ ನಾವು ಸೇಮ್ ಇಕ್ವೇಶನ್ ಅನ್ನ ಈ ರೀತಿ ಬರಿಬಹುದಾ? P is equal to 2πr ಇಂಟು ಈ ಟಿ ಅನ್ನ ಒಂದ್ ಸ್ವಲ್ಪ ಸೈಡಿಗೆ ಬರ್ಕೋಬಹುದು. 1/t ಏನಿದೆಯೋ ಇಲ್ಲೇನಿದೆಯೋ ಇದನ್ನ ಸ್ವಲ್ಪ ಸೈಡಿಗೆ ಬರ್ಕೋಬಹುದು. ಈ ರೀತಿ ಬರ್ಕೋಬಹುದು. ಡಿವೈಡೆಡ್ ಬೈ 1/t ಅಂತ ಬರ್ಕೋಬಹುದು. ಹೌದು ಸರ್, ಬರ್ಕೋಬಹುದು. ಸೊ ಈ 1/t ಅಂತಂದ್ರೆ ಏನ್ ಆಕ್ಚುಲಿ? 1/t ಅಂತಂದ್ರೆ ಫ್ರೀಕ್ವೆನ್ಸಿ ತಾನೆ. ಸೊ ವಿ ಅನ್ನ ನಾವು 2πrf ಅಂತ ಬರ್ಕೋಬಹುದು. ಸೊ ಇವಾಗ ಬರೋಣ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಮತ್ತೊಂದು ಫಾರ್ಮುಲಾ ಬರೋಣ. ಓಕೆನಾ? ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ವಿ ಸ್ಕ್ವೇರ್ ಅಂತಂದ್ರೆ ಇದ್ರ ಸ್ಕ್ವೇರ್ 2πrf ನ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಹೌದಾ? 2πrf ನ ಸ್ಕ್ವೇರ್ ಅಂತಂದ್ರೆ ಏನಾಗಬೇಕಾಯ್ತು? ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಎಷ್ಟು? 4 ಪೈ ಸ್ಕ್ವೇರ್ ಆರ್ ಸ್ಕ್ವೇರ್ ಎಫ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೊ ಕೆಳಗಡೆಗಿರೋ 1 ಆರ್, ಮೇಲ್ಗಡೆಗಿರೋ 1 ಆರ್ ಕ್ಯಾನ್ಸಲ್ ಆಯ್ತು. ಸೊ ಉಳ್ಕೊಂಡಿರೋದು ಏನಾಗಬೇಕಾಯ್ತು? ಇಷ್ಟ ಆಗ್ಬೇಕಾಗಿಲ್ಲ, ಇಷ್ಟೇ ಉಳಿಬೇಕಾಗಿಲ್ಲ, ಇಲ್ಲಿ ಮೇಲಿರುತ್ತೆ ಇಷ್ಟ ಆಗ್ಬೇಕಾಯ್ತು. ಹೌದಾ? ಕ್ಲಿಯರ್ ಅಲ್ಲ? ಈಗ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಒಂದು ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದ್ ಸ್ವಲ್ಪ ಬೇರೆ ಬೇರೆ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಣ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿರುವಂತಹ ಪ್ರಶ್ನೆ, an insect trapped in a circular groove of radius 100 centimeter moves along the groove steadily and complete 7 revolution. ಅಂದ್ರೆ ಕೀಟ ಎಲ್ಲ ಹಿಡಿಯೋದಕ್ಕೆ, ಇನ್ಸೆಕ್ಟ್ ಎಲ್ಲ ಹಿಡಿಯೋದಕ್ಕೆ ಒಂದು ಮಷಿನ್ ಇದೆ ಅದು. ಓಕೆನಾ? ಸೊ ಅದು ತಿರುಗ್ತಾ ಇರ್ತದೆ ಅದು. ಓಕೆನಾ? ಈ ರೀತಿ ತಿರುಗ್ತಾ ಇರ್ತದೆ. ಕೆಳಗಡೆಗೆ ಲೈಟ್ ಏನೋ ಹಾಕಿರ್ತಾರೆ, ಆ ಲೈಟಿಗೆ ಅಟ್ರಾಕ್ಟ್ ಆಗಿ ಆ ಕೀಟ ಬಂದು ಅಲ್ಲಿ ಬರುತ್ತೆ. ಸೊ ಅಲ್ಲಿ ಬಂದು ಆ ಸರ್ಕ್ಯುಲರ್ ಗ್ರೂವ್ ಏನಿದೆಯೋ ಒಂಥರ ಜೈಲ್ ತರ, ಅದು ಅಲ್ಲಿ ಸಿಕ್ಕ ಬಿದ್ಮೇಲೆ ಆ ಕೀಟ ಹೊರಗಡೆ ಹೋಗೋಕ್ಕಾಗಲ್ಲ, ಅಲ್ಲಿ ಸಿಕ್ಬಿಡುತ್ತೆ ಕೀಟ. ಮತ್ತೆ ಅದು ಸಿಕ್ಕ ಬಿದ್ದು ಪಾಪ ತಿರುಗ್ತಾ ಇರುತ್ತೆ. ಏನಾಯ್ತಲ್ಲಿ ಆ ಗ್ರೂವ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗ್ತಾ ಇತ್ತು ಅಂದ್ರೆ ಆ ಕೀಟ ಕೂಡ ಹೆಂಗ್ ತಿರುಗ್ಬೇಕಾಯ್ತು? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗ್ಬೇಕಾಯ್ತು. ಬೇಸಿಕಲಿ ಅಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಹಾಗೆ ಸಿಕ್ಕಿ ಆ ಗ್ರೂವ್ ನಲ್ಲಿ ಸಿಕ್ಕಿ, ಅದರ ಗ್ರೂವ್ ನ ರೇಡಿಯಸ್ ಎಷ್ಟಿದೆ? ಸರ್ಕ್ಯುಲರ್ ಗ್ರೂವ್ ಇಂದು 12 ಸೆಂಟಿಮೀಟರ್ ಇದೆ. ಅದನ್ನು ಬರ್ಕೊಂಡಿದ್ದೇನೆ. ಪಕ್ಷಿ ಅದು ಎಂತದ್ದು ಕೀಟ ಅದ್ರೊಳಗೆ ಸಿಕ್ಕೊಂಡು, ಇನ್ಸೆಕ್ಟ್ ಅದ್ರೊಳಗೆ ಸಿಕ್ಕೊಂಡು 7 ರೌಂಡ್ ಹೊಡಿತದಂತೆ. ಪಾಪ ಹಿಂಸೆ ಕೊಟ್ಟರೆ 7 ರೌಂಡ್ ಹೊಡಿಯೋದಕ್ಕೆ 100 ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಓಕೆನಾ? ಸೊ 100 ಸೆಕೆಂಡ್ಗಳ ಕಾಲ ಅದು ತಿರುಗ್ತಾ ಇರುತ್ತೆ, 7 ರೌಂಡ್ ಹೊಡೆಯುತ್ತೆ. ಸೊ ಅವ್ರು ಕೇಳ್ತಾ ಇರೋ ಮೊದಲನೇ ಪ್ರಶ್ನೆ, ಕ್ವಶನ್ ಎ ಏನಂತಂದ್ರೆ, ವಾಟ್ ಈಸ್ ದ ಆಂಗ್ಯುಲರ್ ಸ್ಪೀಡ್ ಅಂಡ್ ಲೀನಿಯರ್ ಸ್ಪೀಡ್? ಆಂಗ್ಯುಲರ್ ಸ್ಪೀಡ್ ಎಷ್ಟು, ಲೀನಿಯರ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಂಗ್ಯುಲರ್ ಸ್ಪೀಡ್ ಏನು ಅಂತ ಕೇಳ್ತಾ ಇದ್ದಾರೆ, ಲೀನಿಯರ್ ಸ್ಪೀಡ್ ಏನು ಅಂತ ಕೇಳ್ತಾ ಇದ್ದಾರೆ. ಮೊದಲು ಆಂಗ್ಯುಲರ್ ಸ್ಪೀಡ್ ಏನು ಅಂತ ಕಂಡುಹಿಡಿಯೋಣ. ತುಂಬಾ ಈಸಿ. ಆಂಗ್ಯುಲರ್ ಸ್ಪೀಡ್ ಅಂತಂದ್ರೆ ಏನು? ಚೇಂಜ್ ಆಗ್ತಾ ಇರೋ ಆಂಗಲ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತಗೊಳ್ತು ಆಂಗಲ್ ಚೇಂಜ್ ಆಗುತ್ತೆ ಅಂತ. ಆಂಗಲ್ ಎಷ್ಟು ಚೇಂಜ್ ಆಯ್ತು? ಆಕ್ಚುಲಿ ಇದು ಏನ್ ಮಾಡ್ತು? ಇನ್ಸೆಕ್ಟ್ ಏನಾಯ್ತು? 7 ರೌಂಡ್ಸ್ ಹೊಡಿತು, 7 ರೌಂಡ್ಸ್ ಸುತ್ತಿತು. ಸೊ 1 ರೌಂಡ್ ಸುತ್ತಲಿಕ್ಕೆ ಎಷ್ಟು ರೇಡಿಯನ್? 1 ರೌಂಡ್ ಸುತ್ತಲಿಕ್ಕೆ ಏನ್ ಆಂಗಲ್ ಚೇಂಜ್ ಆಗುತ್ತೆ? 1 ರೌಂಡ್ ಸುತ್ತೋದು ಅಂತಂದ್ರೆ 360 ಡಿಗ್ರಿ. ಹೌದಾ? 1 ರೌಂಡ್ ಸುತ್ತೋದು ಅಂತಂದ್ರೆ 360 ಡಿಗ್ರಿ. ಬಟ್ ನಾವು ರೇಡಿಯನ್ಸ್ ನಲ್ಲಿ ಲೆಕ್ಕ ಮಾಡ್ಕೋಬೇಕು. SI ಯೂನಿಟ್ ತಾನೇ ರೇಡಿಯನ್. ಸೊ 360 ಡಿಗ್ರಿ ಅಂತಂದ್ರೆ 2π ರೇಡಿಯನ್. ಇವೆಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ. ಸೊ ನಮ್ದು ಆಂಗಲ್ ಏನ್ ಚೇಂಜ್ ಆಗ್ಬೇಕಾಯ್ತು? 2π ರೇಡಿಯನ್. ಒಂದು ಸುತ್ತಲಿಕ್ಕೆ 2π ರೇಡಿಯನ್.
ಅಂತದ್ದು ಎಷ್ಟು ಸುತ್ತಿತು? 7 ಸುತ್ತು ಸುತ್ತಿತು. ಹೌದಾ? ಸೊ ಇಷ್ಟು ಆಂಗಲ್ ಚೇಂಜ್ ಆದಂಗಾಯ್ತು. 2π ಇಂಟು 7 ಯಾಕೆ? 7 ರೌಂಡ್ ಸುತ್ತಿತು ಅಲ್ವಾ, ಅದಕ್ಕೆ. ಟೈಮ್ ಎಷ್ಟು ತಗೊಳುತ್ತೆ? 100 ಸೆಕೆಂಡ್. ಸೊ 100 ಇದನ್ನ ಲೆಕ್ಕ ಮಾಡಿದ್ರೆ ಕ್ಯಾಲ್ಕುಲೇಟರ್ ಹಾಕಿ 0.44 ರೇಡಿಯನ್ಸ್ ಪರ್ ಸೆಕೆಂಡ್ ಅಂತ ಬರುತ್ತೆ ಆನ್ಸರ್. ಓಕೆನಾ? ಸೊ ಮುಂದೆ ಹೋಗೋಣ. ಮುಂದೆ ಏನ್ ಕೇಳ್ತಾ ಇದಾರೆ? ಬಿ ಕೇಳ್ತಾ ಇದಾರೆ, ಸಾರಿ ಅಂದ್ರೆ ಸ್ಪೀಡ್ ಕೇಳ್ತಾ ಇದ್ದಾರೆ. ಓಕೆ, ಲೀನಿಯರ್ ಸ್ಪೀಡ್ ಕೇಳ್ತಾ ಇದ್ದಾರೆ. ಸೊ ಲೀನಿಯರ್ ಸ್ಪೀಡ್ ಅಂತಂದ್ರೆ ಏನು? ಚಲಿಸಿದ ದೂರ ಭಾಗಿಸು ಕಾಲ. ಚಲಿಸಿದ ದೂರ ಎಷ್ಟಾಗಬೇಕಾಯ್ತು? 7 ರೌಂಡ್ ತಿರುಗ್ತದೆ. ಹೌದಾ? ಆ ಸರ್ಕಲ್ ಇಂದ 7 ರೌಂಡ್ ತಿರುಗ್ತು. 1 ರೌಂಡ್ ತಿರುಗುದಂತಂದ್ರೆ 2πr ತಿರುಗದಂಗೆ. ಹೌದಾ? 1 ರೌಂಡ್ ತಿರುಗೋದಂತಂದ್ರೆ 2πr ತಿರುಗದಂಗೆ. ಅಂತದ್ದು ಎಷ್ಟು ರೌಂಡ್ ತಿರುಗ್ತು? 7 ರೌಂಡ್ ತಿರುಗ್ತು. ಸೊ 7 ರೌಂಡ್ಸ್ ಡಿವೈಡೆಡ್ ಬೈ ಟೈಮ್. ಹೌದಾ? ಆರ್ ಎಷ್ಟಿದೆ ಇಲ್ಲಿ? ರೇಡಿಯಸ್ ಎಷ್ಟಿದೆ? ಅವರೇ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಇದೆ ಅಂತೆ. 12 ಸೆಂಟಿಮೀಟರ್ ಅಂತಂದ್ರೆ ನಾವು ಇದನ್ನ ಯಾವ ರೀತಿ ಬರ್ಕೋಬಹುದು? 0.12 ಮೀಟರ್ ಅಂತ ಬರ್ಕೋಬಹುದು. ಅದೇ SI ಯೂನಿಟ್ ನಲ್ಲಿ ಬರೆಯೋಣ ನಾವು. ಇಂಟು ಆರ್ ಜಾಗದಲ್ಲಿ ಏನ್ ಬರ್ಕೋತಿದ್ದೇನೆ? 0.12 ಅಂತ ಬರ್ಕೋತಿದ್ದೇನೆ. ಟೈಮ್ ಎಷ್ಟು ತಗೋತು? 100 ಸೆಕೆಂಡ್ಸ್ ತಗೋತು. ಸೊ 100 ಅಂತ ಬರ್ಕೋತಾ ಇದ್ದೇನೆ. ಈಗ ಏನ್ ಇದನ್ನ ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ ಮಾಡಿ ಏನ್ ಆನ್ಸರ್ ಬರುತ್ತೋ ಅದನ್ನ ಬರೆಯಿರಿ. 0.053 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸ್ಪೀಡ್ ಇಂದ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ತಾನೆ. ಸೊ ಮೀಟರ್ ಪರ್ ಸೆಕೆಂಡ್ ಇಷ್ಟ ಆನ್ಸರ್ ಬರುತ್ತೆ. ಓಕೆನಾ? ಅದೇ ರೀತಿ ಕ್ವಶನ್ ಬಿ ನಲ್ಲಿ ಏನ್ ಕೇಳ್ತಾ ಇದಾರೆ ನೋಡಿ. ಕ್ವಶನ್ ಬಿ ನಲ್ಲಿ ಇಸ್ ದ ಎಕ್ಸಲರೇಷನ್ ವೆಕ್ಟರ್ ಅ ಕಾನ್ಸ್ಟೆಂಟ್ ವೆಕ್ಟರ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸಲರೇಷನ್ ವೆಕ್ಟರ್ ಏನಿದೆಯೋ ಹಂಗ ರೌಂಡ್ ರೌಂಡ್ ತಿರುಗಬೇಕಾದ್ರೆ ಆ ಎಕ್ಸಲರೇಷನ್ ಕಾನ್ಸ್ಟೆಂಟ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸಲರೇಷನ್ ಕಾನ್ಸ್ಟೆಂಟ್, ಎಕ್ಸಲರೇಷನ್ ನ ವ್ಯಾಲ್ಯೂ ಸೇಮೇ ಇರುತ್ತೆ. ಆದರೆ ಆ ಎಕ್ಸಲರೇಷನ್ ಅನ್ನೋದು ಅದ್ರ ಡೈರೆಕ್ಷನ್ ಪ್ರತಿ ಚೆನ್ನಾಗಿ ಚೇಂಜ್ ಆಗ್ತಾ ಇರುತ್ತೆ. ಹೌದಾ? ಸೊ ಈ ಪಾಯಿಂಟ್ ಬಂದಿತ್ತಪ್ಪ ನಮ್ ಹುಳ, ಆವಾಗಾದ್ರೆ ಎಕ್ಸಲರೇಷನ್ ಸೆಂಟರ್ ನ ಕಡೆಗಿರುತ್ತೆ, ಅಂದ್ರೆ ಈ ಕಡೆಗಿರುತ್ತೆ. ಹೌದಾ? ಅದೇ ತಿರುಗ್ತಾ ಪಾಯಿಂಟ್ ಇಲ್ಲಿ ಬಂತಪ್ಪ ನಮ್ ಹುಳ, ಇಲ್ಲಿ ಬಂದ್ಬಿಟ್ಟದೆ. ಆವಾಗ ಅದ್ರದ್ದು ಏನಾಯ್ತು? ಎಕ್ಸಲರೇಷನ್ ಈ ಡೈರೆಕ್ಷನ್ ಇರುತ್ತೆ. ಹುಳ ಇಲ್ಲಿ ಬಂದ್ಬಿಟ್ಟಿದ್ರೆ ಎಕ್ಸಲರೇಷನ್ ಈ ಡೈರೆಕ್ಷನ್ ಇರುತ್ತೆ. ಅಂದ್ರೆ ಸೆಂಟರ್ ನ ಕಡೆಗಿರುತ್ತೆ, ಬಟ್ ಪ್ರತಿ ಕ್ಷಣ ಅದರ ಡೈರೆಕ್ಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಎಕ್ಸಲರೇಷನ್ ವೆಕ್ಟರ್ ನ ಡೈರೆಕ್ಷನ್ ಏನಿದೆಯೋ ಅದು ಸೇಮ್ ಇರುವುದಿಲ್ಲ. ಸೊ ನೋ, ಆನ್ಸರ್ ನೋ ಆಯ್ತು. ಕಡೆ ವಾಟ್ ಇಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್? ಎಕ್ಸಲರೇಷನ್ ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಕಂಡುಹಿಡಬೇಕು? ಸೊ ಎಕ್ಸಲರೇಷನ್ ನ ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಕಂಡುಹಿಡ್ತೀರಾ? ಫಾರ್ಮುಲಾ ಇತ್ತು, ನೆನ್ಪಿಟ್ಕೊಳ್ಳಿಕ್ಕೆ ಹೇಳಿದ್ದೆ ನಾನು. v² ಡಿವೈಡೆಡ್ ಬೈ ಆರ್. ಹೌದಾ? ವಿ ಎಷ್ಟಿದೆ? ವಿ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದನ್ನ ಮಾಡಿದ್ರೆ ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ 0.023 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಮುಂದಿನ ಚಾಪ್ಟರ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.